ಆದರಣೀಯ ಕ್ರೀಡಾಭಿಮಾನಿಗಳೇ, ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಿತ್ತೂರು ಇದರ ಆಶ್ರಯದಲ್ಲಿ ನಡೆಯುವ ಮ್ಯಾಟ್ ಅಂಕಣದ ಈ ಕಬಡ್ಡಿ ಪಂದ್ಯಾಟ ಮತ್ತು ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಭಾಗದ ಈ ಗ್ರಾಮದ ಎಲ್ಲ ದೈವ ದೇವರುಗಳನ್ನ ಸ್ಮರಿಸಿಕೊಳ್ಳುತ್ತಾ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಹಾಡ್ತಾರೆ ಕುಮಾರಿ ರಕ್ಷಿತಾ ಇವರು. सिद्धिदायकने बुद्धिप्रदातने सिद्धिदायकने बुद्धिप्रदातने नमिसुवे गजमुखने शरणरनु पालिसु शिवसुतने शरणरनु पालिसु शिवसुतने विश्वपालकने विघ्नेश्वरने सिंदूरलेपित मुद्दु गणपने विश्वपालकने विश्वेश्वरने सिंदूरलेपित मुद्दु गणपने मोदक प्रिय गौरीय सुकुमारने मोदक प्रिय गौरीय सुकुमारने सुरवर वंदितने शरणरनु पालिसु शिवसुतने शरणरनु पालिसु शिवसुतने. ಈ ಕ್ರೀಡಾಕೂಟಕ್ಕೆ ಆಗಮಿಸಿದ ಎಲ್ಲ ಕ್ರೀಡಾಭಿಮಾನಿಗಳು ಈ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಿತ್ತೂರು ಇದರ ಕಾರ್ಯವ್ಯಾಪ್ತಿ ವಿಶಾಲವಾದುದು. ಅದು ಕ್ರೀಡೆ, ಸಂಘಟನೆ, ಸೇವೆಯ ಮೂಲಕ ಕಳೆದ 23 ವರ್ಷಗಳಿಂದ ಈ ಗ್ರಾಮದ ಮತ್ತು ನಮ್ಮ ಜಿಲ್ಲೆಯಲ್ಲೇ ಒಂದು ಹೆಸರು ಪಡೆದ ಸಂಘಟನೆಯಾಗಿ ಬೆಳೆದಿದೆ. ಇವತ್ತಿನ ಈ ಕ್ರೀಡಾಕೂಟದ ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ನಮ್ಮ ಇಡಕಿದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆದಂತಹ ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ ಅವರು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದೆ. ಹಲೋ, ಹರಿ ಓಂ. ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಆದಿಪರಾಶಕ್ತಿ ಲಕ್ಷ್ಮೀ ನರಸಿಂಹ ದೇವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗ್ರಾಮದ ದೈವಗಳಾದಂತಹ ಶಿರಾಡಿ ದುಮಾವತಿ ದೈವಗಳಿಗೆ ಮನಸಾರೆ ನಮಿಸುತ್ತಾ, ಕಳೆದ 23 ವರ್ಷಗಳಿಂದ ಫ್ರೆಂಡ್ಸ್ ಕ್ಲಬ್ ಅನ್ನುವಂತಹ ಸಂಸ್ಥೆಯನ್ನು ಈ ಭಾಗದಲ್ಲಿ ಎಲ್ಲ ಊರಿನ ಹಿರಿಯರ ಮತ್ತು ಪರ ಊರಿನ ಎಲ್ಲ ಅಭಿಮಾನಿಗಳ ಸಹಕಾರದಿಂದ ನಾವು ಮುನ್ನಡೆಸ್ತಾ ಬಂದಿದ್ದೇವೆ. ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಈ ವರ್ಷ ಪುರುಷರ ಕಬಡ್ಡಿ ಪಂದ್ಯಾಟ ಮತ್ತು ಹಗ್ಗ ಜಗ್ಗಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 23 ವರ್ಷಗಳಲ್ಲಿ ಬಹಳಷ್ಟು ಬೇರೆ ಬೇರೆ ವಿಭಾಗಗಳಲ್ಲಿ ನಮಗೆ ಸಹಾಯವನ್ನು ಮಾಡಿರುವಂತಹ ಎಲ್ಲ ಹಿರಿಯರನ್ನು ಮನಸಾರೆ ವಂದಿಸುತ್ತಾ, ಇವತ್ತಿನ ಈ ಒಂದು ಹಗ್ಗ ಜಗ್ಗಾಟ ಮತ್ತು ಕಬಡ್ಡಿ ಪಂದ್ಯಾಟದ ಈ ಒಂದು ಉದ್ಘಾಟನಾ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಒಂದು ಕ್ರೀಡಾಕೂಟವನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸುವುದರೊಂದಿಗೆ ದೀಪ ಬೆಳಗಿಸಲಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಆಗಿರುವಂತಹ ಕೋಲ್ಪೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ KS ಸುರೇಶ್ ಭಟ್ ಮುಕುಡ ಇವರನ್ನು ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜಗದೀಶ್ ಕುಯಿತಿಲ ಇವರು ಸಾಲು ಅಗ್ನಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ.
ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ಇವತ್ತು ದಕ್ಷಿಣ ಕನ್ನಡ ಜೇನು ವ್ಯವಸಾಯ ಸಹಕಾರಿ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಹಿರಿಯರು ಆಗಿರುವಂತಹ ಶ್ರೀಯುತ ರಾಜರಾಮ್ ಶೆಟ್ಟಿ ಕೋಲ್ಪೆಗುತ್ತು ಈ ಒಂದು ಹಗ್ಗಜಗ್ಗಾಟದ ಅಂಕಣದ ಉದ್ಘಾಟನೆಯನ್ನು ಮಾಡುವವರಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಾದಿಕ್ ಅಕ್ಕರೆ ಇವರು ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೆಲ್ಲರ ಹಿರಿಯರು ಮತ್ತು ನನ್ನ ಶಿಕ್ಷಕರು ಆಗಿದ್ದಂತಹ ಹಿರಿಯರು ಆಗಿರುವಂತಹ ಶ್ರೀಯುತ ಯೂಸುಫ್ ಮಾಸ್ಟರ್ ನಿವೃತ್ತ ಮುಖ್ಯೋಪಾಧ್ಯಾಯರು ಮಿತ್ತೂರು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರಿತಿಕ್ ಕೂತಿಲ್ಲ ಇವರು ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೆಲ್ಲರ ಆತ್ಮೀಯರು ಮತ್ತು ಬಹಳಷ್ಟು ನಮ್ಮ ಈ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಒಂದು ಆಸಕ್ತಿಯನ್ನು ತೋರಿಸುವಂತಹ ವ್ಯಕ್ತಿ ಮತ್ತು ನಮ್ಮೆಲ್ಲರ ಬೆನ್ನೆಲುಬಾಗಿ ಸದಾ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀಯುತ ತಿಮ್ಮಪ್ಪ ನಾಯ್ಕ್ ಇವರು ಈಗ ಕುಮಟ ಠಾಣೆಯಲ್ಲಿ ವೃತ್ತ ನಿರೀಕ್ಷಕರಾಗಿ ಇವರು ನಮ್ಮ ಗ್ರಾಮದವರೇ. ಇವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುನೀತ್ ಕಲ್ಲಸರ್ಪಿ ಇವರು ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮೆಲ್ಲರ ಆತ್ಮೀಯರು ಮತ್ತು ಇವತ್ತು ಕೊಡುಗೈ ದಾನಿ ಅಂತಲೇ ಎಲ್ಲರ ಮನಸ್ಸಲ್ಲೂ ಬಹಳಷ್ಟು ಬಿಂಬಿತವಾಗಿರುವಂತಹ ಒಬ್ಬ ಉತ್ತಮ ವ್ಯಕ್ತಿ ನಮ್ಮ ಗ್ರಾಮದವರೇ. ಬಹಳಷ್ಟು ಕಷ್ಟಪಟ್ಟು ಇವತ್ತು ತನ್ನ ಉದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ SLV ಗ್ರೂಪ್ಸ್ ಮೈಸೂರು ಮತ್ತು ಮಂಗಳೂರು ವಿಭಾಗದಲ್ಲಿ ತನ್ನ ಶಾಖೆಗಳನ್ನು ತೆರೆದಿರುವಂತಹ ನಮ್ಮ ಗ್ರಾಮದವರೇ ಆಗಿರುವಂತಹ ಶ್ರೀಯುತ ದಿವಾಕರ್ ದಾಸ್ ನೇರಲಾಜೆ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಇವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನವೀನ್ ಕಲ್ಲಸರ್ಪೆ ಇವರು ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತೂರಿನ ಈ ಒಂದು ಶಾಲೆಯ SDMCಯ ಅಧ್ಯಕ್ಷರು ಮತ್ತು ಕೊಡುಗೈ ದಾನಿಯಾಗಿರುವಂತಹ ಶ್ರೀಯುತ ಆದಮ್ MMS ಮಿತ್ತೂರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಹರ್ಷ ಇವರು ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಭಾರತೀಯ ಸೇನೆಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸುಬೇದಾರರಾಗಿ ನಿವೃತ್ತಿ ಹೊಂದಿರುವಂತಹ ಈಗ ಪ್ರಸ್ತುತ ಇಡಕಿದು ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆಗೈಯುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಶ್ರೀಯುತ ಶಿವಪ್ರಕಾಶ್ KV ಕುವೆತ್ತಿಲ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನವೀನ್ ಪರ್ಲೋಟು ಇವರು ಸಾಲುವಾಗಿನೇ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ.
ಸಮಾರಂಭದ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಶ್ರೀ ಶಾರದಾಂಬ ಭಜನಾ ಮಂದಿರ ಅಳಿಕೆ ಮಜಲು ಇದರ ಅಧ್ಯಕ್ಷರು ಮತ್ತು ಕೊಡುಗೆ ದಾನಿಯಾಗಿರುವಂತಹ ಶ್ರೀಯುತ ಜಗದೀಶ್ ಪೂಜಾರಿ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಇಲ್ಲಿ ಸೇರಿರುವಂತಹ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ತುಕ್ರ ಮುಗೇರ ಇವರು ಸಾಲುವಾಗೇನೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳುತ್ತೇನೆ. ತುಕ್ರ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಇಡಕಿದು ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಶ್ರೀಯುತ ರಮೇಶ್ ಪೂಜಾರಿ ಸೂರ್ಯ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ವೆಂಕಪ್ಪ ಗೌಡ ಇವರು ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಇನ್ನೋರ್ವ ಪಂಚಾಯತ್ ಸದಸ್ಯೆಯಾಗಿರುವಂತಹ ಶ್ರೀಮತಿ ಶೋಭಾ ಕಲ್ಲಸರ್ಪೆ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಇದರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ಶಶಿಪ್ರಭಾ ಇವರು ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತು ಲೈಟಿಂಗ್ಸ್ ಅನ್ನೋದು ಮಹಾನ್ ಶಕ್ತಿಯಾದಂಥ ವ್ಯವಸ್ಥೆ. ಬಹಳಷ್ಟು ವರ್ಷಗಳ ಹಿಂದಿನಿಂದಲೇ ಲೈಟಿಂಗ್ ಅನ್ನುವಂತಹ ಶಬ್ದ ಅಂತ ಹೇಳಿದರೆ ಅದು ರವಿ ವಾಲ್ಟರ್. ಇವತ್ತು ನಾವು ನಡೆಸುವಂತಹ ಎಲ್ಲ ಕಾರ್ಯಕ್ರಮಗಳಿರ್ಬೋದು, ಈ ಗ್ರಾಮದಲ್ಲಿರುವಂತಹ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಉತ್ಕೃಷ್ಟ ಮಟ್ಟದ ಒಂದು ಲೈಟಿಂಗ್ಸ್ ವ್ಯವಸ್ಥೆಯನ್ನು ನೀಡುವಲ್ಲಿ ಇವತ್ತು ಪ್ರಸ್ತುತವಾಗಿ ಲೈನ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಮ್ಮ ಈ ಭಾಗದ ಹೆಮ್ಮೆಯ ವ್ಯಕ್ತಿಯಾಗಿರುವಂತಹ ರವಿ ವಾಲ್ಟರ್ ಡಿಸೋಜ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ತಮಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗುರುಪ್ರಸಾದ್ ಆಲದಗುಂಡಿ ಇವರು ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಒಬ್ಬ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ಇವತ್ತು ಈ ಶಾಲೆಯ ಮಿತ್ತೂರು ಶಾಲೆಯನ್ನು ಬಹಳಷ್ಟು ಒಂದು ಪ್ರಗತಿ ಪಥದಲ್ಲಿ ಸಾಧಿಸಲು ಮತ್ತು ಆ ಒಂದು ಮುಂಚಿನಲ್ಲಿರುವಂತಹ ಒಬ್ಬ ಉತ್ತಮ ಶಿಕ್ಷಕರಾಗಿರುವಂತಹ ಶ್ರೀಯುತ ಸಂಜೀವ ನಾಯ್ಕ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ತಮಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ವಾಸುದೇವ್ ಕುಲಾಲ್ ಇವರು ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಫ್ರೆಂಡ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ವಸಂತ ಪೂಜಾರಿ ಮಿತ್ತೂರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವಂತಹ ಬೇರೆ ಬೇರೆ ಊರುಗಳಿಂದ ಬಂದಂತಹ ಹಗ್ಗ ಜಗ್ಗಾಟದ ಮತ್ತು ಕಬಡ್ಡಿ ತಂಡಗಳಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾಟ ಮತ್ತು ಹಗ್ಗ ಜಗ್ಗಾಟ ಸ್ಪರ್ಧೆ
ಪಂದ್ಯಾಟ ನಡೆಸಲು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸರ್ವ ಸಹಕಾರವನ್ನು ನೀಡಿರುವಂತಹ ಬೇರೆ ಬೇರೆ ಎಲ್ಲ ದಾನಿಗಳಿಗೂ ನಾವು ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ನಡೆಸಲು ಅಚ್ಚುಕಟ್ಟಾದ ವ್ಯವಸ್ಥೆಗೆ ಸಹಕರಿಸುವಂತಹ ನಮ್ಮ ಫ್ರೆಂಡ್ಸ್ ಕ್ಲಬ್ಬಿನ ಸದಸ್ಯರು ಮತ್ತು MDCನ ಸದಸ್ಯರು ಆಗಿರುವಂತಹ ಶ್ರೀಯುತ ಮೋಹನ್ ಸುವರ್ಣ ಮಿತ್ತೂರು ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮುಖೇನವಾಗಿ ಇವತ್ತು ಎಲ್ಲರಿಗೂ ಬಿತ್ತರಿಸಲು ನಮಗೆ ಅನುವು ಮಾಡಿಕೊಟ್ಟಿರುವಂತಹ ಸುದ್ದಿ ಪ್ರಸಾರ ವಿಭಾಗ ಪುತ್ತೂರು ಇವರಿಗೂ ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸೂಕ್ತ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹ ಆರಕ್ಷಕ ಠಾಣೆ ವಿಟ್ಲ ಇದರ ಠಾಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿರುವಂತಹ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಮಗದೊಮ್ಮೆ ಬಯಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಕೊಲ್ಪೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಕೇಶ್ ಅವರು ದೀಪ ಬೆಳಗುವುದರ ಮೂಲಕ ಈ ಪದ್ಯಾಟಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ दीपज्योतिर्जनार्दनः दीपो हरतु मे पापं सन्ध्यादीप नमोऽस्तुते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि ಫ್ರೆಂಡ್ಸ್ ಕ್ಲಬ್ಬಿನ 23 ವರ್ಷಗಳ ಸಾಧನೆ ಏನು ಅಂತ ಕೇಳಿದರೆ ನಾವೆಲ್ಲರೂ ನಮ್ಮ ಕಣ್ಣ ಮುಂದೆ ಒಮ್ಮೆ ವೇದಿಕೆ ಎಡಭಾಗವನ್ನು ನೋಡಿದರೆ ಗೊತ್ತಾಗ್ತದೆ. ಅದು ಕ್ರೀಡಾಕೂಟಗಳನ್ನು ಸಂಘಟಿಸುವ ಮೂಲಕ ಇಲ್ಲಿಯ ಯುವ ಪ್ರತಿಭೆಗಳಿಗೆ ಕ್ರೀಡೆಗಳಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಜೊತೆಗೆ ತನ್ನ ಮುಂದಿನ ಪೀಳಿಗೆಯನ್ನು ಕೂಡ ಆ ಕ್ರೀಡಾಪಟುವಾಗಿ ಅವರನ್ನು ಸಜ್ಜುಗೊಳಿಸುವ ಕೆಲಸದಲ್ಲಿ ಮುಂದಾಗಿ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡು ಜಿಲ್ಲೆಯ ಒಂದು ಉತ್ತಮ ತಂಡವಾಗಿ ಅದು ಕೆಲಸ ಮಾಡ್ತಾ ಇದೆ. ಸೇವೆಯಲ್ಲಿ ತನ್ನ ಏನು ಸಾಧನೆ ಮಾಡಿದೆ ಅಂತ ಹೇಳಿದರೆ, ಒಮ್ಮೆ ವೇದಿಕೆಯ ಹಿಂಭಾಗದಲ್ಲಿ ಇರುವ ಸ್ಕ್ರೀನ್ನಲ್ಲಿ ಸ್ವಲ್ಪ ಆಗದಿಂದ ನೋಡ್ತಾ ಇದ್ದರೆ ರಕ್ತದಾನ ಶಿಬಿರ ಇರಬಹುದು, ಅಶಕ್ತರಿಗೆ ಸಹಾಯ ಮಾಡುವ ಕೆಲಸ ಇರಬಹುದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವುದು ಇರಬಹುದು, ದೇವಾಲಯಕ್ಕೆ ಮಹಾದ್ವಾರ ಕೊಡುವುದು ಇರಬಹುದು. ಯಾರು ನೊಂದವರಿದ್ದಾರೆ ಅಂಥವರನ್ನು ಹುಡುಕಿ ಅವರಿಗೆ ತನ್ನಿಂದಾದ ಸಹಾಯವನ್ನು ನೀಡ್ತಾ ಕಳೆದ 23 ವರ್ಷಗಳಿಂದ ಅದು ಬೆಳೀತಾ ಬಂದಿದೆ. ಇಂತಹ ಅನೇಕ ಕ್ರೀಡಾಕೂಟಗಳನ್ನು, ಕಬಡ್ಡಿ ಪಂದ್ಯಾಟ ವಿಶೇಷವಾಗಿ ಈ ಗ್ರಾಮದಲ್ಲಿ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಪರಿಚಯಿಸಿದ ಕೀರ್ತಿ ಕೂಡ ಫ್ರೆಂಡ್ಸ್ ಕ್ಲಬ್ಬಿಗೆ ಸಲ್ಲುತ್ತದೆ. ಇವತ್ತಿನ ಈ ಪಂದ್ಯಾಟವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದ ಶ್ರೀಯುತ ಸುರೇಶ್ ಕೇಸ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಬ್ರಹ್ಮಣ್ಯಾಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತರೆ ಹಾಗೂ ಇಲ್ಲಿ ಸೇರಿದಂತೆಲ್ಲ ಕ್ರೀಡಾಪಟುಗಳೇ, ಈಗಾಗಲೇ ನಿರೂಪಕರು ಹೇಳಿದರು, 23 ವರ್ಷದ ಹಿಂದೆ ಆರಂಭಗೊಂಡಂಥ ಈ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಿತ್ತೂರು ಅದರ ಸ್ಥಾಪಕರಾಗಿ ಮತ್ತು ಹಿಂದೆ ಈಶ್ವರ ಉಪಾಧ್ಯಾಯರ ಮುಖ್ಯಾನ ಸುಧೀರ್ ಕುಮಾರ್ ಶೆಟ್ಟರು, ಸುಧಾಕರ್ ಶೆಟ್ಟರು ಮತ್ತು ಎಲ್ಲ ಇಲ್ಲಿಯ ಪರಿಸರದವರು ಸೇರಿಕೊಂಡು ಒಂದು ತಂಡವನ್ನು ಮಾಡಿ ಅದನ್ನು ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಅಂತ ಮಾಡಿಕೊಂಡು ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಮಾಡಿದಂಥ ಒಂದು ಸಂಘಟನೆ. ಈ ಸಂಘಟನೆಯ ಮೂಲ ಉದ್ದೇಶ ಯಾಕೇಳಿದ್ರೆ, ಅವರು ಸುಮಾರು ನಾನು 20 ವರ್ಷಗಳಿಂದ ಬಲ್ಲೆ ನಾನು, ಆದರೆ ಎಲ್ಲ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡ್ತಾಯಿದ್ದಾರೆ.
ಸಾಂಸ್ಕೃತಿಕವಾಗಿ ಶಾಲೆ ವಟಾರ, ಧರ್ಮದ ರಕ್ಷಣೆ, ದೇವಾಲಯಗಳ ದ್ವಾರಗಳು, ರಕ್ತದಾನ ಶಿಬಿರ, ಒಟ್ಟು ಎಲ್ಲರ ಕ್ರೀಡಾಕೂಟ. ಇದರ ಉದ್ದೇಶ ನಮ್ಮ ಗ್ರಾಮದಲ್ಲಿ ಎಲ್ಲ ಧರ್ಮರು ಒಟ್ಟಿಗೆ ಸೇರಿ ಒಳ್ಳೆಯ ರೀತಿಯ ಬದುಕಬೇಕು, ಒಳ್ಳೆಯ ರೀತಿಯಲ್ಲಿ ನಡೆಯನ್ನು ಮಾಡಬೇಕು ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ಈ ಫ್ರೆಂಡ್ಸ್ ಕ್ಲಬ್ ಸ್ಥಾಪನೆ ಆಗಿದೆ. ಹಾಗೆ ಈ ಫ್ರೆಂಡ್ಸ್ ಕ್ಲಬ್ಬು ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದೆ. ಈ ಕಡೆ ಶ್ರೀಕೃಷ್ಣ ಅಷ್ಟಮಿ ಇದ್ದಿರ್ಬೋದು, ಎಲ್ಲ ಧರ್ಮಕ್ಕೂ ಸಹಕರಿಸುವಂಥ ಒಂದು ಸಂಘಟನೆಯಾಗಿ ಬೆಳೆದಿದೆ. ಹಾಗೆ ಇವತ್ತು ವಿಶೇಷವಾಗಿ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಆಡ್ತಾ ಇದ್ದೇವೆ. ಯಾಕೆ ಹೇಳಿದರೆ ಕಬಡ್ಡಿ ಪಂದ್ಯಾಟ ನಮ್ಮ ಒಂದು ರಾಷ್ಟ್ರೀಯ ಒಂದು ಪಂದ್ಯಾಟ. ಈ ಒಂದು ಪಂದ್ಯಾಟದ ಮುಖೇನ ಎಲ್ಲ ಜಾತಿಯವರನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗೋ ಶಕ್ತಿ ಕೂಡ ಇದೆ. ಹಾಗೆ ಫ್ರೆಂಡ್ಸ್ ಕ್ಲಬ್ ಇದೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಷಣ್ಮುಖ ಸುಬ್ರಹ್ಮಣ್ಯ ದೇವರು, ಹಾಗೆ ಆದಿಪರಾಶಕ್ತಿ ಲಕ್ಷ್ಮೀ ನರಸಿಂಹದೇವರು, ಹಾಗೆ ನಮ್ಮ ಗ್ರಾಮದ ದೈವಗಳ ಶಿರಾಡಿ ಧೂಮಾವತಿ, ಸಮಸ್ತ ಪರಿವಾರ ದೈವ ದೇವರುಗಳು ಇನ್ನು ಮುಂದೆ ಕೂಡ ಹೇಗೆ ದೀಪ ಜ್ವಾಲೆ ಬೆಳಗಿದೆ ಅದೇ ರೀತಿ ಬೆಳಗಿ ಇಡೀ ಗ್ರಾಮಕ್ಕೆ ಒಳ್ಳೆಯ ಒಂದು ಸೂಚನೆ, ಒಳ್ಳೆಯ ಸಂಘಟನೆ, ಪೂರಕವಾದ ಕೆಲಸ ಮಾಡುವಂಥ ಒಂದು ಸಂಘಟನೆ ಅಂತೇಳಿ ಗುರುತಿಸುವ ಹಾಗೆ ಅವ್ರಿಗೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಸೇರುವಂಥ ಶಕ್ತಿಯನ್ನು ಆ ದೇವರು ಕೊಳ್ಳಿ ದೇವರಲ್ಲಿ ಪ್ರಾರ್ಥಿಸ ನನ್ನ ಎರಡು ಮಾತು ಮುಗಿಸಿ ಎಲ್ಲರಿಗೂ ವಂದನೆಗಳು. ಗೌರವಾನ್ವಿತ ಅತಿಥಿಗಳಲ್ಲಿ ಒಬ್ಬರಾದ ಶ್ರೀಯುತ ರಾಜಾರಾಮ್ ಶೆಟ್ಟಿ ಕೋಲ್ಪೆಗುತ್ತು ಅವರು ಸ್ವತಃ ಒಬ್ಬರು ಕ್ರೀಡಾಪಟುವಾಗಿ ಕ್ರೀಡೆಯನ್ನು ಪ್ರೋತ್ಸಾಹಿಸುತ್ತಾ ಫ್ರೆಂಡ್ಸ್ ಕ್ಲಬ್ಬಿನ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸ್ವತಃ ಬೆಂಬಲವಾಗಿ ನಿಲ್ಲುತ್ತಾ ಇವತ್ತು ಹಗ್ಗ ಜಗ್ಗಾಟದ ಅಂಕಣವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ವೇದಿಕೆಡ್ ಇಪ್ಪಿನಂಚಿನ ಎನ್ನ ಮಿತ್ರರಾಯನ ಸುರೇಶ್ ಮುಕ್ಕಡ ಎಂಬೇರೆ ದೇವಕಾರದಾಸರೇ ಪೂರ ಎನ್ನ ಮಿತ್ರರೇ ಬಂಧುಲೆ ಒಂಜಿ ಎಡ್ಡೆ ಕಾರ್ಯಕ್ರಮ ನಾವು ಪೂರ ಸೇರಿದ ಈ ವೇದಿಕೆ ತುನಗನಂಜಿ ವಿಶೇಷ ಒಂದುಂಡು ಎಡ್ಡೆಡ್ಡೆ ಜನಕುಲೇನ ಸೇರ್ಸಾದು ಈ ಫ್ರೆಂಡ್ಸ್ ಕ್ಲಬ್ ದಾಖಲೆ ಕಬಡ್ಡಿ ಹಗ್ಗ ಜಗ್ಗಾಟದ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಎಂಕ್ಲ ಯಾನ ಪ್ರಾರಂಭಿಕ ಹಂತಾಡು ಕಲ್ತೀನಿ ಮಿತ್ತೂರು ಶಾಲೆಡು ಇಂಕ್ ಏರ್ ಮಾಸ್ಟರ್ ಅಂದಕೇಂಡ ಎನ್ನ ಕೈ ತಲ್ಕೊಳ್ಳೋದನ್ನ ಇಸು ಮಾಸ್ಟರ್ ಆಮೇಲೆ ಮಮ್ಮಿ ಮಾಸ್ಟರ್ ಆರೆ ಆ ಸಂದರ್ಭದ 1966ನೇ ಇಸ್ವಿ ಹೆಚ್ಚಿನಗಳಿಗೆ ಪುಟ್ಟದು ಜರ್ ಅಪ್ಪ ಎಂಕ್ಲಿಗೆ ಕೆಲವು ಸಂಗತಿಲೇನು ಪೂರ ಪಂಡ್ಯ ನಾವು ಇನಿ ಮುಟ್ಟಲ್ಲ ಎಂಕ್ಲಿ ಜೀವನ ಅಳವಡಿಸದ ಐಡ್ದು ಅದು ಇಂಕ್ಲಿಗೆ ಎಡ್ಡೆ ಆಯ್ತಂಡು ಎಂಚ ಪಂಡ್ಯರಿಂದಕೇಂಡ ಸಹಬಾಳ್ವೆದ ಬಗ್ಗೆ ಕತೆಗಳೇನು ಪಣ್ಬೇರು ಒಟ್ಟಿಗೆ ಬದುಕೋಡು ಪಣ್ಪುಣ ಬಗ್ಗೆ ಕಥೆಯನ್ನು ಪನ್ಬೇರು ಭಾರಿ ಒಂಜಿ ಎಡ್ಡೆ ರೀತಿಡಿ ಇಂಕ್ಲಿಗೆ ಪುಸ್ತಕ ಭಾರಿ ಕಮ್ಮಿ ತಿನ್ನಾಕಾಲೋಡು ಖಾಲಿ ಪಾತೆರ ಕತೆಡು ಇಂಕ್ಲಿಗೆ ವಿದ್ಯಾಭ್ಯಾಸನ ಕಲ್ಪದು ಇಂಕ್ಲೇನ ಎತ್ತರದ ಜಾಗೆಡು ಉಂತೈನ ಮಮ್ಮಿ ಮಾಸ್ಟರ್ನ ನೆನೆಪಾಣೆ ಇಂಕ್ಲಿಗೆ ಐಡ್ದ ಬಕ್ಕ ಒಂಜಿ ಆತ ಎಡ್ಡೆಡ್ಡೆ ವ್ಯಕ್ತಿಲಿ ಈ ಸ್ಟೇಜ್ಡು ಉಳ್ಳೇರು ಅಕ್ಲೇನ ಬಗ್ಗೆ ಒಂಜಿ 2-3 ಜಂತ ಬಗ್ಗೆ ಉಲ್ಲೇಖನ ಮಲ್ಪೆ ದಾಯ ಉಲ್ಲೇಖ ಮಲ್ಪುಣೆ ಅಂದಕೇಂಡ ಆ ಜಾಗೆಡು ಆ ವ್ಯಕ್ತಿನ ಕ್ಲಿಪ್ನ ಜಾಗೆಡು ನಮಲ ಉಂತ್ಯರೆ ನಿಕ್ಲಿ ಜವಣಿಯರ ಪ್ರಯತ್ನ ಮಲ್ಪೊಲಿ ಪಣ್ಪುಣ ಬಗ್ಗೆ ಯಾನು ಅಕ್ಲಿನ ಸಾಧನೆನೇ ನಿಕ್ಲಿ ಇದ್ರ ಉಲ್ಲೇಖ ಮಲ್ಪೆ ಬಂದುಲೆ ನಮ ಪೂರ ಒಂಜಿ ಸಾಧಾರಣ ಮಟ್ಟಡು ನಮ್ಮ ಪೂರ ಉಲ್ಲ ನಮ್ಮ ಪ್ರಯತ್ನ ನಮ್ಮೊಟ್ಟಿಗೆ ದೇವರು ಉಂತ್ಯರೆ ಎಂಚಾವು ಪಣ್ಪುಣಕ್ಕೆ ಒಂಜಿ 2-3 ಉದಾಹರಣೆಯನ್ನು ಕೊರ್ಪೆ ದಿವಾಕರ್ ದಾಸ್ ಅಂದು ನಮ್ಮೊಟ್ಟಿಗೆ ವೇದಿಕೆಡು ಕುಲ್ಲುದೇರು ಆರೆಗೆ ಆರು ಭಾರಿ ಬಂಗಾಡಿ ತಿನ್ನಾರು ಒಂಜಿ ಕಾಲಡು 1 ರೂಪಾಯಿ ದುಡ್ಡು 5 ರೂಪಾಯಿ ದುಡ್ಡುಗಳ ಕಷ್ಟಪಡೇನಾರು ಆರು ಶ್ರಮ ಬಕ್ಕ ಕೆಲಸದ ಮಿತ್ತದ ಪ್ರೀತಿ ಆ ಹೋರಾಟ ಮನೋಭಾವ ಇರ್ದು ಇನಿ 1,000 ಕೋಟಿದ ಯಜಮಾನಿ ಅದು ಉಂತದೇರು ಅಂಚನೆ ನಮ್ಮ ಪೂರ ಜವಣಿಯರ್ಲ ಆರ್ನ ಲೆಕ್ಕನೆ ಶ್ರಮ ಮಲ್ತಂದು ಆತ ಎತ್ತರಡು ಉಂತನ ಅವಕಾಶ ನಮಕ್ಲ ಉಂಡು ಐಡ್ದ ಬಕ್ಕೋರಿ ಎನ್ನ ಆತ್ಮೀಯ ಮಿತ್ರರು ಆರ್ನ ಬಗ್ಗೆ ಕೆಲವು ಗೊಟ್ಟು ಸಂಗತಿನ ಪನಿಯರ ಗೊತ್ತಿಜ್ಜಿ ತಿಮ್ಮಪ್ಪೇರು ದಯಪಂಡ ನಿಕ್ಲು ಪೂರ ತೂತಾರೆ ಯಾನೊಂಜಿ ಕೆದಿಮಾರ್ಡ್ ಕಲ್ಲದ ಕೋರೆ ಮಲ್ದ ದೀಪಣಾಗೆ ನೋಡಿ ಕೆಲಸ ಮಲ್ತೊಂದಿತ್ತೀರಿ ಆಂಡ ವಿದ್ಯಾಭ್ಯಾಸ ಆ ಸರಸ್ವತಿ ಯಾರನ್ನ ಕೈನ ಬರ್ತದ ಯಾನ ಇನ್ನು ಯಾರನ್ನ ಎದುರಡು ತಿರ್ತುಡು ಉಂಟು ನಂಚಿನ ಎತ್ತರಾಗೆ ಏರ್ದು ಉಂಟದೇರು ತಿಮ್ಮಪ್ಪ ನಾಯ್ಕೇರು ಅಂಕಲ ರವಿ ವಾಲ್ಟರ್ ಡಿಸೋಜೇರು ಉಳ್ಳೇರು ಯಾನ್ ಏಪಲ ಸಭಾ ಕಾರ್ಯಕ್ರಮ ರವಿ ವಾಲ್ಟರ್ ಇತ್ತಂದ ಆರ್ನ ಬಗ್ಗೆ ಪಾತೆರ ಅಂದೆ ಆ ಸ್ಟೇಜ್ ಇದು ಜಪ್ಪ ದಯಂದಕೇಂಡ
ಒಂಜಿ ಕೊಡುಗೈ ದಾನಿ ಆದು ಒಂಜಿ ಆರೊಂಜಿ ಧರ್ಮಡ್ ಪುಟ್ಟದು ಇತ್ತಂಡಲ್ಲ ಬಕ್ಕೊಂಜಿ ಧರ್ಮ ಗೌರವ ಕೋರದು ಇಂಗ್ಲ ಶಾರದಾಂಬ ಭಜನಾ ಮಂದಿರ ಅದ ಮಲ್ಲ ಜವಾಬ್ದಾರಿ ಮಲ್ಲ ಒಂಜಿ ಕೊಡುಗೈ ದಾನಿ ಆದು ಇಂಗ್ಲೆಗ್ ಭಜನಾ ಮಂದಿರನ ವ್ಯವಸ್ಥೆ ಮಲ್ಲ ಕೈ ಜೋಡಿಸಾಯನಾರು ರವಿ ವಾಲ್ಟರ್ ಡಿಸೋಜೇರ್ ಐ ದಾಯನ ಪಣವನುಲ್ಲೆ ಅಂದಕೇಂಡ ಅದು ಕ್ರಿಶ್ಚಿಯನ್ ಆಂಡಲ್ಲ ಎಂಕಲ್ನಲ್ಪ ಶಾರದೋತ್ಸವದ ವರ್ಮದಿನ ಇಂಕಲ್ನಲ್ಪನೆ ಉಪ್ಪು ಒಣಸ್ ಮಲ್ಪಣೆ ಇಂಕಲ ಸಬೇಟೆ ಕುಲ್ಲುನು ಇಂಕಲ ಸಬೇಟೆ ಸಲಹೆಲಿನ ಕೊರ್ಪುಣು ಐಕ್ ಬಡನ್ ದುಡ್ಡದ ವ್ಯವಸ್ಥೆನ ಮಲ್ಪುಣು ಈ ರೀತಿದ ಒಂಜಿ ಮಲ್ಲ ಹೃದಯ ಶ್ರೀಮಂತಿಗೆ ಮೇರೆ ಏನಾರು ರವಿ ವಾಲ್ಟರ್ ಡಿಸೋಜೇರ್ ಅಂಚೆ ಎಡ್ಡೆ ವ್ಯಕ್ತಿಲೇನು ಫ್ರೆಂಡ್ಸ್ ಕ್ಲಬ್ದ ವೇದಿಕೆ ಕುಲ್ಲಾದು ಈ ಕಾರ್ಯಕ್ರಮನ ಮಲ್ತಾರೆ ಅಂಚೆ ಅದು ಫ್ರೆಂಡ್ಸ್ ಕ್ಲಬ್ದ ಪ್ರತಿ ಒಂಜಿ ಸದಸ್ಯರಿಗೆಲ್ಲ ಏನು ಧನ್ಯವಾದ ಕೊರೋನಲ್ಲ ಯೋಗ್ಯ ವ್ಯಕ್ತಿಲೇನು ತರಪಡಾದು ಯೋಗ್ಯ ಸಭಾ ಕಾರ್ಯಕ್ರಮನ ಮಲ್ತೊಂದುಲ್ಲ ನನಗೆ ಅಧ್ಯಕ್ಷ ಪದಾಧಿಕಾರಿ ಒಂಜಿ ಅಭಿನಂದನೆ ಕೊರೋನುಲ್ಲೆ ಅಪಗ ಒರಿನಾಕಲ್ನ ಪುದಾರನ್ನು ದಾಯ ಪಂತಜಿ ಎಂದಿಕೊಂಡು ಎಡ್ಡೆನ್ನಾಕಲಿ ಉಳ್ಳೇರು ಮಿಲಿಟರಿ ಡಿತಿನಾರು ಉಳ್ಳೇರು ಬೇರೆ ಮಾಸ್ಟರ್ ನ ಬಗ್ಗೆ ಒಂಜಿ ಪತ್ರಿಕೆ ಓದಿಯೇ ಸಂಜೀವ ಮಾಸ್ಟರ್ನ ಬಗ್ಗೆ ಯಾರು ಭಾರಿ ಒಂಜಿ ಸಾಧನೆ ಮಲ್ತದೆ ದಯಮಾಡ ನಮ್ಮ ಆರ್ನ ಸಾಧನೆ ತೂನಾಗನೇ ಗೊತ್ತಾಗ್ಬಿಡ ತರಕಾರಿ ಸಮೇತ ಇಲ್ಲದ ನಮ್ಮ ಶಾಲೆದ ಗ್ರೌಂಡ್ ಪೂರ ಮಲ್ತದೆ ಎಡ್ಡೆ ಸಾಧನೆ ಮಲ್ತೇನೆ ಸುಮಾರು ವ್ಯಕ್ತಿಲೇನು ಕುಲ್ಲಾದು ಒಂಜಿ ಎಡ್ಡೆ ಕಾರ್ಯಕ್ರಮ ಮಲ್ತೊಂದುಲ್ಲಾರೆ ಈ ದುಂಬು ನಡಪಿನಂಚಿನ ಈ ಕಾರ್ಯಕ್ರಮ ಪೊಲ್ಲು ನಡಪಾಡು ಐಕ ದಾಯ್ತ ಅಂದಲ್ಲ ವಿಘ್ನ ಆತಂಕ ತಟ್ಟದಾಂಗ ಬರಲೆಕ್ಕ ನಮ್ಮ ನಮ್ಮಿನಂಚಿನ ದೈವಿಕ ಶಕ್ತಿಲು ಐನು ಪೊಲ್ಲೋಡೆ ನಡಪಾದ ಕೊರೋಣ ದೇವರ ನಟ್ಟೊಂದು ಫ್ರೆಂಡ್ಸ್ ಕಂಬ್ಳದ ಈ ತಂಡದ ಒಟ್ಟಿಗೆ ಎಂಕಲ್ಪುರ ಉಲ್ಲ ದುಂಬುಲಾನಿಕ್ಲೆ ಎಡ್ಡೆಡ್ಡೆ ಬೇಲೆ ಮಲ್ಪನಾಗ ನಿಕ್ಲ ಜೊತೆ ಕೈ ಜೋಡಿಸಬ ಎಂಕಲಿಂದ ಪಂಡೊಂದು ಅವಕಾಶ ಒಂದ್ಸೆ ನಾ ಪಾತ್ಯರನ್ನು ಅಂತ ಹಲೋ ಹಗ್ಗ ಜಗ್ಗಾಟಕ್ಕೆ ಹೆಸರು ಕೊಟ್ಟ ತಂಡಗಳು ತಕ್ಷಣ ತಮ್ಮ ದೇವತುಗಳನ್ನು ಮಾಡಿಕೊಳ್ಳಿ. ಉದ್ಘಾಟನಾ ಕಾರ್ಯಕ್ರಮ ಮುಗಿದ ತಕ್ಷಣ ಹಗ್ಗ ಜಗ್ಗಾಟ ಪ್ರಾರಂಭ. ಒಬ್ಬ ಶ್ರೇಷ್ಠ ಶಿಕ್ಷಕನ ಅತ್ಯಂತ ದೊಡ್ಡ ಆಸೆ ಯಾವುದು ಅಂತ ಹೇಳಿದರೆ ತನ್ನ ಶಿಷ್ಯ ತನಗಿಂತ ಎತ್ತರಕ್ಕೆ ಬೆಳಿಬೇಕು ಅನ್ನೋದು. ಬಹುಶಃ ಫ್ರೆಂಡ್ಸ್ ಕ್ಲಬ್ಬಿನ ಅನೇಕ ಸದಸ್ಯರು ಇವತ್ತು ಸದಸ್ಯರಿಗೆ ಗುರುವಾಗಿದ್ದವರು ಶ್ರೀಯುತ ಯೂಸುಫ್ ಮಾಸ್ಟರ್ ಅವರು ಈ ಸಂಸ್ಥೆಯ ಬೆಳವಣಿಗೆಯನ್ನು, ಈ ಸಂಸ್ಥೆಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಸದಾ ಪ್ರೋತ್ಸಾಹಿಸುತ್ತಾ ಬೆನ್ನು ತಟ್ಟುತ್ತಾ ಬೆಳೆದವರು. ಯಾವುದೇ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುವಾಗಿ ನಿಂತವರು. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ವಂದನೆಗಳು. ಯಾವುದನ್ನು ಹೇಳಬೇಕು, ಹೇಗೆ ಹೇಳಬೇಕು ಎಂಬುದರ ಅರ್ಥ ಸಿಗ್ತಾ ಇಲ್ಲ. ಕಾರಣ ಮಿತ್ತೂರು ಶಾಲೆ ಹಿಂಬದಿ ಮೈರಾವಣ ಪಾದೆ ಅಂತ ಹೇಳ್ತಾ ನಾವು ಕರೀತಾ ಇದ್ದೆವು. ಒಂದು ಕಗ್ಗಲಿನ ಕೋಟೆ, ಕಗ್ಗಲಿನಿಂದ ತುಂಬಿದಂಥ ಜಾಗದಲ್ಲಿ ಇವತ್ತು ಅತಿ ಮನೋಹರವಾದ ಕಟ್ಟಡಗಳಿಂದ ಕೂಡಿದಂಥ ಒಂದು ಶಾಲೆ, ಒಂದು ರಂಗಮಂದಿರ, ಜಗಜಗಿಸುವ ಬೆಳಕಿನಲ್ಲಿ ಪಂದ್ಯಾವಳಿಗಳು ನಡೆಯುತ್ತಿರುವಂಥ ಈ ಒಂದು ಮನೋಹರವಾದಂಥ ಒಂದು ಸಂದರ್ಭವನ್ನು ಕಾಣುವಾಗ ಮನಸ್ಸು ತುಂಬಿ ತುಳುಕುತ್ತಾ ಇದೆ. ಕಾಣುವಾಗ ಲೈಟು ಜಗಜಗಿಸುತ್ತಿರುವಂಥ ಲೈಟು, ಕಬಡ್ಡಿ ಪಂದ್ಯಾಟದ ಅಂಕಣಗಳನ್ನು ಕಾಣುವಾಗ ನಮಗೊಂಥರ ಮಾಡ್ತಾರೆ ಎಂಬ ಮನೋಭಾವನೆ ಬೆಳೀತದೆ. ಹಿಂದಿನ ಶ್ರಮ ಅದನ್ನು ಒಗ್ಗೂಡಿಸಬೇಕಾದರೆ ಅದಕ್ಕೆ ಪಡುವಂಥ ಶ್ರಮ ಎಷ್ಟು, ತ್ಯಾಗ ಎಷ್ಟು, ಕಷ್ಟ ಎಷ್ಟುಂಟು, ಅದರ ಸಹನೆ ಎಷ್ಟುಂಟು, ಅದು ಮಾಡಿದವನಿಗೆ ಮತ್ತು ಅನುಭವಿಸಿದವರಿಗೆ ಮಾತ್ರ ಅರ್ಥವಾದೀತು. ಹೇಗಿದ್ದರೂ ಕೂಡ ನಮ್ಮ ಮಿತ್ತೂರು ಇಡಿಕೆದು ಗ್ರಾಮ ಒಂದು ಮಾದರಿ ಅಂತಲೇ ಹೇಳ್ಬೋದು. 23 ವರ್ಷದಿಂದ ಒಂದು ಕ್ಲಬ್ಬನ್ನು ನಡೆಸಿಕೊಂಡು ಬರಬೇಕಾದರೆ ಎಷ್ಟು ಸಹನೆ ಬೇಕು. 23 ವರ್ಷದಲ್ಲಿ ಅದಕ್ಕೆ ನಾಯಕತ್ವ ಕೊಟ್ಟಂಥ ಆರಂಭದಲ್ಲಿ ಸುಧೀರ್ ಶೆಟ್ಟಿಯವರ ಏನಾಗಿರಬೇಕು, ಆನಂತರ ಯಾರು ಬೇರೆ ಬದಲಾಗ್ತಾ ಬಂತು, ಕೊನೆಗೆ ಆಗುವಾಗ ಸುಧಾಕರ್ ಶೆಟ್ಟಿಯವರಿದ್ದಾರೆ. ಇವರು ಕೂಡ ನನ್ನ ವಿದ್ಯಾರ್ಥಿಯೇ. ಇವರಿಗೂ ನಮಗಿರುವಂಥ ಒಂದು ಅವಿನಾಭಾವ ಒಂದು ಸಂಬಂಧ ಉಂಟು. ಅವರ ತಂದೆಯ ತಂದೆ ಹೀಗೆ
ಕೌಟುಂಬಿಕವಾದ್ದು. ಅವರ ತಂದೆ ನನ್ನ ಫ್ರೆಂಡು, ಅವರ ತಂದೆ ನನ್ನ ತಂದೆಯ ಫ್ರೆಂಡು, ಈಗ ಒಂದು ಸಂಬಂಧ ಉಂಟು. ಈಗ ಹೇಗೂ ನನ್ನ ವಿದ್ಯಾರ್ಥಿಯಾಗಿದ್ದರು. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸಂಸ್ಥೆಯನ್ನು ಬೆಳೆಸಿ ತನ್ನ ಸದಸ್ಯರೊಂದಿಗೆ ಸಹಬಾಳ್ವೆಯಲ್ಲಿ ಇಡೀ ಗ್ರಾಮದ ಜನತೆಯೊಡನೆ ಒಂದು ಸ್ನೇಹ ಸೌಹಾರ್ದದಲ್ಲಿ ಬೆಳೆದುಕೊಂಡು ಬಂದು ಇದನ್ನು ಕಟ್ಟಿ ಬೆಳೆಸಬೇಕಾದ್ರೆ ಶ್ರಮ ಅಷ್ಟೇ ಇರಬಹುದು. ಅದನ್ನು ನಾವು ಶ್ಲಾಘಿಸಬೇಕಾದ್ದು ಅವರ ಸಹನೆಯನ್ನು ಮತ್ತು ಅವರ ಆ ನಾಯಕತ್ವದ ಚಿಂತನೆಯನ್ನು, ಅವರ ದುಡಿಮೆಯನ್ನು, ನಿಸ್ವಾರ್ಥ ಸೇವೆಯನ್ನು, ಎಲ್ಲರೊಡನೆ ಸಹಬಾಳ್ವೆಯಿಂದ ಸಹಮತದ ಎಲ್ಲರ ಜನತೆಯೊಂದಿಗೆ ಎಲ್ಲ ವಿಧದ ಜನರೊಟ್ಟಿಗೆ ಅವರು ಸ್ನೇಹಪರವಾಗಿ ಮಾತಾಡ್ತಾ ಮನವೊಲಿಸಿಕೊಂಡು ಮುನ್ನಡೆದಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ, ಸಿರಿ ಸಂಪತ್ತು ಮತ್ತು ಶ್ರೇಯಸ್ಸನ್ನು ಒದಗಿಸಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ನಮಗೊಂದು ಮತ್ತೊಂದು ಹೆಗ್ಗಳಿಕೆ, ನಮ್ಮ ಗ್ರಾಮದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ತಿಮ್ಮಪ್ಪ ನಾಯಕರು ಇದ್ದಾರೆ. ನಿಜವಾಗಿ ನಮಗೊಂದು ಹೆಮ್ಮೆ ಅದು. ನಮ್ಮ ಗ್ರಾಮದವರೇ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಅಧಿಕಾರದಲ್ಲಿ ಈಗ ಕುಮಟದಲ್ಲಿದ್ದಾರೆ. ನಮಗೊಂಥರ ಮಿತ್ತೂರಿನವರಿಗೊಂದು ಹೆಮ್ಮೆ, ನಾವು ನಿಜವಾಗಿ ಸಂತೋಷ ಪಡಬೇಕಾದ್ದೆ. ಅದೇ ರೀತಿಯಲ್ಲಿ ದೇವಸ್ಥಾನದ ಇದರಲ್ಲಿ ಆಗಲಿ ಅಥವಾ ಮಿಲ್ಟ್ರಿಯಲ್ಲಿ ಆಗಲಿ ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರ, ಶಾಲೆಯ ಸಹ ಶಿಕ್ಷಕರಾಗಲಿ ಎಲ್ಲರೂ ಕೂಡ ಅವರವರವರದೇ ಆದಂಥ ಒಂದು ಸ್ಥಾನಮಾನದಲ್ಲಿದ್ದಾರೆ. ನಿಜವಾಗಿ ಇದೊಂದು ಮಾದರಿ. ನಾವು ಹೆಮ್ಮೆ ಪಡಬೇಕಾದ್ದು, ಹೆಮ್ಮೆ ಪಡ್ತಾ ಇದ್ದೇವೆ. ಫ್ರೆಂಡ್ಸ್ ಕ್ಲಬ್ಬು ಕೇವಲ ಆಟೋಟಗಳನ್ನು ಮಾತ್ರ ಮಾಡ್ತಾ ಇಲ್ಲ. ಅದರಲ್ಲಿ ನಾನು ಕೇಳಿದ ಹಾಗೆ ಅದರಲ್ಲೊಂದು ನವೋದಯ ಎಂದು ಏನೋ ಒಂದು ಸ್ಕೀಮ್ ಇದೆ, ಅವರದೊಂದು ಗುಂಪಿದೆ. ಅದರಲ್ಲೊಂದು 11 ಮಂದಿ ಸದಸ್ಯರಿದ್ದಾರೆ. ಒಬ್ಬೊಬ್ಬರ ಹತ್ರ 60,000 ರೂಪಾಯಿ ಇದೆ ಅಂತೆ. ನಿಜವಾಗಿ 2 ರೂಪಾಯಿ ಅಥವಾ ಒಂದು 1000 ರೂಪಾಯಿ ನಮ್ಮ ಡೆಪಾಸಿಟ್ ಇರುವುದು ಅಂತ ಹೇಳಿದರೆ ಕಷ್ಟ. ಅಂಥದ್ರಲ್ಲಿ ಆ ಮೆಂಬರ್ಗಳಲ್ಲಿ ಆ ಒಂದು 60,000ದವರೆಗೆ ಕೆಪಾಸಿಟಿ ಇದೆ, ಅವರು ಮಾಡಿಟ್ಟುಕೊಂಡಿದ್ದಾರೆ, ಹೂಡಿಟ್ಟಿದ್ದಾರೆ ಅಂತ ಹೇಳಿದರೆ ಅವರ ಆ ಒಂದು ಛಲ ಅಥವಾ ಒಗ್ಗೂಡಿಕೆ ಅಥವಾ ಅವರ ಏಮ್ ಏನಾಗಿರ್ಬೋದು, ಅದು ಮುಂದಕ್ಕೆ ಏನಾಗಬಹುದು. ನಿಜವಾಗಿ ಕೇವಲ ಆಟೋಟಗಳಲ್ಲಿ ಮಾಡಿಕೊಂಡು ವಿಜೃಂಭಣೆ ಮಾಡೋದಲ್ಲ, ಅವರು ಆ ಒಂದು ಆ ಸಮುದಾಯದಲ್ಲಿ ಆ ಸದಸ್ಯರಲ್ಲಿ ಧನ ಸಂಗ್ರಹವನ್ನು ಮಾಡಿಟ್ಟುಕೊಂಡು ತಮ್ಮ ಆಪತ್ಕಾಲಕ್ಕೋ ಅಥವಾ ಸಹಾಯಕಕ್ಕೆ ಕೊಡುವಂಥ ಒಂದು ರೀತಿಯಲ್ಲಿ ಅವರು ಬೆಳೆದುಕೊಂಡು ಬಂದಿದ್ದಾರೆ. ನಿಜವಾಗಿ ಶ್ಲಾಘನೆ ಮಾಡಬೇಕಾದ್ದು. ನಾವು ಕಿಟ್ ಸಂದರ್ಭದಲ್ಲಿ ಕಿಟ್ ಕೊಡ್ತಾ ಇದ್ದಾರೆ, ಬ್ಲಡ್ ಬ್ಯಾಂಕ್ ಇದೆ. ಎರಡನೇದಾಗಿ ದೇವಸ್ಥಾನಗಳಿಗೋ ಮತ್ತೊಂದಕ್ಕೋ ಅವರು ದಾನವನ್ನು ಮಾಡ್ತಾ ಇದ್ದಾರೆ. ನಾನು ತಿಳ್ಕೊಂಡ ಮಟ್ಟಿಗೆ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಈ ಶಾಲೆಯಲ್ಲಿ ಶಾರದಾ ಪೂಜೆ ಎಲ್ಲ ಆಗುವಾಗ ಅವರದರಲ್ಲಿ ಭಾಗವಹಿಸುವಿಕೆ, ಎಲ್ಲದರಲ್ಲೂ ಸಕ್ರಿಯವಾಗಿ ಭಾಗವಹಿಸಿಕೊಂಡು ತನ್ನ ಸಹೋದರ ಭಾವನೆಯಿಂದ ಎಲ್ಲ ಮತದವರನ್ನು ಒಗ್ಗೂಡಿಸಿಕೊಂಡು, ಇದರಲ್ಲಿ ಕ್ರೈಸ್ತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಎಲ್ಲರೂ ಸೇರಿಸಿಕೊಂಡು ನಿಜವಾಗಿ ನಾವು ಹೆಮ್ಮೆ ಪಡಬೇಕಾದ್ದು. ಇದು ಉಳಿಯಲಿ, ಬೆಳೆಯಲಿ, ಹಾರೈಸೋಣ, ನಾವು ಪ್ರಾರ್ಥಿಸೋಣ. ಅದೇ ರೀತಿಯಲ್ಲಿ ಇವತ್ತು ಹಗ್ಗ ಜಗ್ಗಾಟ ಅಥವಾ ಈ ಪಂದ್ಯಾಟ, ಇದು ಕಬಡ್ಡಿ ಒಂದು ನಮ್ಮ ಭಾರತದ ಪಂದ್ಯಾಟವೇ ಆಗಿದೆ, ಭಾರತದ ಆಟವೇ. 4,000 ವರ್ಷಗಳ ಇತಿಹಾಸವೇ ಇದಕ್ಕೆ ಇದೆ. ಇದು ನಮ್ಮ ಆಟ, ಭಾರತದವರ ಕಬಡ್ಡಿ. ಇದರಲ್ಲಿ ಈ ಕಬಡ್ಡಿ ಪಂದ್ಯಾಟದಲ್ಲಿ ಕಣ್ಣುಗಳು, ಅದೇ ರೀತಿಯಲ್ಲಿ ದೇಹದಾರ್ಢ್ಯತೆ, ಅದೇ ರೀತಿಯಲ್ಲಿ ಸೂಕ್ಷ್ಮಮತಿ, ಅದೇ ರೀತಿಯಲ್ಲಿ ಶ್ವಾಸವನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಎಲ್ಲವನ್ನೂ ಒಂದೇ ಇದರಲ್ಲಿ ಕೇಂದ್ರೀಕರಿಸಿಟ್ಟುಕೊಂಡು ಆಟ ಆಡುವಂಥ ಈ ಆಟ. ಇದರಲ್ಲಿ ಗೆಲುವು ಸೋಲು ಇರ್ಬೋದು. ನಾವು ಗೆಲುವು ಸೋಲಿನ ಬಗ್ಗೆ ನೋಡೋದಲ್ಲ, ನಾವು ಪಂದ್ಯಾಟದಲ್ಲಿ ಭಾಗವಹಿಸುವುದು, ಅದರಲ್ಲಿ ಭಾಗವಹಿಸಿಕೊಂಡು ನಾವು ಅದರಲ್ಲಿ ಗೆಲ್ಲಬೇಕು ಅಂತ ಛಲದೊಡೋದು ಮಾತ್ರ ಮುಖ್ಯ. ನಾನೇ ಗೆಲ್ಲಬೇಕು ಅಂತ ಹಠಗಟ್ಟಿಕೊಂಡು ಅದರಲ್ಲಿ ಜಗಳ ಆಡೋದ ಮತ್ತೊಂದು ಮಗದೊಂದು ಸಲ್ಲದು. ಎರಡನೇದಾಗಿ ಆ ಥರ ಆಗಲಿಕ್ಕಿಲ್ಲ. ನಮ್ಮ ಮಿತ್ತೂರು, ನಮ್ಮ ಶಾಲಾ ವಠಾರ ಎಲ್ಲ ಆಟದವರಿಗೂ ಕೂಡ ಎಲ್ಲ ಚಟುವಟಿಕೆಗಳು ಆಹ್ವಾನ ನೀಡ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಕ್ಲಬ್ಬಿನವರು. ಅವರಿಗೆ ಯಶಸ್ಸು ಆಗಲಿ, ಮುಂದಕ್ಕೆ ಇದೇ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಿಕೊಂಡು ಹೋಗಲಿ. ಇದರಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ ದೇವರ ಆಯುರಾರೋಗ್ಯ ಸಿರಿ ಸಂಪತ್ತನ್ನು ಕರುಣಿಸಲಿ. ಮುಂದಕ್ಕೆ ಕೂಡ ಸಹೋದರ ಭಾವನೆಯಿಂದ ಸಹಬಾಳ್ವೆಯಿಂದ ನಾವೆಲ್ಲ ಒಟ್ಟುಗೂಡಿಕೊಂಡು ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಳ್ಳುವ. ಎಲ್ಲವೂ ಒಳ್ಳೆಯದಾಗಲಿ, ಶುಭವಾಗಲಿ,
ಕ್ರೀಡಾಪಟುಗಳಿಗೆ ಜಯವಾಗಲಿ ಅಂತ ಹೇಳಿಕೊಂಡು ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ವಂದಿಸ್ತಾ ನನ್ನ ಈ ಎರಡು ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಬ್ಬ ವ್ಯಕ್ತಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕಾದ್ರೆ, ಆ ಶಿಕ್ಷಣದಿಂದ ಅವ ಉನ್ನತ ಹುದ್ದೆಗಳನ್ನು ಪಡಿಬೇಕಾದ್ರೆ ಅವನು ಹುಟ್ಟಿ ಬೆಳೆದ ಊರು ಯಾವಾಗಲೂ ಅವನ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆ ಇಡುಕಿದಿನಿಂದ ಅನೇಕ ಜನರು ಇವತ್ತು ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಅಂಥವರಲ್ಲಿ ಒಬ್ಬರು ಇದೇ ಅಂಕಣದಲ್ಲಿ ಆಟ ಆಡ್ತಾ ಬೆಳೆದವರು ಶ್ರೀಯುತ ತಿಮ್ಮಪ್ಪ ನಾಯ್ಕರು. ಇವತ್ತು ಕುಮಟ ವೃತ್ತ ನಿರೀಕ್ಷಕರಾಗಿ ಕರ್ತವ್ಯದಲ್ಲಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅದರಲ್ಲೂ ನನಗೆ ಸಣ್ಣದಿರುವಂದ ತಿದ್ದಿ ಮಾರ್ಗದರ್ಶನ ನೀಡಿದಂಥ ಎಲ್ಲ ಮಾರ್ಗದರ್ಶಕರೇ, ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಕಳೆದ 23 ವರ್ಷಗಳಿಂದ ಫ್ರೆಂಡ್ಸ್ ಕ್ಲಬ್ಬು ಈ ಊರಿನಲ್ಲಿ ನೆಲೆ ನಿಂತಿದೆ. ಯಾವುದೇ ಊರಲ್ಲಿ ಸಹೋದರತೆ ಸಹಬಾಳ್ವತೆ ಇರಬೇಕಿದ್ರೆ ಅಲ್ಲಿ ಒಂದು ಕ್ರೀಡಾ ಸಂಘ ಇರಬೇಕಂತೆ. ಆ ನಿಟ್ಟಿನಲ್ಲಿ ಫ್ರೆಂಡ್ಸ್ ಕ್ಲಬ್ಬು ಅದನ್ನು ಸಾಧಿಸಿ ತೋರಿಸಿದೆ. ಯಾಕೆಂದರೆ ಇಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ಬಂದಿದೆ. ಯಾಕೆ ಈ ವೇದಿಕೆ ಕೂಡ ಸಾಕ್ಷಿ. ಇಲ್ಲಿ ಯಾರು ಮೇಲು ಯಾರು ಕೀಲು ಅಥವಾ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಅದರಂತೆ ಫ್ರೆಂಡ್ಸ್ ಕ್ಲಬ್ಬು ಕಳೆದ 23 ವರ್ಷಗಳಿಂದ ಎಲ್ಲ ರಂಗಗಳಲ್ಲಿ ತನ್ನ ಛಾಪನ್ನು ಒತ್ತಿದೆ. ಅದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು ಅಥವಾ ಇನ್ನಿತರೆ ಚಟುವಟಿಕೆಗಳಲ್ಲಿ ಕೂಡ ತನ್ನ ಛಾಪನ್ನು ಒತ್ತಿದೆ. ಅದು ಮುಂದೆ ಕೂಡ ಇದೇ ರೀತಿ ಬೆಳಗಲಿ. ಹಾಗೆ ಇನ್ನು ಮುಂದೆ ಕೂಡ 23 ವರ್ಷ ನಡೆದಂಥ ಸಂಘ ಇನ್ನು ಮುಂದೆ ಇದೇ ರೀತಿ ಎಮ್ಮರವಾಗಿ ಬೆಳೆಯಲಿ. ಇಲ್ಲಿನ ಹುಡುಗರು ಕೂಡ ಮುಂದೆ ಇಂಥದೇ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಒಳ್ಳೆಯ ಹೆಸರನ್ನು ಗಳಿಸುವಂಥ ಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳ್ತಾ, ಯಾಕಂದರೆ ಊರಲ್ಲಿ ಮಾತಾಡೋವಾಗ ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ. ಯಾಕಂದರೆ ನಾವು ಇಲ್ಲೇ ಬೆಳೆದು ಇಲ್ಲೇ ಕೆಳಗಿನ ಗ್ರೌಂಡಲ್ಲಿ ಕಬಡ್ಡಿ ಆಡಿ ವಾಲಿಬಾಲ್ ಆಡಿ ಎಲ್ಲೇ ಕಲಿತು ಹೋದವರು. ರಾಜಣ್ಣ ಹೇಳಿದರು ಹೇಳ್ಬಾರ್ದಂತ ಏನಿಲ್ಲ. ಸಾಧನೆ ಮಾಡಿದಾಗ ಅದನ್ನು ಹೇಳಬೇಕು. ಅದರಲ್ಲಿ ಹೇಗೆ ಬಂದೇವೆ ಅನ್ನೋದನ್ನು ನಾವು ತಿರುಗಿ ನೋಡಬೇಕಾಗ್ತದೆ. ಈಗ ಪೋಸ್ಟ್ ಇದ್ದರೂ ಹಿಂದೆ ನಾವು ಯಾವ ಮಟ್ಟದಲ್ಲಿದ್ದೇವೆ ಅನ್ನೋದನ್ನು ಮರೆತರೆ ಅದಕ್ಕೆ ಬೆಲೆ ಇಲ್ಲ. ಹಾಗಾಗಿ ರಾಜಣ್ಣ ಅವ್ರದ್ದು ಹೇಳ್ಬಾರ್ದಂತ ಏನಿಲ್ಲ, ಹೇಳ್ಬೋದು. ಅದಕ್ಕೇನು ಸಮಸ್ಯೆ ಇಲ್ಲ. ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಊರಲ್ಲಿದ್ದಾಗ ಎಲ್ಲರಿಗೂ ಗೊತ್ತಿದ್ದ ನಾನು ಹೇಗಿದ್ದೆ ಎಲ್ಲಿಗೆ ಬಂದೆ ಅನ್ನೋದು ವಿಚಾರ. ಅದಕ್ಕೇನು ನಮಗೇನು ಕಮ್ಮಿ ಆಗೋದಿಲ್ಲ. ಎಲ್ಲರೂ ಈ ರೀತಿಯಾಗಿ ಸಾಧನೆ ಮಾಡಲಿಕ್ಕೆ ಈ ಮಿತ್ತೂರಲ್ಲಿ ಅವಕಾಶ ಇದೆ. ಯಾಕೆಂದರೆ ಮಿತ್ತೂರು ಅಂದರೆ ಮಿತ್ತೂರೇ, ಅದು ಯಾವತ್ತೂ ಕೆಳಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಿತ್ತೂರಲ್ಲಿ ಎಲ್ರಿಗೂ ಎಲ್ಲದಕ್ಕೂ ಅವಕಾಶ ಆಗಲಿ ಅಂತ ಹೇಳ್ತಾ, ಈ ಫ್ರೆಂಡ್ಸ್ ಕ್ಲಬ್ ಮುಂದೆ ಎಮ್ಮರವಾಗಿ ಬೆಳೆಯಲಿ. ಇದರ ಪದಾಧಿಕಾರಿಗಳಿಗೆ ಇನ್ನು ಮುಂದೆ ಕೂಡ ಇಂಥ ಕ್ರೀಡಾ ಕೂಟವನ್ನು ನೆರವೇರಿಸುವಂಥ ಸೌಭಾಗ್ಯವನ್ನು ದೇವರು ಗ್ರಾಮ ದೇವರು ಒದಗಿಸಲಿ ಅಂತ ಹೇಳ್ತಾ, ಇಲ್ಲಿ ಸೇರಿದ ಇನ್ನೊಬ್ಬರು ಎಲ್ಲ ಕ್ರೀಡಾಭಿಮಾನಿಗಳಿಗೆ ವಂದಿಸ್ತಾ, ಎಲ್ಲರಿಗೆ ಇನ್ನೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಪಾರವಾದ ಶಕ್ತಿಯನ್ನು, ಅಪಾರವಾದ ತಾಳ್ಮೆಯನ್ನು ಕಲಿಸುವಂಥ ಕ್ರೀಡೆ ಅದು ಕಬಡ್ಡಿ. ಬಹುಶಃ ಸಣ್ಣ ಮಕ್ಕಳಿಗೆ ಕಬಡ್ಡಿ ವಿಶೇಷ ಆಕರ್ಷಣೀಯ ಆಟ. ಕಬಡ್ಡಿ ಆಡ್ತಾ ಆಡ್ತಾ ತನ್ನಲ್ಲಿ ಒಂದು ಪ್ರತಿರೋಧವನ್ನು ಎದುರಿಸುವಂಥ ಶಕ್ತಿಯನ್ನು ಆತ ಬೆಳೆಸಿಕೊಳ್ತಾನೆ. ಬಾಲ್ಯದಲ್ಲಿ ಯಾವುದೇ ಮಕ್ಕಳ ಹತ್ರ ಕೇಳಿದರೆ ಮೊದಲಿಗೆ ಅವರು ಹೇಳೋದು ನಾನು ಸೇನೆಗೆ ಸೇರಬೇಕು ಅಂತ, ಅದು ತಪ್ಪಿದರೆ ನಾನು ಡ್ರೈವರ್ ಆಗಬೇಕು ಅಂತ. ಆದರೆ ಬೆಳೀತಾ ಬೆಳೀತಾ ಬುದ್ಧಿಶಕ್ತಿ ಬೆಳೀತಾ ಸೇನೆಗೆ ಸೇರುವುದಕ್ಕೆ ಸ್ವಲ್ಪ ಹಿಂಜರಿಲಿಕ್ಕೆ ಪ್ರಾರಂಭ ಆಗ್ತದೆ, ಏನಾದರೂ ಯುದ್ಧ ಆದರೆ ಗಲಾಟೆ ಆದರೆ ಅಂತೇಳಿ. ಆದರೆ ನಮ್ಮ ಜೊತೆ ಇರುವ ಒಬ್ಬರು ಶ್ರೀಯುತ ಶಿವಪ್ರಕಾಶ್ KV ಅವರು ಸೇನೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಇವತ್ತು ಮಿತ್ತೂರಿನಲ್ಲಿ ವಾಸವಾಗಿದ್ದಾರೆ. ಅವರು ಇವತ್ತು ನಮ್ಮ ಗೌರವಾನ್ವಿತ ಅತಿಥಿಗಳಲ್ಲಿ ಒಬ್ಬರು. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ.
ಜೈನ್. ನಾನು ಜಾಸ್ತಿ ಮಾತಾಡೋದಿಲ್ಲ. ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ, ನಾವು ಜನನಿ ಜನ್ಮಭೂಮಿ ಅಂತ ಹೇಳ್ತೇವೆ. ನನ್ನ ಸರ್ವೀಸಲ್ಲಿ ನಾನು ಒಂದು ಸಣ್ಣ ಘಟನೆಯನ್ನು ಈ ಮಿತ್ತೂರಿನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಗ್ಲೇಸರಲ್ಲಿ ಇರ್ತೇವೆ. ಗ್ಲೇಸರಲ್ಲಿ ಕುಕ್ಕರಲ್ಲಿ ಅನ್ನ ಬೇಯಿಸ್ತಾರೆ. ಆ ಕುಕ್ಕರಲ್ಲಿ ಅನ್ನ ಬೇಯಿಸಿ ಅದು 1 ನಿಮಿಷದಲ್ಲಿ ಅದು ಮತ್ತೆ ಕೋಲ್ಡ್ ಆಗ್ತದೆ. ಆ ಒಂದೇ ಕುಕ್ಕರಲ್ಲಿ ನಾವು ಯಾವುದೇ ಜಾತಿ ಧರ್ಮ ಭಾಷೆ ಅಂತ ಯಾವುದನ್ನಿಲ್ಲ, ಆ ಒಂದೇ ಕುಕ್ಕರಲ್ಲಿ ಸ್ಪೂನ್ ಹಾಕಿ ತಿಂತೇವೆ. ಅದೇ ರೀತಿ ಬೆಳೆದಂಥ ಸಂಸ್ಥೆ ನಮ್ಮ ಈ ಮಿತ್ತೂರಿನ ಫ್ರೆಂಡ್ಸ್ ಅಂತ ಹೇಳಿ ನಾನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಮತ್ತು ವೇದಿಕೆಯಲ್ಲಿ ಒಂದು ಗಣ್ಯರಿದ್ದಾರೆ, ಅವರ ಹೆಸರನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆ ಗಣ್ಯರ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಬರುವ ರಾಜ್ಯೋತ್ಸವ ಪ್ರಶಸ್ತಿ ಎಂದು ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಈ ಸಂಸ್ಥೆಗೆ ದೊರೀಬೇಕು. ನೀವೆಲ್ಲರೂ ಇದಕ್ಕೆ ಕಾರಣಭೂತರಾಗಬೇಕು ಅಂತೇಳಿ ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಮತ್ತು ನಾನು ಯಾವುದೇ ಒಂದು ಸಂಸ್ಥೆ ನಡಿಬೇಕಾದ್ರೆ ಆ ಸಂಸ್ಥೆಯ ಅಧ್ಯಕ್ಷರು ಅದಕ್ಕೆ ಬಲ. ಯಾಕೆ ಅರ್ಜುನನಿಗೆ ಶ್ರೀಕೃಷ್ಣ ಇದ್ದಾನೆ, ಅದೇ ರೀತಿ ಈ ಸಂಸ್ಥೆಗೂ ಒಬ್ಬ ಶ್ರೀಕೃಷ್ಣ ಇರ್ತಾನೆ. ನನಗೆ ಇಲ್ಲಿಂದ ನನ್ನ ಭಾಳ ಒಂದು ಹೆಮ್ಮೆ ಒಂದು ಇದಿತ್ತು. ನಾನು ಸರ್ವಿಸ್ ಮುಗಿಸಿ ಬಂದ ನಂತರ ನಮ್ಮ ಊರಿಂದ ಒಂದು 2-3 ಜನರನ್ನಾದರೂ ಸೇನೆಗೆ ಸೇರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನಾನು ಇಲ್ಲಿ 2-3 ಜನರಿಗೆ ಇಲ್ಲಿ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೆ, ಆದರೆ ನಾನೇ ಅವರನ್ನು ಕರ್ಕೊಂಡು ಹೋದರೆ ಆದರೆ ಆಗಲಿಲ್ಲ. ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ 15ಕ್ಕೆ ನಮ್ಮ ಅಗ್ನಿವೀರಿಗೆ ಸೆಲೆಕ್ಷನ್ ಆಗ್ತಾಯಿದೆ. ಅಪ್ಲೋಡ್ ಮಾಡಿ ಟ್ರೈ ಮಾಡಿ, ನಿಮಗೇನು ನನ್ನ ಬಗ್ಗೆ ನನ್ನಿಂದ ಸಾಧ್ಯ ಇದೆ ಅದಕ್ಕೆ ಫ್ರೆಂಡ್ ಸರ್ಕಲ್ ಅವರು ಕೂಡ ಸ್ವಲ್ಪ ಸಹಾಯ ಮಾಡಿದರೆ ಒಳ್ಳೆಯದಿತ್ತು ಅಂತ ಹೇಳಿ ನಾನು ಅವರ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಬಂದು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಸಂಸ್ಥೆಯೊಂದು ಮುನ್ನಡೆಯಬೇಕಾದರೆ ಅದರ ಮುಖ್ಯ ಜವಾಬ್ದಾರಿಯನ್ನು ಹೊತ್ತವರು ಸಕ್ರಿಯವಾಗಿ ಅದು ತನ್ನದು ಅಂತ ದುಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಮಿತ್ತೂರು ಶಾಲೆಯ ಈ ವಠಾರ ನೋಡಿದರೆ ನಮಗೆಲ್ಲರಿಗೂ ಗೊತ್ತಾಗ್ತದೆ. ಇಲ್ಲಿ ನಡೆದಂಥ ಅನೇಕ ದಾನಿಗಳ ಸಹಕಾರ್ಯದಲ್ಲಿ ನಡೆದ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು, ಒಂದು ಖಾಸಗಿ ಶಾಲೆಯಲ್ಲಿ ಇರಬಹುದಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಸರ್ಕಾರಿ ಶಾಲೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಾ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಪಡೆದ ಶ್ರೀಯುತ ಸಂಜೀವ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯಲ್ಲಿರುವ ಗೌರವಾನ್ವಿತ ಎಲ್ಲ ಅತಿಥಿ ಗಣ್ಯರಿ, ಅದೇ ರೀತಿ ನಮ್ಮ ಫ್ರೆಂಡ್ಸ್ ಕ್ಲಬ್ನ ಎಲ್ಲ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಸರ್ವ ಸದಸ್ಯರಿ, ಇವತ್ತು ಮಿತ್ತೂರು ಶಾಲೆಯ ವಠಾರದಲ್ಲಿ ಅತ್ಯದ್ಭುತವಾಗಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ನಡೀತಾ ಇದೆ. ಇದೆಲ್ಲವೂ ಕೂಡ ನಮಗೆ ಹೆಮ್ಮೆಯ ವಿಷಯ. ಬಹುಶಃ ಸುಮಾರು 23 ವರ್ಷಗಳಿಂದ ವಿವಿಧ ರೀತಿಯ ದಾನ ಧರ್ಮಗಳನ್ನು ಮಾಡ್ತಾ, ಆಸಕ್ತರಿಗೆ ಸಹಾಯವನ್ನು ಮಾಡ್ತಾ ಉತ್ತಮ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಈಗಾಗಲೇ ಎಲ್ಲರೂ ಇದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತೇಳಿ ಆಶಿಸ್ತಾ ನಮ್ಮ ಶಾಲೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದೀಗ ಮಾನ್ಯ ಗೊತ್ತು ಶ್ರೀ ರಾಜಾರಾಮ್ ಶೆಟ್ಟಿ ಇವರು ಈಗಾಗಲೇ ಹೇಳಿದ್ದಾರೆ, ನಾನು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ ಅಂತೇಳಿ. ಈಗಾಗಲೇ ನಮ್ಮ ಮಾನ್ಯ ಪಂಚಾಯತ್ ಅಧ್ಯಕ್ಷರ ಒಂದು ಮುತುವರ್ಜಿಯಂತೆ ಈ ವರ್ಷ ನಾವು ಸುಮಾರು ಒಂದು 100 ವ್ಯಕ್ತಿಗಳನ್ನು ಗುಂಪು ಮಾಡಿ, ಅಂದರೆ ಹಿರಿಯ ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ನಮ್ಮ ಶಾಲೆಯಲ್ಲಿ, ಅಂದರೆ ಈಗಾಗಲೇ ಬಸ್ಸಿನ ವ್ಯವಸ್ಥೆ ಇದೆ ಮತ್ತು ಶಿಕ್ಷಕರನ್ನು 2-3 ಶಿಕ್ಷಕರನ್ನು ಈ ಶಾಲೆಯಲ್ಲಿ ನೇಮಕ ಮಾಡಿಕೊಂಡಿದ್ದೇವೆ. ಅವರ ಒಂದು ಸಂಬಳ ಮತ್ತು ನಮ್ಮ ಬಸ್ಸಿಗೆ ಸುಮಾರು 25,000 ತಿಂಗಳಿಗೆ ಖರ್ಚಾಗ್ತಾ ಇದೆ. ಅದನ್ನು ತಮ್ಮೆಲ್ಲರ ದಾನಿಗಳ ಸಹಾಯದಿಂದ ಭರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮುಂದಡಿ ಇಡ್ತಾ ಇದ್ದೇವೆ ಎಲ್ಲರೂ ಕೂಡ. ಅದಕ್ಕೆ ಇಲ್ಲಿರುವಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಕೈ ಜೋಡಿಸಬೇಕು. ಈಗಾಗಲೇ ಈ ಶಾಲೆಯ ಗುರುವರಿಯರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ
ಅವರನ್ನು ಕೂಡ ನಾವು ಸಹಕಾರವನ್ನು ತೆಗೊಳ್ಳಿಕ್ಕಿದ್ದೇವೆ. ಅದೇ ರೀತಿ STMC ಅಧ್ಯಕ್ಷರಾದಂತಹ ಶ್ರೀ ಆದಮ್ MMS ಮಿತ್ತೂರು, ಇವರು ಸುಮಾರು 15 ವರ್ಷಗಳಿಂದ ಈ ಶಾಲೆಯ STMC ಅಧ್ಯಕ್ಷರಾಗಿ ದುಡಿತಾ ಇದ್ದಾರೆ. ಶಾಲೆಯ ಅಭಿವೃದ್ಧಿಯಲ್ಲಿ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ಈ ವರ್ಷ ನಮಗೆ ಒಂದು ಕೊಯ್ಲು ಅಂತ ಹೇಳ್ಬೋದು. ಈ ವರ್ಷ ಸ್ಮಾರ್ಟ್ ಕ್ಲಾಸ್ಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ವೇದಿಕೆಯಲ್ಲಿ ಒಬ್ಬರು ಗಣ್ಯರಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಶ್ರೀತ ತಿಮ್ಮಪ್ಪ ನಾಯ್ಕ್, ಅವರೊಂದಿಗೆ ಸುಮಾರು 10 ಮಂದಿ ಸಹಕರಿಸ್ತಾ ಇದ್ದಾರೆ. ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಈ ಸಲ ಆಗ್ತಾ ಇದೆ. ಅದೇ ರೀತಿ ಒಂದು ಕಂಪ್ಯೂಟರ್ ಕೊಠಡಿ ಆಗ್ತಾ ಇದೆ ಈ ಕಡೆ, ಅದಕ್ಕೆ ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಒಂದು MLA ರವರ ಒಂದು ಕೊಠಡಿ ಆಗ್ತಾ ಇದೆ. ಅದೇ ರೀತಿ ಸುಮಾರು 20 ಲಕ್ಷ ವೆಚ್ಚದ ಕೆಳಗಡೆಗೆ ಕುಟೀರ ಮತ್ತು ಪಾರ್ಕ್ನ ವ್ಯವಸ್ಥೆ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ ನಮ್ಮ ಈ ಭಾಗದ ಎಲ್ಲ ದೇವದೇವರುಗಳು, ಅದೇ ರೀತಿ ಭಗವಂತನ ಕೃಪೆ, ಅದೇ ರೀತಿ ಸರ್ವ ಸದಸ್ಯರ ಕೃಪೆ ಅಂತೇಳಿ ಹೇಳ್ಬೋದು. ಅದರೊಂದಿಗೆ ನಾವು ಶ್ರೀ ದಿವಾಕರ್ ದಾಸ್ ನೇರ್ಲಾಜೆ ಇವರನ್ನು ಕೂಡ ಹಲವು ಬಾರಿ ಸಂಪರ್ಕಿಸಿದ್ದೇವೆ. ಅವರ ಪಾದಸ್ಪರ್ಶದಿಂದ ಇವತ್ತು ನಮ್ಮ ಈ ವೇದಿಕೆ ನಾವೆಲ್ಲರೂ ಗಣ್ಯರಾಗಿದ್ದೇವೆ ಮತ್ತು ಧನ್ಯರಾಗಿದ್ದೇವೆ. ಯಾಕೆ ಅಂತ ಹೇಳಿದರೆ ಅವರು ಕೂಡ ಮುಂದಕ್ಕೆ ನಮಗೆ ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಅವರು ಹೇಳಿದ್ದಾರೆ, ಹಲವು ಸಾರಿ ಅವರಿಗೆ ಮಾತಾಡುವಾಗ ಅವರು ಹೇಳಿದ್ದಾರೆ, ನಾನು ಖಂಡಿತ ನಿಮ್ಮ ಶಾಲೆಗೆ ಬರ್ತೇನೆ, ಸಹಕಾರ ನೀಡ್ತೇನೆ ಅನ್ನುವಂತಹ ಒಂದು ಭರವಸೆಯನ್ನೇ ಹಲವು ಸಾರಿ ನೀಡಿದ್ದಾರೆ. ಅವರು ಕೂಡ ಪಾದಸ್ಪರ್ಶ ಆಗಿದೆ. ಆದ್ದರಿಂದ ನಮಗೆ ಇದೆಲ್ಲವೂ ದೇವರು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಜಾರಾಮ್ ಶೆಟ್ಟಿ ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಬಹುಶಃ ಇವರೆಲ್ಲರೂ ಒಗ್ಗೂಡಿದಾಗ ಇವತ್ತು ನಮ್ಮ ಶಾಲೆಯಲ್ಲಿ ಈಗಾಗಲೇ LKG UKG ಪ್ರಾರಂಭಿಸಿದ್ದೇವೆ. ಬರುವ ವರ್ಷದಿಂದ ಅದು ಸರಿಯಾಗಿ ನಡೀಲಿಕ್ಕಿದೆ. ಅದೇ ರೀತಿ ಅದಕ್ಕೆ ತಾವೆಲ್ಲರೂ ಕೂಡ LKG UKGಗೆ ಮಕ್ಕಳನ್ನು ಸೇರಿಸಬೇಕು. ಅದೇ ರೀತಿ 1ರಿಂದ 8ನೇ ತರಗತಿಗೆ ಎಲ್ಲ ಮಕ್ಕಳನ್ನು ನಮ್ಮ ಊರಲ್ಲೇ ಸೇರಿಸಬೇಕು. ಅದೇ ರೀತಿ 6ನೇ ತರಗತಿಯಿಂದ 8ನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮ ಈ ವರ್ಷ ನಡೀಲಿಕ್ಕಿದೆ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ನಮ್ಮ ಊರಿನಲ್ಲೇ ಮಕ್ಕಳನ್ನು ಸೇರಿಸಿ ನಮ್ಮ ಮಿತ್ತೂರು ಇನ್ನಷ್ಟು ಪ್ರಜ್ವಲಿಸಲಿ. ಅದೇ ರೀತಿ ಫ್ರೆಂಡ್ಸ್ ಕ್ಲಬ್ಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬರಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಕೂಡ ವಂದಿಸ್ತಾ, ಯುವಕರಿಗೆ ಒಂದು ಕಿವಿಮಾತು. ಇವತ್ತು ನಾವು ಎಲ್ಲೇ ಹೋದರೂ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಜಮಾನ ಒಬ್ಬ ಇದ್ದ, ಎಲ್ಲರೂ ಕೇಳ್ತಾ ಇದ್ರು ಅವರ ಮಾತನ್ನು. ಆದರೆ ಇವತ್ತೇನಾಗಿದೆ ಅಂದರೆ, ಒಂದು ಮನೆಯಲ್ಲಿ 4 ಮಂದಿ ಇದ್ರೆ ತಂದೆಯೂ ಯಜಮಾನ, ತಾಯಿಯೂ ಯಜಮಾನ, ಮಗನೂ ಯಜಮಾನ, ಮಗಳು ಯಜಮಾನ, ಆ ಸ್ಥಿತಿಯ ಬಂದಿದೆ. ಕಾರಣ ಕೆಲವು ದುಶ್ಚಟಗಳಿಗೆ ನಾವು ಬಲಿಯಾಗ್ತಾ ಇದ್ದೇವೆ. ನಾವು ಗಾಂಧೀಜಿ ಕೂಡ ತಪ್ಪು ಮಾಡಿದರಂತೆ, ಆದರೆ ತಪ್ಪು ಮಾಡಿದರೆ ಆ ತಪ್ಪು ಮತ್ತೆ ಅದನ್ನು ತಪ್ಪು ಅಂತೇಳಿ ಗೊತ್ತಾದಾಗ ಆ ತಪ್ಪನ್ನ ಬಿಟ್ಟು ಸರಿದಾರಿಗೆ ಹೋದ್ರಂತೆ. ಹಾಗೆ ನಾವೆಲ್ಲರೂ ಕೂಡ ಒಂದು ವೇಳೆ ತಪ್ಪು ನಾವು ಮಾಡಿದ್ರೆ ಅದನ್ನು ಕ್ಷಮಿಸ್ತಾ, ಅಂದ್ರೆ ಆ ತಪ್ಪನ್ನ ಮುಂದುವರಿಸದೆ, ದುಶ್ಚಟಗಳಿಗೆ ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿಯಾಗದೆ, ನಾವು ಇವತ್ತು ಏನು ಫ್ರೆಂಡ್ಸ್ ಕ್ಲಬ್ನ ಮಾನ್ಯ ಸುಧೀರ್ ಕುಮಾರ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆಯೋ, ಇದು ಇನ್ನಷ್ಟು ಪ್ರಜ್ವಲಿಸಿ ಉಜ್ವಲವಾಗಿ ನಡೆಯಲಿ ಅಂತೇಳಿ ಆಶಿಸ್ತಾ ನನ್ನ 2 ಮಾತಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಬಡ್ಡಿ ಅಂಕಣದ ಉದ್ಘಾಟನೆ ನಡೀಲಿಕ್ಕಿದೆ. ಹಾಗಾಗಿ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಇಲ್ಲಿ ಮುಂಭಾಗದಲ್ಲಿ ಬರಬೇಕು ಕಬಡ್ಡಿ ಅಂಕಣದ ಬಳಿಗೆ. ವೇದಿಕೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸುತ್ತಾ ಧನ್ಯವಾದ ಸಮರ್ಪಣೆ ನೀಡಲಿಕ್ಕಿದ್ದಾರೆ ಫ್ರೆಂಡ್ಸ್ ಕ್ಲಬ್ಬಿನ ಕ್ರೀಡಾ ಕಾರ್ಯದರ್ಶಿ ಶ್ರೀಯುತ ಈಶ್ವರಗೌಡ ಕುವೆತಿಲ ಅವರು. ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದ ದೀಪ ಬೆಳಗಿಸುವವರು ಶ್ರೀಯುತ ಸುರೇಶ್ KS, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಕೋಲ್ಪೆ. ಇವರಿಗೆ ಫ್ರೆಂಡ್ಸ್ ಕ್ಲಬ್ ಆಗಿಯೇ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಹಾಗೆಯೇ ಇವತ್ತಿನ ಹಗ್ಗ ಜಗ್ಗಾಟದ ಉದ್ಘಾಟಕರು ಆಗಿರುವಂಥ ಶ್ರೀಯುತ ರಾಜಾರಾಮ್ ಶೆಟ್ಟಿ ಕೋಲ್ಪೆ ಗೊತ್ತು, ಜೇನು ವ್ಯವಸಾಯ ಸೇವಾ ಸಹಕಾರಿ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ. ಇವರಿಗೂ ಕೂಡ ಫ್ರೆಂಡ್ಸ್ ಕ್ಲಬ್ ಆಗಿಯೇ ಇಲ್ಲಿ ಸೇರುವಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಅದೇ ರೀತಿ ಶ್ರೀಯುತ ತಿಮ್ಮಪ್ಪ ನಾಯ್ಕ್ ಪೊಲೀಸ್ ವೃತ್ತ ನಿರೀಕ್ಷಕರು, ಆರಕ್ಷಕರ ಠಾಣೆ ಕುಮಟ, ಇವರಿಗೂ ಕೂಡ ಫ್ರೆಂಡ್ಸ್ ಕ್ಲಬ್ ಆಗಿಯೇ ಇಲ್ಲಿ ಸೇರುವಂಥ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ಯೂಸುಫ್ ಮಾಸ್ಟರ್, ನಿವೃತ್ತ ಮುಖ್ಯೋಪಾಧ್ಯಾಯರು ಮಿತ್ತೂರು, ಇವರಿಗೂ ಕೂಡ ಫ್ರೆಂಡ್ಸ್ ಕ್ಲಬ್ ಆಗಿಯೇ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ದಿವಾಕರ್ ದಾಸ್ ನೇರ್ಲಾಜೆ ಮಾಲಕರು, SLV ಗ್ರೂಪ್ ಮೈಸೂರು, ಇವರಿಗೂ ಕೂಡ ಫ್ರೆಂಡ್ಸ್ ಕ್ಲಬ್ ಆಗಿಯೇ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ವಂದನೆಗಳು. ಅದೇ ರೀತಿ ಶಿವಪ್ರಕಾಶ್ KV ನಿರ್ದೇಶಕರು, ಇಡುಕಿದ್ದು ಸೇವಾ ಸಹಕಾರಿ ಸಂಘ, ಇವರಿಗೂ ಕೂಡ ಫ್ರೆಂಡ್ಸ್ ಕ್ಲಬ್ ಆಗಿಯೇ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ಅಭಿನಂದನೆಗಳು.
ಅದೇ ರೀತಿ ಜಗದೀಶ್ ಪೂಜಾರಿ ಅಧ್ಯಕ್ಷರು ಶ್ರೀ ಶಾರದಾಂಬಾ ಭಜನಾ ಮಂದಿರ ಅಳಕೆ ಮಜಲು, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಶ್ರೀಯುತ ಸಂಜೀವ್ ನಾಯ್ಕ್ ಶಿಕ್ಷಕರು ದಾಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತೂರು, ಇವರು ಕೂಡ ಫ್ರೆಂಡ್ಸ್ ಕ್ಲಬ್ ಹಾಗೆಯೇ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಶ್ರೀಯುತ ಆದಮ್ MMS ಅಧ್ಯಕ್ಷರು ದಾಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತೂರು, ಇವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಅದೇ ರೀತಿ ರಮೇಶ್ ಪೂಜಾರಿ ಸದಸ್ಯರು ಇಡುಕಿದು ಗ್ರಾಮ ಪಂಚಾಯತ್, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಅದೇ ರೀತಿ ಶ್ರೀಮತಿ ಶೋಭಾ ಅಧ್ಯಕ್ಷರು ಇಡುಕಿದು ಗ್ರಾಮ ಪಂಚಾಯತ್, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳು. ಅದೇ ರೀತಿ ರವಿ ವಾಲ್ಟರ್ ಡಿಸೋಜ ಮೆಸ್ಕಾಂ ಪುತ್ತೂರು, ಇವರಿಗೂ ಕೂಡ ಇಲ್ಲಿ ಸೇರಿರುವಂಥ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳು. ಹಾಗೆಯೇ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರು ಇಡುಕಿದ್ದು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳು. ಅದೇ ರೀತಿ ಫ್ರೆಂಡ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ವಸಂತ್ ಪೂಜಾರಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳು ಸಲ್ಲಿಸ್ತಾ ಈ ಒಂದು ಉದ್ಘಾಟನಾ ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇವೆ. ಇದೀಗ ಉದ್ಘಾಟನಾ ಕಾರ್ಯಕ್ರಮ ಕ್ರೀಡಾಂಗಣ ಉದ್ಘಾಟನೆ. ಕಬಡ್ಡಿ ಅಂಕಣವನ್ನ ಇವತ್ತಿನ ಅತಿಥಿಗಳಲ್ಲಿ ಒಬ್ಬರಾದಂಥ ಶ್ರೀಯುತ ತಿಮ್ಮಪ್ಪ ನಾಯ್ಕ್ ವೃತ್ತ ನಿರೀಕ್ಷಕರು ಕುಮಟಾ ಅವರು ಕಬಡ್ಡಿ ಅಂಕಣವನ್ನ ಉದ್ಘಾಟಿಸಲಿಕ್ಕಿದ್ದಾರೆ. ಹಾಗೆ ಹಗ್ಗಜಗ್ಗಾಟದ ಅಂಕಣವನ್ನ ಶ್ರೀಯುತ ರಾಜರಾಮ್ ಶೆಟ್ಟಿ ಕೋಲ್ಪೆಗುತ್ತು ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಅಂಕಣದ ಹತ್ತಿರ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಶಸ್ವಿ ಕಾರ್ಯಕ್ರಮಕ್ಕೆ ತನು ಮನಧನಗಳಿಂದ ಸಹಕಾರ ನೀಡಿದ ಎಲ್ಲ ದಾನಿಗಳನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ. ಫ್ರೆಂಡ್ಸ್ ಕ್ಲಬ್ಬಿನ ಸಮಾಜ ಸೇವಾ ಚಟುವಟಿಕೆಗಾಗಿ ಅಕ್ಷಯ ನಿಧಿಯೊಂದನ್ನು ಸ್ಥಾಪಿಸುವ ಇರಾದೆಯನ್ನು ಇಟ್ಟುಕೊಂಡು ಲೆಕ್ಕಿಡಿಪ್ಪೊಂದನ್ನು ಮಾಡಿದೆ. ಎಲ್ಲ ಕ್ರೀಡಾಭಿಮಾನಿಗಳು ಆ ಲೆಕ್ಕಿಡಿಪ್ಪನ್ನು ಪಡ್ಕೊಳ್ಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಳೆ ಬೆಳಿಗ್ಗೆ ಅದರ ಫಲಿತಾಂಶ ನಿಮಗೆ ಸಿಗಲಿಕ್ಕಿದೆ, ನಾಡ್ದು ಬೆಳಿಗ್ಗೆ. ಹಾಗಾಗಿ ಫ್ರೆಂಡ್ಸ್ ಕ್ಲಬ್ನ ಈ ಸಮಾಜ ಸೇವಾ ಚಟುವಟಿಕೆ ಕೂಡ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತನುಮನಧನಗಳಿಂದ ಸಹಕಾರ ನೀಡಿದ ದಾನಿಗಳನ್ನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿಕೊಳ್ತಾ ಇದ್ದೇವೆ. ಕಬಡ್ಡಿ ಅಂಕಣ ಉದ್ಘಾಟನೆಗೊಂಡಿದೆ. ಈಗ ಹಗ್ಗ ಜಗ್ಗಾಟದ ಅಂಕಣವನ್ನ ಉದ್ಘಾಟಿಸಲಿಕ್ಕಿದ್ದಾರೆ. ಇಡುಕಿದು ಗ್ರಾಮದ ಶ್ರೀಯುತ ರಾಜರಾಮ್ ಶೆಟ್ಟಿ ಕೊಲ್ಪಗುತ್ತು ಅವರು ಜೇನು ವ್ಯವಸಾಯ ಸಂಘದ ಉಪಾಧ್ಯಕ್ಷರು ಹೌದು, ಇಡುಕಿದು ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಹೌದು, ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರು ಆಗಿದ್ದರು. ಹಾಗೆ ಮೊನ್ನೆ ನಡೆದ ಶ್ರೀ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದಂತಹ ಶ್ರೀಯುತ ರಾಜರಾಮ್ ಶೆಟ್ಟಿ ಕೊಲ್ಪಗುತ್ತು ಅವರಿಂದ ಹಗ್ಗ ಜಗ್ಗಾಟ ಅಂಕಣದ ಉದ್ಘಾಟನೆ.
ಅಲ್ಲಿ ಹಗ್ಗ ಜಗ್ಗಾಟಕ್ಕೆ ಹೆಸರು ಕೊಟ್ಟ ತಂಡಗಳು ತಕ್ಷಣ ತಮ್ಮ ದೇವತೆಕೋಣ ಮಾಡಿಕೊಳ್ಳಿ. ಹಗ್ಗ ಜಗ್ಗಾಟ ಪುಟರು ಕೊರೋನಾ ಟೀಮಲು మన కాపేరేది అంకుల ಮುಂದಿನ ಎಲ್ಲ ಕಬಡ್ಡಿ ಪಂದ್ಯಾಟ ಹಾಗೂ ಹಗ್ಗ ಜಗ್ಗಾಟದ ನಿರೂಪಣೆಯನ್ನು ಶ್ವೇತಾ ವಿಜಯ್ ಅತ್ತಜಾಗಿನಿ ವಿಜಯ್ ಮ್ಯೂಸಿಕರ್ ಇವರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಮುಂದಿನ ಮೈಕ್ ಅವರಿಗೆ. ಸಮಯ 11 ಗಂಟೆ ಕಳೆದಿದೆ, ದಯವಿಟ್ಟು ಗಮನಿಸಿಕೊಳ್ಳಬೇಕು. ಪುರುಷರ ಹಗ್ಗ ಜಗ್ಗಾಟ ಹೆಸರನ್ನು ಮಾಡಿಕೊಂಡಂತಹ ತಂಡಗಳು ಫ್ರೆಂಡ್ಸ್ ಕುವೆತಿಲ ಎ ಮತ್ತು ಬಿ, ಶ್ರೀದುರ್ಗ ಫ್ರೆಂಡ್ಸ್ ಅನಾರು ಪಟ್ರಮೆ ಎ ಮತ್ತು ಬಿ, ನಿಸರ್ಗ ಫ್ರೆಂಡ್ಸ್ ಮಲಯಾಳಿಗುಡ್ಡೆ, ಅದೇ ರೀತಿ ಇಂಡಿಯನ್ ಪಾಟ್ರಗೋಡಿ ಎಲ್ಲ ತಂಡಗಳು ಕೂಡ ತಕ್ಷಣ ದೇಹ ತೂಕವನ್ನು ಪರೀಕ್ಷಿಸಿಕೊಂಡು ತಯಾರಾಗಿರಬೇಕು. ಇನ್ನೇನು ಕೆಲವೇ ನಿಮಿಷಗಳ ಒಳಗಾಗಿ ಈ ಪಂದ್ಯಕೂಟವನ್ನು ಆರಂಭಿಸುವಂತಹ ನಿಟ್ಟಿನಲ್ಲಿದ್ದಾವೆ, ದಯವಿಟ್ಟು ಗಮನಿಸಿಕೊಳ್ಳಬೇಕು. ಹಗ್ಗ ಜಗ್ಗಾಟದ ಎಲ್ಲ ತಂಡಗಳು ಕೂಡ ಶೀಘ್ರವಾಗಿ ತಮ್ಮ ತಂಡದ ಸರ್ವ ಸಿದ್ಧತೆಯನ್ನು ನಡೆಸಿಕೊಂಡು ತಯಾರಿರಬೇಕು. ಯಾಕಂತ ಹೇಳಿದ್ರೆ ಆ ನಂತರದಲ್ಲಿ ರೋಚಕ ಕಬಡ್ಡಿ ಪಂದ್ಯಾಟವನ್ನು ಆರಂಭಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಇದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಳಬೇಕು. ಈಗಾಗಲೇ ಸುಮಾರು 7 ತಂಡಗಳು ಹಗ್ಗ ಜಗ್ಗಾಟದ ಪಂದ್ಯಕೂಟಕ್ಕೆ ಹೆಸರನ್ನು ನೋಂದಾವಣೆ ಮಾಡಿಕೊಂಡಿವೆ. ತಂಡಗಳು ಫ್ರೆಂಡ್ಸ್ ಕುವೆತಿಲ ಎ ಮತ್ತು ಬಿ, ಶ್ರೀದುರ್ಗ ಫ್ರೆಂಡ್ಸ್ ಅನಾರು ಪೆಟ್ರಮೆ ಎ ಮತ್ತು ಬಿ, ನಿಸರ್ಗ ಫ್ರೆಂಡ್ಸ್ ಮಲಯಾಳಿಗುಡ್ಡೆ, ಇಂಡಿಯನ್ ಪಾಟ್ರಗೋಡಿ, ಅದೇ ರೀತಿ ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ. ಈ 7 ತಂಡಗಳು ಕೂಡ ತಕ್ಷಣ ತಮ್ಮ ತಂಡದ ದೇಹ ತೂಕವನ್ನು ಪರೀಕ್ಷಿಸಿಕೊಂಡು ತಯಾರಾಗಿರಬೇಕು. ಅದೇ ರೀತಿ ಕಬಡ್ಡಿ ಪಂದ್ಯಕೂಟದಲ್ಲಿ ಸುಮಾರು 20 ತಂಡಗಳು ಹೆಸರನ್ನು ನೋಂದಾವಣೆ ಮಾಡಿಕೊಂಡಿವೆ. ಆ ತಂಡಗಳು ಕೂಡ ತಮ್ಮ ತಂಡದ ಪೂರ್ವ ಸಿದ್ಧತೆಯನ್ನು ನಡೆಸಿಕೊಂಡು ತಯಾರಿರಬೇಕು. ಮುಂದಿನ ಹಂತದಲ್ಲಿ ರೋಚಕ ಕಬಡ್ಡಿ ಪಂದ್ಯಾಟಗಳನ್ನು ಆರಂಭಿಸುವಂತಹ ನಿಟ್ಟಿನಲ್ಲಿಯೂ ಕೂಡ ಎಲ್ಲ ತಂಡಗಳ ಸಹಕಾರ ನಿರಂತರವಾಗಿ ಇರಲಿ ಎನ್ನುವಂತಹ ಆತ್ಮವಿಶ್ವಾಸದ ನುಡಿಗಳೊಂದಿಗೆ ಈಗಾಗಲೇ ಭವ್ಯ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರ ಸಮಕ್ಷಮದೊಂದಿಗೆ ಅತ್ಯಂತ ಅದ್ಭುತವಾಗಿ ದೀಪ ಪ್ರಜ್ವಲಿಸುವ ಮುಖೇನವಾಗಿ ಉದ್ಘಾಟನೆಗೊಂಡಂತಹ ಈ ಕಾರ್ಯಕ್ರಮದ ನಿಲುವಿನಲ್ಲಿ ಈಗಾಗಲೇ ಪುರುಷರ ಹಗ್ಗ ಜಗ್ಗಾಟಕ್ಕೆ ನಿರಂತರವಾಗಿ ಕರೆಯನ್ನು ರವಾನೆ ಮಾಡಿದ್ದೇವೆ. ದಯವಿಟ್ಟು ಆಗಮಿಸಿದಂತಹ ಎಲ್ಲ ತಂಡಗಳು ಕೂಡ ತಕ್ಷಣ ತಮ್ಮ ತಂಡದ ಸದಸ್ಯರ ದೇಹ ತೂಕವನ್ನು ಪರೀಕ್ಷಿಸಿ ಸಹಕರಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ನವೀನ ಕಲಸರ್ಪ ಅಡೆ ಪೊಲೆ ದೇಹ ತೂಕದಾಡಿ ಅಲ್ಲ ಹಗ್ಗ ಜಗ್ಗಾಟ ಕಾತೊಂದಿಲ್ಲ ದೇಹ ತೂಕ ಪೊಲೆ
ನಮ್ಮಲ್ಲಿ ಮದ್ವೆ ಪ್ಲಾನ್ಗಳು ಯಾವತ್ತು ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಬಿಡಿ. ಯಾವತ್ತು ಲೇಟ್ ಆಗಿ ಬರೋ ನಿಮ್ ಬೆಸ್ಟ್ ಫ್ರೆಂಡ್. ಸಾರಿ ಸ್ವೀಟ್ ಹಾರ್ಟ್. ನಂಗೊತ್ತು ಇದು ನಿನ್ ಸ್ಪೆಷಲ್ ದಿನ. ನಾನು ಅದನ್ನ ಮಿಸ್ ಮಾಡ್ತೀನಾ? ಅದೆಷ್ಟೇ ತಪ್ಪುಗಳು ನಡೀತಿದೆ ಅನ್ಕೊಂಡ್ರು ಎಲ್ರು ನಿನ್ನ ನೋಡಿದ ತಕ್ಷಣ ಎಲ್ಲಾನು ಪರ್ಫೆಕ್ಟ್ ಆಗತ್ತೆ. ಪರಿಪೂರ್ಣ ಕ್ಷಣ. ಪ್ರತಿ ಮದುವೆಯು ಪರಿಪೂರ್ಣ ಸಂಭ್ರಮವಾಗಲಿ. ಶುಭ ಮಾಂಗಲ್ಯಂ. ವೆಡ್ಡಿಂಗ್ ಜ್ಯುವೆಲರಿ ಬೈ ಜೋಸ್ ಆಲುಕಾಸ್. ನೋಡಿ, ಅಂತಿಮ 2 ನಿಮಿಷದ ಕಾಲಾವಕಾಶವನ್ನು ಕೊಡ್ತಾ ಇದ್ದಾವೆ. ಅಗ್ಗಜಗ್ಗಾಟದ ಪಂದ್ಯಕೂಟಕ್ಕಾಗಿ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಲು ಬಾಕಿ ಇರುವಂತಹ ತಂಡಗಳು ತಕ್ಷಣ ತಮ್ಮ ತಂಡದ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಿ. ಅಂತಿಮ 2 ನಿಮಿಷದ ಕಾಲಾವಕಾಶವನ್ನು ಕೊಡ್ತೇವೆ. ಈಗಾಗಲೇ ತೀರ್ಪುಗಾರರು ಮುಖಾಮುಖಿ ಚೀಟಿಯನ್ನು ತಯಾರು ಮಾಡಲಿಕ್ಕೆ ತಯಾರಾಗಿದ್ದಾರೆ, ದಯವಿಟ್ಟು ಗಮನಿಸಿಕೊಳ್ಳಬೇಕು. ಈಗಾಗಲೇ ತಂಡ ನೋಂದಾವಣೆ ಮಾಡಿಕೊಂಡಿರುವಂತಹ ತಂಡಗಳು ಫ್ರೆಂಡ್ಸ್ ಕವಿತಿಲ ಎ ಮತ್ತು ಬಿ, ಶ್ರೀದುರ್ಗ ಫ್ರೆಂಡ್ಸ್ ಅನಾರ್ ಪಟ್ರಮೆ ಎ ಮತ್ತು ಬಿ, ನಿಸರ್ಗ ಫ್ರೆಂಡ್ಸ್ ಮಲಿಯಲಿಗುಡ್ಡೆ, ಇಂಡಿಯನ್ ಪಾಟಗೋಡಿ, ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ, ಶಬರಿ ಸಬಲೂರು, ಕುಂಜರ್ಫ್ ಫ್ರೆಂಡ್ಸ್ ಉಜಿರೆ ಎ ಮತ್ತು ಬಿ. ಸುಮಾರು 10 ತಂಡಗಳು ಹೆಸರನ್ನು ನೋಂದಾವಣೆ ಮಾಡಿಕೊಂಡಿವೆ. ಯಾವುದಾದ್ರೂ ತಂಡಗಳು ಬಾಕಿದ್ದಲ್ಲಿ ತಕ್ಷಣ ತಮ್ಮ ತಂಡದ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಿ. ಅದೇ ರೀತಿ ಆಗಮಿಸಿದಂತಹ ತಂಡಗಳು ತಕ್ಷಣ ತಮ್ಮ ತಂಡದ ದೇಹ ತೂಕದ ಪರೀಕ್ಷೆಯನ್ನು ಮಾಡಿಕೊಳ್ಳಿ. ಅಂತಿಮ 2 ನಿಮಿಷದ ಕಾಲಾವಕಾಶವನ್ನು ಕೊಡ್ತಾ ಇದ್ದೇವೆ. ಅನಂತರ ಹಗ್ಗಜಗ್ಗಾಟದ ಪಂದ್ಯಕೂಟಕ್ಕೆ ಯಾವುದೇ ತಂಡಗಳಿಗೆ ಅವಕಾಶ ಇರುವುದಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಬೇಕು. ಮುಖಾಮುಖಿ ಚೀಟಿ ತಯಾರು ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಗಮನಿಸಿಕೊಳ್ಳಬೇಕು. ಆತ್ಮೀಯ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಿತ್ತೂರು ಕಳೆದ 23 ವರ್ಷಗಳಿಂದ ಕ್ರೀಡೆ, ಸಂಘಟನೆ ಮತ್ತು ಸೇವೆಯ ಮೂಲಕ ಜನಮಾನಸದಲ್ಲಿ ತಮ್ಮ ಹೆಸರನ್ನು ಉಳಿಸಿಕೊಂಡಿದೆ. ಈ ಬಾರಿ ಅಕ್ಷಯ ನಿಧಿ ಹೆಸರಿನಲ್ಲಿ ಸಮಾಜ ಸೇವಾ ಚಟುವಟಿಕೆಗಾಗಿ ನಿಧಿಯೊಂದನ್ನು ಸ್ಥಾಪಿಸುವ ಯೋಜನೆಯಲ್ಲಿ ಅದೃಷ್ಟ ಚೀಟಿಯನ್ನ ಮಾಡಿದೆ. ನಮ್ಮ ಸ್ವಯಂ ಸೇವಕರು, ಕಾರ್ಯಕರ್ತರು ತಮ್ಮ ಬಳಿ ಬಂದಾಗ ತಮ್ಮೆಲ್ಲರ ತುಂಬ ಹೃದಯದ ಪ್ರೋತ್ಸಾಹವನ್ನ ಇದಕ್ಕೆ ಕೊಡಿ. ಅದೃಷ್ಟ ಚೀಟಿಯನ್ನು ಪಡ್ಕೊಳ್ಳೋದ್ರ ಮೂಲಕ ತಾವೆಲ್ಲರೂ ಅದೃಷ್ಟವಂತರಾಗಿ ಮತ್ತೆ ಸಮಾಜ ಸೇವಾಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದಂತಾಗ್ತದೆ. ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ನಾವು ಬಯಸ್ತಾ ಇದ್ದೇವೆ. ಹಗ್ಗಜಗ್ಗಾಟದ ತೀರ್ಪುಗಾರರು ಒಮ್ಮೆ ನಮ್ಮ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಹಗ್ಗಜಗ್ಗಾಟದ ತೀರ್ಪುಗಾರರು ದಯವಿಟ್ಟು ಅಲ್ಪ ಸ್ಕೇಲ್ಗೆ ಬೇಗ ರೆಡಿ ಮಾಡ್ಪ್ಲೆ ಅಣ್ಣ, ಸ್ಕೇಲ್ ಮಾಡ್ಪ್ಲೆ ಸಮಯ ಇಜ್ಜಿ ನಾನು ಕಾಪೇರಜ್ಜಿ ಅವೇ ರೀತಿ ಅಲ್ಪ ಟೂ ವೀಲರ್ ಗಾಡಿಲೆಂದು ಎಪ್ಪೋಡು, ಟೂ ವೀಲರ್ ಗಾಡಿ ಅಲ್ಪ ಎದುರು ನೀಡ್ರೆ ಬಲ್ಲಿ ಒಂಜ ಗ್ರೌಂಡ್ ಆ ಲಾಸ್ಟ್ ಒಳ ಜಾಕೆಟ್ ಇಲ್ಲೇ ಜನಪಿದ ಇಲ್ಲೇ ಸ್ಕೇಲ್ ಮಾಡ್ಪ್ಲಲ್ಲೋ ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ಗರಮೈತಿ ಹೈಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ನಡಿಗೆ ಸುತ್ತರ್ತಿ ಮೊಸರು ನಡಿಗೆ ಸವಿನಂತಿ ಕೇಳ ಈಗಾಗಲೇ ಹೆಸರು ಕೊಟ್ಟ ತಂಡಗಳು ಹಗ್ಗಜಗ್ಗಾಟಗೆ ಫ್ರೆಂಡ್ಸ್ ಕುವೆತಿಲ ಎ ಬಿ ಹಾಗೇನೆ ದುರ್ಗಾ ಫ್ರೆಂಡ್ಸ್ ಪಟ್ರಮೆ ಎ ಬಿ, ನಿಸರ್ಗ ಫ್ರೆಂಡ್ಸ್ ಮಲಿಯಾಲಿಗುಡ್ಡೆ, ಇಂಡಿಯನ್ ಪಾಟ್ರಗೋಡಿ, ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ, ಸಬರಿ ಸಬಲೂರು,
ಕುಂಜರ್ ఫ్రెండ్స్ ఉజిరే ఏ ఆగిన బి ఈ టీంలో అల్ప దే తోకో రెడీ బోడన్న ಬಂತೊಂದು ಕಲಾಕೃತಿ ಹಗ್ಗ ಜಗಡ ತೀರ್ಪುಗಾರರು ఆయన ನಮ್ಮ ఆయన ದೇ ತೋಕ ಮಂತದು ರೆಡಿ ಉನ್ನೇಸ್ತಾನ ಹೋಗಿತಂಗಿ ದೂರ ಲ್ಯಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ಗರಮೈತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುನುಕ ಯಾಕ ಬಿಡತಿ ಶೇಕಿ ಪುಷ್ಪವತಿ ಸ್ವಾಮಿ ಕೊರಗಜ್ಜ ಪಾರಡ್ಕ ತಂಡದ ವೀಕ್ಷಿತ್ ಸ್ವಾಮಿ ಕೊರಗಜ್ಜ ಪಾರಡ್ಕ ತಂಡದ ವೀಕ್ಷಿತ್ ಒಮ್ಮೆ ಬನ್ನಿ ಸ್ಕೇಲ್ ಬನ್ನಿನ ವೀಕ್ಷಿತ್ ಸ್ವಾಮಿ ಕೊರಗಜ್ಜ ಪಾರಡ್ಕ ತಂಡದ ವೀಕ್ಷಿತ್ ಅವರ ಬಲೆ ಸ್ಕೇಲ್ ದಾಟಿ ಬಲೆ ವೀಕ್ಷಿತ್ Krishna
बचना ए हसीनो आ गया ये बचना ए हसीनो आ गया उनका इश्क उनका दुश्मन अपनी अदा है यारों से जुदा ಎಸ್ ನೋಡಿ, ಹಗ್ಗ ಜಗ್ಗಾಟ ಪಂದ್ಯಕೂಟದಲ್ಲಿ ಇಂಡಿಯನ್ ಪಾಟ್ರಕೋಡಿ, ಅದೇ ರೀತಿ ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ. ಎರಡು ತಂಡಗಳಿದೆಯಾ? ಇಂಡಿಯನ್ ಪಾಟ್ರಕೋಡಿ ಅದೇ ರೀತಿ ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ. ತಮ್ಮ ತಂಡದ ಇರುವಿಕೆಯನ್ನು ಗುರುತಿಸಿಕೊಳ್ಳಿ. ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ ಹಗ್ಗ ಜಗ್ಗಾಟ ಪಂದ್ಯದ ತಂಡದ ಹೆಸರನ್ನು ನೋಂದಾವಣೆ ಮಾಡಿಕೊಂಡಿದ್ದೀರಿ. ತಮ್ಮ ತಂಡದ ಇರುವಿಕೆಯನ್ನು ಗೊತ್ತುಪಡಿಸಿಕೊಳ್ಳಿ. ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ ತಂಡಗಳು. ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ ತಂಡ ಇದೆಯಾ? ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ ತಂಡ ಇದೆಯಾ? ಗಮನಿಸಿಕೊಳ್ಳಿ. ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ ತಂಡ ಇದೆಯಾ?
ಈಗಾಗಲೇ ಅಗ್ಗಜಗ್ಗಾಟಕ್ಕೆ ಹೆಸರು ಕೊಟ್ಟಂತ ತಂಡಗಳು ತಕ್ಷಣ ತಮ್ಮ ದೇಹ ತೂಕವನ್ನು ಮಾಡಿಸಿಕೊಳ್ಳಿ. ಇನ್ನು ಹೆಸರು ಕೊಡಲು ಅವಕಾಶವಿಲ್ಲ. ಈಗಾಗಲೇ ನಾವು ಲಾರ್ಸನ್ ಎತ್ತೇವೆ. ಹೆಸರು ಕೊಟ್ಟಂತ ತಂಡಗಳು ತಕ್ಷಣ ತಮ್ಮ ದೇಹ ತೂಕವನ್ನು ಮಾಡಿಸಿಕೊಳ್ಳಿ. ಪುತ್ತೂರುಕೋರ್ನ ಟೀಮಲು ದೇಹ ತೂಕ ಮಂತೊಲ್ಲೆ ಅದೇ ರೀತಿ ಕಬಡ್ಡಿ ಪಂದ್ಯಾಟಕ್ಕೂ ಪುತ್ತೂರುಕೋರ್ನ ತಂಡಲು ಐನದ್ ಬೇಗ ಪುತ್ತೂರುಕೋರ್ಡು ಹಗ್ಗಜಗ್ಗಾಟಕ್ಕೆ ಹೆಸರು ಕೊಡುವ ತಂಡಗಳು ಇದ್ದಲ್ಲಿ ಒಂದು 3 ನಿಮಿಷದ ಸಮಯ ಅವಕಾಶವನ್ನು ನೀಡುತ್ತೇವೆ. ಇಲ್ಲದಿದ್ದಲ್ಲಿ ಬಂದಂತ ತಂಡಗಳಿಗೆ ಪಂದ್ಯಾಟವನ್ನು ಪ್ರಾರಂಭಿಸ್ತೇವೆ. ಫ್ರೆಂಡ್ಸ್ ಕುವೇತಿಲ ಎಬಿ ಶ್ರೀ ದುರ್ಗಾ ಫ್ರೆಂಡ್ಸ್ ಪಟ್ರಾಮೆ ಹಾಗೇನೆ ಶ್ರೀ ದುರ್ಗಾ ಫ್ರೆಂಡ್ಸ್ ಪಟ್ರಾಮೆ ಬಿ, ನಿಸರ್ಗ ಫ್ರೆಂಡ್ಸ್ ಮಲಿಯಾಲಿಗುಡ್ಡೆ, ಸಬರಿ ಸಬಲೂರು, ಕುಂಜರ್ಪೆ ಫ್ರೆಂಡ್ಸ್ ಉಜಿರೆ ಎ ಹಾಗೇನೆ ಬಿ, ಸುಲ್ತಾನ್ ಅಟ್ಯಾಕರ್ಸ್ ಪಾಟ್ರಗೋಡಿ. ದಯವಿಟ್ಟು ದೇಹ ತೂಕವನ್ನು ಮಾಡಿಸಿಕೊಳ್ಳಿ. ಈಗಾಗಲೇ ಪುರುಷರ ಕಬಡ್ಡಿ ಪಂದ್ಯಾಟಕ್ಕೆ ಹೆಸರು ಕೊಟ್ಟಂತ ತಂಡಗಳು ಕಟ್ಟ ಫ್ರೆಂಡ್ಸ್ ಮಲ್ಯ, ಯುವ ಬಾಂಧವರು ಕೊಡಿಪಾಡಿ ಎ ಹಾಗೇನೆ ಬಿ, ಫ್ರೆಂಡ್ಸ್ ಪುತ್ತೂರು, ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ, ಜಾಗ್ವರ್ ಬಜಪೆ, ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಎ ಹಾಗೇನೆ ಬಿ, ಮಹಾದೇವಿ ಯುವಕ ಮಂಡಲ ಎ, ಕೃಷ್ಣಗಿರಿ ಫ್ರೆಂಡ್ಸ್ ಪುಣಚ, ಶ್ರೀರಾಮ ಸಂಬೂರು, ವಿನಾಯಕ ಫ್ರೆಂಡ್ಸ್ ಬಲ್ನಾಡು, ಮಹಾದೇವಿ ಯುವಕ ಮಂಡಲ ಕಬಕ ಬಿ, ಗ್ರೀನ್ ಲೈನ್ಸ್ ಕಬಕ, ಶ್ರೀದೇವಿ ಪೆರ್ಲಂಪಾಡಿ, ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ, ಪಟ್ಲ ಫ್ರೆಂಡ್ಸ್ ಕಲ್ಲೇಗ, ಹಾಗೇನೆ ಸೌಹಾರ್ದ ಫ್ರೆಂಡ್ಸ್ ಕಂಬಲಬೆಟ್ಟು, ಕಟ್ಟೆ ಫ್ರೆಂಡ್ಸ್ ಸೂರ್ಯ. ತಾವುಗಳು ಈಗಾಗಲೇ ತಮ್ಮ ಹೆಸರನ್ನು ಕೊಟ್ಟಿದ್ದೀರಾ. ಒಂದಷ್ಟು ತಂಡಗಳು ತಮ್ಮ ತಂಡ ಶುಲ್ಕವನ್ನು ಕೊಟ್ಟಿದ್ದೀರಾ. ತಂಡ ಶುಲ್ಕ ಕೊಡದಿದ್ದಂಥ ತಂಡಗಳು ತಮ್ಮ ತಂಡ ಶುಲ್ಕವನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಿ. ವಿಜಯ್ ಅತ್ತಾಜೆ ಇಡಬಾರದು ಮೈಕ್ ಪಾಯಿಂಟ್ ವಿಜಯ್ ಅತ್ತಾಜೆ
ಅಥವಾ ವಿಜೇತ್ ಬೌಲರ್ ವಿಜಯನ್. ಅಗ್ಗಜಗ್ಗಾಟದ ತೀರ್ಪುಗಾರರು ದಯವಿಟ್ಟು ಲಾರ್ಡ್ಸ್ಗೆ ಬನ್ನಿ. ಇಲ್ಲಿ ಲಾರ್ಡ್ಸ್ ಪೇಪರ್ ಬಲ್ಲಿ ತೀರ್ಪುಗಾರರು ಅಲ್ಪ ಸ್ಕೇಲ್ದಲ್ಲ ಜವನ ಇರಲೇ ಇರುತ್ತಾ ಸೂಪರ್ ಅದ. ಅಲ್ಪ ದೇಹದ ಕಾಂಡ ಅಗ್ಗಜಗ್ಗಾಟದ ಹಲೋ ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ ಜೊತೆ ಏರಲ್ಲ ಕಪ್ತಾನ ಅಥವಾ ಆಟಗಾರಿ ಅವರ ಮೈಕ್ ಮಾಡಿದ ಹೊರಡಣ ಉಲ್ಲಾರ ಇಜ್ಜ ಶ್ರೀರಾಮ್ ಫ್ರೆಂಡ್ಸ್ ಸರ್ವೆ ನಾನು ತುಂಬಕ್ಕೂ ನಮ್ಮ ವಿಜಯನಡ ಏನು ಮೈಕ್ ಕೊಡ್ದು ಇಷ್ಟ. ಹಲ್ 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 ಚೆಕ್ ಹಲ್ 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 ಒಂದು ನಿಮಿಷ. ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಿತ್ತೂರು ಆಯೋಜನೆಗೊಳಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಮೇಜೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಯೋಗದೊಂದಿಗೆ ಫ್ರೆಂಡ್ಸ್ ಟ್ರೋಫಿ 2023ರ ಮುಕ್ತ ವಿಭಾಗದ ಕಬಡ್ಡಿ ಹಾಗೂ ಹಗ್ಗಜಗ್ಗಾಟದ ಪಂದ್ಯಾವಳಿಗೆ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ವೀಕ್ಷಕ ಆಸ್ವಾದಕರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ನೋಡಿ, ಹಗ್ಗಜಗ್ಗಾಟ ವಿಭಾಗದ 550 ಕೆಜಿ ವಿಭಾಗದ 8+1 ಗ್ರಿಪ್ ಮಾದರಿಯ ಹಗ್ಗಜಗ್ಗಾಟಕ್ಕೆ ತಂಡಗಳು ತಮ್ಮ ದೇಹ ತೂಕವನ್ನು ಪರೀಕ್ಷಿಸಿಕೊಳ್ಳುವಂತೆ ತಮ್ಮಲ್ಲಿ ಭಿನ್ನಹ ತುಲು ಬತ್ತಿನ ಮಾತ ಟೀಮ್ದ ಬಲ್ಲದ ಟೀಮ್ದಗಳು ಐನಾದ ಬೇಗ ಸ್ಕೇಲ್ ಮಾಡ್ತೊಲ್ಲೆ ಲಾರ್ಡ್ಸ್ ಆಪುಂಡು ಲಾರ್ಡ್ಸ್ ಆಯ್ ಕೂಡ್ಲೆ ಮ್ಯಾಚ್ ಕಾಲ್ ಕೊರಪ 5 ನಿಮಿಷದಲ್ಲೇ 2 ಟೀಮ್ದಾಗೆಲ್ಲ ಎಂಟ್ರೆನ್ಸ್ ಎಲ್ಲ ಪು. ಸೊ ಒಂದು ನಾನೊಂದು 10 ನಿಮಿಷದಲ್ಲೇ ಲಾರ್ಡ್ಸ್ ಆಪುಂಡು ಅವಿಡ್ದಕ್ಕ ಮ್ಯಾಚ್ ಸ್ಟಾರ್ಟ್ ಆಪುಂಡು. ಸೊ 10 ನಿಮಿಷದ ಮಾತ್ರ ಟೀಮ್ದಾಗ ನಡೆಯಲ್ಲ. 9 ತಂಡಗಳು ಅದಾಗಲೇ ಹಗ್ಗಜಗ್ಗಾಟ ವಿಭಾಗದಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿರುವಂತದ್ದು. ಅಲ್ಪ ಸ್ಕೇಲ್ ಆಯ್ನ ಒಂಜಿ ಟೀಮು ಉಜ್ಜಿರತೆ ಆಗ್ಲೇ ರೀಬೋರ್ಡ್ಗೆ ವಾಪಸ್ ಸ್ಕೇಲ್ ದಾಡಿ ಪೊಟ್ಟಣದ ನಾತಿಜಿಗೆ ಸ್ಟೇಜ್ ಪಿರವುಡು ಸ್ಕೇಲ್ ವ್ಯವಸ್ಥೆ ಅವನುಂಡು ಟಿಕೆಟ್ ಎಸ್ ನೋಡಿ, ಬಂದಂತ ಎಲ್ಲ ತಂಡಗಳಿಗೆ ದೇಹ ತೂಕವನ್ನ
ಪರೀಕ್ಷಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಾಹವನ್ನು ಮಾಡಿಕೊಳ್ಳುತ್ತಾ ಅದೇ ರೀತಿಯಲ್ಲಿ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ಭಿನ್ನ ಭಾಗಗಳಿಂದ ಬಂದಿರತಕ್ಕಂಥ ತಂಡಗಳಿಗೆ ಸೂಚನೆ, ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮೆತ್ತೂರು ಆಯೋಜನೆಗೊಳಿಸಿರತಕ್ಕಂಥ ಹೊನ್ನಲು ಬೆಳಕಿನ ಕಬಡ್ಡಿಯ ಕ್ರೀಡಾಕೂಟದ ಅಧಿಕೃತವಾದ ತಲುಕುಪಟ್ಟಿ ತೀರ್ಪುಗಾರರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಲಿದೆ. ಆ ಮೊದಲಾಗಿ ಸ್ಥಳೀಯವಾಗಿ ಅದರ ಜೊತೆಗೆ ಮುಕ್ತ ವಿಭಾಗದಲ್ಲಿ 550 kg ವಿಭಾಗದ ಹಗ್ಗ ಜಗ್ಗಾಟದ ಸ್ಪರ್ಧೆ ನನ್ನ ಬಲ್ಲದಾಗಲು ಮಾತಿಲ್ಲ ಐನದ ಬೇಗ ಸ್ಕೇಲ್ ಮಲ್ದೊಲ್ಲೆ ಬೊಕ್ಕ ಸ್ಕೇಲ್ಗೆ ಅವಕಾಶ ಕೊರ್ಪುಜ ಆಲ್ರೆಡಿ 11:30 ಗಂಟೆ ಕರೀದನು 11:30 ಆದಂದುಲೆ ನನಗೆ 10 ನಿಮಿಷ ಬಲ್ಲದ ಸ್ಕೇಲ್ ಬೊಕ್ಕ ಕೌಂಟರ್ ಕ್ಲೋಸ್ ಮಲ್ಬಲೆ. ಹಲೋ ತುಲೆ ಬಲ್ಲುದಗ್ಲು ಐನದ ಬೇಗ ಮಾತಾ ಟೀಮ್ ದಗ್ಲು ಸ್ಕೇಲ್ ಮಲ್ಬಲೆ ಇದು ಎಂಗ್ಲು ಪಿಕ್ಚರ್ಸ್ ಪಾಡುವ ಬೊಕ್ಕ ಟೀಮ್ ದಗ್ಲು ಅವಕಾಶ ಕೊರ್ರೆ ಇಜ್ಜಿ ಬಕ್ಕ ಓ ತುಳು ಬತ್ತಿನ ಮಾತ ಬಲ್ಲದ ಟೀಮ್ ದಕ್ಲಡ ಒಂದು ವಿನಂತಿ ಮಲ್ತದಲ್ಲ ಸರಿಯಾದ ಟೈಮಲ್ಲಿಗಳ ಸ್ಕೇಲ್ ಮಲ್ತೊಲ್ಲೆ ಅವಿರ್ದ ಬಕ ಅವಕಾಶ ಎಂಕುಲ್ ಕೊರುಪುಜ ದಯದೈದು ಮಾತ ಟೀಮ್ ದ ಪ್ಲೇಯರ್ಸ್ ದಕ್ಲು ಕಿವಿಗೊರ್ಲೆ ನಾನೊಂಜಿ 15 ನಿಮಿಷ ಕೊರ್ಪ ಎಕ್ಸ್ಟ್ರಾ ಸ್ಕೇಲ್ ಮಲ್ಪರೆ ಸ್ಕೇಲ್ ಮಲ್ಪೈನ
ಕೌಂಟರ್ ಚೂರು ಲೇಟ್ ಆತ ನಂಚರ್ತಾರೆ ಪ್ಲೇಯರ್ಸ್ ನಕಲು ಮಸ್ತ್ ಜನ ಕಾತಾರೆ ದಯವಿಟ್ಟು ಒಂದು ದಿನ ಮಾತ್ರ ಟೀಮ್ ದ ಪ್ಲೇಯರ್ಸ್ ನಕಲು ಸ್ಕೇಲ್ ಮಾಡ್ತೊಳ್ಳೆ ನೋಡಿ 550 kg ವಿಭಾಗದ 8+1 8+1 ಅಂಜನೆ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಿತ್ತೂರು ದಕ್ಲು ಸಮಾಜ ಸೇವಾ ಕಾರ್ಯದ ಪ್ರಯುಕ್ತವಾದ ಅಕ್ಷಯ ನಿಧಿ ಸಂಗ್ರಹದ ಈ ಕಾರ್ಯಕ್ರಮ ಒಂದು ಲಕ್ಕಿ ಡಿಪಿದ ವ್ಯವಸ್ಥೆ ಮಾಡಿದರು ಉನ್ನತ ಸುರೂತ ಇನಾಮ 30,000 10,000 ಇನಾಮು 3 ಜನಕ್ಕೆ ಒಟ್ಟು 30,000 ಇನಾಮ ಉಂಡು ಒಂಜಿ ಟಿಕೆಟ್ ಬೆಲೆ ಕೇವಲ 100 ರೂಪಾಯಿ ಸೊ ನಿಗಲು 100 ರೂಪಾಯಿದ ಟಿಕೆಟ್ ಗೆತ್ತಾರಂದಂಡ ಬುಲ್ಪು ಬೋನಾಗ 3 ಜನ 10,000 ಪದಂ ಬೋಲಿ ಮೂಲ ನಮ್ಮ ಕೌಂಟರ್ ದಲ್ಪ ವೇದಿಕೆದ ಎದುರದ ಮೈಟ್ ಕೌಂಟರ್ ಉಂಡು ಆ ಕೌಂಟರ್ ಟಿಕೆಟ್ ಸೇಲ್ ಆವೊಂದುಂಡು 100 ರೂಪಾಯಿ ಕೊರ್ದು ಟಿಕೆಟ್ ಗೆತ್ತೊಳ್ಳೆ ಬುಲ್ಪು ತಿಕ್ಕನಂದಂಡ 10,000 ದೊಟ್ಟಿಗಿಲ್ಲ ಬೋಲಿ 3 ಜನಕ್ಕೆ ತಿಕ್ಕಲು ಗ್ಯಾರಂಟಿ ಸೊ ನೋಡಿ ತಂಡಗಳಿಗೆ ಸೂಚನೆ ಇದು ಹಗ್ಗ ಜಗ್ಗಾಟ ವಿಭಾಗದ ಎಲ್ಲ ತಂಡಗಳು ಕೂಡ ಸಮಯಕ್ಕೆ ಸರಿಯಾಗಿ ತಮ್ಮ ದೇಹ ತೂಕವನ್ನ ಪರೀಕ್ಷೆ ಮಾಡಿಕೊಳ್ಳುವಂತೆ ಹಲೋ ನೋಡಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಗೌರವಾನ್ವಿತ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸಂಜೀವ ಮಠಂದೂರು ಅವರ ಆಗಮನವಾಗ್ತಾ ಇದೆ ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ ನೋಡಿ ಬಂದಂತಹ ಎಲ್ಲ ತಂಡಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ ಹಗ್ಗ ಜಗ್ಗಾಟ ವಿಭಾಗದಲ್ಲಿ ತಮ್ಮ ತಂಡದ ಹೆಸರನ್ನ ನೋಂದಾಯಿಸಿಕೊಳ್ಳುವಂತೆ ತಮ್ಮಲ್ಲಿ ಭಿನ್ನಾಹ ಆ ಬಳಿಕ ಬರುವಂತ ಯಾವುದೇ ತಂಡಗಳಿಗೂ ಕೂಡ ಅವಕಾಶಗಳನ್ನ ನೀಡಲಾಗುವುದಿಲ್ಲ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಎಲ್ಲ ತಂಡಗಳ ಆಟಗಾರರು ಕೂಡ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅದರ ಜೊತೆಗೆ ತಮ್ಮ ದೇಹ ತೂಕವನ್ನ ಪರೀಕ್ಷಿಸಿಕೊಳ್ಳುವಂತೆ ತಮ್ಮಲ್ಲಿ ಭಿನ್ನಾಹವನ್ನ ಇಟ್ಕೊಳ್ತಾ ಇದ್ದಾವೆ ಸೊ ಇವತ್ತಿನ ಈ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆಗೆ ಬಂದಿರತಕ್ಕಂಥ ಎಲ್ಲ ತಂಡದ ಆಟಗಾರರ ವ್ಯವಸ್ಥಾಪಕರ ತಮ್ಮ ತಂಡದ ಹೆಸರನ್ನ ನೋಂದಾಯಿಸಿಕೊಳ್ಳಿ ಇವತ್ತಿನ ಈ ಒಂದು ಉದ್ಘಾಟನಾ ಸಂಭ್ರಮದ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಸಂಜೀವ ಮಠಂದೂರು ಇವರು ಈಗಾಗಲೇ ಆಗಮಿಸಿದ್ದಾರೆ ಇವರಿಗೆ ಫ್ರೆಂಡ್ಸ್ ಕ್ಲಬ್ ಆಗೇನೆ ಇಲ್ಲಿ ಸೇರಿರುವಂಥ ಎಲ್ಲ ಕ್ರೀಡಾಪಟುಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಇವರಿಗೆ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರು ಇಡಕಿದ್ದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಸುಧೀರ್ ಕುಮಾರ್ ಶೆಟ್ಟಿ ಇವರು ಸಾಲುವಾಗೇನೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ನಮ್ಮ ಆತ್ಮೀಯರು ಪುಣಚ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಯಾದವ್ ಇವರು ಕೂಡ ಆಗಮಿಸಿದ್ದಾರೆ ಇವರಿಗೂ ಕೂಡ ಇಲ್ಲಿ ಸೇರುವಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇವರನ್ನು ಕೂಡ ಸಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ ಅದೇ ರೀತಿ ಇನ್ನೋರ್ವ ಪುಣಚ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದಯನ್ ಶೆಟ್ಟಿ ಉಜಿರಮಾರ್ ಇವರು ಕೂಡ ಆಗಮಿಸಿದ್ದಾರೆ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಅನುಭವಿಸ್ತಾ ಸಾಲುವಾಗಿನೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ ನಮ್ಮ ಈ ಒಂದು ಇವತ್ತಿನ ಉದ್ಘಾಟನಾ ಕಬಡ್ಡಿ ಪಂದ್ಯಾಟ ಹಾಗೆಯೇ ಹಗ್ಗ ಜಗ್ಗಾಟದ ಬಗ್ಗೆ ಹಾಗೆಯೇ ಫ್ರೆಂಡ್ಸ್ ಕ್ಲಬ್ಬಿನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಸಂಜೀವ ಮಠಂದೂರು ಇವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ
ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂಥ ಫ್ರೆಂಡ್ಸ್ ಟ್ರೋಫಿಯ ಈ ಒಂದು 2023ನೇ ಸಾಲಿನ ಮುಕ್ತ ಕಬಡ್ಡಿ ಪಂದ್ಯಾಟ ಹಾಗೂ ಹಗ್ಗ ಜಗ್ಗಾಟದ ಉದ್ಘಾಟನಾ ಸಮಾರಂಭ ಮುಗಿದು ಈಗ ಒಂದು ತಾತ್ಕಾಲಿಕ ಸಭೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಪಂಚಾಯತಿನ ಅಧ್ಯಕ್ಷರಂಥ ಸುಧೀರ್ ಕುಮಾರ್ ಶೆಟ್ಟಿ ಅವರೇ, ಹರಿಪ್ರಸಾದ್ ಯಾದವ್ ಅವರೇ, ದಯಾನಂದ್ ಉಜ್ರಮರ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳೇ ಮತ್ತು ಕ್ರೀಡಾಪಟುಗಳೇ, ಗ್ರಾಮೀಣ ಕ್ರೀಡೆಗಳ ಇವತ್ತು ಪ್ರದರ್ಶನದ ಮುಖಾಂತರ ಇವತ್ತು ಹಳ್ಳಿಯಲ್ಲಿರುವಂಥ ಪ್ರತಿಯೊಬ್ಬ ಯುವಕ ಯುವತಿ ಕೂಡ ತಾನು ಕ್ರೀಡೆಯಲ್ಲಿ ಸಾಧಕರಾಗಬೇಕು, ಕ್ರೀಡೆಯ ಮುಖಾಂತರ ತಾನು ತನ್ನ ವ್ಯಕ್ತಿತ್ವವನ್ನು ರೂಪಿಸಬೇಕೆನ್ನುವಂಥ ದಿಸೆಯಿಂದ ಇವತ್ತು ಗ್ರಾಮೀಣ ಭಾಗದ ಈ ಫ್ರೆಂಡ್ಸ್ ಕ್ಲಬ್ಗಳಿರ್ಬೋದು, ಯುವಕ ಮಂಡಲ ಇರ್ಬೋದು, ಯುವತಿ ಮಂಡಲ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಆ ಯುವ ಸಮುದಾಯವನ್ನು ಒಟ್ಟುಗೂಡಿಸುವ ಕೆಲಸ ಮಾಡಿ ಆ ಒಟ್ಟುಗೂಡಿಸುವ ಮುಖಾಂತರ ಕ್ರೀಡೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸ ಕೂಡ ಮಾಡಿ ಇವತ್ತು ನಮ್ಮ ಯುವಕರು ಆ ಒಂದು ಸಂಘಟನೆ ಮುಖಾಂತರ ಯುವ ಶಕ್ತಿಯ ಪ್ರದರ್ಶನ ಮಾಡಿ ರಾಷ್ಟ್ರದಲ್ಲಿ ನಮ್ಮ ಯುವ ಶಕ್ತಿ ರಾಷ್ಟ್ರ ಶಕ್ತಿಯಾಗಿ ಹೇಗೆ ರೂಪೀಕರಣಗೊಳಿಸಬೇಕು ಅನ್ನುವಂಥ ದಿಸೆಯಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ಇಂಥ ಕ್ರೀಡಾಕೂಟಗಳಾಗ್ತಾ ಇವೆ. ಅದರಲ್ಲಿ ವಿಶೇಷವಾಗಿ ಕಬಡ್ಡಿ ಮತ್ತು ಹಗ್ಗ ಜಗ್ಗಾಟ ಅಚ್ಚ ನಮ್ಮ ಭಾರತೀಯ ಕ್ರೀಡೆ, ಅದು ಕೂಡ ನಮ್ಮ ಹಳ್ಳಿಯ ಕ್ರೀಡೆ. ಗ್ರಾಮೀಣ ಭಾಗದ ನಮ್ಮ ಯುವಕ ಯುವತಿಯರು ಅನಾದಿ ಕಾಲದಿಂದ ಈ ಕಬಡ್ಡಿಯನ್ನು ಆಡಿ ಶಕ್ತಿ ಮತ್ತು ಯುಕ್ತಿಯ ಪ್ರದರ್ಶನವನ್ನು ತೋರಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ಕ್ರೀಡೆ ಎಂಥದ್ದು ಅಂತೇಳಿ ಇವತ್ತು 10 ಯುವಕರು ಆ ಸಾಧನೆ ಮಾಡಿ ತೋರಿಸಿದಂಥ ಕಬಡ್ಡಿ ಇವತ್ತು ಆಧುನಿಕತೆಯ ಈ ಯುಗದಲ್ಲಿ ಮೈದಾನ ಬಿಟ್ಟು ಇವತ್ತು ಆ ಮ್ಯಾಟಿಗೆ ಬಂದು ಮ್ಯಾಟ್ ಕಬಡ್ಡಿಯ ಮುಖಾಂತರ ಆಕರ್ಷಣೆಯನ್ನು ಹೊಂದಿ ಒಂದಷ್ಟು ಹೆಚ್ಚು ಯುವಜನರು ಅದರಲ್ಲಿ ಭಾಗವಹಿಸಿ ಇವತ್ತು ತಾವು ಸಾಧಕರಾಗುವಂಥ ಕೆಲಸ ಕೂಡ ಆಗಿದೆ. ಹಗ್ಗ ಜಗ್ಗಾಟ ಇನ್ನೊಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಆಟ. ಯಾವುದೇ ಒಬ್ಬ ಶಕ್ತಿಯುತವಾದಂಥ ವ್ಯಕ್ತಿ ತಾನು ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಬಹುಶಃ ಈ ಹಗ್ಗ ಜಗ್ಗಾಟ ಇವತ್ತು ಒಂದು ಮಾದರಿ ಆಟವಾಗಿ ಇವತ್ತು ರೂಪುಗೊಂಡಿದೆ. ಇಂಥ ಆಟ ಆಡುವ ಮುಖಾಂತರ ಇವತ್ತು ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಯುವಕರು ಒಂದಷ್ಟು ಸಂತೋಷ ಪಡುವ ಜೊತೆಯಲ್ಲಿ ತಾವು ಈ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಾ. ಒಟ್ಟು ಈ ಒಂದು ಮಿತ್ತೂರು ಭಾಗದ ಈ ಒಂದು ಶಾಲೆ ಇರ್ಬೋದು, ಇಲ್ಲಿಯ ನಿಮ್ಮ ಈ ಒಂದು ಫ್ರೆಂಡ್ಸ್ ಕ್ಲಬ್ ಇರ್ಬೋದು, ಒಂದು ಮಾದರಿ ಸಂಘಟನೆಯಾಗಿ ಮಾದರಿ ಶಾಲೆಯಾಗಿ ಈ ಥರ ಎಲ್ಲ ಗ್ರಾಮಗಳ ಬಂಧುಗಳಿಗೆ ತಾವು ಆದರ್ಶಪ್ರಾಯರಾಗಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬರುವಾಗ ಸ್ವಲ್ಪ ತಡ ಆಗಿದೆ, ತಡ ಆದರೂ ನನ್ನನ್ನು ಕರೆದು ಶಾಲು ಹಾಕಿ ಆ ಒಂದು ಮೊಮೆಂಟೋ ಕೊಟ್ಟು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತಾಡಿಸ್ತೇನೆ. ಜೈ ಹಿಂದ್. ಕಬಡ್ಡಿ ಪಂದ್ಯಾಟಕ್ಕೆ ಶುಭಾಶಯದ ನುಡಿಗಳನ್ನು ನೀಡಿರುವಂತಹ ಶ್ರೀಯುತ ನಮ್ಮ ಶಾಸಕರು ಸಂಜೀವ್ ಮಠಂದೂರು ಇವರಿಗೆ ಫ್ರೆಂಡ್ಸ್ ಕ್ಲಬ್ ಹಾಗೆಯೇ ಇಲ್ಲಿ ಸೇರಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ಗೌರವಾನ್ವಿತ ಹರಿಪ್ರಸಾದ್ ಯಾದವ್ ಹಾಗೆಯೇ ದಯಾನಂದ್ ಶೆಟ್ಟಿ ಉಜಿರಮಾರ್ ಇವರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನಾರ್ಪಣೆ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇವೆ. ಹಗ್ಗ ಜಗ್ಗಾಟ
ಸ್ಪರ್ಧೆಯನ್ನು ತಕ್ಷಣ ನಡೆಸಿಕೊಡಿ. ತೀರ್ಪುಗಾರರು ಇನ್ನು 10 ನಿಮಿಷಗಳಲ್ಲಿ ಹಗ್ಗ ಜಗ್ಗಾಟ ವಿಭಾಗದ ಮೊದಲ ಸ್ಪರ್ಧೆಗೆ ಕರೆಯನ್ನು ರವಾನ ಮಾಡಲಿಕ್ಕಿದ್ದೇವೆ. ಸೊ ಹಾಗಾಗಿ ಒಟ್ಟು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ 11 ತಂಡಗಳ ಆಟಗಾರರಿಗೆ ಹಗ್ಗ ಜಗ್ಗಾಟದ ತಂಡಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದೇವೆ. ತಾವುಗಳು ತಮ್ಮ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಆ ಬಳಿಕ ನಿರಂತರವಾಗಿ ಪಂದ್ಯಗಳು ಸಾಗಿ ಬರಲಿದೆ. ಸೊ ನಿಟ್ಟಿನಲ್ಲಿ ಎಲ್ಲ ತಂಡಗಳ ಮಾಲಕರಿಗೆ, ವ್ಯವಸ್ಥಾಪಕರಿಗೆ, ದಾರದ ನಾಯಕರೇ ತಂಡವನ್ನ ಅಣಿಗೊಳಿಸುವಂತೆ ತಮ್ಮಲ್ಲಿ ವಿನಾಹವನ್ನು ಮಾಡಿಕೊಳ್ಳುತ್ತೆ. ಒಟ್ಟು 11 ತಂಡಗಳು ಈ ಕ್ರೀಡಾಕೂಟದಲ್ಲಿದಾಗಲೇ ಹೆಸರನ್ನ ನೋಂದಾಯಿಸಿಕೊಂಡಿವೆ. ಸೊ ಮೊದಲ ಸ್ಪರ್ಧೆಗಾಗಿ ಕೂಡ ತಂಡಗಳಿಗೆ ಕರೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರವಾನೆ ಮಾಡಲಿದ್ದೇವೆ. ಅಧಿಕೃತವಾಗಿ ಅದಾಗಲೇ ಸಂಘಟಕರು ತಾಲೂಕು ಪಟ್ಟಿಯನ್ನ ಸಿದ್ಧಗೊಳಿಸಿದ್ದಾರೆ. ನೋಡಿ, ಎಲ್ಲ ತಂಡದ ನಾಯಕರೇ ಮೊದಲ ಸ್ಪರ್ಧೆಗೆ ಕರೆ ಕೊಟ್ಟ ಬಳಿಕ 5 ನಿಮಿಷಗಳಲ್ಲಿ ತಂಡಗಳು ಹಗ್ಗ ಜಗ್ಗಾಟ ವಿಭಾಗದ ಅಂಕಣದಲ್ಲಿ ಸಿದ್ಧವಾಗುವಂತೆ ತಮ್ಮಲ್ಲಿ ವಿನಾಹ. ಅದೇ ರೀತಿಯಲ್ಲಿ ಮುಕ್ತ ವಿಭಾಗದ ಪುರುಷರ ಮ್ಯಾಟ್ ಅಂಕಣದ ಕಬಡ್ಡಿಯ ಸ್ಪರ್ಧೆಗೆ ಬಂದಿರತಕ್ಕಂತಹ ಎಲ್ಲ ತಂಡದ ನಾಯಕರಲ್ಲಿ ಸೂಚನೆ ತಮ್ಮ ತಂಡದ ಹೆಸರನ್ನ ಕೊಡುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಗ್ಗ ಜಗ್ಗಾಟ ವಿಭಾಗದ ಸ್ಪರ್ಧೆ ಮುಗಿದ ತಕ್ಷಣವಾಗಿ ಕಬಡ್ಡಿ ಸ್ಪರ್ಧೆ ಆರಂಭಗೊಳ್ಳಲಿದೆ. ಹಾಗಾಗಿ ಎಲ್ಲ ತಂಡದ ಆಟಗಾರರೇ, ನಾಯಕರೇ, ಮಾಲಕರೇ ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಆಯೋಜನೆಗೊಳಿಸಿರುವಂತಹ ಸತತ ವರ್ಷಗಳ ಈ ಕ್ರೀಡಾಕೂಟದ ಮುನ್ನುಡಿಯಂತೆ ಈ ಬಾರಿಯೂ ಕೂಡ ಅವಳಿ ಸ್ಪರ್ಧೆಗಳನ್ನು ಆಯೋಜನೆಗೊಳಿಸಿರುವಂತಹ ಸಂಘಟಕರ ನಿಲುವಲ್ಲಿ 550 ಕೆಜಿ ವಿಭಾಗದ 8+1 8+1 ಅಂದರೆ 9 ಜನರ ಹಗ್ಗ ಜಗ್ಗಾಟ ವಿಭಾಗದ ಸ್ಪರ್ಧೆಯ ಮೊದಲ ಬಹುಮಾನ 10,000ಗಳಾದರೆ, ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆಯ ಮೊದಲ ಬಹುಮಾನ 15,000ಗಳ ನಗದು ಪುರಸ್ಕಾರವಾಗಿದೆ. ಜೊತೆಗೆ ದ್ವಿತೀಯ 10,000, ತೃತೀಯ ಹಾಗೂ ಚತುರ್ಥ ತಲಾ 4,000ಗಳ ಬಹುಮಾನ
ಕಬಡ್ಡಿಯ 15,000ಗಳ ನಗದು ಕೊಡುಗೆ ಮುತಾಲಿಬ್ ಕಾರ್ಯಾಡಿಕುಳ. ಟ್ರೋಫಿಯ ಕೊಡುಗೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು. ದ್ವಿತೀಯ 10,000 ನಗದು ಕೊಡುಗೆ MD ಕನ್ಸ್ಟ್ರಕ್ಷನ್ ಬ್ಯಾಂಗ್ಳೂರ್. ಟ್ರೋಫಿ ಕೊಡುಗೆ ಅಶೋಕ್ ಮಿತ್ತೂರು. ತೃತೀಯ 4,000 ಬಹುಮಾನದ ಕೊಡುಗೆ ಶ್ರೀರಂಗ ಭಟ್ ಮಿತ್ತೂರು. ಟ್ರೋಫಿ ಕೊಡುಗೆ ಸೈಂಟ್ ಆಂಟನಿ ವುಡನ್ ಫರ್ನಿಚರ್ಸ್ ಹಾರ್ಡ್ವೇರ್ ಮಾಲಕರು ಮೆಲ್ವಿನ್ ಮಸ್ಕರೈನಸ್ ಸೇಡಿಯಾಪು. ಚತುರ್ಥ 4,000 ನಗದು ಕೊಡುಗೆ ಕಜೆ ಮೋನಪ್ಪ ಮೂಲ್ಯ ಮಾಲಕರು ಶ್ರೀ ಸಾಯಿ ದತ್ತ ಲಾಜಿಸ್ಟಿಕ್ಸ್. ಟ್ರೋಫಿ ಕೊಡುಗೆ ಕುಶಾಲಪ್ಪ ಗೌಡ ಮಿತ್ತೂರು. ಹಗ್ಗಜಗ್ಗಾಟ ವಿಭಾಗದ ಪ್ರಥಮ 10,000 ನಗದು ಕೊಡುಗೆ MD ಕನ್ಸ್ಟ್ರಕ್ಷನ್ ಬ್ಯಾಂಗ್ಳೂರು. ಫ್ರೆಂಡ್ಸ್ ಟ್ರೋಫಿ ಕೊಡುಗೆ ಉಮೇಶ್ ಗೌಡ ದರ್ಬೆ ಮಿತ್ತೂರು. ದ್ವಿತೀಯ 7,000 ನಗದು ಕೊಡುಗೆ ಶಿವಪ್ರಕಾಶ್ KB ಕುಬೆತ್ತಿಲ. ಟ್ರೋಫಿ ಕೊಡುಗೆ ಗುರುಪ್ರಸಾದ್ ಆಲದಗುಂಡಿ. ತೃತೀಯ ಹಾಗೂ ನಗದು ಕೊಡುಗೆ ದೇವಕಿ ಅಮ್ಮ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಕುಬೆತ್ತಿಲ. ಟ್ರೋಫಿ ಕೊಡುಗೆ ಸ್ವಾಮಿ ಕೊರಗಜ್ಜ ಗುರುವಪ್ಪ. ಅದೇ ರೀತಿಯಲ್ಲಿ ತೃತೀಯ ಬಹುಮಾನ ನಗದು ಕೊಡುಗೆ ದಿವಂಗತ ಪೆಡ್ರಿಕ್ ಲೋಬೋ ಮಿತ್ತೂರು. ಟ್ರೋಫಿ ಕೊಡುಗೆ ಈಶ್ವರ ಕುಲಾಲ್ ಮಿತ್ತೂರು. ಸರ್ವಾಂಗೀಣ ಆಟಗಾರರಿಗೆ ನೀಡುವಂತಹ ಪ್ರಶಸ್ತಿಗಳ ವೈಯಕ್ತಿಕ ಪ್ರಶಸ್ತಿಗಳ ಕೊಡುಗೆ ಪದ್ಮಪ್ಪ ಗೌಡ ದರ್ಬೆ ಮಿತ್ತೂರು. ಸೊ ಇದು ಎಲ್ಲ ತಂಡಗಳಿಗೆ ಸೂಚನೆ. ಮತ್ತೊಮ್ಮೆ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ, ಆ ಬಳಿಕ ಸ್ಪರ್ಧೆ ಆರಂಭಗೊಳ್ಳಲಿದೆ. ಹಗ್ಗ ಜಗ್ಗಾಟದ ಸ್ಪರ್ಧೆ ಮುಗಿದ ತಕ್ಷಣ ಸಂಘಟಕರ ನಿಲ್ಲುವಂತೆ ಕಬಡ್ಡಿ ಆರಂಭವಾಗಲಿದೆ. ಹಾಗಾಗಿ ಎಲ್ಲ ಕಬಡ್ಡಿಯ ಆಟಗಾರರಿಗೆ ವ್ಯವಸ್ಥಾಪಕರಿಗೆ ಸೂಚನೆ, ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಹಲೋ ನೋಡಿ, ಕಬಡ್ಡಿಗೆ ಅದಾಗಲೇ ತಂಡಗಳು 21 ಆಗಿದೆ. ಕಟ್ಟೆ ಫ್ರೆಂಡ್ಸ್ ಮಲ್ಯ, ಯುವ ಬಾಂಧವರು ಕೊಡೆಪಾಡಿ ಹಾಗೂ ಬಿ, ಫ್ರೆಂಡ್ಸ್ ಪುತ್ತೂರು, ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ, ಜಾಗ್ವಾರ್ ಬಜಪೆ, ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಿತ್ತೂರು ಎ ಹಾಗೂ ಬಿ, ಮಹಾದೇವಿ ಕಬಕ ಎ, ಕೃಷ್ಣಗಿರಿ ಫ್ರೆಂಡ್ಸ್ ಪುನಚ, ಶ್ರೀರಾಮ ಶಂಭೂರು ವಿನಾಯಕ ಫ್ರೆಂಡ್ಸ್ ಬಲ್ನಾಡು, ಮಹಾದೇವಿ ಬಿ, ಗ್ರೀನ್ ಲೈನ್ಸ್ ಕಬಕ, ಶ್ರೀದೇವಿ ಪೆರ್ಲಬ್ಬಾಡಿ, ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ, ಪಟ್ಲ ಫ್ರೆಂಡ್ಸ್ ಕಲ್ಲೆಗ, ಸೌಹಾರ್ದ ಫ್ರೆಂಡ್ಸ್ ಕಂಬಲಬೆಟ್ಟು, ಕಟ್ಟೆ ಫ್ರೆಂಡ್ಸ್ ಸೂರ್ಯ, ಶ್ರೀದುರ್ಗ ಫ್ರೆಂಡ್ಸ್ ಅನಾರ್ ಪಟ್ರಮೆ ಅಡ್ಡನಡಕ. ನೋಡಿ, ಇಷ್ಟು ತಂಡಗಳು ಅದಾಗಲೇ ಕಬಡ್ಡಿಗೆ ಹೆಸರು ನೋಂದಾಯಿಸಿಕೊಂಡಿವೆ. ತಮ್ಮ ತಂಡದ ಪ್ರವೇಶ ಶುಲ್ಕವನ್ನು ನೀಡುವಂತೆ ತಮ್ಮಲ್ಲಿ ಭಿನ್ನಾಹವನ್ನ ಇಡ್ತಾ ಇದ್ದೇವೆ. ಇನ್ನೇನು 5 ನಿಮಿಷಗಳಲ್ಲಿ ಕಬಡ್ಡಿಯ ಮುಕ್ತ ವಿಭಾಗದ ತಾಲೂಕು ಪಟ್ಟಿ ಸಿದ್ಧಗೊಳ್ಳಿದೆ. ಅದೇ ರೀತಿಯಲ್ಲಿ ಶ್ರೀ ಸಾಯಿ ಮೊಗುರು ಬಂದಾರು ಇದರ ಪ್ರತಿಭಾನ್ವಿತ ಕಬಡ್ಡಿ ಆಟಗಾರ ಕಲ್ಕೋಟೆ ಹರೀಶ್ ನಾಯ್ಕ್ ಅವರ ಶ್ರೀಯುತ ಹರೀಶ್ ನಾಯ್ಕ್ ಅವರ ಆರೋಗ್ಯದ ನಿಮಿತ್ತವಾಗಿ ಇವತ್ತು ನಿಮ್ಮ ಬಳಿಗೆ ನಮ್ಮ ಮಿತ್ರರು ಬರಲಿದ್ದಾರೆ. ನಿಮ್ಮ ಕೈಲಾದ ಸಹಾಯವನ್ನ ಆ ತಂಡಕ್ಕೆ ನೀಡುವಂತೆ ತಮ್ಮಲ್ಲಿ ಭಿನ್ನಾಹವನ್ನು ಇಟ್ಕೊಳ್ತಾ, ನಿಮ್ಮ ಅಪೇಕ್ಷೆಯ ಮೇರೆಗೆ ನಿಮ್ಮಲ್ಲಿ ಕೈಲಾದ ಮೊತ್ತವನ್ನ ಆ ಒಂದು ಬಾಕ್ಸ್ ಹಾಕುವ ಮೂಲಕ ಸಮಾಜ ಸೇವೆಗೆ ತಾವುಗಳು ಕೂಡ ಸಿದ್ಧರಾಗುವಂತೆ ವಿನಂತಿ. ಟೀಮ್ ಕುತೂಹಲ ಕಲರವ ತಮ್ಮಲ್ಲಿ ಭಿನ್ನಾಹವನ್ನು ಇಟ್ಕೊಳ್ತಾ ಇದ್ದೇವೆ. ನೋಡಿ, ಮೊದಲ ಸ್ಪರ್ಧೆಗೆ ಬಲ್ಲದಗಳು ರೆಡಿಯಲ್ಲೇ ನೋಡಿ. ಮೊದಲ ಸ್ಪರ್ಧೆಗಾಗಿ ಹಗ್ಗ ಜಗ್ಗಾಟ ವಿಭಾಗದ ಮೊದಲ ಸ್ಪರ್ಧೆಗೆ ತಂಡಕ್ಕೆ ಕರೆಯನ್ನು ರವಾನೆ ಮಾಡಿಕೊಳ್ತಾ ಇದ್ದೇವೆ. ಆಟಗಾರರೇ, ತಾವುಗಳು ಸಿದ್ಧತೆಯಲ್ಲಿ ಮೊದಲ ಸ್ಪರ್ಧೆ ನಿಸರ್ಗ ಫ್ರೆಂಡ್ಸ್ ಮಲಯಾಳಿ ಗುಡ್ಡೆ, ಶ್ರೀದುರ್ಗ ಫ್ರೆಂಡ್ಸ್ ಪಟ್ರಮೆ ಬಿ. ಇದು ಮೊದಲ ಸ್ಪರ್ಧೆಗೆ ತಂಡಕ್ಕೆ ಕರೆ. ಅದೇ ರೀತಿಯಲ್ಲಿ ದ್ವಿತೀಯ ಸ್ಪರ್ಧೆಗೆ
ಶ್ರೀದುರ್ಗಾ ಫ್ರೆಂಡ್ಸ್ ಪಟ್ರಮೆಯಿ, ಕುಂಜರ್ಪ ಫ್ರೆಂಡ್ಸ್ ಉಜಿರೆ ಬಿ. ಅದೇ ರೀತಿಯಲ್ಲಿ 4ನೇ ಸ್ಪರ್ಧೆಗಾಗಿ ಶ್ರೀದುರ್ಗಾ ಫ್ರೆಂಡ್ಸ್ ಪಟ್ರಮೆಯಿ ಹಾಗೂ ಕುಂಜರ್ಪ ಫ್ರೆಂಡ್ಸ್ ಉಜಿರೆ ಬಿ. 3ನೇ ಸ್ಪರ್ಧೆಗೆ ಶ್ರೀ ರಕ್ತೇಶ್ವರಿ ಕುಂಜರ್ಪ ಫ್ರೆಂಡ್ಸ್ ಉಜಿರೆ ಎ ತಂಡಗಳ ಮಧ್ಯ. ಇದು ಮೊದಲ 4 ಸ್ಪರ್ಧೆಗಳ 8 ತಂಡಗಳಿಗೆ ಮೊದಲ ಕರೆಯಾಗಿದೆ. ತಂಡದ ನಾಯಕರು ತಮ್ಮ ತಂಡಗಳ ಜೊತೆಗೆ ಸಿದ್ಧವಾಗುವಂತೆ 5 ನಿಮಿಷಗಳ ಸಮಯವನ್ನ ಕೊಡ್ತಾ ಇದ್ದೇವೆ. ಮೊದಲ ಸ್ಪರ್ಧೆಯ ನಿಸರ್ಗ ಫ್ರೆಂಡ್ಸ್ ಮಲಯಾಳಿಗುಡ್ಡೆ, ಶ್ರೀ ದುರ್ಗಾ ಫ್ರೆಂಡ್ಸ್ ಪಟ್ರಮೆ ಬಿ ತಂಡಗಳು ಸಿದ್ಧವಾಗುವಂತೆ. ಹಲೋ 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 ಚೆಕ್ ಹಲೋ 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 ಚೆಕ್ ಹಲೋ 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 ಚೆಕ್ ಹಲೋ 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 ಚೆಕ್ ಹಲೋ ಚೆಕ್ ಹಲೋ 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 ಚೆಕ್ ಹಲೋ ನಿಸರ್ಗ ಫ್ರೆಂಡ್ಸ್ ಮಲಯಾಳಿಗುಡ್ಡೆ, ಶ್ರೀ ದುರ್ಗಾ ಫ್ರೆಂಡ್ಸ್ ಪಟ್ರಮೆ ಬಿ ದಗಳು ಬಲೆ. ನಿಸರ್ಗ ಫ್ರೆಂಡ್ಸ್ ಅಗ್ಲೋಲರ್ ಹಲೋ ಹಲೋ ಚೆಕ್ ಹೊಸ ಮ್ಯಾಚ್ಗಳು ಬಲೆ. ನಿಸರ್ಗ ಫ್ರೆಂಡ್ಸ್, ನಿಸರ್ಗ ಫ್ರೆಂಡ್ಸ್ ಮಲಯಾಳಿಗುಡ್ಡೆದಗಳು, ನಿಸರ್ಗ ಫ್ರೆಂಡ್ಸ್ ತಗಲು ಬಲೆ. ನಿಸರ್ಗ ಫ್ರೆಂಡ್ಸ್ ನೋಡಿ, ಮೊದಲ 4 ಸ್ಪರ್ಧೆಗಳಿಗೆ ಕರೆ ಕೊಟ್ಟಾಗಿದೆ. ನಿಸರ್ಗ ಫ್ರೆಂಡ್ಸ್ ಮಲಯಾಳಿಗುಡ್ಡೆ,
ಶ್ರೀ ದುರ್ಗಾ ಫ್ರೆಂಡ್ಸ್ ಪಟ್ರಮೆ ಬಿ, ರಕ್ತೇಶ್ವರಿ ಕುಂಜರಪ್ಪ ಫ್ರೆಂಡ್ಸ್ ಉಜಿರೆ ಎ ತಂಡಗಳಿಗೆ, ಶ್ರೀ ದುರ್ಗಾ ಫ್ರೆಂಡ್ಸ್ ಪಟ್ರಮೆ ಎ ಹಾಗೂ ಕುಂಜರಪ್ಪ ಫ್ರೆಂಡ್ಸ್ ಉಜಿರೆ ಬಿ ತಂಡಗಳಿಗೆ, ಫ್ರೆಂಡ್ಸ್ ಕುವೆತ್ತಿಲ ಬಿ ಹಾಗೂ ಶಬರಿ ಸಬಲೂರು ತಂಡಗಳಿಗೆ ಒಟ್ಟು 4 ಸ್ಪರ್ಧೆಯ ತಂಡಗಳಿಗೂ ಕೂಡ ಕರೆಯನ್ನು ಕೊಡಲಾಗಿದೆ. ಅದೇ ರೀತಿಯಲ್ಲಿ 5ನೇ ಸ್ಪರ್ಧೆಗೆ ಫ್ರೆಂಡ್ಸ್ ಕುವೆತ್ತಿಲ ಎ, ಸುಲ್ತಾನ್ ಅಟ್ಯಾಕರ್ಸ್ ಪ್ಯಾಟ್ರಕೋಡಿ. ಇದು ಹಗ್ಗಜಗ್ಗಾಟ ವಿಭಾಗದ ತೀರ್ಪುಗಾರರಾಗಿದ್ದ ಶ್ರೀಯುತ ಜಯರಾಜ್ ಅವರು, ಜಯರಾಜ್ ಬಿಸಿ ರೋಡ್, ತಾವುಗಳು ಅಂಕಣಕ್ಕೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಶ್ರೀಯುತ ಜಯರಾಜ್ ಅವರು. ಅನ್ನ ಸುರುತ ಮ್ಯಾಚ್ ಆಗಲು ಬಲೆ ನಿಸರ್ಗ ಫ್ರೆಂಡ್ಸ್ ಮಲಯಾಳಗುಡ್ಡೆ, ಶ್ರೀ ದುರ್ಗಾ ಫ್ರೆಂಡ್ಸ್ ಪಟ್ರಮೆ ಬಿ ತುಲನಿಕಲ್ ಟೀಮ್ 10 ಜನ ವಾಕೋರ್ ಗೋರ್ಬೆ ಮೂಲು ಟೀಮ್ ನಗಲ್ ಬಲೆ ಬೇಗಲೆ ಬಲೆ ಬಲೆ ನಿಸರ್ಗದಗಳು ನಿಸರ್ಗ ಫ್ರೆಂಡ್ಸ್ ಬಲೆ ಅಣ್ಣ ಏರೆಗ್ಲ ಪಿಕ್ಚರ್ಸ್ ಕಾಪಿದ ಫೋಟೋ ತೆಪ್ಪರ ಕೊರೊಂದಿಚ್ಚಿ ಇದು ಆ ಸ್ಕೇಲ್ ಆವಡ್ ಐದು ಬೊಕ್ಕ ಕೊರಪೆ ನಿಸರ್ಗದ ಶ್ರೀದುರ್ಗ ಪಟ್ರಾಮಿದಗಳು ಮತ್ತೆ ನಿಸರ್ಗದಗಳು ಅಲ್ಲರ್ ನಿಸರ್ಗ ಫ್ರೆಂಡ್ಸ್ ಬಲೆ ಬಲೆ ಪ್ರಜಾಕ್ಷ ಟೀಮ್ ಬರೋದು ಓಕೆ ಓಕೆ ಫೋಟೋ ದೇಪನಗಳು ಬಲೆ ಟೀಮ್ ಫೋಟೋ ದೇಪನಗಳು ಮೂಲೆ 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 ತೆಪ್ಪೊಡ್ಚಿ ಅಡಗಿದೆ ತೊಂಬಲು ಅಣ್ಣ ಬಲ್ಲದಗಳು ಫೋಟೋ ದೇಪನಗಳು ಬಲೆ ಬಲ್ಲದ ಫೋಟೋ ದೇಪನಗಳು ಬಲೆ ಬೇಗ
ಆಂಡ ಪೂರ ಟೀಮ್ ತಗ್ಲಾಂಡ ಬಲೆ ಇದು ಜಪ್ಲೆ ನಿಸರ್ಗ ನಿಸರ್ಗ ಬಟ್ರಾಮ ತಗ್ಲು ಜಪ್ಲೆ ಬೇಗ ಮಲಯಾಳಿ ಗುಡ್ಡೆ ತಗಲು ಶ್ರೀದುರ್ಗಾ ಫ್ರೆಂಡ್ಸ್ ಪಟ್ರಾಮೆ ಬಲೆ ಪ್ಲೇಯರ್ಸ್ ಹಂಚ್ ಬೋಲೆ ಪ್ಲೇಯರ್ಸ್ ಹಂಚ್ ಬೋಲೆ ಹಂಚ್ ಬೋಲೆ ಪ್ಲೇಯರ್ಸ್ ಒಂದು ಟೀಮ್ ಹಂಚ್ ಬೋಲೆ ಮೊದಲ ಸ್ಪರ್ಧೆಗಾಗಿದ್ದಾಗಲೇ ನಿಸರ್ಗ ಫ್ರೆಂಡ್ಸ್ ಮಲಯಾಳಿ ಗುಡ್ಡ ಶ್ರೀದುರ್ಗಾ ಫ್ರೆಂಡ್ಸ್ ಪಟ್ರಮೆ ಬಿ ತಂಡಗಳ ಮಧ್ಯೆ ಮುಂದಿನ ಎರಡನೇ ಸ್ಪರ್ಧೆಗಾಗಿ ಫ್ರೆಂಡ್ಸ್ ಕುವೆತಿಲ ಬಿ ಶಬರಿ ಸಬಲೂರು ತಂಡಗಳು ಸಿದ್ಧತೆಯಲ್ಲಿರಿ. ಅಣ್ಣ ಉಂತಲ್ಲೇ ಇರಿ ಚೂರು ಪಿರಾಕೊಂದಲ್ಲ ಅಲ್ಪ ಜನಕ್ಲೇನು ಚೂರು ಪಿರ ಉಂತಲ್ಲೇ ಪ್ಲೀಸ್ ಕೋರ್ಟುದುಲೈ ಒಂಜೇ ಕೋಚ್ ಕೋಚ್ ಒರಿಯೇ ಪೊಡುಲಾಯ್ ಕೋಚ್ ಒರಿಯೇ ಅಣ್ಣ ನೆಕ್ಸ್ಟ್ ಮ್ಯಾಚ್ ರೆಡಿ ಅಲ್ಲ ತುಲೆ ಫ್ರೆಂಡ್ಸ್ ಕುವೆತಿಲ ಬಿ ಶಬರಿ ಸಬಲೂರು Get ready. Pick up the rope. Ready. ಆರಂಭ ಇದು ಹಗ್ಗ ಜಗ್ಗಾಟ ವಿಭಾಗದ ಮೊದಲ ಅವಕಾಶದಲ್ಲಿ ನಿಸರ್ಗ ಫ್ರೆಂಡ್ಸ್ ಮಲಯಾಳಿ ಗುಡ್ಡ ಶ್ರೀದುರ್ಗಾ ಫ್ರೆಂಡ್ಸ್ ಪಟ್ರಮೆ ಬಿ ತಂಡಗಳ ಮಧ್ಯೆ ಅಂಕಣದ ಒಳಭಾಗದಲ್ಲಿರುವಂತಹ ಅತ್ಯಂತ ಅವಿರತವಾಗಿ ಹಗ್ಗ ಜಗ್ಗಾಟ ವಿಭಾಗದಲ್ಲಿ ದುಡಿಸಿಕೊಂಡಂತಹ ತಂಡಗಳ ಫುಲ್ ಗ್ರಿಪ್ ಮಾದರಿಯ ಸ್ಪರ್ಧೆಯ ಕಣದಲ್ಲಿರುವಂತಹ ರೋಚಕತೆಯ ಹೋರಾಟಗಳನ್ನು ಕಾಣಬಹುದಾಗಿದೆ. ಈ ಮೂಲಕ ಮೊದಲ ಅವಕಾಶದಲ್ಲಿ ಎರಡೂ ತಂಡಗಳ ಮಧ್ಯೆ ಹಗ್ಗ ಅಲ್ಪ ಅಂತರದಲ್ಲಿ ಶ್ರೀದುರ್ಗಾ ಫ್ರೆಂಡ್ಸ್ ಪಟ್ರಮೆ ಬಿ ಪರವಾಗಿದೆ. ಶ್ರೀದುರ್ಗಾ ಪಟ್ರಮೆ ಬಿ ಪರವಾಗಿರುವ ಹಗ್ಗ ಒಳಾಂಗಣದಲ್ಲಿ ನಿಸರ್ಗ ಫ್ರೆಂಡ್ಸ್ ಮಲಯಾಳಿ ಗುಡ್ಡೆ ಶ್ರೀದುರ್ಗಾ ಫ್ರೆಂಡ್ಸ್ ಪಟ್ರಮೆ ಬಿ. ಮುಂದಿನ ಎರಡನೇ ಸ್ಪರ್ಧೆಗೆ ಫ್ರೆಂಡ್ಸ್ ಕುವೆತಿಲ ಬಿ ಶಬರಿ ಸಬಲೂರು ತಂಡಗಳು ಸಿದ್ಧತೆಯಲ್ಲಿರಿ. ನೋಡಿ, ಇದು ಮೊದಲ ಹನಾಹನಿಯ ಮೊದಲ ಅವಕಾಶದಲ್ಲಿ ಪಟ್ರಮೆ ಒಂದಷ್ಟು ಇಂಚುಗಳ ಅಂತರ ಸೆಂಟರ್ ಲೈನ್ ಸಮೀಪದಲ್ಲಿ ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಸಮಯದಲ್ಲಿ 1 ಇಂಚಿನ ಅಂತರದಲ್ಲಿ ಅದಾಗಲೇ ಪಟ್ರಮೆ ಮುನ್ನಡೆಯಲ್ಲಿದೆ. ಅವಕಾಶಗಳನ್ನು ಪಡೆದುಕೊಂಡಂತ ಮೊದಲ ಅವಕಾಶದಲ್ಲಿ ಪಟ್ರಮೆಯ ಮುನ್ನಡೆ ಅಲ್ಪ ಅಂತರದಲ್ಲಿದೆ. ಶ್ರೀರಾಮ ನೋಡಿ, ಮುಂದಿನ ಸ್ಪರ್ಧೆಯ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆ ಬಳಿಕ ಮೂರನೇ ಸ್ಪರ್ಧೆಗೆ ಶ್ರೀ ರಕ್ತೇಶ್ವರಿ ಕೊಂಜರಪ್ಪ ಫ್ರೆಂಡ್ಸ್ ಉಜ್ರೆ ಈ ತಂಡಗಳ ಮಧ್ಯೆ ಸೆಂಟರ್ ಲೈನ್ ಸಮೀಪದಲ್ಲಿ ಮತ್ತೆ ಹಗ್ಗ ಸೆಂಟರ್ ಲೈನ್ ಅಲ್ಲಿದೆ. ಸಮಚಿತ್ತದಲ್ಲಿರುವ ಹೋರಾಟ ಇದು. ಫುಲ್ ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟದ ಸ್ಪರ್ಧೆ ಅಲ್ಪ ಅಂತರದಲ್ಲಿ ಇದೀಗ
ನಿಸರ್ಗ 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 ಮಲಯಾಳಿಗುಡ್ಡ ನಿಸರ್ಗದ ಪರವಾಗಿ ಹಗ್ಗ ಪ್ರಥಮ ಅವಕಾಶದಲ್ಲಿ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಕೊನೆಯ ನಿಮಿಷ ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿ ನಿಸರ್ಗ. 4 ಇಂಚುಗಳ ಅಂತರದಲ್ಲಿ ನಿಸರ್ಗ ಮುನ್ನಡೆಯಲ್ಲಿ, ಮತ್ತೆ ಅವಕಾಶಗಳ ಬಾಗಿಲಲ್ಲಿರುವ ತಂಡ ನಿಸರ್ಗ. ನಿಸರ್ಗ ಮುನ್ನಡೆಯಲ್ಲಿ 1.5 ಫೀಟ್ಗಳ ಅಂತರ ನಿಸರ್ಗ. ಅಣ್ಣ ವಾಲಂಟಿಯರ್ನಗಳು ಬಲ್ಲದ ಕೋರ್ಟ್ ಕೊಂಚ ನೀರ್ದ ವ್ಯವಸ್ಥೆ ಮಲ್ಪಲೆ ಈಶ್ವರನ ಕೊಂಚ ನೀರ್ದ ವ್ಯವಸ್ಥೆ ಮಲ್ಪಡಿರಿ. ಬಲಮತಿ ಕ್ಯಾಪ್ಟನ್ ಪಿಕಪ್ ದ ರೋಪ್. ಮತಿ ಪಾಪ ಮಾರೆ ಗೊಂಬೆಯನ್ನು ಪೋಡಿಪಾತಿಗೆ ಇಡ್ತಾರದ ಬರಡುಲೈ ಗೊಂಬೆದಾಗ್ಲೇ ಬಿಡ್ಲೆ ಬರಡುಲೈ. ಈಗ ದ್ವಿತೀಯ ಅವಕಾಶದಲ್ಲಿ ಮತ್ತೆ ನಿಸರ್ಗ ಮಲಯಾಳಿ ಫ್ರೆಂಡ್ಸ್ ಮುನ್ನಡೆಯಲ್ಲಿದ್ದ ಮೊದಲ ಅವಕಾಶ, ಇದೀಗ ದ್ವಿತೀಯ ಅವಕಾಶದಲ್ಲಿ ಮತ್ತೆ ಪಟ್ರಮಯ್ಯ ವಿರುದ್ಧವಾಗಿ ದ್ವಿತೀಯ ಅವಕಾಶದ ಆರಂಭದಲ್ಲಿ ಸೆಂಟರ್ ಲೈನ್ ನಲ್ಲಿದೆ ಹಗ. ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಫ್ರೆಂಡ್ಸ್ ಕ್ಲಬ್ ಟ್ರೋಫಿ 2023 ಹಗ್ಗ ಜಗ್ಗಾಟ ವಿಭಾಗದ ಫುಲ್ ಗ್ರಿಪ್ ಮಾದರಿಯ ಮೊದಲ ಹನಾಹನಿಯಲ್ಲಿ ನಾವಿದ್ದಾವೆ. ಸೆಂಟರ್ ಲೈನ್ ಸಮೀಪದಲ್ಲಿರುವ ಹಗ್ಗ ಪ್ರಥಮ ಅವಕಾಶವನ್ನ ತನ್ನ ವಶ ಮಾಡಿಕೊಂಡಿದ್ದ ನಿಸರ್ಗ ಫ್ರೆಂಡ್ಸ್ ದ್ವಿತೀಯ ಅವಕಾಶದಲ್ಲಿ ಅಲ್ಪ ಅಂತರದಲ್ಲಿದೀಗ ಪಟ್ರಮೆ ಅಲ್ಪ ಅಂತರವನ್ನು ಬಳಸಿಕೊಳ್ತಾ ಇದ್ದ ದ್ವಿತೀಯ ಅವಕಾಶದಲ್ಲಿದ್ದಾಗಲೇ 2 ಇಂಚುಗಳ ಅಂತರ ಮತ್ತೆ ಸೆಂಟರ್ ಲೈನ್ ನಲ್ಲಿದ್ದಾಗ ಸರಾಗವಾಗಿ ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವ ವಿಧಾನದಲ್ಲಿದೀಗ ಸೆಂಟರ್ ಲೈನ್ ನಲ್ಲಿರುವಾಗ ಮೊದಲ ಅವಕಾಶದ ಕೆಲ ಸೆಕೆಂಡ್ಗಳ ಅಂತರದಲ್ಲಿದ್ದ ಪಟ್ರಮೆ ಅಂತರವನ್ನ ಕಾಯ್ದುಕೊಂಡಿದ್ದೀಗ ದ್ವಿತೀಯ ಅವಕಾಶದಲ್ಲಿ ಲಾಸ್ಟ್ ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಸಮಯದಲ್ಲಿ ಪಂದ್ಯ ಸ್ಪಷ್ಟತೆಯ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವಂತಹ ನಿಲುವಲ್ಲಿರುವಂತಹ 2 ತಂಡಗಳು ಸಮಚಿತ್ತವಾದ ಹಗ್ಗ ಇದೀಗ ನಿಸರ್ಗದ ಪರವಾಗಿದೆ. 1 ಇಂಚಿನ ಅಂತರದಲ್ಲಿ ನಿಸರ್ಗ ಮುನ್ನಡೆಯಲ್ಲಿದೆ. ಅಲ್ಪ ಅಂತರದಲ್ಲಿದ್ದ ಹಗ್ಗ ಇದೀಗ ಒಂದಷ್ಟು ನಿಸರ್ಗದ ಪರವಾಗಿ ವಾಲಿಕೊಳ್ತಾ ಇದ್ರೆ ಪ್ರಮುಖ ಘಟ್ಟದಲ್ಲಿರುವ ಮೊದಲ ಹನಾಹನಿ ಮೊದಲ ಅವಕಾಶವನ್ನ ಗೆದ್ದುಕೊಂಡಂತಹ ನಿಸರ್ಗ ದ್ವಿತೀಯ ಅವಕಾಶದಲ್ಲಿ ಮತ್ತೆ ಇದು ಪಟ್ರಮಯ್ಯ ವಿರುದ್ಧವಾಗಿ ನಿಸರ್ಗ ಫ್ರೆಂಡ್ಸ್ ಮಲಯಾಳಿಗುಡ್ಡ
ಮತ್ತೆ 2 ಇಂಚುಗಳ ಅಂತರಕ್ಕೇರಿದಾಗ ಇಂಚುಗಳ ಅಂತರ ಒಂದಷ್ಟು ಹೆಚ್ಚಾಗತಾ ಇದೆ. 2 ಇಂಚುಗಳಿದ್ದಾಗ ಇದೀಗ ಮತ್ತೆ ಅಂತರವನ್ನ ಕಾಯ್ದುಕೊಂಡ ವೇಳೆಯಲ್ಲಿ ಸರಾಗವಾಗಿ ಅಂತರವನ್ನ ಕಾಯ್ದುಕೊಂಡಿರುವ ವೇಳೆ ನಿಸರ್ಗ ಲಾಸ್ಟ್ ಮಿನಿಟ್ ದ್ವಿತೀಯ ಅವಕಾಶದಲ್ಲಿ ಅಂತಿಮ ನಿಮಿಷ. ಮೂರು ಇಂಚುಗಳ ಅಂತರಕ್ಕೆ ಹಗ್ಗದ ಅಂತರ ಹೆಚ್ಚಿದೆ. ನಿಸರ್ಗ 3 ಇಂಚಿನ ಅಂತರದಲ್ಲಿ ಮುನ್ನಡೆಯಲ್ಲಿದೆ. ಇದೀಗ ದ್ವಿತೀಯ ಅವಕಾಶದ ಅಂತಿಮ ನಿಮಿಷದ ಓಟ ಆರಂಭ, ಕೌಂಟ್ ಡೌನ್ ಆರಂಭವಾಗುವ ವೇಳೆಯಲ್ಲಿ ಪರಿಸ್ಥಿತಿ ಭಿನ್ನವಾಗಿದೆ. ಲಾಸ್ಟ್ 30 ಸೆಕೆಂಡ್, 30 ಸೆಕೆಂಡ್ಗಳ ಸಮಯವಾಗಿ ಅಂತಿಮ 30 ಸೆಕೆಂಡ್ಗಳಲ್ಲಿ ಸ್ಪರ್ಧೆ. ದ್ವಿತೀಯ ಅವಕಾಶದಲ್ಲಿ ಮತ್ತೆ ನಿಸರ್ಗ ಮುನ್ನಡೆಯಲ್ಲಿರುವ ವೇಳೆ ಪಟ್ರಮಯ್ಯ ವಿರುದ್ಧವಾಗಿ ನಿಸರ್ಗ ಅಂತರವನ್ನು ಕಾಯ್ದುಕೊಳ್ಳುತ್ತಾ ಇದೆ. 3 ಇಂಚುಗಳ ಅಂತರದಲ್ಲಿರುವ ಸ್ಪರ್ಧೆ ಇದೀಗ 10, 9, 8, 7, 6, 5, 4, 3, 2, 1. ನಿಸರ್ಗ ಮಲಯಾಳಿಗುಡ್ಡೆ. ನೋಡಿ, ಮೊದಲ ಸ್ಪರ್ಧೆಗೆ ಹಗ್ಗ ಜಗ್ಗಾಟ ವಿಭಾಗದ ಮೊದಲ ಸ್ಪರ್ಧೆ ಸಂಪನ್ನ. ದ್ವಿತೀಯ ಸ್ಪರ್ಧೆಗೆ ತಂಡಗಳು ಸಿದ್ಧರಿರಿ. ಬನ್ನಿ ಅಣ್ಣ. ಫ್ರೆಂಡ್ಸ್ ಕುವೇತಿಲ ಬಿ ದ ಗ್ಲೋಲರ್, ಫ್ರೆಂಡ್ಸ್ ಕುವೇತಿಲ ಬಿ ಬಲವರೈ ಶಬರಿ ಸಬಲೂರು, ಶಬರಿ ದ ಗ್ಲೋಲರ್. ನೋಡಿ ಕಬಡ್ಡಿ
ಅಷ್ಟು ಅದ್ಭುತವಾಗಿ ಉಳಿಸಿಕೊಂಡಿರುವ ವೇಳೆ ಕುವೆತ್ತಿಲ ಮುನ್ನಡೆಯಲ್ಲಿದೆ. ದ್ವಿತೀಯ ಅವಕಾಶದಲ್ಲಿ ಬಹಳಷ್ಟು ಹೋರಾಟವನ್ನು ನೀಡುತ್ತಿರುವ ಶಬರಿ ಸಬಲೂರು ತಂಡ ಪ್ರಸ್ತುತ ಅಂಕಣದಲ್ಲಿ ಇದು ದ್ವಿತೀಯ ಅವಕಾಶವನ್ನು ಗೆದ್ದುಕೊಳ್ಳುವಂತಹ ಛಾಯೆಯಲ್ಲಿ 1.5 ನಿಮಿಷಗಳು ಸಂಪನ್ನಗೊಂಡಿರುವ ವೇಳೆಯಲ್ಲಿ ಹಗ್ಗ ಮತ್ತಷ್ಟು ಮುನ್ನಡೆಯನ್ನು ವೃದ್ಧಿಸಿಕೊಂಡಿರುವ ಕುವೆತ್ತಿಲ ಅಂತಿಮ ಕೆಲ ಕ್ಷಣಗಳ ಆಟ ಮಾತ್ರ ಬಾಕಿ ಉಳಿದುಕೊಂಡಿರುವ ವೇಳೆಯಲ್ಲಿ ಮತ್ತೆ ಹಗ್ಗ ಕುವೆತ್ತಿಲದ ಪರವಾಗಿ 1 ಫೀಟಿನ ಅಂತರ ಮತ್ತೆ ಹಗ್ಗ ಕುವೆತ್ತಿಲ ಹಿಡಿತ ಬಿಗಿಗೊಳಿಸಿರುವ ವೇಳೆ ಸ್ಪಷ್ಟ ಮುನ್ನಡೆ ಕುವೆತ್ತಿಲದ ಪರವಾಗಿದೆ. ಅಂತಿಮ ನಿಮಿಷ ಲಾಸ್ಟ್ ಮಿನಿಟ್ ದ್ವಿತೀಯ ಅವಕಾಶದಲ್ಲಿ ಅಂತಿಮ ನಿಮಿಷ ಹಗ್ಗ ಪರಿಪೂರ್ಣವಾಗಿ ಕುವೆತ್ತಿಲದ ಪರವಾಗಿದೆ. ಯುವ ಪ್ರತಿಭಾನ್ವಿತ ಆಟಗಾರರ ಸಮ್ಮಿಲನ ಕುವೆತ್ತಿಲದ ಹಿಡಿತ ಬಿಗಿಗೊಳ್ಳುತ್ತಾ ಇದೆ. ನೋಡಿ ಕುಂಜರ್ಪ ಆಗಮನ ಆಗಿದೆ. ರಕ್ತೇಶ್ವರದ ಬಲೆ ಜೋಗ್ಲೆ ಅಂತಿಮ 30 ಸೆಕೆಂಡ್ ಲಾಸ್ಟ್ 30 ಸೆಕೆಂಡ್ ಆಫ್ ದ ಮ್ಯಾಚ್. ದ್ವಿತೀಯ ಅವಕಾಶದಲ್ಲಿ 30 ಸೆಕೆಂಡ್ಗಳ ಸಮಯ ಬಾಕಿ ಇರುವ ವೇಳೆಯಲ್ಲಿ ಮುನ್ನಡೆಯಲ್ಲಿ ಕುವೆತ್ತಿಲ. ಇದು ದ್ವಿತೀಯ ಹನಾಹನಿ ಹಗ್ಗ ಜಗ್ಗಾಟ ವಿಭಾಗದ ಸ್ಪರ್ಧಾಕಣದಲ್ಲಿ ಪರಿಪೂರ್ಣತೆಯ ಹಗ್ಗವನ್ನ ಹಿಡಿದಿಡುವಂತಹ ಯೋಜನೆಗಳಲ್ಲಿರುವ ತಂಡ 10, 9, 8, 7, 6, 5, 4, 3, 2, 1 ಕುವೆತ್ತಿಲ ರಕ್ತೇಶ್ವರದ ಜೋಕ್ಲಿಗರ ದೌರ ತಾಟಿಗೊಡುದಿಲ್ಲ. ಎದುರ್ದ ಟೀಮು ನಮ್ಮ ಡಿಸ್ಟ್ರಿಕ್ಟ್ ಬೆಸ್ಟ್ ಟೀಮ್ ಕುಂಜರ್ಪ ಎದುರುಡುತ್ತಿಲ್ಲ. 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಪುರ ಅಣ್ಣ ಬಿದೆ ಅಣ್ಣ ಮಾತ್ರ ಉಲೈ ಬರುತ್ತಿಲ್ಲ ಪುನಃ ಮಾತ್ರ ಬಲೆ ಪ್ಲೇಯರ್ಸ್ ನಕ್ಲು ಎಸ್ ರಕ್ತೇಶ್ವರಿ ಅಣ್ಣ ಬರಿ ಕುಂತಲೆ ಮಾತಾ ತೋಡತ್ತೆ ಬರಿ ಕುಂತಲೆ ಚೂರು ಆಯ್ನ ಎದುರಿತ ಕುಲ್ಲೆ ಪ್ಲೇಯರ್ಸ್ ನಕ್ಲು ಕುಲ್ಲೆ ಅಡಿಗೆ ಮೂಲು ಐ ಈ ಕುಲ್ಲ ಭಾರಿ ಮಲ್ಲ ಟೀಮ್ ಅಂದತೆ ವಿಜಯಣ್ಣ ಒಂದು ಭಾರಿ ಮಲ್ಲ ಒಂದು ಚಂಡೀಗಢ ಅಡ್ದು ಬೈದನ ಅಂದಪ್ಪ ಎಸಗ ರಕ್ತೇಶ್ವರಿ ಕುಂಜರ್ಪದ ಯುವ ಪ್ರತಿಭಾನ್ವಿತ ಆಟಗಾರರ ವಿರುದ್ಧವಾಗಿ ಅತ್ಯಂತ ಎಳವೆಯಲ್ಲೇ ಹಗ್ಗ ಹಿಡಿದುಕೊಂಡಿರುವ ಪಾಲಡ್ಕದ ಪ್ರತಿಭಾನ್ವಿತ ಆಟಗಾರರು ಜೊತೆಗೆ ಪುತ್ತೂರಿನ ಕೆಲವೊಂದು ಪ್ರತಿಭೆಗಳ ಸಂಗಮ ಇದು ರಕ್ತೇಶ್ವರಿ ಅನ್ನ ತಾಟಿ ಬಟ್ಲೆ ಜೋಕ್ಲೆಗೆ ಈ ಹೋಯ್ತಂದುಲ್ಲ ಕ್ಲಾಸ್ ಮಾಡ ಕಮಾನ್ ಹಗ್ಗ ತೃತೀಯ ಇದು ಸ್ಪರ್ಧೆ ರಕ್ತೇಶ್ವರಿಯ ರಕ್ತೇಶ್ವರಿ ಲೀಡ್ ಉಂಟು 2.5 ಇಂಚುಗಳ ಅಂತರದಲ್ಲಿ ರಕ್ತೇಶ್ವರಿ ಲೀಡ್ ಅಲ್ಲಿದೆ. ರಕ್ತೇಶ್ವರಿ ಮುನ್ನಡೆಯಲ್ಲಿ ರಕ್ತೇಶ್ವರಿ ತಟಸ್ಥ ನಿಲುವಲ್ಲಿ ಆಟಗಾರರನ್ನು ಆಡಿಸುತ್ತಿರುವ ಕುಂಜರ್ಪ ಮಕ್ಕಳಿಗೆ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿರುವ ಕುಂಜರ್ಪ ಇದೀಗ ರಕ್ತೇಶ್ವರಿ ಬಾಲಕರ ತಂಡ ಮುನ್ನಡೆಯಲ್ಲಿ ರಕ್ತೇಶ್ವರಿಯ ಮುನ್ನಡೆ ఆయన మండేడు మళ్ళా ముండా సాతురు మారే ఓ
ಮೇಲವ್ರೇನ ಖುಷಿയാണ് ಅಲೆ ಬುಡಾಡಿ ಆ ಗೊಂಬೆ ಜೋರಿ ಪುಡಿ ಮೂಲ ಬೇರೆ ಮನ್ನಡು ಮುರ್ಕೊಂದುಲ್ಲಿ ವೈಬ್ 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 ಎಸ್ ಕಮಾರ್ ವೈಬ್ 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 ಒಂಚಿಗಣ್ಣ ನಂಚಿಕೊಂಡ ನಾಡಿ ದೇವಣರೇ ಅಲ್ಲ ಸಂತು ಕುಲೊಂದು ಮಾರೆ ಕುಲ್ದೇರಾ ಲಾಸ್ಟ್ ಮಿನಿಟ್ ಮ್ಯಾಚ್ ಅಂತಿಮ ನಿಮಿಷದಲ್ಲಿ ರಕ್ತೇಶ್ವರಿ ಬಲ್ಲೊಂಚುಂಡು ಒಯ್ಪಚ್ಚಿ ಬಿಡ್ದು ಬಿಡ್ಲಿ ಅಡಿಗೆ ಬಿಡ್ದು ಬಿಡ್ಲಿ ಓಕೆ ಅವರೇ ಕೈ ಬಿಡ್ದು ಆತನ ಆಲ್ರೆಡಿ ಮುಂಡಾಸೆ ಓಕೆ ಯಾವ ಒಂದೇ ರೌಂಡ್ ಯಾವ ಅಂದ್ರೆ ಅಡೇ ಜನ ಎದುರ್ದೇ ಇರೋದು ಈ ಮೇರಿ ಪಾಪ ಪಿಂಟ 10 ಅನ್ನ ಪಿರೋಡು ಪೂರ ಬಿಡ್ತೇರಿ ಪಿರೋಡು ಪೂರ ಬಿಡ್ತೇರಿ ಮೇಲೆ ತೂಲ ಬಿದ್ದೋದಿಲ್ಲ ಓಕೆ ಯಾವ ಒಯ್ಪೋರ ಯಾವ ಓಕೆ ಜೋಕ್ಲಿಗವರ ಜೋಡಿ ತಾಟಿಗೊರ್ಲದುಗ ಮಾತ ನೆಕ್ಸ್ಟ್ ಫ್ಯೂಚರ್ ಬಲ್ಲದ ಜವಲೇರ್ ನಮ್ಮ ಅಣ್ಣ ನಿನ್ನ ಪುದರೆಂಚ ಅನ್ನ ಐಟಲ್ಲ ಅನ್ನ ಐಟಲ್ಲ ನಿನ್ನ ಪುದರೆಂಚ ಮಂಡ್ಯದ ಮೇಲೆ ಮುಂಡ ಸುಂಡು ಮಾರೆ ಕಟದ ನೀರು ಬನ್ನಿ ಓಕೆ ಅಣ್ಣ ನೆಕ್ಸ್ಟ್ ಮ್ಯಾಚ್ ಆಗಲು ಬಲೆ 4ನೇ ಮ್ಯಾಚ್ ಆಗಲು ಶ್ರೀದುರ್ಗ ಫ್ರೆಂಡ್ಸ್ ಪಟ್ರಮೆ ಏದಗಲು ಪ್ರಜಾಕ್ಷ ಏದಗಲು ಬಲೆ ಅಂಜನೆ ಉಜುರೆ ಕುಂಜಾರಪ್ಪ ಬೀದಗಲು ಕುಂಜಾರಪ್ಪ ಬಿ ಬಲೆ ಅಣ್ಣ ಪಟ್ರಮೆ ಆಗಲು ಬಲೆ ಏದಗಲು बटर में भले जा बटर में जा 10 9 8 7 भले भले बजा इजा टीम जा ಹೋಡ ಬಕ ಕಬಡ್ಡಿ ಅಂಡ ಶೂ ಚೇಂಜ್ ಮಾಡ್ಬಿಡೋದು ಎಷ್ಟು ದಾಲೆ ಅಲ್ಲ ಒಂಜೊಂಜಿ ಪೆಜ್ಜಿ ತಿನ್ನು ಮಾರೆ ಮಕ್ಕಳು ಮಂಜು ವೈಪರ್ನ ಕಬಡ್ಡಿ ಬಕ ಚೋಲಿ ಜಾರ ಒಂಡ್ರೆ ಹೆಚ್ಚಿ Captain, pick up. Get ready. Pick up the rope. Ready. ಎಸಗ ಎಂಬ ಇದು ಪ್ರಥಮ ಅವಕಾಶದಲ್ಲಿ ಪಟ್ರಮಯ್ಯ ವಿರುದ್ಧವಾಗಿ ಕುಂಜರ್ಪ ಫ್ರೆಂಡ್ಸ್ ಉಜಿರೆ ಬಿ ತಂಡಗಳು ಶ್ರೀದುರ್ಗ ಫ್ರೆಂಡ್ಸ್ ಪಟ್ರಮಯ್ಯ ನೋಡಿ ಮುಂದಿನ 5ನೇ ಸ್ಪರ್ಧೆಗೆ ಫ್ರೆಂಡ್ಸ್ ಕುಬೇತುಲ ಎ ಸುಲ್ತಾನ್ ಅಟ್ಯಾಕರ್ಸ್ ಪ್ಯಾಟ್ರಕೋಡಿ ತಂಡಗಳು ಸಿದ್ಧತೆಯಲ್ಲಿರಿ ಪ್ಯಾಟ್ರಿಕ್ ಓಡಿದಗಳು ಕುವೆತ್ತಿಲ್ಲದಗಳು ನೆಕ್ಸ್ಟ್ ರೆಡಿ ಅಲೆ ಪ್ರಥಮ ಅವಕಾಶದಲ್ಲಿ ಹಗ್ಗ ಕುಂಜರ್ಪದ ಪರವಾಗಿದೆ ಪ್ರಥಮ ಅವಕಾಶದಲ್ಲಿ ಕುಂಜರ್ಪ ಅಲ್ಪ ಅಂತರದ ಇಂಚುಗಳ ಅಂತರವನ್ನು ಬಳಸಿಕೊಂಡಿರುವಂತಹ ವೇಳೆಯಲ್ಲಿ ಹಗ್ಗ ಇದು ಹಗ್ಗ ಜಗ್ಗಾಟ ವಿಭಾಗದ 550 ಕೆಜಿ ವಿಭಾಗದ 8+1 ಫುಲ್ ಗ್ರಿಪ್ ಮಾದರಿಯ 10,000 ನಗದು ಪುರಸ್ಕಾರಕ್ಕಾಗಿ ಹೋರಾಟ ಪ್ರಸ್ತುತ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಆಟಗಾರರ ಸಮಾಗಮವಾಗಿರುವ ಕ್ರೀಡಾಕೂಟದಲ್ಲಿ ಇದಾಗಲೇ
ಮುಂದಿನ ಹನಾಹನಿಗೂ ಕೂಡ ತಂಡಗಳು ಸಿದ್ಧವಾಗಿರುವಂತೆ. ಲಾಸ್ಟ್ 2 ಮಿನಿಟ್ ಆಫ್ ದ ಮ್ಯಾಚ್, ಕೊನೆಯ 2 ನಿಮಿಷಗಳು. ಮೊದಲ ಅವಕಾಶದಲ್ಲಿ ಹಗ್ಗ. ಪ್ರಸ್ತುತ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ಜಯರಾಜ್ ಬಿಸಿ ರೋಡ್ ಜೊತೆಗೆ ನಾಗೇಶ್ ಪನ್ನೋಡಿ ನಮ್ಮ ಜೊತೆಗೆ ತೀರ್ಪುಗಾರಿಕೆಯಲ್ಲಿದೆ. ಹಗ್ಗ ಜಗ್ಗಾಟ ವಿಭಾಗದ ಆಟ ಬಂಗಡ ಪತ್ತರ ಬರ್ತಿದ್ದೆ ಧರ್ಮ ಗಡಿಬಿತ್ತು. ಹಲೋ, ಕಬಡ್ಡಿ ತಂಡಕ್ಕೆ ಹೆಸರು ಕೊಟ್ಟಂತಹ ತಂಡಗಳು ತಕ್ಷಣ ತಮ್ಮ ಇರುವಿಕೆಯನ್ನು ತಿಳಿಸಿ. ಈಗ ಕೆಲವೇ ಕ್ಷಣದಲ್ಲಿ ಲಾರ್ಡ್ಸ್ ಎತ್ತಲಾಗುವುದು. ತಂಡ ಶುಲ್ಕವನ್ನು ಕೊಡದಿದ್ದ ತಂಡವನ್ನು ಕೈಬಿಡಲಾಗುವುದು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಕಬಡ್ಡಿ ಪಂದ್ಯಾಟದ ಲಾರ್ಡ್ಸ್ ಓಪನ್ ಆಗಿರುತ್ತದೆ. ಲೈವ್ ಎಲ್ಲ ತಂಡದ ಕಪ್ತಾನರಿಗೂ ಬರಲು ಅವಕಾಶವಿದೆ. ಎಲ್ಲ ತಂಡದ ಕಪ್ತಾನರಿಗೆ ಬರಲು ಅವಕಾಶವಿದೆ. ದ್ವಿತೀಯ ಅವಕಾಶದಲ್ಲಿ ಮತ್ತೆ ಹಗ್ಗ. ನೋಡಿ, ಮುಂದಿನ ಸ್ಪರ್ಧೆಗೆ ಸುಲ್ತಾನ್ ಪ್ಯಾಟ್ರ ಕೂಡಿದಾಗಲು ಬಲೆ ಪ್ಯಾಟ್ರ ಕೂಡಿದಾಗಲು ಮೊದಲ ಅವಕಾಶದಲ್ಲಿ ಹಗ್ಗ ಫ್ರೆಂಡ್ಸ್ ಕುಂಜರಪ್ಪ. ಮುನ್ನಡೆಯಲ್ಲಿ ಕುಂಜರಪ್ಪ ಮೊದಲ ಅವಕಾಶದಲ್ಲಿ. Cause I pull it to the left, pull it to the right. Massive song, we never fight. Want everybody just feel alright. Pull it to the left, pull it to the right. Cause I pull it to the left, pull it to the right. Massive song. ಸ್ಪರ್ಧೆ ಮೊದಲ ಅವಕಾಶದಲ್ಲಿ ಹಗ್ಗ ವಸ್ತು ಮೊದಲನೆಯಲ್ಲಿ ಕುಂಚರಪ್ಪ ಬಿದೆ. ನೋಡಿ, ಮುಂದಿನ ಸ್ಪರ್ಧೆಗೆ ಪ್ಯಾಟ್ರ ಕೋಡಿಸಿದರಾಗಿ ಫ್ರೆಂಡ್ಸ್ ಕುಬೆತ್ತಿಲಾಗಿ ಸುಲ್ತಾನ್ ಅಟ್ಯಾಕರ್ಸ್ ಪ್ಯಾಟ್ರ ಕೋಡಿ. ಆ ಬಳಿಕ 6ನೇ ಸ್ಪರ್ಧೆಗೆ ಫ್ರೆಂಡ್ಸ್ ಕುಬೆತ್ತಿಲ ಬಿ ಲಾಸ್ಟ್ ಮಿನಿಟ್ಸ್ ವಿಷ್ಣು ಬಳಗ ಅಡ್ಕ ಪುತ್ತೂರು ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಸೊ ಹಾಗಾಗಿ ಎರಡೂ ತಂಡಗಳಿಗೆ ಮುಂದಿನ ಸ್ಪರ್ಧೆಗಳಿಗೆ ಕರೆಯನ್ನು ರವಾನೆ ಮಾಡಲಾಗಿದೆ. ಹಗ್ಗ ಕುಂಜರಪ್ಪದ ಪರವಾಗಿ ಅದಾಗಲೇ 4 ಇಂಚುಗಳ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಿರುವ ವೇಳೆಯಲ್ಲಿ ಸೆಂಟರ್ ಲೈನ್ ಸಮೀಪದಲ್ಲಿದ್ದ ಹಗ್ಗ ಮತ್ತೆ ಕುಂಜರಪ್ಪ. ಇದರೊಂದಿಗೆ ಕುಂಜರಪ್ಪದ ಗೆಲುವು. ಕಬಡ್ಡಿ ಪಂದ್ಯಾಟಕ್ಕೆ ಹೆಸರನ್ನು ಕೊಟ್ಟು ತಂಡದ ಶುಲ್ಕವನ್ನು ಕೊಡದಿರುವಂತಹ ತಂಡಗಳನ್ನು ಕೈಬಿಡಲಾಗುವುದು. ಈಗಾಗಲೇ ತಂಡ ಶುಲ್ಕವನ್ನು ಕೊಟ್ಟಂತಹ ತಂಡಗಳ ಕಪ್ತಾನರು ವೇದಿಕೆಗೆ ಬನ್ನಿ. ವೇದಿಕೆಯಲ್ಲಿ ಓಪನ್ ಲಾರ್ಡ್ಸ್ ಪ್ಯಾಟ್ರ ಗೋಡಿದಾಗಲೂ ಜಾತ್ರೆ ಬತ್ತಲಕ್ಕೆ ಬೈದೇರು ಬಲೆ ಪತಿ ಬಲ್ಪತಿ ಏರ್ ಅವ್ರಿಗೆ ಮಿಸ್ಸಿಂಗ ವಿಜಯಣ್ಣ ಮುಕ್ತಾರ್ ಬನ್ಸಾವರ ವಿಜಯಣ್ಣ ನಮ್ಮ ಈ ಕಬಡ್ಡಿ ಪಂದ್ಯಾಟಗೂ ಅಥವಾ ಎಂಕ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿದ ಪುರ್ತುಳ್ಗೂ ಭಾರಿ ಪಾಯಸದ ಪೂರ ವ್ಯವಸ್ಥೆ ಮಂತು ಕೊರ್ಪಂಚಿನ ಗೋಪಾಲ ಕೃಷ್ಣ ಪೂಜಾರಿ ಮಿತ್ತೂರು ಬೇರೆ ಬೇರೆನ ನಮ್ಮ ಈ ಕ್ರೀಡಾಕೂಟಗೂ ಆಗಮನ ಕೊಡ್ತೇವೆ. ಬೇರೆ ವೇದಿಕೆ ಬರ್ತದೆ ಒಂಜಿ ಸ್ಮರಣಿಕೆನೆ ಸ್ವೀಕಾರ ಮಾಡ್ಕೊಂಡು ಬಂದು ಕೇನಂದುಲ್ಲೆ ಈ ಸ್ಮರಣಿಕೆನೆ ಫ್ರೆಂಡ್ಸ್ ಕ್ಲಬ್ದ ಅಧ್ಯಕ್ಷರೇ ಕೊರ್ದು ಅರೆ ಗೌರವ ಕೊರಡು ಅವೇ ರೀತಿ ಪದ್ಮಪ್ಪ ಗೌಡ ದರ್ಬೆ ಬೇರೆ ಇತ್ತಲ್ಲ ಸ್ಮರಣಿಕೆನೆ ಸ್ವೀಕಾರ ಅಂತ ನೋಡು ಬಲ್ಲು ಬಿಡಿಕೋರು ಬೇಗ. ಅವೇ ರೀತಿ ಅರುಣ್ ದಾಸ್ ಮಠ ಮೀನಾವ್ ನೆಟ್ಲ ಮುಟ್ಲವರು
ಬೆರ್ಲ ಭತ್ತದ ಸ್ಮರಣೆಗೆ ಪಾಪ ಬತ್ತೆ ಬತ್ತೆ ಗ್ರಿಪ್ಪ ದಾಲವಾಡಿ ಎಲ್ಲ ಸ್ಟೇಟಸ್ ಮಾತ್ರ ರೈಸ್ ವೇರ್ ಮಗಲು ಮಾತ್ರ ಸ್ಟೇಟಸ್ ರೈಸ್ ವೇರ್ ಮಗಲು ಹಲೋ ಕಬಡ್ಡಿ ತಂಡದ ಪೂರ ಟೀಮದ ಕಪ್ತಾನೇರ್ ವೇದಿಕೆ ಬರ್ಡಣ್ಣ ಆಫೀಸಲ್ಲ ಬಿಸಿಲು ಬಿಡ್ರ ತುಂಬೆ ಬಿಟ್ರೆ ಹೆಚ್ಚಿ ಏರ್ಲ ಮ್ಯಾನೇಜರ್ ಲವ್ ಅಣ್ಣ ಡಿಜೆ ಚೂರು ಕಮ್ಮಿ ಅಲ್ಬ್ಲೆಗೆ ಕ್ಯಾಪ್ಟನ್ಸ್ ಸರ್ ಒಂದು ನಿಮಿಷ ಪ್ಲೀಸ್ ಬಲಿಕಾರೋ ಹೋಯ್ತು ಆ ಬಿಡಂಡ ಪ್ಯಾಟ್ರಕೋಡಿ ಆ ಇಂಡಿಯನ್ ಪ್ಯಾಟ್ರಕೋಡಿ ಕುವೆತ್ತಿಲದ ಪರವಾಗಿ ದಕ್ಷಿಣ ಕನ್ನಡದ ನಂಬರ್ 1 ಟೀಮ್ ಇರಿದ ಇಂಡಿಯನ್ ಪ್ಯಾಟ್ರಕೋಡಿ ಇದು ಕಟ್ಟೆ ಪ್ರೆಸ್ ಹಿಡಿತವನ್ನು ಬಗೆಹರಿಸಿಕೊಳ್ಳುವ ಮೊದಲ ಅವಕಾಶದಲ್ಲಿ ಹಗ್ಗ ಇದು ಇಂಡಿಯನ್ ಪ್ಯಾಟ್ರಕೋಡಿ ವಿರುದ್ಧವಾಗಿ ಕಟ್ಟೆ ಪ್ರೆಸ್ ಹಗ್ಗ ಪ್ಯಾಟ್ರಕೋಡಿ ಇದೀಗ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವರಿರುವಲ್ಲಿ ಇಂಡಿಯನ್ ಪ್ಯಾಟ್ರಕೋಡಿ ಆಹಾ ಒಂದು ಬಲ್ಲೋ ಈ ಪೊನ್ನ ಇಲ್ಲಾಡ ತಲೆ ಮುದಕ್ಕೆ ಫ್ರೆಂಡ್ಸ್ ಗೊತ್ತವರು ಅದ ಏರು ಫ್ರೆಂಡ್ಸ್ ಗೊತ್ತವರು ಕ್ಯಾಪ್ಟನ್ ಮನುಗುಂಡ ಈಸಿ ನೋ ಟೆನ್ಷನ್ ಕಟ್ಟೆ ಫ್ರೆಂಡ್ಸ್ ಮಲ್ಯ ಅಣ್ಣ ಡಿಜೆ ಚೂರು ಕಮ್ಮಿ ಅಲ್ಪ ಡಿಜೆ ಕಟ್ಟೆ ಫ್ರೆಂಡ್ಸ್ ಮಲ್ಯ ಡಿಜೆ ಕಮ್ಮಿ ಚೂರು ಓಕೆ ಸೆಂಟರ್ ಲೈನ್ ಅಲ್ಲಿ ಹಗ್ಗ ಪ್ಯಾಟ್ರಕೋಡಿ ಕಮಾನ್ ಸೆಂಟರ್ ಲೈನ್ ಅಲ್ಲಿ ಹಗ್ಗ ದುರ್ಗಾ ಸ್ಪೋರ್ಟ್ಸ್ ಕರಿಂಗಿ ಇಂಡಿಯನ್ ಪ್ಯಾಟ್ರಕೋಡಿ ಹಗ್ಗ ಸೆಂಟರ್ ಲೈನ್ ಸಮೀಪದಲ್ಲಿ ಇದೀಗ ಪ್ಯಾಟ್ರಕೋಡಿ ಫುಲ್ ಗ್ರಿಪ್ ಮಾದರಿಯ ಪಾಲನಕ ಪ್ರಾಯೋಜಿತ ಗೊತ್ತಿಲ್ಲ ಅಣ್ಣ ಕಬಡ್ಡಿ ಟೀಮ್ ಕ್ಯಾಪ್ಟನ್ ಆಗಲು ಸ್ಟೇಜ್ ಬೋಲೆ ಏನಾದ್ರು ಬೇಗ ಕಬಡ್ಡಿ ಟೀಮ್ ಕ್ಯಾಪ್ಟನ್ ಆಗಲು ಸ್ಟೇಜ್ ಬೋಲೆ ಅವರ ಶ್ರೀರಾಮ ಸಂಬೋರು ಟಿಪ್ಸ್ ಟೆಕ್ನಿಕ್ ಕಮಾನ್ ಅರೆ ಕ್ಲಾಪ್ करले ಬ್ಯಾಟರಿ ಕೊಡಿ ತಕ್ಲಿಕ್ ಸಂಬೋರ್ ಇವತ್ತಿನ ಕಬಡ್ಡಿ ಪಂದ್ಯಾಟದ ಈ ಒಂದು ಸಮಾರಂಭಕ್ಕೆ ನೆಟ್ಲಮಡ್ನವರು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಮೀನಾವ್ ಧನಂಜಯ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ನೀಡುತ್ತಾ ಅವರಿಗೆ ಸ್ಮರಣೆಗೆ ನೀಡುತ್ತೇವೆ. ಅರುಣ್ ದಾಸ್ ಮಠ ಹೊರ ವೇದಿಕೆ ಹೊರಡೋಣ.
అవి ఎంచిన బసల దుంపకు బల్లుతుందిన మారే ಕಟ್ಟದ ಬಿಟ್ಲೆ ಮಾರ ಏನಲ್ಲ ಏ ಒಂಜಿ ಕಟ್ಟದ ಕೊರ್ಲಿ ಬಲ್ಲದಕ್ಲಿತ್ತನ ಒಂಜಿ ಕಟ್ಲಿ ತೊಂದರೆ ವೈತನ ಮೇಲೆ ಸೊಂಟ ನಟ್ಟು ಹಲೋ ಗುರುಪ್ರಸಾದ್ ಆಲದಗುಂಡಿ ದಯವಿಟ್ಟು ಎಲ್ಲಿದ್ದಾರೋ ವೇದಿಕೆ ಗುರುಪ್ರಸಾದ್ ಆಲದಗುಂಡಿ ಗುರುಪ್ಪ ಸ್ತುತಿ ಅವಕಾಶದಲ್ಲಿ ಅಣ್ಣ ಹೊರಬರಡ ಅಣ್ಣ ಇದು ಈ ನಮೂನೆ ವೈಪುಲಾಕ್ಲೇನು ಫಸ್ಟ್ ಟೈಮ್ ಬಲ್ಲದ ಈ ನಮೂನೆ ಪ್ರೆಷರ್ ಪಾಡ್ಲಾಕಲು ಒಂದು ಚೌತಿ ಜನ್ಮಾಷ್ಟಮಿ ಬಲ್ಲೋಯ್ತಿನ ಜಮನೆರೇನಿ ಓಪನ್ ಓ ಬಲೆ ಬಲೆ ಅರುಣ ಬಲೆ ಒಂಜಿ ಸ್ಮರಣಿ ಅಧ್ಯಕ್ಷರೇ ಓಕೆ ಎಸ್ ಗುರುಪ್ರಸಾದ್ ಗುರುಪ್ಪ ಆಲದಗುಂಡಿ ಮಸಲ್ಸ್ ಬಲಿ ಪತೋಲಿ ಜೊತೆ ಬಲ್ತಿನ ಓಕೆ ನೆಕ್ಸ್ಟ್ ಸೈಕಲ್ ಬಲೆ ಅಣ್ಣ ವಿಷ್ಣು ಬಲ್ಗೆ ಅಡ್ಕ ತಗೊಳ್ ಬಲೆ ಅಡ್ಕ ಬಲೆ ಅಣ್ಣ ಫ್ರೆಂಡ್ಸ್ ಕುವೆತ್ತಿಲ್ಲ ಬೀ ತಗೊಳ್ ಬಲೆ ಅದೇ ರೀತಿ ಸ್ವಾಮಿ ಕೊರಗಜ್ಜ ರಿಕ್ಷಾ ಚಾಲಕರಾಗಿರುವಂತಹ ಮಾಲಕರಾಗಿರುವಂತಹ ಗುರುವಪ್ಪ ಇವರು ಕೂಡ ವೇದಿಕೆಗೆ ಬರಬೇಕು ತಮ್ಮ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ ಸ್ವಾಮಿ ಕೊರಗಜ್ಜ ರಿಕ್ಷಾ ಮಾಲಕರಾಗಿರುವಂತಹ ಗುರುವಪ್ಪ ಇದ್ದಲ್ಲಿ ವೇದಿಕೆ ಒಮ್ಮೆ ಬನ್ನಿ ಗುರುವಪ್ಪಣ್ಣ ಬಲ್ಲೆಣ್ಣ ಹಲೋ ಹಲೋ ನೆಕ್ಸ್ಟ್ ನಿಸರ್ಗ ಫ್ರೆಂಡ್ಸ್ ಮಲಯಾಳಿ ಗುಡ್ಡೆ ಕುಂಜರ್ಪ ಫ್ರೆಂಡ್ಸ್ ಏದ ಕುಲಬಲೆ ವಿಜಯಣ್ಣ ಒಂಜಿ ನಿಮಿಷ ಹಾ ಫ್ರೆಂಡ್ಸ್ ಪುತ್ತೂರು ತಂಡ ಇದೆಯಾ ಫ್ರೆಂಡ್ಸ್ ಪುತ್ತೂರು ಟೀಮ್ ಉಂಡಾ ಕಬಡ್ಡಿಗೆ ಫ್ರೆಂಡ್ಸ್ ಪುತ್ತೂರು ಟೀಮ್ ಉಂಡಾ ಲಾರ್ಡ್ಸ್ ಪಾಡು ನಾನು ಬೊಕ್ಕೊಂಜಿ ಶ್ರೀ ದುರ್ಗಾ ಫ್ರೆಂಡ್ಸ್ ಅನರ್ ಪಟ್ರಮೆ ದಯದಿ ಇದು ತಂಡ ಇತ್ತಿನ ಪಲ್ಲೆಣ್ಣ ಲಾರ್ಡ್ಸ್ ಪಾಡುದುಂಡು ಎಸ್ ಮತ್ತೆ ಆರಂಭ ಇದು ಮೊದಲ ಅವಕಾಶದಲ್ಲಿ ಹಗ್ಗ ಫ್ರೆಂಡ್ಸ್ ಕುವೆತ್ತಿಲ ಬಿ ವಿರುದ್ಧ ವಿಷ್ಣು ಬಲಗ ಅಡ್ಕದ ವಿರುದ್ಧವಾಗಿ ಉಪಾಂತ್ಯ ಸಮರಕ್ಕೆ ಅದಾಗಲೇ ಫ್ರೆಂಡ್ಸ್ ವಿಜಯಣ್ಣ ಒಂಜಿ ನಿಮಿಷ ಅಣ್ಣ ಅಡ್ಡಿಯ ನಡ್ಕ ಟೀಮ್ ಉಂಟಾ ಅಡ್ಡಿಯ ನಡ್ಕ ಅಣ್ಣ ಫ್ರೆಂಡ್ಸ್ ಪುತ್ತೂರು ಟೀಮ್ ಉಂಟಾ ಫ್ರೆಂಡ್ಸ್ ಪುತ್ತೂರು ಎಸ್ ವಿಷ್ಣು ಬಲ್ಗ ಅಡ್ಕ ಸಮಚಿತ್ರದಲ್ಲಿ ಕುವೆತ್ತಿಲ್ಲದ ವಿರುದ್ಧವಾಗಿರುವ ಹಗ್ಗ ಇದೀಗ ಸೆಂಟ್ರಲ್ ಲೈನ್ ಸಮೀಪದಲ್ಲಿ ಅಲ್ಪ ಅಂತರದಲ್ಲಿದೀಗ ವಿಷ್ಣು ಬಳಗ ಅಡ್ಕ ಪುತ್ತೂರು ಮುನ್ನಡೆಯಲ್ಲಿದೆ ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಸಮಯದಲ್ಲಿ ಪಂದ್ಯ ಮುನ್ನಡೆಯಲ್ಲಿ ಅಡ್ಕ ಇದು ಉಪಾಂತ್ಯ ಪಂದ್ಯಕ್ಕೆ ಸಾಗುವ ಸಮರವಾಗಿದೆ ಮುಂದಿನ ಕ್ವಾರ್ಟರ್ ಫೈನಲ್ ಹಂತದ ಅಂತಿಮ ಸ್ಪರ್ಧೆಗೆ ನಿಸರ್ಗ ಫ್ರೆಂಡ್ಸ್ ಮಲಯಾಳಿ ಗುಡ್ಡೆ ಕುಂಜರಪ ಫ್ರೆಂಡ್ಸ್ ಉಜಿರೆ ಎ ತಂಡಗಳ ಆಟಗಾರರ ಸಿದ್ಧತೆಯನ್ನು ಮಾಡಿಕೊಳ್ಳಿ ಇದು ಕ್ವಾರ್ಟರ್ ಫೈನಲ್ ಹಂತದ ಮೊದಲ ಸ್ಪರ್ಧೆಯಾಗಿದೆ ಅದಾಗಲೇ ಕುಂಜರಪ ಫ್ರೆಂಡ್ಸ್ ಉಜಿರೆ ಬಿ ಸೆಮಿಫೈನಲ್ ಹಂತವನ್ನು ಪ್ರವೇಶ ಮಾಡಿ ಆಗಿದೆ ಅದೇ ರೀತಿಯಲ್ಲಿ ಫ್ರೆಂಡ್ಸ್ ಕುವೆತ್ತಿಲವು ಕೂಡ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಮಾಡಿದೆ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ನಿಸರ್ಗ ಫ್ರೆಂಡ್ಸ್ ಮಲಯಾಳಿ ಗುಡ್ಡೆ ಕುಂಜರಪ ಫ್ರೆಂಡ್ಸ್ ಉಜಿರೆ ಎ ತಂಡಗಳ ಮಧ್ಯೆ ಸೊ ತಂಡಗಳ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ಭಿನ್ನಹ
ಶ್ರೀ ಜಗದೀಶ್ ಅವರ ಪ್ರಾಯೋಜಿತ ಕುವೆತ್ತಿಲ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷ, ಮೊದಲ ಅವಕಾಶದಲ್ಲಿ ಅಂತಿಮ ನಿಮಿಷ ಹಗ್ಗ ಸೆಂಟರ್ ಲೈನ್ ಸಮೀಪದಲ್ಲಿ 1 ಇಂಚಿನ ಅಂತರದಲ್ಲಿ ಹಗ್ಗ ಅಡ್ಕದ ಪರವಾಗಿದೆ. ಮರಳುವ ಸೂಚನೆಗಳನ್ನು ಕೊಡಬೇಕಾಗಿರುವ ಹಗ್ಗ ಅಡ್ಕದ ಪರವಾಗಿರುವ ವೇಳೆಯಲ್ಲಿ ಇದೀಗ ಹಗ್ಗದ ಸಂಪರ್ಕ ಅರ್ಧ ಇಂಚುಗಳ ಅಂತರವನ್ನು ಕಾಯ್ದುಕೊಂಡಿರುವ ವೇಳೆಯಲ್ಲಿ ಸೆಂಟರ್ ಲೈನ್ ಸಮೀಪದಲ್ಲಿ ಮತ್ತೆ ಅತ್ಯಂತ ವಾಲುತ್ತಾ ಇದೆ ಹಗ್ಗ. ಲಾಸ್ಟ್ 30 ಸೆಕೆಂಡ್ಗಳ ಸಮಯ. ಹಗ್ಗ ಸೆಂಟರ್ ಲೈನ್ ಸಮೀಪದ 1 ಇಂಚಿನ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಸೆಂಟರ್ ಲೈನ್ ಸಮೀಪದಲ್ಲಿ 1 ಇಂಚಿನ ಅಂತರದಲ್ಲಿರುವ ಹಗ್ಗ ಮತ್ತೆ ಸೆಂಟರ್ ಲೈನ್ ಸಮೀಪಕ್ಕೆ ಮರಳುತ್ತಾ ಇದೆ. ಇದೀಗ ಅಂತಿಮ 30 ಸೆಕೆಂಡ್ಗಳ ಕಡಿಮೆ ಅವಧಿಯಲ್ಲಿ ಇದೀಗ ಹಗ್ಗ ಮತ್ತೆ 10, 9, 8, 7, 6, 5, 4, 3, 2, 1 ಅಡ್ಕ. ಮೊದಲ ಅವಕಾಶದಲ್ಲಿ ಅಡ್ಕ ಯಾವ್ಗೆ ಅಡ್ಕ ಯಾವ್ಗೆ निसर्ग निसर्ग फ्रेंड्स निसर्ग फ्रेंड्स ओलर कुंजर फ्रेंड्स सुजरे ये दगल बले निसर्ग दगल ओलर ನಾಳೆ ಬೆಳಗ್ಗೆ ಗಂಟ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾಯ ಕಾಧಾರಿಯಂತೆ ಕಣ್ಣುಚ್ಚಿ ಹೊಂಗನ ಸರಸ ಕುಣಿಯಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ और ಎಸ್ ಹಗ್ಗ ಆರಂಭ ಆಯಿತು. ಪ್ರಥಮ ಅವಕಾಶದಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಹನಾಹನಿ. ಕುಂಜರಪ ಫ್ರೆಂಡ್ಸ್ ಉಜಿರೆಯ ವಿರುದ್ಧವಾಗಿ ನಿಸರ್ಗ ಫ್ರೆಂಡ್ಸ್ ಮಲಯಾಳಗುಡ್ಡೆ. ಪ್ರಸ್ತುತ ಸ್ಥಳೀಯ ತಂಡಗಳ ಮಧ್ಯೆ ಹೋರಾಟದ ಛಾಯೆ ಮುಂದುವರಿತಾ ಇದೆ. ಇದು ಮೊದಲ ಅವಕಾಶದಲ್ಲಿ ಪ್ರಥಮ ಪಂದ್ಯವನ್ನು ಗೆದ್ದುಕೊಂಡ ವಿಶ್ವಾಸದಲ್ಲಿರುವ ಅವಳಿ ತಂಡಗಳು ಇದೀಗ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯ ಕಣ. ಗೆದ್ದರೆ ಸೆಮಿಫೈನಲ್ 1 ಪ್ರಶಸ್ತಿ ಖಚಿತ, ಸೋತರೆ ತೃಪ್ತಿ. ಕೇವಲ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಜೊತೆಗೆ 3,000ಗಳ ನಗದು ಪುರಸ್ಕಾರದ ಖಚಿತತೆಯನ್ನ ಸಾಬೀತುಪಡಿಸಿಕೊಳ್ಳಲಾದರೆ ಸೆಮಿಫೈನಲ್ಗೆ ನೆಗೆಯಬೇಕಾದ ಅವಕಾಶ ಇದು. ಕುಂಜರಪ 1-2 ಇಂಚುಗಳ ಅಂತರದಲ್ಲಿ ಮುನ್ನಡೆಯಲಿದೆ.
ಮೊದಲ ಅವಕಾಶದಲ್ಲಿ ಕುಂಜರ್ಪ ಮುನ್ನಡೆಯಲ್ಲಿ. ನಿಸರ್ಗ ಫ್ರೆಂಡ್ಸ್ ವಿರುದ್ಧವಾಗಿ ನೋಡಿ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಕುಂಜರ್ಪ ಫ್ರೆಂಡ್ಸ್ ಉಜಿರೆ ಬಿ, ವಿಷ್ಣು ಬಳಗ ಅಡ್ಕಪುತ್ತೂರು ತಂಡಗಳು ಸಿದ್ಧತೆಯಲ್ಲಿ. ಈ ಸ್ಪರ್ಧೆಯ ಸಂಪನ್ನದ ಲಾಸ್ಟ್ 2 ಮಿನಿಟ್ಸ್. ಮೊದಲ ಅವಕಾಶದಲ್ಲಿ 2 ನಿಮಿಷಗಳ ಸಮಯದ ರೀತಿಯಲ್ಲಿ ಕಬಡ್ಡಿಯ ಮುಕ್ತ ವಿಭಾಗದ ಪಂದ್ಯಾವಳಿಗೆ ಬಂದಿರತಕ್ಕಂಥ ಎಲ್ಲ ತಂಡಗಳಿಗೆ ಸೂಚನೆ. ತಾಲೂಕು ಪಟ್ಟಿ ಸಿದ್ಧಗೊಳ್ಳುತ್ತಾ ಇದೆ. ಪ್ರಥಮ ಪಂದ್ಯಕ್ಕೆ ಕರೆಯನ್ನ ಕೊಟ್ಟ 5 ನಿಮಿಷಗಳಲ್ಲಿ ತಂಡಗಳು ಪ್ರವೇಶ ದ್ವಾರದ ಬಳಿಯಲ್ಲಿರುವಂತೆ ತಮ್ಮಲ್ಲಿ ಭಿನ್ನಹ ತಡ ಮಾಡುವ ಹಾಗಿಲ್ಲ. ಯಾವುದೇ ತಂಡಗಳನ್ನು ಕೂಡ ಕಾಯುವ ಪ್ರಶ್ನೆ ಇರುವುದಿಲ್ಲ. ಹಾಗಾಗಿ ತಾಲೂಕು ಪಟ್ಟಿ ಸಿದ್ಧಗೊಂಡ ಬಳಿಕ ತಂಡಗಳು ಸಿದ್ಧ. ಅದಾಗಲೇ ಸಮಯ 1 ಗಂಟೆ 10 ನಿಮಿಷವಾಗಿದೆ. ಮಧ್ಯರಾತ್ರಿಯ ವೇಳೆಯಲ್ಲಿ ಪಂದ್ಯ ಇನ್ನೂ ಕೂಡ ಕಬಡ್ಡಿ ಆರಂಭ ಆಗಿಲ್ಲ. ಹಗ್ಗಜಗ್ಗಾಟ ವಿಭಾಗದ 550 ಕೆಜಿ ವಿಭಾಗದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಬಾಕಿ ಇದೆ. ಹಾಗಾಗಿ ಪಂದ್ಯ ಮುಂದುವರೆದ ವೇಳೆಯಲ್ಲಿ ಒಟ್ಟು ಇನ್ನು 3 ಸ್ಪರ್ಧೆಗಳಷ್ಟೇ ಹಗ್ಗಜಗ್ಗಾಟ ವಿಭಾಗದಲ್ಲಿ ಬಾಕಿ ಇದೆ. ಕುಂಜರ್ಪ ಮೊದಲ ಅವಕಾಶದಲ್ಲಿ. MD ಕನ್ಸ್ಟ್ರಕ್ಷನ್ ಬೆಂಗಳೂರು ಇದರ ಸ್ಮರಣಿಕೆಯನ್ನು ಪಡೆದುಕೊಳ್ಳಿಕ್ಕೆ ಜಗದೀಶ್ ಕುವೆತ್ತಿಲ ಮತ್ತು ವಸಂತ ಮೀನಾವು ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಗದೀಶ್ ಕುವೆತ್ತಿಲ, ವಸಂತ್ ಮೀನಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. MD ಕನ್ಸ್ಟ್ರಕ್ಷನ್ ಬೆಂಗಳೂರು ಇದರ ಸ್ಮರಣಿಕೆಯನ್ನು ಪಡೆದುಕೊಳ್ಳಿಕ್ಕೆ Yes. ಎಸ್, ಮೊದಲ ಅವಕಾಶದಲ್ಲಿ ಗೆದ್ದ ಕುಂಜರ್ಪ ಇದೀಗ ಕ್ವಾರ್ಟರ್ ಫೈನಲ್ ದ್ವಿತೀಯ ಅವಕಾಶದಲ್ಲಿ ಮತ್ತೆ ಮುನ್ನಡೆಯಲ್ಲಿ. 3 ನಿಮಿಷಗಳ ಸಮಾನ ಅವಕಾಶಗಳನ್ನು ಪಡೆದುಕೊಂಡಿರುವ ಹಗ್ಗಜಗ್ಗಾಟ ವಿಭಾಗದ ಇದು ಮೊದಲ ಅವಕಾಶ ಕುಂಜರ್ಪದ ಪರವಾಗಿದೆ. ದ್ವಿತೀಯ ಅವಕಾಶದಲ್ಲಿ ಮತ್ತೆ ಕುಂಜರ್ಪ ಸೆಮಿಫೈನಲ್ ಪ್ರವೇಶದ ದಿಟ್ಟ ನಿಲುವುಗಳಲ್ಲಿರುವ 2 ತಂಡಗಳು ಕೂಡ 3,000 ನಗದು ಪುರಸ್ಕಾರದ ಹೋರಾಟವಿದು. ಗೆದ್ದರೆ 1 ಪ್ರಶಸ್ತಿ ಖಚಿತಗೊಳ್ಳಲಿದೆ. ಫ್ರೆಂಡ್ಸ್ ಮಿತ್ತೂರು ಆಯೋಜನೆ. ಇದರೊಂದಿಗೆ ಕುಂಜರ್ಪ ಸೆಮಿಫೈನಲ್ಗೆ ಪ್ರವೇಶವನ್ನು ಮಾಡಿಕೊಳ್ತಾ ಇದೆ. ಅಭಿನಂದನೆಗಳು ನಿಸರ್ಗ ಫ್ರೆಂಡ್ಸ್ ಮಲಯಾಳಿ ಗುಡ್ಡೆ. ಬೀದಕಲು ಬಲೆ ಕುಂಜರ್ಪ. അടുത്ത റോളർ അടുക്ക വലെ ഹലോ ഹലോ
ಉಮೇಶ್ ಗೌಡ ದರ್ಬೆ ಮಿತ್ತೂರು ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಮೇಶ್ ಗೌಡ ದರ್ಬೆ ಮಿತ್ತೂರು ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಮುಕ್ತ ವಿಭಾಗದ ಲಾರ್ಡ್ಸ್ ಅನ್ನ ಈಗಾಗಲೇ ಪ್ರಸ್ತುತಪಡಿಸಲಾಗಿದೆ. ಪ್ರಥಮ ಪಂದ್ಯಾಟಕ್ಕಾಗಿ ದುರ್ಗಾ ಫ್ರೆಂಡ್ಸ್ ಅನಾರ್ ಪಟ್ರಾಮೆ ವರ್ಸಸ್ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ. ಎರಡನೇ ಪಂದ್ಯಾಟಕ್ಕಾಗಿ ಮಾದೇವಿ ಕಬಕ ಬಿ ವರ್ಸಸ್ ಗ್ರೀನ್ ಲೈನ್ಸ್ ಕಬಕ. ಮೂರನೇ ಪಂದ್ಯಾಟಕ್ಕಾಗಿ ವಿವೇಕ್ ಫ್ರೆಂಡ್ಸ್ ಕೋಡಿಪಾಡಿ ಬಿ ವರ್ಸಸ್ ಮಾದೇವಿ ಕಬಕ ಎ. ನಾಲ್ಕನೇ ಪಂದ್ಯಾಟಕ್ಕಾಗಿ ಆದಿಶಕ್ತಿ ಮಿತ್ತೂರು ವರ್ಸಸ್ ಸೌಹಾರ್ದ ಫ್ರೆಂಡ್ಸ್ ಕಂಬಳಬೆಟ್ಟು. ದಯವಿಟ್ಟು ಪ್ರಥಮ ಪಂದ್ಯಾಟದ ಶ್ರೀದುರ್ಗಾ ಫ್ರೆಂಡ್ಸ್ ಅನಾರ್ ಪಟ್ರಾಮೆ ವರ್ಸಸ್ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ ದಯವಿಟ್ಟು ಅಂಕಣಕ್ಕೆ ಬನ್ನಿ. ಇದು ಮೊದಲ ಉಪಾಂತ್ಯದ ಸ್ಪರ್ಧೆ ಹಗ್ಗಜಗ್ಗಾಟ ವಿಭಾಗದಲ್ಲಿ ನೋಡಿ ಬಂಧುಗಳೇ, ಹಗ್ಗಜಗ್ಗಾಟ ವಿಭಾಗದಲ್ಲಿ ಭಾಗವಹಿಸುವಂತ ಮೊಗರು ಬಂದಾರಿನ ಒಬ್ಬ ಪ್ರತಿಭಾನ್ವಿತ ಆಟಗಾರ ಹರೀಶ್ ನಾಯ್ಕ್ ಅನ್ನೀಯ ಸಮಸ್ಯೆಯ ಕಾರಣಕ್ಕಾಗಿ ಒಂದು ಕಣ್ಣನ್ನು ಕೂಡ ಕಳ್ಕೊಂಡಿದ್ದಾರೆ. ತಮ್ಮ ದೃಷ್ಟಿ ದೋಷವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕುಟುಂಬಕ್ಕೆ ಸಹಕಾರವನ್ನು ನೀಡುವಂತೆ ತಮ್ಮಲ್ಲಿ ಭಿನ್ನಹ ಒಂದು ಬಾಕ್ಸ್ ಅನ್ನು ಹಿಡ್ಕೊಂಡು ನಿಮ್ಮ ಬಳಿಗೆ ಬರ್ತಾರೆ. ಸೊ ದಯವಿಟ್ಟು ನಿಮ್ಮ ಕೈಲಾದ ಸಹಾಯವನ್ನ ಬಾಕ್ಸಿಗೆ ಹಾಕುವ ಮೂಲಕ ಆ ಕುಟುಂಬಕ್ಕೆ ಸಹಕಾರವನ್ನು ಕೊಡುವಂತೆ ಭಿನ್ನಹ ಟೀಮ್ ಕುತೂಹಲ ಕಲರವದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಲಾಸ್ಟ್ ಮಿನಿಟ್ಸ್ ಎಲ್ಲ ಬಂಧುಗಳು ನಿಮ್ಮ ಕೈಲಾದ ಮೊತ್ತವನ್ನು ಅದಕ್ಕೆ ಹಾಕಿ ತಮಗೆ ಸಹಕಾರವನ್ನು ಕೊಡುವಂತೆ ಭಿನ್ನಹ ಆ ಬಾಕ್ಸ್ ನಿಖಲ ಕೈಟಾಯಿನ ಅಮೌಂಟ್ ಪಾಡ್ಲೆ ಆ ಕುಟುಂಬ ಗುಂಜಿ ಹೆಲ್ಪ್ ಮಲ್ಪಲೆ ಬಂದ್ಬಿಡಂಕ್ಲ ವಿನಂತಿ. ದಯದೀದ ಮಾತೆಲ್ಲ ಸಹಕಾರ ಕೊರಡು ಬಾಕ್ಸ್ ಹಾಕಿ ಪೋಲಾಡಿ. ಎಸೆದ ಸೆಮಿಫೈನಲ್ ಹೋರಾಟದಲ್ಲಿದೀಗ ಹಗ್ಗ ಬಹಳಷ್ಟು ಅಂತರವನ್ನ ಕಾಯ್ದುಕೊಂಡಿರುವಂತಹ ಸ್ಪರ್ಧೆಯಲ್ಲಿ ಗೊಂಜಾರೆಪ್ಪ ಮುನ್ನಡೆಯಲ್ಲಿದೆ. ಮಾತೆಲ್ಲ ನಿಖಲ ಕೈಟಾಯಿನ ಅಮೌಂಟ್ ಪಾಡ್ಲೈಕ್ ಏತಾಪುಂಡ ಆತ್ ಪಾಡ್ಲೆ ಒಂಜಿ ಜೀವಗೋಸ್ಕರ ನಿಖಲ ರಿಕ್ವೆಸ್ಟ್ ಮಾಡಿದ್ರು ಅಡ್ಕ ಇದೀಗ ಗೊಂಜಾರೆಪ್ಪ ಮುನ್ನಡೆಯಲ್ಲಿದ್ದ ಹಗ್ಗ 2.5 ಇಂಚುಗಳ ಅಂತರದಲ್ಲಿ ಕುಟ್ಟಿ ವಿಭಾಗದಲ್ಲಿ ಜಿಲ್ಲೆ ಕಂಡ ಖ್ಯಾತ ಆಟಗಾರ ಸೆಂಟರ್ ಲೈನ್ ಅಲ್ಲಾಗ ಮತ್ತೆ ಅತ್ಯಂತ ವಾಲ್ತಾ ಇದೆ ಕುಂಜಾರಪ್ಪ ಸೆಂಟರ್ ಲೈನ್. ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷ ಪ್ರಥಮ ಅವಕಾಶದಲ್ಲಿ ಅಂತಿಮ ನಿಮಿಷದಲ್ಲಿ ಸೆಮಿಫೈನಲ್ ಹೋರಾಟ ವಿಷ್ಣು ಬಲಗಾಡ್ ಕಪುತ್ತೂರು ವಿರುದ್ಧವಾಗಿ ಕುಂಜಾರಪ್ಪ ಫ್ರೆಂಡ್ಸ್ ಉಜಿರೆಯ ಮುನ್ನಡೆ 2.5 ಇಂಚುಗಳ ಅಂತರದಲ್ಲಿ ಹಗ್ಗ ಬ್ಯಾಕ್ ಟು ಸೆಂಟರ್ ಲೈನ್ ನಲ್ಲಿ ಹಗ್ಗ ಮತ್ತೆ ಕುಂಜಾರಪ್ಪ ಸೆಂಟರ್ ಲೈನ್ ನಲ್ಲಿದ್ದ ಹಗ್ಗ ಕುಂಜಾರಪ್ಪದ ಪರವಾಗಿ 1.5 ಇಂಚಿನ ಅಂತರ 30 ಸೆಕೆಂಡ್ ಲಾಸ್ಟ್ 30 ಸೆಕೆಂಡ್ ಕುಂಜಾರಪ್ಪ ಮುನ್ನಡೆಯಲ್ಲಿ 30 ಸೆಕೆಂಡ್ಗಳ ಅಂತರಕ್ಕಿಂತಲೂ ಕಡಿಮೆ ಅವಧಿಯಲ್ಲಿರುವ ಆಟ ಇದೀಗ ಅಂತಿಮ ಕೌಂಟ್ ಡೌನ್ ಆರಂಭವಾಗುವ ವೇಳೆಯಲ್ಲಿ ಕುಂಜಾರಪ್ಪ ಉಜಿರೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಇದರ ಆಶ್ರಯದಲ್ಲಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟದ ಮೊದಲನೇ ಪಂದ್ಯಾಟಕ್ಕಾಗಿ ದುರ್ಗಾ ಫ್ರೆಂಡ್ಸ್ ಅನರ್ ಪಟ್ರಮೆ ಹಾಗೂ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ ತಂಡಗಳು ಆದಷ್ಟು ಬೇಗ ಸಿದ್ಧತೆಯನ್ನು ಮುಗಿಸಿ
ಅಂಕಣವನ್ನ ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದುರ್ಗಾ ಫ್ರೆಂಡ್ಸ್ ಅನರ್ ಪಟ್ರಮೆ, ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ, ಈ ತಂಡಗಳು ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಬೇಕು. ಅದೇ ರೀತಿ ಎರಡನೇ ಪಂದ್ಯಾಟಕ್ಕಾಗಿ ಮಹಾದೇವಿ ಕಬಕ, ಗ್ರೀನ್ ಲೈನ್ ಕಬಕ, ಈ ತಂಡಗಳು ತಮ್ಮ ಪೂರ್ವ ಸಿದ್ಧತೆಯನ್ನ ಮುಗಿಸಿಕೊಳ್ಬೇಕು. ಯಾವುದೇ ತಂಡಗಳಿಗೆ ಕಾಯುವಂತಹ ಪರಿಸ್ಥಿತಿಯನ್ನ ಮಾಡಬೇಡಿ, ಯಾಕಂದ್ರೆ ನಾವು ಯಾವುದೇ ತಂಡಕ್ಕೆ ಇಲ್ಲಿ ಯಾವುದೇ ಸಮಯವನ್ನ ನೀಡುವುದಿಲ್ಲ. ನೋಡಿ, ಕಬಡ್ಡಿ ವಿಭಾಗದ ಮೊದಲ ಸ್ಪರ್ಧೆಗೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ ಸಿದ್ಧವಾಗಿರಿ. ಅನಾರು ಫ್ರೆಂಡ್ಸ್ ಪಟ್ರಮೆ, ದುರ್ಗಾ ಫ್ರೆಂಡ್ಸ್ ಅನಾರು ಪಟ್ರಮೆ ತಾವು ಕೂಡ ಸಿದ್ಧತೆಯಲ್ಲಿರಿ. ಅದೇ ರೀತಿಯಲ್ಲಿ ದ್ವಿತೀಯ ಪಂದ್ಯಕ್ಕೆ ಮಹಾದೇವಿ ಕಬಕ, ಗ್ರೀನ್ ಲೈನ್ ಕಬಕ ತಂಡಗಳು ದ್ವಿತೀಯ ಹನಾಹನಿಗಾಗಿ ಎರಡೂ ತಂಡಗಳು ಸಿದ್ಧವಾಗಿರುವಂತೆ ತಮ್ಮಲ್ಲಿ ಕೋರಿಕೆ. ಈ ಸ್ಪರ್ಧೆ ಮುಗಿದ ತಕ್ಷಣ ಕಬಡ್ಡಿ ವಿಭಾಗದ ಮುಕ್ತ ವಿಭಾಗದ ಪಂದ್ಯ ಆರಂಭಗೊಳ್ಳುತ್ತದೆ. ಹಲೋ ವಸಂತಣ್ಣ ಬೌಲರ್ ದ್ವಿತೀಯ ಅವಕಾಶ ಮತ್ತೆ ಆರಂಭ. ಪ್ರಥಮ ಅವಕಾಶದಲ್ಲಿ ಕುಂಜರ್ಪ, ಫೈನಲ್ಗೆ ಲಗ್ಗೆ ಇಡುವ ಮೊದಲ ತಂಡ ಯಾವುದು ಅನ್ನುವ ನಿರ್ಧಾರ ಪ್ರಕಟಗೊಳ್ಳುವ ಹೊತ್ತಿನಲ್ಲಿದು ಹಗ್ಗಜಗಾಟ ವಿಭಾಗದ ಫುಲ್ ಗ್ರಿಪ್ ಮಾದರಿಯಲ್ಲಿರುವ ಜಿಲ್ಲೆ ಕಂಡ ಖ್ಯಾತ ಎರಡು ತಂಡಗಳು. ಪುತ್ತೂರಿನ ಅಣಕ ಒಂದು ಭಾಗದಲ್ಲಾದರೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಕುಂಜರ್ಪ ಫ್ರೆಂಡ್ಸ್ ಈ ಭಾಗದಲ್ಲಿರುವಂತಹ ತಂಡಗಳಾಗಿವೆ. ಸೊ ಇದೀಗ ಮೊದಲ ಸೆಮಿಫೈನಲ್ ಹಣಾಹಣಿಯಲ್ಲೇ ಪ್ರಥಮ ಅವಕಾಶ ಫ್ರೆಂಡ್ಸ್ ಕುಂಜರ್ಪದ ಪರವಾಗಿತ್ತು. ಇದೀಗ ಮತ್ತೆ ಹಗ್ಗದ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ನಿಲುವುಗಳಲ್ಲಿರುವ ಆಟದ ಮೂಲಕ ಕುಂಜರ್ಪ ಫೈನಲ್ಗೆ. ಹಲೋ ಅಧ್ಯಕ್ಷರೇ, ಸೂರ್ಯಣ್ಣ ಉಮೇಶ್ ದರ್ಬೆ ಬತ್ತೇರಿ ಅರೇಂಜ್ ಸ್ಮರಣಿಕೆ ಅವ್ರಲ್ಲ. ಬಲೆ ಕುವೇತಿಲ್ಲ ಫ್ರೆಂಡ್ಸ್, ಕುವೇತಿಲ್ಲ. ಕುಂಜರ್ಪ ಫ್ರೆಂಡ್ಸ್ ಉದ್ದರೆ ಏತಕಲು ಗೌರವಾನ್ವಿತ ಜಗದೀಶ್ ಕುವೆತ್ತಿಲ ಅವರ ಪ್ರಾಯೋಜಿತ ತಂಡ ಫ್ರೆಂಡ್ಸ್ ಕುವೆತ್ತಿಲ ಎ ವಿರುದ್ಧವಾಗಿ ಕುಂಜರ್ಪ ಫ್ರೆಂಡ್ಸ್ ಉಜಿರೆ ಎ ತಂಡಗಳ ಮಧ್ಯೆ ಇದೀಗ ದ್ವಿತೀಯ ಉಪಾಂತ್ಯದ ಸಮರ ಆರಂಭ. ತಂಡಗಳು ಬನ್ನಿ ಒಳಗೆ.
ಹಲೋ ಶ್ರೀದುರ್ಗ ಫ್ರೆಂಡ್ಸ್ ಆನರ್ ಭಟ್ರಮೆ ಹಾಗೇನೆ ಫ್ರೆಂಡ್ಸ್ ಕ್ಲಬ್ ಸಿ ದಯವಿಟ್ಟು ಆದಷ್ಟು ಬೇಗ ಕ್ರೀಡಾಂಗಣ ಪ್ರವೇಶಿಸಿ. 2023ನೇ ಇಸವಿಯ ಮುಕ್ತ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟದ ಪ್ರಥಮ ಪಂದ್ಯಾಟ ಶ್ರೀದುರ್ಗ ಫ್ರೆಂಡ್ಸ್ ಭಟ್ರಮೆ ಹಾಗೇನೆ ಫ್ರೆಂಡ್ಸ್ ಕ್ಲಬ್ ಸಿ ಈ ತಂಡಗಳ ಮಧ್ಯೆ. ದಯವಿಟ್ಟು ಎರಡು ತಂಡಗಳು ತಮ್ಮ ಕ್ರೀಡಾಂಗಣ ಪ್ರವೇಶಿಸಿ ತೀರ್ಪುಗಾರರು ಕ್ರೀಡಾಂಗಣವನ್ನು ಪ್ರವೇಶಿಸಿ ಸ್ಪರ್ಧೆಯನ್ನು ನಡೆಸಿಕೊಡಿ. SRM ಇದು ಪ್ರಥಮ ಅವಕಾಶದಲ್ಲಿ ಮತ್ತು ದ್ವಿತೀಯ ಸೆಮಿಫೈನಲ್ ಉಪಾಂತ್ಯದಲ್ಲಿ ಜಗದೀಶ್ ಅವರ ಪ್ರಾಯೋಜಿತ ಫ್ರೆಂಡ್ಸ್ ಕುವೆತ್ತಿಲ ಒಂದು ಭಾಗದಲ್ಲಾದ್ರೆ ಇನ್ನೊಂದು ಭಾಗದಲ್ಲಿ ಅದಾಗಲೇ ಉಜಿರೆಯ ಫ್ರೆಂಡ್ಸ್ ಕುಂಜರ್ಪ ಫ್ರೆಂಡ್ಸ್. ಇದು ಮೊದಲ ಸೆಮಿಫೈನಲ್ ಬಳಿಕ ದ್ವಿತೀಯ ಸೆಮಿಫೈನಲ್ ನಲ್ಲಿ ಮೊದಲ ಸೆಮಿಫೈನಲ್ ವಿಷ್ಣು ಬಳಗ ಅಡ್ಕವನ್ನ ಹಿಮ್ಮೆಟ್ಟಿ ಫೈನಲ್ಗೆ ಲಗ್ಗೇಟಿರುವ ಕುಂಜರ್ಪ ಫ್ರೆಂಡ್ಸ್ ಇದೀಗ ದ್ವಿತೀಯ ಅವಕಾಶದಲ್ಲಿ ದ್ವಿತೀಯ ಸೆಮಿಫೈನಲ್ ಮೊದಲ ಅವಕಾಶದಲ್ಲಿ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿದೆ. ಫ್ರೆಂಡ್ಸ್ ಕುವೆತ್ತಿಲ ಪ್ರಾಯೋಜಿತ ಸ್ವಾಮಿ ಕೊರೆಗಜ್ಜ ಪಾಲಡ್ಕ ಪ್ರಸ್ತುತ ಮುನ್ನಡೆಯಲ್ಲಿರುವ ತಂಡವಾಗಿದೆ. ಅಂಕಣದ ಒಳಭಾಗದಲ್ಲಿರುವ ಪ್ರಸ್ತುತ ಗೆಳೆಯ ಪ್ರಬಲ ಎರಡು ತಂಡಗಳ ಮಧ್ಯೆ ಹೋರಾಟ. ಇದು 550 ವಿಭಾಗದ ಹಗ್ಗ ಜಗ್ಗಾಟದ ದ್ವಿತೀಯ ಉಪಾಂತ್ಯದ ಸಮರ. ದಾಮೋದರ ಅಣ್ಣಬಲೆ ಕೊನೆ 2 ನಿಮಿಷ, ಅಂತಿಮ 2 ನಿಮಿಷಗಳ ಸಮಯದಲ್ಲಿ ಸ್ಪರ್ಧೆ. ಪ್ರಮುಖ ಘಟ್ಟದಲ್ಲಿ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿದೆ. ಪ್ರಥಮ ನಿಮಿಷದ ಸಂಪನ್ನದ ಬಳಿಕ ಹಗ್ಗ ಪರಿಪೂರ್ಣವಾಗಿ ಫ್ರೆಂಡ್ಸ್ ಕುವೆತ್ತಿಲದ ಪರವಾಗಿದೆ. ಅದಾಗಲೇ 1 ಫೀಟಿನ ಅಂತರವನ್ನ 30 ಸೆಂಟಿಮೀಟರ್ ಅಂತರವನ್ನ ಕಾಯ್ದುಕೊಂಡಿರುವ ಹಗ್ಗ ಫ್ರೆಂಡ್ಸ್ ಕುವೆತ್ತಿಲದ ಪರವಾಗಿದೆ. ಪರಿಣಾಮಕಾರಿಯಾಗಿರುವ ಹಗ್ಗದ ಹಿಡಿತವನ್ನು ಬಿಗಿಗೊಳಿಸಿಕೊಂಡಿರುವ ಎರಡೂ ತಂಡಗಳ ಆಟಗಾರರು. ಹಗ್ಗ ಮತ್ತೆ ಕುವೆತ್ತಿಲದ ಪರವಾಗಿ ಕುವೆತ್ತಿಲ ಪ್ರಬಲ ಹಿಡಿತವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಒಳಾಂಗಣದಲ್ಲಿ ಕುಂಜರ್ಪ ಮೊದಲ ಸೆಮಿಫೈನಲ್ ಹೋರಾಟದಲ್ಲಿ ಫ್ರೆಂಡ್ಸ್ ಕುವೆತ್ತಿಲ ಜಗದೀಶ್ ಅವರ ಪ್ರಾಯೋಜಿತ ತಂಡ ಕುವೆತ್ತಿಲ ಮೊದಲ ಅವಕಾಶವನ್ನು ಗೆದ್ದುಕೊಳ್ಳುತ್ತಾ ಇದೆ. ಶ್ರೀದುರ್ಗ ಫ್ರೆಂಡ್ಸ್ ಭಟ್ರಮೆ ಕ್ರೀಡಾಂಗಣ ಪ್ರವೇಶಿಸಿ ಕಬಡ್ಡಿ ಪಂದ್ಯಾಟದ ಫ್ರೆಂಡ್ಸ್ ಕ್ಲಬ್ ಸಿ ಬಲೇನ ಫ್ರೆಂಡ್ಸ್ ಕ್ಲಬ್ ಸಿ ಬಲೆ ರಜತ್ ಕಾಲಸರ್ಪೆ ಫ್ರೆಂಡ್ಸ್ ಕ್ಲಬ್ ಸಿ ಹಲೋ ಪ್ರಥಮ ಪಂದ್ಯಾಟಕ್ಕೆ ಶ್ರೀದುರ್ಗ ಫ್ರೆಂಡ್ಸ್ ಭಟ್ರಮೆ ಹಾಗೇನೆ ಫ್ರೆಂಡ್ಸ್ ಕ್ಲಬ್ ಸಿ SRM ಇದು ಹಗ್ಗ ಜಗ್ಗಾಟ ವಿಭಾಗದ ದ್ವಿತೀಯ ಉಪಾಂತ್ಯದ ದ್ವಿತೀಯ ಅವಕಾಶದಲ್ಲಿ ಮತ್ತೆ ಹಗ್ಗ ಫ್ರೆಂಡ್ಸ್ ಕುವೆತ್ತಿಲದ ಪರವಾಗಿದೆ. ಅಲ್ಪ ಅಂತರದ ಮುನ್ನಡೆಯನ್ನ ಇದೀಗ ವಿಸ್ತರಿಸಿಕೊಳ್ಳುವ ನಿಲುವಲ್ಲಿ ಫ್ರೆಂಡ್ಸ್ ಕುವೆತ್ತಿಲ ಪರಿಪೂರ್ಣವಾದ ಮೊದಲ ನಿಮಿಷದ ಆಟವನ್ನು ಕಾಣಬಹುದಾಗಿದೆ. ಅದಾಗಲೇ ಫ್ರೆಂಡ್ಸ್
ಕುಂಜಾರಪ್ಪ ಫ್ರೆಂಡ್ಸ್ ಫೈನಲ್ ನಲ್ಲಿ 7,000 ನಗದು ಪುರಸ್ಕಾರದ ಬಹುಮಾನವನ್ನ ಖಾತ್ರಿಪಡಿಸಿಕೊಂಡಿದೆ. 10,000 ನಗದು ಪುರಸ್ಕಾರದ ಹೋರಾಟದಲ್ಲಿ ಭಾಗವಹಿಸುವ ಇನ್ನೊಂದು ತಂಡ, ಇದು ಜಗದೀಶ್ ಅವರ ಪ್ರಾಯೋಜಿತ ಫ್ರೆಂಡ್ಸ್ ಕುವೆತ್ತಿಲ ಫೈನಲ್ಗೆ. ಓ ಹಲೋ ಅಣ್ಣ, ಮಿತ್ತೂರು ಸಿ ತಂಡ ಇದೆಯಾ? ಬಲೆ ಬಲೆ ಆಲ್ರೆಡಿ 1.5 ಗಂಟೆ ಆತಂದ್ರೆ ಅಡ್ಕ ಇಡ ಬಲೆ ಬಲೆ ಅಡ್ಕ ಕ್ಯಾಪ್ಟನ್ ದುರ್ಗಾ ಫ್ರೆಂಡ್ಸ್ ಅಣ್ಣಾರ್ ಪಟ್ರಮೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಅಡ್ಕ ಕ್ಯಾಪ್ಟನ್ ಒಳ್ಳೆ ಬಲೆ ಅವರ ಬಲೆ ಇತ್ತೆ ಕೌಂಟ್ ಸ್ಟಾರ್ಟ್ ಆಪಂಡು ಫ್ರೆಂಡ್ಸ್ ಅಣ್ಣಾರ್ ಪಟ್ರಮೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ ಟೀಮ್ ಕ್ಯಾಪ್ಟನ್ಸ್ ಅಂಚನೆ ಸೆಕೆಂಡ್ ಮ್ಯಾಚ್ ದಯವಿಟ್ಟು ನಿಮ್ಮ ಇರುವಿಕೆಯನ್ನು ಸೂಚಿಸಿ. ದುರ್ಗಾ ಫ್ರೆಂಡ್ಸ್ ಅಣ್ಣಾರ್ ಪಟ್ರಮೆ ವರ್ಸಸ್ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ. ಎರಡನೇ ಪಂದ್ಯಾಟಕ್ಕಾಗಿ ಮಹಾದೇವಿ ಕಬಕ್ಕ ಬಿ ವರ್ಸಸ್ ಗ್ರೀನ್ ಲೈನ್ಸ್ ಕಬಕ್ಕ. ಮೂರನೇ ಪಂದ್ಯಾಟಕ್ಕಾಗಿ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಬಿ ವರ್ಸಸ್ ಮಹಾದೇವಿ ಕಬಕ್ಕ ಎ. ನಾಲ್ಕನೇ ಪಂದ್ಯಾಟಕ್ಕಾಗಿ ಆದಿಶಕ್ತಿ ಮಿತ್ತೂರು ವರ್ಸಸ್ ಸೌಹಾರ್ದ ಫ್ರೆಂಡ್ಸ್ ಕಂಬಳಬೆಟ್ಟು. ತಂಡದ ಕಪ್ತಾನರು ನಿಮ್ಮ ಇರುವಿಕೆಯನ್ನು ಇಲ್ಲಿ ಸೂಚಿಸಬೇಕು. ದುರ್ಗಾ ಫ್ರೆಂಡ್ಸ್ ಅಣ್ಣಾರ್ ಪಟ್ರಮೆ ತಂಡ ಇದೆಯಾ? ಬಲಣ್ಣ ಇವ್ರನ್ನ ಟೀಮ್ ಮುಖಾಂತರ ಬಲೆ ಒಟ್ಟಿಗೆ ಬಲೆ ಬೇಗ ಬಲೆ ಪಟ್ರಮೆ ಬಲೆ ಮಿತ್ತೂರು ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಉಂಡಾ ನೋಡಿ. ದುರ್ಗಾ ಫ್ರೆಂಡ್ಸ್ ಅಣ್ಣಾರ್ ಪಟ್ರಮೆ ತಮ್ಮ ಇರುವಿಕೆಯನ್ನು ಸೂಚಿಸಿದೆ. ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ ನಿಮ್ಮ ಇರುವಿಕೆಯನ್ನು ಇಲ್ಲಿ ಗೊತ್ತುಪಡಿಸಬೇಕು. ಯಾರಿ ಸರ್, ನಾವು ಕಾಯ್ದು ಬೇಡ, ವಾಕರ್ ಕೊಡುವ. ಓಕೆ ಸರ್, ಹೋಗಿ ಕೊಡುವ. ನಾವು ಕೊಟ್ಟರೆ ಬೆಳಗ್ಗೆ 9 ಗಂಟೆ ತನಕ ಇಲ್ಲಿರಬೇಕು ನೋಡಿ. ಪಟ್ರಮೆ ತಂಡ ಅಂಕಣ ಪ್ರವೇಶಿಸಿ. ಬರ್ಲಿ ವಿವೇಕ್ ದುರ್ಗಾ ಫ್ರೆಂಡ್ಸ್ ಅಣ್ಣಾರ್ ಪಟ್ರಮೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ. ಅಣ್ಣ ಪಟ್ರಮೆ ಟೀಮ್ ಬೈದನು ಮಿತ್ತೂರು ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ ಟೀಮ್ ಉಂಡಾ ಅಣ್ಣ ಪಟ್ರಮೆ ಬಲೆ
ಅಡ್ಕದ ಪರವಾಗಿದೆ. ಅಡ್ಕ ಪ್ರಸ್ತುತ ಮುನ್ನಡೆಯಲ್ಲಿರುವ ವೇಳೆಯಲ್ಲಿ ಪ್ರಬಲ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಸರಾಗವಾದ ಹೋರಾಟಗಳ ಮೂಲಕವಾಗಿ ಅಂಕವನ್ನು ಉಳಿಸಿಕೊಳ್ಳುವಂತ ನಿಲುವುಗಳಲ್ಲಿರುವ ತಂಡಗಳಲ್ಲಿ ಇದೀಗ ಪ್ರಥಮ ಅವಕಾಶವನ್ನು ಗೆದ್ದುಕೊಳ್ಳುವ ವೇಳೆ 1.5 ನಿಮಿಷ ಸಂಪನ್ನಗೊಂಡಿದೆ. 1.5 ನಿಮಿಷಗಳು ಸಂಪನ್ನಗೊಂಡ ವೇಳೆಯಲ್ಲಿ ಹಗ್ಗ ಇನ್ನೂ ಕೂಡ ವಿಷ್ಣು ಬಳಗ ಅಡ್ಕದ ಪರವಾಗಿ ಮುನ್ನಡೆಯಲ್ಲಿದೆ. ಅಡ್ಕ ತನ್ನ ನಿಖರವಾದ ಮೂಲಕವಾಗಿ ಹಗ್ಗದ ವೇಳೆ ಸ್ಪಷ್ಟತೆಯ ಅಂತರವನ್ನ ಕಾಯ್ದುಕೊಳ್ಳುತ್ತಾ ಇದೆ. ವಿಷ್ಣು ಬಳಗ ಅಡ್ಕ ಪುತ್ತೂರು ಮುನ್ನಡೆಯಲ್ಲಿ. ವಿಷ್ಣು ಬಳಗ ಅಡ್ಕ ಪ್ರಥಮ ಅವಕಾಶವನ್ನು ಗೆದ್ದುಕೊಳ್ಳುತ್ತಾ ಇದೆ. Get ready. Pick up the rope. Ready. ಆರಂಭ ಮತ್ತೆ ಸ್ಪರ್ಧೆ ಇದು. ದ್ವಿತೀಯ ಅವಕಾಶದಲ್ಲಿ ವಿಷ್ಣು ಬಳಗ ಅಡ್ಕದ ವಿರುದ್ಧವಾಗಿ ಕುಂಜರಪ ಪ್ರಥಮ ಅವಕಾಶವನ್ನು ಗೆದ್ದಂತಹ ವಿಷ್ಣು ಬಳಗ. ದ್ವಿತೀಯ ಅವಕಾಶದಲ್ಲಿ ಹಗ್ಗ ಮತ್ತೆ ಅಡ್ಕದ ಪರವಾಗಿದೆ. ಹಗ್ಗ ವಿಷ್ಣು ಬಳಗ ಅಡ್ಕ ಕೂಟದ ತೃತೀಯ ಬಹುಮಾನದ ಜೊತೆಗೆ 3,000 ನಗದು. ಚತುರ್ಥ ಬಹುಮಾನ ಕುಂಜರಪ ಫ್ರೆಂಡ್ಸ್ ತಂಡಕ್ಕೆ 3,000 ನಗದು ಜೊತೆಗೆ ಚತುರ್ಥ ಬಹುಮಾನ. ಬಲೆ ಕುವೆತ್ತಿಲ್ಲ ಕುಂಜರಪ ಬಲೆ ರೆಡ್ಡಿಬೇಕಲ್ಲ. ತೃತೀಯ ಬಹುಮಾನದ ಕೊಡುಗೆ ನಗದು ಕೊಡುಗೆ ದೇವಕಿ ಅಮ್ಮ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಕುವೆತ್ತಿಲ. ಟ್ರೋಫಿ ಕೊಡುಗೆ ಸ್ವಾಮಿ ಕೊರಗಜ್ಜ ಗುರುವಪ್ಪ. ಚತುರ್ಥ 3,000 ನಗದು ಕೊಡುಗೆ ದಿವಂಗತ ಪೆಟ್ರಿಕ್ ಲೋಪ ಮಿತ್ತೂರು. ಟ್ರೋಫಿ ಕೊಡುಗೆ ಈಶ್ವರ ಕುಲಾಲ್ ಮಿತ್ತೂರು. ಇದು ಹಗ್ಗ ಜಗ್ಗಾಟ ವಿಭಾಗದ ತೃತೀಯ ಹಾಗೂ ಚತುರ್ಥ ಬಹುಮಾನಗಳ ಪ್ರಾಯೋಜಕರು. ಸೊ ನೋಡಿ, ಮುಂದಿನ ಸ್ಪರ್ಧೆಯ ತಂಡದ ನಾಯಕರೇ ಬನ್ನಿ ಬೇಗ. ಕುವೆತ್ತಿಲ್ಲದಾಗ್ಲು ಬಲೆ ಕುವೆತ್ತಿಲ್ಲ ಬೈದೇರ್ ಅಣ್ಣ ಕುಂಜರಪ್ಪ. ಈಶ್ವರಣ್ಣ ಅಣ್ಣ ಈಶ್ವರಣ್ಣ ಓಲರ್ ಅಲ್ಲೇ ಮೂಲು ಗೆಸ್ಟ್ ನಕ್ಲು ಬರ್ರುಂಡ ಫೈನಲ್ ಅಂದು ಕಡಪುಡ್ಲೆ ಮಾತಾಡಿ. ಜಸ್ಟ್ ಒಂದು ನಿಮಿಷ. ಅಲ್ಪ ಅಗ್ಗಜಗ್ಗಾಟದ ಫೈನಲ್ ಪಂದ್ಯಾಟದ
ಪಂದ್ಯಾಟ ಹೊಂದಿಕೊಂಡು ಒಂಜಿ ನಮ್ಮ ಫ್ರೆಂಡ್ಸ್ ಕ್ಲಬ್ದ ಸದಸ್ಯರಾಗಲಿ ಪೂರ ಬರ್ತದೆ ಫೈನಲ್ಗೆ ಪ್ರವೇಶ ಮಂತ್ರಂಚಿನ ಎರಡು ತಂಡಗಳನ್ನ ವೆಲ್ಕಮ್ ಅನ್ಪಡು ಬಂದು ಕೇನೊಂದಿಲ್ಲ. ಲೈನಪ್ ಗೊತ್ತಿಲ್ಲ ಲೈನಪ್ ನಾನು ಕುಂಜರ ಪದಗಳು ಬಲೆ 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 ಲೈನಪ್ ರಮೇಶ್ ಪೂಜಾರಿ ಸೂರ್ಯ, ರಮೇಶ್ ಅಣ್ಣ, ಅರುಣ್ ಅಣ್ಣ, ವಸಂತ ಪೂಜಾರಿ ಬಲೆ ದಾಂಜನ ಬಲೆ ಶೋಭಾ ಬಲೆ ಬಲೆ ಪೂರ ಪುಂಜ ಆಗಲಿ ಬಲೆ ಅವರು ಪೂರ ಅವರ ಒಂಜಿ ರೌಂಡ್ ವರ್ಕ್ ಬಲೆ ಬಲೆ ಪೂರ ಬಲೆ ವೆಲ್ಕಮ್ ಅಂತಾರೆ ವೆಲ್ಕಮ್. ಕ್ರೀಡಾಕೂಟದ ಫೈನಲ್ ಸ್ಪರ್ಧೆ ಆರಂಭಗೊಂಡ ವೇಳೆಯಲ್ಲಿ ಎರಡು ತಂಡಗಳಿಗೆ ಶುಭವನ್ನ ಹಾರೈಸುವಂತೆ ಅತಿಥಿ ಗಣ್ಯರಲ್ಲಿ ತಮ್ಮನ್ನು ಭಿನ್ನಾಹವನ್ನು ಇಟ್ಕೊಳ್ತಾ ಹಗ್ಗಜಗ್ಗಾಟ ವಿಭಾಗದ 550 kg ವಿಭಾಗದಲ್ಲಿ ಇದೀಗ ಫೈನಲ್ ಹನಾಹನಿ ಆರಂಭಗೊಳ್ತಾ ಇದೆ. ಸೊ ಹಾಗಾಗಿ ಎರಡು ತಂಡಗಳಿಗೆ ಶುಭವನ್ನ ಹಾರೈಸುವಂತಹ ವೇಳೆಯಲ್ಲಿ ನಾವಿದ್ದೇವೆ. ಸೊ ಎರಡು ತಂಡಗಳಿಗೆ ಶುಭ ಹಾರೈಕೆಯನ್ನ ಮಾಡ್ತಾ ಇದ್ದಾರೆ ಅತಿಥಿ ಗಣ್ಯರು. ಸೊ ಎಲ್ಲ ಅತಿಥಿ ಗಣ್ಯರಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಪಂದ್ಯಾವಳಿಯ ಫೈನಲ್ ಕದನ ಆರಂಭವಾಗುವ ವೇಳೆಯಲ್ಲಿ ಪ್ರಸ್ತುತ ಈ ಪಂದ್ಯಾವಳಿಯ ಸಂಘಟಕರು ನಮ್ಮ ಜೊತೆಗಿದ್ದಾರೆ. ಸೊ ಅವರಿಗೆ ಅತ್ಯಂತ ಹೃದಯಸ್ಪರ್ಶಿ ಅಭಿವಂದನೆಗಳ ಸೊ ಪಂದ್ಯಾವಳಿಯನ್ನ ಪರಿಸ್ಥಿತಿಯ ಪೂರ್ಣ ಲಾಭಗಳನ್ನು ಪಡ್ಕೊಳ್ಳುವಂತಹ ನಿಲುವಲ್ಲಿ ಎರಡೂ ತಂಡಗಳು ಕೂಡ ಫೈನಲ್ ಕದನವನ್ನ ಆಡುವ ನಿಲುವಲ್ಲಿದೆ. ಸೊ ಹಾಗಾಗಿ ಎಲ್ಲಾ ತಂಡಗಳ ಆಟಗಾರರು ಕೂಡ ಬಹಳಷ್ಟು ಪರಿಶ್ರಮವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರತಿ ತಂಡ ಇವತ್ತು ಕ್ರೀಡಾಕೂಟದಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸಿದೆ. ಅಭಿವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ಖಂಡಿತ ಈ ಕ್ರೀಡಾಕೂಟದ ಹಗ್ಗಜಗ್ಗಾಟ ವಿಭಾಗದ ಫೈನಲ್ ಕದನ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭಗೊಳ್ಳುತ್ತದೆ. ಸೊ ತಂಡಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಕ್ರೀಡಾಕೂಟದ ಅಂತಿಮ ಪಂದ್ಯಕ್ಕಾಗಿ ವೇದಿಕೆ ಸಿದ್ಧಗೊಂಡಿದೆ. ಒಂದು ಭಾಗದಲ್ಲಿ ಬೆಳ್ತಂಗಡಿ ತಾಲೂಕಿನ ಉಜಿರೆಯಿಂದ ಬಂದಿರತಕ್ಕಂಥ ಕುಂಜರಪ್ಪ ಫ್ರೆಂಡ್ಸ್, ಇನ್ನೊಂದು ಭಾಗದಲ್ಲಿ ಬೆಳ್ತಂಗಡಿ ತಾಲೂಕಿನ ಪಾಲಡ್ಕದ ಬಹುತೇಕ ಹುಡುಗರಿರುವಂತಹ ತಂಡ ಜಗದೀಶ್ ಅವರ ಪ್ರಾಯೋಜಿತ ಫ್ರೆಂಡ್ಸ್ ಕುವೆತ್ತಿಲ. टॉस वाले कैप्टन
ಎಸ್ ಆರಂಭ ಫೈನಲ್ ಕದನ. ಇದು ಫ್ರೆಂಡ್ಸ್ ಮಿತ್ತೂರು ಆಯೋಜನೆಗೊಳಿಸಿರುವ ಫ್ರೆಂಡ್ಸ್ ಟ್ರೋಫಿ 2023ರ ಹಗ್ಗ ಜಗ್ಗಾಟ ವಿಭಾಗದ ಪ್ರಶಸ್ತಿಯ ಕದನ. 10,000, 7,000, ಕೇವಲ 3,000ಗಳ ನಗದು ಅಂತರವಿರುವ ಸ್ಪರ್ಧೆಯಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ತಂಡ ಯಾವುದು? ಜಿಲ್ಲೆ ಕಂಡ ಅಗ್ರಗಣ್ಯ ತಂಡ ಈ ಬಾರಿಯ ಫುಲ್ ಗ್ರಿಪ್ ಮಾದರಿಯ ಹಲವು ಪ್ರಶಸ್ತಿಗಳನ್ನು ಗೆದ್ದ ಫ್ರೆಂಡ್ಸ್ ಕುವೆತ್ತಿಲ ಒಂದು ಭಾಗದಲ್ಲಾದರೆ ಇನ್ನೊಂದು ಭಾಗದಲ್ಲಿ ಬಹಳಷ್ಟು ಹೋರಾಟಗಳ ಮೂಲಕ ಜಿಲ್ಲೆಯ ಕೆಜಿ ವಿಭಾಗದಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿರುವ ಉಜಿರೆಯ ಕುಂಜರಪ ಫ್ರೆಂಡ್ಸ್ ಮಧ್ಯೆ ಫೈನಲ್ ಕದನ. 10 ಹಾಗೂ 7,000ಗಳ ನಗದು ಪುರಸ್ಕಾರಕ್ಕಾಗಿ ಹೋರಾಟ. ತೃತೀಯ ಚತುರ್ಥ ಬಹುಮಾನಗಳ ಸ್ಪರ್ಧೆ ದಾಖಲೆ ಸಂಪನ್ನಗೊಂಡಿದೆ. ಇದು ಫೈನಲ್ ಕದನದಲ್ಲಿ ಜಗದೀಶ್ ಅವರ ಪ್ರಾಯೋಜಿತ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿ. ಲಾಸ್ಟ್ 2 ಮಿನಿಟ್ಸ್, ಮೊದಲ ಅವಕಾಶದಲ್ಲಿ 2 ನಿಮಿಷಗಳ ಸಮಯ ಬಾಕಿ ಇರುವ ವೇಳೆಯಲ್ಲಿ ಮಿತ್ತೂರು ಬೈಜ ಪಂದ್ಯದ ಆರಂಭದ ಮನು ಬೈಜ ಬೈದನ ಓಕೆ. ಸ್ಪರ್ಧೆ ಮುಂದುವರಿತಾ ಇದೆ. ಫೈನಲ್ ಕದನದ ವೇಳೆಯಲ್ಲಿ ಹಗ್ಗದ ಪ್ರಬಲ ಹಿಡಿತವನ್ನು ಕಾಯ್ದುಕೊಂಡಿರುವಂತಹ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿದೆ. ಅದಾಗಲೇ 4-5 ಇಂಚುಗಳ ಅಂತರವನ್ನು ಕಾಯ್ದುಕೊಂಡಿರುವ ವೇಳೆಯಲ್ಲಿ ಹಗ್ಗದ ಪ್ರಬಲ ಹಿಡಿತವನ್ನು ಕಾಯ್ದುಕೊಂಡಿರುವ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿ ಜಗದೀಶ್ ಅವರ ಪ್ರಾಯೋಜಿತ ತಂಡ ಅಂತರವನ್ನ ಉಳಿಸಿಕೊಳ್ಳುವ ಪ್ರಮುಖತೆಯ ಘಟ್ಟಗಳಲ್ಲಿ ಪಂದ್ಯವಿದೆ. ಇಲ್ಲಿ ಕುಂಜರಪ ಮತ್ತೆ ಸಮಾನ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಹಗ್ಗದ ಹಿಡಿತ ಅದೇ ಸ್ಥಿತಿಯಲ್ಲಿ ತಟಸ್ಥಗೊಂಡಿದೆ. 4.5 ಇಂಚುಗಳ ಅಂತರ ಮತ್ತಷ್ಟು ಮುಂದುವರೆದ ವೇಳೆಯಲ್ಲಿ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿ ಫುಲ್ ಗ್ರಿಪ್ ಮಾದರಿಯ ಫೈನಲ್ ಕದನದಲ್ಲಿ ನಾವಿದೆ. ಲಾಸ್ಟ್ ಮಿನಿಟ್, ಮೊದಲ ಅವಕಾಶದಲ್ಲಿ ಅಂತಿಮ ನಿಮಿಷ ಸೆಕೆಂಡ್ಗಳಲ್ಲಿ ನಿರ್ಧಾರವಾಗಲಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಳ್ಳುವ ತಂಡ ಯಾವುದು? ಇದು ಹಗ್ಗ ಜಗ್ಗಾಟ ವಿಭಾಗದ ಫೈನಲ್ ಕದನದ ಮೊದಲ ಅವಕಾಶದಲ್ಲಿ ಒಂದು ಭಾಗದಲ್ಲಿ ಕುಂಜರ್ಪವಿದ್ರೆ, ಇನ್ನೊಂದು ಭಾಗದಲ್ಲಿ ಪಾಲುಡ್ಕದ ಹುಡುಗರಿರುವ ಫ್ರೆಂಡ್ಸ್ ಕುವೆತ್ತಿಲ. ಸಮಾನತೆಯ ಹೋರಾಟಗಳ ಮೂಲಕವಾಗಿ ಅತ್ಯಂತ ತಟಸ್ಥ ನಿಲುವು. ಲಾಸ್ಟ್ 30 ಸೆಕೆಂಡ್, 30 ಸೆಕೆಂಡ್ಗಳ ಸಮಯ ಬಾಕಿ ಇರುವ ವೇಳೆಯಲ್ಲಿ ಹಗ್ಗ ಮತ್ತೆ ಕುಂಜರ್ಪ ವಿರುದ್ಧವಾಗಿ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿ. ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಕುವೆತ್ತಿಲದ ಪರವಾಗಿ ಹಗ್ಗವಿರುವ ವೇಳೆಯಲ್ಲಿ ಪ್ರಬಲತೆಯ ಹಿಡಿತವನ್ನು ಕಾಯ್ದುಕೊಂಡಿದೆ. 10, 9, 8, 7, 6, 5, 4, 3, 2, 1. ಕುವೆತ್ತಿಲ ಜಗದೀಶ್ ಅವರ ತಂಡ ಮೊದಲ ಅವಕಾಶದಲ್ಲಿ. Get ready. Pick up the rope.
ಎಸ್ ಆರಂಭ ಫೈನಲ್ ಕದನದ ದ್ವಿತೀಯ ಅವಕಾಶದಲ್ಲಿ ಮತ್ತೆ ಫ್ರೆಂಡ್ಸ್ ಕುವೆತ್ತಿಲ ಜಗದೀಶ್ ಅವರ ಪ್ರಾಯೋಜಿತ ತಂಡ ಫ್ರೆಂಡ್ಸ್ ಕುವೆತ್ತಿಲ ಮತ್ತೆ ಮುನ್ನಡೆಯಲ್ಲಿದೆ. ಪ್ರಥಮ ಅವಕಾಶದ ಬಳಿಕ ದ್ವಿತೀಯ ಅವಕಾಶದಲ್ಲಿಯೂ ಹಗ್ಗ. ಇದು 10,000ಗಳ ನಗದು ಪುರಸ್ಕಾರದ ಹೋರಾಟ. ಫೈನಲ್ ಕದನದ ಅವಕಾಶಗಳ ಮೂಲಕ ಗೆಲ್ಲುವ ತಂಡ 10,000ಗಳ ಪ್ರಶಸ್ತಿಯನ್ನು ಗೆದ್ದುಕೊಂಡ್ರೆ 7,000ಗಳ ನಗದಿಗೆ ತೃಪ್ತಿಪಟ್ಟುಕೊಳ್ಳಲಿದೆ ರನ್ನರ್ ಅಪ್ ತಂಡ. ಇದು ಜಗದೀಶ್ ಅವರ ಪ್ರಾಯೋಜಿತ ಫ್ರೆಂಡ್ಸ್ ಕುವೆತ್ತಿಲ ಮತ್ತೆ ಅಂತರವನ್ನು ಕಾಯ್ದುಕೊಳ್ಳುವ ವೇಳೆಯಲ್ಲಿ 3 ಇಂಚುಗಳ ಅಂತರದಲ್ಲಿ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿದೆ. ಅತ್ಯಂತ ನಿಖರ ಹೋರಾಟಗಳ ಮಧ್ಯೆ ಫೈನಲ್ ಕದನವನ್ನು ಕಾಣಬಹುದಾಗಿದೆ. ಇದು ಹಗ್ಗ ಜಗ್ಗಾಟ ವಿಭಾಗದ ಫೈನಲ್ ಕದನದಲ್ಲಿ ಆಟ ಆರಂಭಗೊಂಡ ವೇಳೆಯಲ್ಲಿ ಲಾಸ್ಟ್ 2 ಮಿನಿಟ್ಸ್. ಪ್ರಥಮ ಅವಕಾಶ ಕುವೆತ್ತಿಲ, ದ್ವಿತೀಯ ಅವಕಾಶದಲ್ಲಿ 2 ನಿಮಿಷಗಳ ಸಮಯ ಬಾಕಿ ಇರುವ ವೇಳೆಯಲ್ಲಿ ಮತ್ತೆ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿ. ತಟಸ್ಥ ನಿಲುವಲ್ಲಿ ಮುಂದುವರಿದ ವೇಳೆ ಹಗ್ಗವನ್ನು ಕಾಣಬಹುದಾಗಿದೆ. ನಿರೀಕ್ಷಿತ ಆಟದ ಮೂಲಕ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳಿರುವ ಆಟಗಾರರು ರೋಚಕತೆಯ ರಂಗು ತುಂಬಿದ ಫೈನಲ್ ಕದನದ ಹೋರಾಟ. ಫ್ರೆಂಡ್ಸ್ ಕುವೆತ್ತಿಲ ಅದೇ ಅಂತರವನ್ನು ಕಾಯ್ದುಕೊಂಡಿರುವ ವೇಳೆಯಲ್ಲಿ ಅಂತರ 5 ಇಂಚುಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ. 5 ಇಂಚಿನ ಅಂತರದಲ್ಲಿದೀಗ ಫ್ರೆಂಡ್ಸ್ ಕುವೆತ್ತಿಲ ಮುನ್ನಡೆಯಲ್ಲಿ ಫೈನಲ್ ಕದನದ ಹೋರಾಟಗಳ ಮೂಲಕವಾಗಿ ಫೈನಲ್ ಕದನದಲ್ಲಿದೀಗ ಮೊದಲ ಅವಕಾಶದ ಅದ್ಭುತವಾದ ಆಟದ ಮೂಲಕವಾಗಿ ಮರಳುವ ಸೂಚನೆ ನೀಡಿದ ಫ್ರೆಂಡ್ಸ್ ಕುವೆತ್ತಿಲ ದ್ವಿತೀಯ ಅವಕಾಶದಲ್ಲಿ ಮತ್ತೆ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷ ಕುವೆತ್ತಿಲದ ಮುನ್ನಡೆ ಕಡಿಮೆಗೊಳ್ಳುವ ಸಮಯದ ಮೂಲಕವಾಗಿ ಸ್ಪಷ್ಟತೆಯನ್ನು ಕಾಣುವಂತಹ ಅವಧಿಯನ್ನು ಕಾಣಬಹುದು. ಈ ಹಂತದಲ್ಲಿ 5 ಇಂಚುಗಳ ಅಂತರದಲ್ಲಿ ಹಗ್ಗ ಮತ್ತೆ ತಟಸ್ಥ ನಿಲುವನ್ನು ಕಾಯ್ದುಕೊಳ್ಳುತ್ತಾ ಇದೆ. ಜಿಲ್ಲೆಯ ಅತ್ಯಂತ ಪ್ರಬಲ 2 ತಂಡಗಳ ಮಧ್ಯೆ ಹೋರಾಟ. ಅತ್ಯಂತ ಶ್ರೇಷ್ಠ 2 ತಂಡಗಳ ಮಧ್ಯೆ ಹೋರಾಟ. ಫ್ರೆಂಡ್ಸ್ ಮಿತ್ರರು ಲಾಸ್ಟ್ 30 ಸೆಕೆಂಡ್ 30 ಸೆಕೆಂಡ್ಗಳ ಸಮಯದಲ್ಲಿ ಹಗ್ಗ ಮರಳುವ ಸೂಚನೆಗಳಿಲ್ಲ. ಇದು ಕುವೆತ್ತಿಲ ತಟಸ್ಥ ನಿಲುವಲ್ಲಿದೆ. ಕುಂಜರ್ಪ ಬಹಳಷ್ಟು ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವ ವೇಳೆಯಲ್ಲಿ ಮತ್ತೆ ಹಗ್ಗ. ಕ್ಷಣಕಾಲದ ರೋಚಕತೆ ಫೈನಲ್ ಕದನದ ಒಂದು ಅವಕಾಶ. 10 9 8 7 6 5 4 3 2 1 ಫ್ರೆಂಡ್ಸ್ ಕುವೆತ್ತಿಲ ಚಾಂಪಿಯನ್ ಆಫ್ ದ ಟೂರ್ನಮೆಂಟ್. ಜಗದೀಶ್ ಅವರ ಪ್ರಾಯೋಜಿತ ತಂಡ ಫ್ರೆಂಡ್ಸ್ ಕುವೆತ್ತಿಲ ಚಾಂಪಿಯನ್. ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ ಕುಂಜರ್ಪ ಫ್ರೆಂಡ್ಸ್ ಉಜಿರೆ. ಅನ್ನ ಗ್ರೀನ್ ಲೈನ್ ಕಬಕ ಮಹಾದೇವಿ ಕಬಕದ ಗುಲ್ಬಲೆ ಕಬಡ್ಡಿ ದಡೆಗೆ ಗ್ರೀನ್ ಲೈನ್ ಕಬಕ ಮಹಾದೇವಿ ಕಬಕ ನಡೆ 2 ತಂಡಗಳು ಬನ್ನಿ. ಅಲ್ಲಿ ಮಹಿಳೆಯರಿಗೆ ಕಬಡ್ಡಿಯನ್ನು ವೀಕ್ಷಣೆ ಮಾಡಲು ಸ್ವಲ್ಪ ಚೇರ್ನ ವ್ಯವಸ್ಥೆಯನ್ನು ಮಾಡಿಕೊಡಿ ಸುಧಾಕರ. ದಯವಿಟ್ಟು ಇರಲ್ಲ ಬೇಜಾರು ಮಾಡ್ಬಿಡ್ಸಿ. ಕಬಡ್ಡಿ ಪಂದ್ಯಾಟ ತೀಯರೆ ಪುಣ್ಯವಲ್ ತಿಗುನೆ ಭಾರಿ ಅಪರೂಪ. ಓಲೆ ಪೂಜಿತುಲಿ ಅಣ್ಣ ನಮ್ಮ ಈ ಮಿತ್ತೂರ್ದ ಫ್ರೆಂಡ್ಸ್ ಕ್ಲಬ್ದ ಕ್ರೀಡಾಕೂಟರು
ಪೊಂಜನಗಳು ಉಳ್ಳೇರು ಆಗ್ಲೇ ತೀರ ಅವಕಾಶ ಮಂತು ಕೊರ್ಲೆ. ಈ ಒಂದು ಕಬಡ್ಡಿ ಪಂದ್ಯಾಟದ ಪ್ರಯುಕ್ತ ನಾವು ಅಕ್ಷಯ ಅದೃಷ್ಟ ಚೀಟಿಯನ್ನು ನಾವು ಮಾಡಿದ್ದೇವೆ. ಈ ಚೀಟಿಯನ್ನು ಪಡೆಕೊಂಡು ಇದರಲ್ಲಿ 30,000ಗಳ ಬಹುಮಾನಗಳಿರ್ತವೆ. 10 10 10 ಎಲ್ಲ ಬಂಧುಗಳು ಅದೃಷ್ಟ ಚೀಟಿಯನ್ನ ಪಡ್ಕೊಳ್ಳಿ. ಇನ್ನು ಕೆಲವೇ ಕ್ಷಣದಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ಈ ಒಂದು ಅದೃಷ್ಟ ಚೀಟಿಯ ಫಲಿತಾಂಶವನ್ನು ಘೋಷಣೆ ಮಾಡಲಾಗುವುದು. ಎಂಟು ವಾರದಲ್ಲಿ ಪಂದ್ಯ ದುರ್ಗಾ ಫ್ರೆಂಡ್ಸ್ ಪಟ್ರಮೆಯ ಪರವಾಗಿದೆ. ನೋಡಿ ಮುಂದಿನ ಸ್ಪರ್ಧೆಯ ತಂಡಗಳು ಬನ್ನಿ. ಮ್ಯಾಚ್ ನಂಬರ್ 2 ಮಹಾದೇವಿ ಕಬಕ ಗ್ರೀನ್ ಲೈನ್ ಕಬಕ ಅನ್ನ ಕಬಕ ತಗಲುಲ್ಲಾರ ಕಬಕ 100 ರೂಪಾಯಿದ ಒಂದು ಲಕೆಟ್ ಬಲ್ದಿರಿ ತೋ ಆಯ್ನಾದು ಮಾತಿರ್ಲ 100 ರೂಪಾಯಿದ ಲಕೆಟ್ ಬಗ್ಗೆ ತರನಾಂಡ ಕಾಂಡೆ ಪೂನಾಗ 20,000 ಬಹುಮಾನ ಉಂಟು 3 ಜನಕ್ಕೆ. ಎಸ್, ಈ ಮಧ್ಯೆ ಅಂಕಗಳ ಗಳಿಕೆ ಅನಾರು ಪಟ್ರಮೆಯ ಪ್ರಜಾಕ್ಷಣ ಅದ್ಭುತ ದಾಳಿಯ ಮೂಲಕ ಸ್ಪರ್ಧೆಯಲ್ಲಿ ದಾದಮರಾಯ ದುಂಬೆ ಜೀವಡ ದಾಲೇಜಿ ಸರಾಗವಾಗಿ ಮುಂದುವರೆದಿರುವ ವೇಳೆಯಲ್ಲಿ ನೋಡಿ ಮುಂದಿನ ಸ್ಪರ್ಧೆಗೆ ತಂಡಗಳು ಬನ್ನಿ. ಕಬಕ ಮಹಾದೇವಿ ಉಂಡ ಕಬಕ ಮಹಾದೇವಿ ಟೀಮ್ ಉಂಡ ನಾವು ಉವೇ ಟೀಮ್ ಉಲ್ಲ ಕಾಪುಜ ನಮ್ಮ ಬಾಕೋರ್ ಕೋರಂದು ಪೂಪ ಗ್ರೀನ್ ಲೈನ್ ಕಬಕ ಉಂಡ ಗ್ರೀನ್ ಲೈನ್ ಕಬಕ ನೋಡಿ ತಂಡದ ಆಟಗಾರರೇ ನಾಯಕರೇ ತಂಡ ಇದೆಯಾ ಇಲ್ವಾ ತಿಳಿಸಿ, ಇಲ್ಲದ್ರೆ ಕಾಯುವ ಪ್ರಶ್ನೆ ಇಲ್ಲ, ವಾಕೋರ್ ಕೊಡ್ತಾ ಹೋಗ್ತೇವೆ ನಾವು. ಮೂರನೇ ಸ್ಪರ್ಧೆಯ ತಂಡಗಳು ವಿವೇಕ್ ಫ್ರೆಂಡ್ಸ್ ಕೊಡಿಪ್ಪಾಡಿ ಬಿ, ಮಹಾದೇವಿ ಕಬಕ ಎ. ಲಾಸ್ಟ್ 2 ಮಿನಿಟ್ಸ್ ಫುಲ್ ಟೈಮ್, ಕೊನೆಯ 2 ನಿಮಿಷಗಳ ಸಮಯ. ಬೋನಸ್ ಪ್ಲಸ್ ಪಾಯಿಂಟ್ ನೊಂದಿಗೆ ಮುನ್ನಡೆ ಮತ್ತೆ ಪಟ್ರಮೆಯ ಪರವಾಗಿದೆ. ಕೊಡಿಪಾಡಿ ತಗಲುಲ್ಲರ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ನೋಡಿ ಎಲ್ಲ ತಂಡಗಳಿಗೆ ಸಮಯ ಮುಕ್ತಾಯವಾಗುವ ವೇಳೆ 1 ನಿಮಿಷದ ಸಮಯ ಕೊಡುತ್ತವೆ. ತಂಡಗಳು ಬರಬೇಕು, ಇಲ್ಲದಲ್ಲಿ ವಾಕೂರು ಕೊಟ್ಟು ಕಳಿಸಲಾಗ್ತದೆ ಬರುವಂತ ತಂಡಕ್ಕೆ. ಸೊ ಹಾಗಾಗಿ ಎಲ್ಲಾ ತಂಡದ ನಾಯಕರ ಆಟಗಾರ ದಯವಿಟ್ಟು ಗಮನಿಸಿ, ಸಮಯ ಮಧ್ಯರಾತ್ರಿಯ 2 ಗಂಟೆಯಾಗಿದೆ. ಬೆಳಗಿನ ಜಾವದಲ್ಲಿ ಪಂದ್ಯಾವಳಿ ಮುಗಿಸಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷದಲ್ಲಿ ಆಟವನ್ನ ನೋಡಬಹುದಾಗಿದೆ. ಕಾರ್ನರ್ ವಿಭಾಗದಲ್ಲಿ ಡಿಫೆನ್ಸ್ ಅನ್ನು ಮಾಡಿಕೊಳ್ಳುವ ಪ್ರಮೇಯಗಳಲ್ಲಿರುವ ಆಟಗಾರಗಳ ಮಧ್ಯೆ ಅಂತರವನ್ನು ಕಾಯ್ದುಕೊಂಡಿರುವ
ಶ್ರೀ ದುರ್ಗಾ ಫ್ರೆಂಡ್ಸ್ ಅನಾರು ಪಟ್ರಮೆ ಕಾರ್ನರ್ನಲ್ಲಿ ಮತ್ತೆ ವಿಫಲತೆಯ ಯತ್ನಗಳ ಮೂಲಕ ಅವಳಿ ಅಂಕ. ಪ್ರಣಮ್ ಸತತವಾಗಿ ದಾಳಿಯನ್ನು ಮಾಡಬಲ್ಲ ಆಟಗಾರ. ಪ್ರಸ್ತುತ ದಾಳಿಯಲ್ಲಿದೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸಿ. ಪ್ರಜಾಕ್ಷ ನಾಲ್ವರು ಡಿಪೆಂಡರ್ಗಳ ಮಧ್ಯೆ ಅಂಕಗಳ ಜೋಡಣೆ. ನಿರೀಕ್ಷಿತವಾದ ಆಟದ ಮೂಲಕ ದಾಳಿ ಮುಂದುವರಿದ ವೇಳೆ ಹಾಗೆ ನನ್ನ ಕುಜಲ್ ವರ್ಚರ 1/4 ಗಂಟೆ ಓಡು ನೋಡಿ. ತಂಡಗಳು ಬನ್ನಿ. ಮಹಾದೇವಿ ಕಬಕ ಇದ್ದೀರಾ? ಕಬಕ ಅನ್ನ ಗ್ರೀನ್ ಲೈನ್ ಕಬಕದಗಳುಲ್ಲಾರ. ಗ್ರೀನ್ ಲೈನ್ ಕಬಕ ಟೀಮ್ ಉಂಡಾ ನೋಡಿ. ತಂಡಗಳಿಗೆ 10 ಸೆಕೆಂಡ್ಗಳ ಸಮಯ ಕೊಡ್ತೇವೆ. ತಂಡ ಇದ್ರೆ ಬಂದು ಹೇಳಿ, ಇಲ್ಲದ್ರೆ ನಾವು ವಾಕರ್ ಕೊಟ್ಟು ಕಳಿಸ್ತಾ ಇರ್ತೇವೆ. ಎರಡನೇ ಸ್ಪರ್ಧೆಗೆ ನೋಡಿ, ಎರಡನೆಯ ಸ್ಪರ್ಧೆಯ ತಂಡಗಳಿಗೆ 10 ಸೆಕೆಂಡ್ಗಳ ಸಮಯ ಕೌಂಟ್ ಡೌನ್ ಆರಂಭ ಆಗುತ್ತೆ. ತಂಡ ಬರೆದಿದ್ದಲ್ಲಿ ವಾಕರ್. ಎರಡನೇ ಸ್ಪರ್ಧೆಯ ತಂಡಗಳು ಗ್ರೀನ್ ಲೈನ್ ಕಬಕ ಮಹಾದೇವಿ ಜಗನ್ ಬಲೆ ಬೇಗ ಬಲೆ ನಿಗುಲು ಏತು ಬರ್ತು ಯಾಕಂದ್ರೆ ಬೇಕಲ್ಲ ಎತ್ತೊಂದು ಮಾರ ನಿಗುಲು ಕಬಕ್ಕಡದು ನಡತ ಮತ್ತಲ್ಲ ಐತೆ ಎತ್ತುದೋಲಿ ಅಣ್ಣ. ಗ್ರೀನ್ ಲೈನ್ ಕಬಕ ಉಂಟಾ? ಗ್ರೀನ್ ಲೈನ್ ಕಬಕ ಉಂಟಾ? ಗೊಂಬೆದಗಳು ಯಾಕಡೆ ಉದ್ದ ಇರ್ತಾರೆ ಮರ ಬುದ್ಧಿ ಆಗ್ತಿರಪ್ಪ. ಅಣ್ಣ ಪೂರ್ಣೇಶ ನಿಗ್ಲಿ ಬಾಕೋರ್ ಬಲೆ ಬಲೆ ಮೂಜಿನ ಮ್ಯಾಚ್ ಇಲ್ಲ ನಿಗ್ಲಿ ಜಾಸ್ತಿ ಕೋಟುಗಲೆ ಬತ್ತು ಬಲೆ ಯಾವ ಮೂಜಿನ ಮ್ಯಾಚ್ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿದಾಗಲುಲ್ಲಾರ ಕೊಡಿಪಾಡಿ ಬಟ್ರೆ ಟೀಮ್ ಉಂಡ ಟೀಮ್ ಉಂಡ ಟೀಮ್ ಉಂಡ ಟೀಮ್ ಉಂಡ ಟೀಮ್ ಉಂಡ ಬರಡು టీం 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 వరడు అన్న మధ్యరాత్రి అతను చెప్పుడు లక్కలే వల్ల బేగపోయినాయి. వివేక్ ఫ్రెండ్స్ కొడిపాడి టీం ఉండా కొడిపాడి దగ్గర ఉన్నారా? కొడిపాడి రెడీ రెడీ బరోంది బచ్చన్నాడు మాదేవి కబకాయే ఏ అవట్రా బే కడపలే దాదా ఎక్కువ రీతి లేట్ వెళ్తాడు ఇంత బరడు టీం బరడు ಬೇಗ ಬೇಗ ಬರಡು 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 ಕಬಕ ಮಹಾದೇವಿ 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 ಕಬಕ ಪಿಲಿ ಪಿಲಿ ಬರ್ತದೆ ಪಿಲಿ ಬರಡು ವೀಕ್ಷಿತ್ ವೀಕ್ಷಿತ್ ಬರ್ತಾರೆ ಬರ್ತಾರೆ ಕಬಕ ಅಣ್ಣ ಗ್ರೀನ್ ಲೈನ್ ಹೋಗ್ಲಿಕ್ಕೆ ವಾಕರ್ ವಾಕರ್ ಬರ್ಲಿ ಬರ್ಲಿ ವಾಕರ್ ಅಣ್ಣ ಬರೀ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಮಹಾದೇವಿ ಕಬಕಾಯಿ ಅಣ್ಣ ಕಬಕ ದಗಲು ಬಲೆ ಜೋಗ್ಲು ಮಹಾದೇವಿ ಕಬಕ ಏ ದಗಲು ಅಲ್ಲರ್ ಮಹಾದೇವಿ ಕಬಕ ಜೋಗ್ಲು ಬಲೆ ಬಲೆ ಬೇಗ ನಾಲ್ಕು ಮ್ಯಾಚ್ಗಳಿದೆ. ಮ್ಯಾಚ್ ನಂಬರ್ 4 ಆದಿಶಕ್ತಿ ಮಿತ್ತೂರು ಸೌಹಾರ್ದ ಫ್ರೆಂಡ್ಸ್ ಕಮ್ಮಲಬೆಟ್ಟು ಕಮ್ಮಲಬೆಟ್ಟದಾಗಲಿದ್ದಾರಾ? ಕಮ್ಮಲಬೆಟ್ಟು ಸೌಹಾರ್ದ ಫ್ರೆಂಡ್ಸ್ ಅನ್ನ ಟೀಮ್ ಇತ್ತಿಂದ ಉಂಡ ನೆಕ್ಸ್ಟ್ ಮ್ಯಾಚ್ ರೆಡಿ ಅಲ್ಲೇ. 5ನೇ ಮ್ಯಾಚ್ಗಳು ಶ್ರೀರಾಮ ಫ್ರೆಂಡ್ಸ್ ಶಂಭೂರು ಶಂಭೂರದಾಗಲಿದ್ದಾರಾ? ಶಂಭೂರು ಶಂಭೂರು ಉಂಡ ಶಂಭೂರು ಶ್ರೀರಾಮ ಶಂಭೂರ್ ಉಂಡದ ನೆಕ್ಸ್ಟ್ ರೆಡಿ ಓಕೆ ಫೈನ್ ಅಣ್ಣ. 5ನೇ ಮ್ಯಾಚ್ಗಳು ಫ್ರೆಂಡ್ಸ್ ಪುತ್ತೂರು ಟೀಮ್ ಉಂಡ
ಫ್ರೆಂಡ್ಸ್ ಪುತ್ತೂರು ಜಾಗ್ವಾರ್ ಬಜಿದೊಂಡ ಡಿಜೆ ಟೀಮ್ ಅವರ ಬರಾಡು ಮುಂಬೆ ಟೀಮ್ ಬರೋದು ಪ್ಲೀಸ್ ಒಂಜಿ ನಿಕ್ಲೆ ಬುಕ್ ಅವಕಾಶ ಕೊರ್ಪಾನ್ ಅವೇ ಪಾಡ್ಗ ಬಕ್ಕ ಅಣ್ಣ ಜಾಗ್ವಾರ್ ಬಜ್ಬೇದಾಗ್ಲಿಲ್ಲಾರ అన్న జాగవారి బజిపెదగలు టీం ఉండా ఓకే శ్రీదేవి పెర్లంపాడి దగ్గరున్నారా శ్రీదేవి పెర్లంపాడి ఉండా ఓಕೆ ನಿಗಲು ಅಲ್ಪ ಬಾರಿ ತೋಟಡು ಓಲೋಲುಗುಲು ಒಂದು 5 ಜನ ಆಪುಜಿ ಬಲೆ ಅಣ್ಣ ಕೊಡಿಪಾಡಿ ದಕ್ಕಲು ದಾದಣ್ಣ ಮುರಾನಿ ಮ್ಯಾಚ್ ದಾನಿ ಬಿದ್ದಾಡ್ದು ನೀನು ಏತುದುವಾರ ಬಲೆ ಬೇಗ ಏತು 1 ನಿಮಿಷ ರಾತ್ರಿ 2 ಗಂಟೆ ಬೇಕಾರ ಕಬಕದ ಜೋಗುಲ್ ಬಲೆ ದಾಮಣ್ಣ ಗಡಪಲ್ಲಿ ಜೋಗ್ಲೆ ಗಡಪಲ್ಲಿ ಕಬಕ ಬಲೆ ಎಸ್ ತಂಡ ಇದೀಗ ಆಗಮನವಾಗ್ತಾ ಇದೆ. ಹೊಸ ಮುಖಗಳ ಅವಿರತ ಶ್ರಮದ ಮೂಲಕ ಮಹಾದೇವಿ ಕಬಕದ ದಾಮಣ್ಣನವರ ಅವಿರತ ಶ್ರಮ ಇದು. ತಂಡ ಆಗಮನ ಟೀಮ್ ಮಹಾದೇವಿ ಕಬಕ. ಎಸ್ ಬಲೆ ಕೊಡಿಪಾಡಿ ಟ್ಯಾನ್ ನೋಡಿ 10 ಸೆಕೆಂಡ್ ಭಾರತದಲ್ಲಿ ಬಲ್ತೀನಿ ಬರಬೇಕ. ನಡೆಯ ಬಳಿಕ ಎಲ್ಲ ತಂಡಗಳಿಗೆ ಮೊದಲ ಕರೆಯನ್ನು ರವಾನೆ ಮಾಡಲಾಗಿದೆ. ಒಟ್ಟು 22 ತಂಡಗಳು 21 ಸ್ಪರ್ಧೆಗಳು ಫೈನಲ್ ಸೇರಿ 15,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟವನ್ನು ಗೆದ್ದುಕೊಳ್ಳುತ್ತಾ ಫ್ರೆಂಡ್ಸ್ ಕ್ಲಬ್ ಬಿತ್ತೂರು ಟ್ರೋಫಿಯನ್ನು ಗೆಲ್ಲುವ ತಂಡ ಯಾವುದು ಅನ್ನುವ ನಿರ್ಧಾರ ನಾಳೆ ಬೆಳಗಿನ ವೇಳೆಗೆ ತಿಳಿಯಲಿದೆ. ಹಾಗಾಗಿ ಭಾಗವಹಿಸುವ ಎಲ್ಲಾ ತಂಡಗಳಿಗೆ ಶುಭ ಹಾರೈಕೆಗಳೊಂದಿಗೆ ತಂಡಗಳು ಸರಿಯಾದ ಸಮಯದಲ್ಲಿ ನಮ್ಮೊತ್ತಿಗೆ ಭಾಗವಹಿಸುವ ತಂಡ ಬರುತ್ತಾ ಇದೆ. ಟೀಮ್ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ.
ಸ್ಪರ್ಧೆ ಮಹಾದೇವಿ ಕಬಕದ ವಿರುದ್ಧವಾಗಿ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ. ಜಯರಾಜ್ ಬಿಸಿ ರೋಡ್ ನಮ್ಮ ಹಗ್ಗಜಗ್ಗಾಟ ವಿಭಾಗದ ತೀರ್ಪುಗಾರ ಮಿತ್ರರು ದಯವಿಟ್ಟು ಒಮ್ಮೆ ಕಬಡ್ಡಿ ಅಂಕಣದ ಬಳಿಗೆ ಬನ್ನಿ. ಜಯರಾಜ್ ಸರ್. ಸ್ಪರ್ಧೆಯ ನಿಲುವಲ್ಲಿ ಪಂದ್ಯಾರಂಭ. ನಯಾಜ್ ನಿರೀಕ್ಷಿತವಾದ ಆಟ. ಮಹಾದೇವಿ ಕಬಕದ ವಿರುದ್ಧವಾಗಿ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ. ಪ್ರಸ್ತುತ ಪುತ್ತೂರಿನ ಆಸುಪಾಸಿನ ಎರಡು ತಂಡಗಳ ಮಧ್ಯೆ ಹೋರಾಟವನ್ನು ಕಾಣಬಹುದಾಗಿದೆ. ಏಕಾಂಗಿಯಾಗಿ ಪ್ರಯತ್ನ, ಯಶಸ್ವಿ ಟ್ಯಾಕಲ್. ಆರಂಭದ ವೇಳೆಯಲ್ಲಿ ತಡೆಗೋಡೆಯನ್ನು ಭೇದಿಸುವ ಪ್ರಯತ್ನಗಳು ವಿಫಲತೆಯನ್ನು ಕಂಡ ವೇಳೆಯಲ್ಲಿ ಮತ್ತೆ ನಯಾಜ ದಾಳಿಯ ಮೂಲಕವಾಗಿ ಪರಿಸ್ಥಿತಿಯನ್ನ ಪುನರಾವಲೋಕನೆಗಳನ್ನು ಮಾಡಿಕೊಳ್ಳುವ ಚಿಂತನೆಗಳ ಮೂಲಕವಾಗಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಹಗ್ಗಜಗ್ಗಾಟ ವಿಭಾಗದ ಪ್ರಶಸ್ತಿ ವಿತರಣೆ ಇನ್ನೇನು ನಡೆಯಲಿಕ್ಕಿದೆ. Third raid.
12-5 in favor of Kodipadi. ಹನ್ನೆರಡು ಐದರಲ್ಲಿ ಮತ್ತೆ ಸ್ಪರ್ಧೆ. ಸ್ಪರ್ಧೆ ಮುಂದುವರಿದ ವೇಳೆಯಲ್ಲಿ ಮಧ್ಯಂತರ ವಿರಾಮದ ಬಳಿಕ ಮುನ್ನಡೆಯಲ್ಲಿರುವ ತಂಡಗಳ ಮಧ್ಯೆ ಹೋರಾಟವನ್ನು ಕಾಣಬಹುದು. 4ನೆಯ ಸ್ಪರ್ಧೆಗೆ ತಂಡಗಳ ಮನೆ ಆದಿಶಕ್ತಿ ಮಿತ್ತೂರು ಸೌಹಾರ್ದ ಫ್ರೆಂಡ್ಸ್ ಕಮಲ್ ಬಿಟ್ಟು ನೋಡಿ, ಎರಡೂ ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿಯಲ್ಲಿರುವಂತೆ. ಮಿತ್ತೂರದಾಗ ನಡೆಯಲೆ, ಕಮಲ್ ಬೆಟ್ಟದಾಗ ನಡೆಯಲೆ. ಹಗ್ಗ ಜಗ್ಗಾಟ ವಿಭಾಗದ ಬಹುಮಾನಗಳ ಪ್ರಾಯೋಜಕರು ಪ್ರಥಮ 10,000 ನಗದು ಕೊಡುಗೆ MD ಕನ್ಸ್ಟ್ರಕ್ಷನ್ ಬ್ಯಾಂಗ್ಳೂರು. ಟ್ರೋಫಿ ಕೊಡುಗೆ ಉಮೇಶ್ ಗೌಡ ದರ್ಬೆ ಬಿತ್ತೂರು. 7,000ಗಳ ದ್ವಿತೀಯ ಬಹುಮಾನದ ಕೊಡುಗೆ ಶಿವಪ್ರಕಾಶ್ KV ಕುವೆತ್ತಿಲ. ಟ್ರೋಫಿ ಕೊಡುಗೆ ಗುರುಪ್ರಸಾದ್ ಆಲದಗುಂಡಿ. ತೃತೀಯ 3,000ದ ನಗದು ಕೊಡುಗೆ ದೇವಕಿ ಎಂಬ ಧರ್ಮದರ್ಶಿಗಳು ಶಿಕ್ಷೇತ್ರ ಕುವೆತ್ತಿಲ. ಟ್ರೋಫಿ ಕೊಡುಗೆ ಸ್ವಾಮಿ ಕೊರಗಜ್ಜ ಗುರುವಪ್ಪ. ತೃತೀಯ ಚತುರ್ಥ ಬಹುಮಾನ ನಗದು ಕೊಡುಗೆ ದಿವಂಗತ ಪೆಡ್ರಿಕ್ ಲೋಬೋ ಮಿತ್ತೂರು. ಟ್ರೋಫಿ ಕೊಡುಗೆ ಈಶ್ವರ್ ಕುಲಾಲ್ ಮಿತ್ತೂರು. ಜೊತೆಗೆ ವೈಯಕ್ತಿಕ ಪ್ರಶಸ್ತಿಗಳ ಕೊಡುಗೆ ಪದ್ಮಪ್ಪಗೌಡ ದರ್ಬೆ ಮಿತ್ತೂರು. ಇದು ಲೆಫ್ಟ್ ಕಾರ್ನರ್ ವಿಭಾಗ. ಮತ್ತೆ ರೋಲಿಂಗ್, ಅದ್ಭುತ ದಾಳಿ. ಕಾರ್ನರ್ ವಿಭಾಗದ ಲಾಬಿಯನ್ನು ಅದ್ಭುತವಾಗಿ ಪ್ರವೇಶಿಸುವ ಮೂಲಕ 4 ಅಂಕಗಳು. ಸೂಪರ್ ಡೂಪರ್ ದಾಳಿ. ಸರಾಗವಾಗಿ ಅಂತರ 11-13 13-11. ಪಂದ್ಯದ ಮಧ್ಯಂತರ ವಿರಾಮದ ಬಳಿಕ 13-11ರಲ್ಲಿ ಸ್ಪರ್ಧೆ. 2 ಅಂಕಗಳ ಅಂತರದಲ್ಲಿ 14-11 in favor of Kodipadi. 14-11ರಲ್ಲಿ ವಿವೇಕ್ ಕೊಡಿಪಾಡಿ ಮುನ್ನಡೆಯಲಿದೆ. 3 ಅಂಕಗಳ ಅಂತರ ಮಧ್ಯಂತರ ವಿರಾಮದ ಬಳಿಕದ ಸ್ಪರ್ಧೆ. ಲಾಸ್ಟ್ 5 minutes ಫುಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಅಂಕಗಳ ಗಳಿಕೆಯ ವಿಶ್ವಾಸವನ್ನ ಉಳಿಸಿಕೊಂಡಿರತಕ್ಕಂಥ ಆಟಗಾರರುಗಳ ಮಧ್ಯೆ ಯಾಸೀರ ಅಂಕದ ಜೊತೆ ಮರಳುವ ವೇಳೆ 14-12ರಲ್ಲಿ ಅಂತರ 2ಕ್ಕಿಳಿದಿದೆ.
ಪಂದ್ಯವುಳ್ಳಿಕೆಯ ಸೂಚನೆಗಳನ್ನು ಕೊಡಬೇಕಾಗಿರುವ ಅಂತರವನ್ನು ಕಾಯ್ದುಕೊಂಡಿರುವ ವೇಳೆಯಲ್ಲಿ ಮತ್ತೆ ಮತ್ತೆ ಟ್ಯಾಕಲ್ ಮಾಡುವ ಮೂಲಕ ಆಲ್ ಔಟಿನ ಪೂರ್ಣಾಂಕವನ್ನು ಗಳಿಸಿಕೊಂಡ ವೇಳೆಯಲ್ಲಿ 15-14 ಸ್ಪರ್ಧೆ. ಹದಿನೈದು 14 ಸ್ಪರ್ಧೆ. 1 ಅಂಕದ ಮುನ್ನಡೆಯಲ್ಲಿ ಮಹಾದೇವಿ ಕಬಕ ತಂಡವಿದೆ. ಮತ್ತೆ ಅದ್ಭುತ ದಾಳಿಯ ಮೂಲಕ ನಿರೀಕ್ಷಿತ ಯಾಸೀರನ ವೇಟಗಳು ಮುಂದುವರಿದಾದ ಅಂಕಣದ ಒಳಭಾಗದಲ್ಲಿ 17-14 ಅಂತರ 3ಕ್ಕೇರಿದೆ. ಸಂಘಟಿತ ಬಲದ ಮೂಲಕ 17-15 17-15 in favor of team ಮಹಾದೇವಿ ಕಬಕ. ಮತ್ತೊಂದು ಅಂಕದ ಅಂತರ, ಇದೀಗ ಅಂಕಗಳ ಅಂತರ 1ಕ್ಕಿಳಿದಿದೆ. 17-16 ಸ್ಪರ್ಧೆ. 17-16 ಮಹಾದೇವಿ ಕಬಕದ ಪರವಾಗಿರುವ ಹೋರಾಟಗಳಂತೆ ಕಾಣಬಹುದಾಗಿದೆ. ಪಂದ್ಯದ ದ್ವಿತೀಯ ಅವಧಿಯಲ್ಲಿ ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಆಡುವ ತಂಡಗಳಿಗೆ ಕರೆಯನ್ನ ರವಾನೆ ಮಾಡಲಾಗಿದೆ. ಮಿತ್ತೂರಿನ ಉಪಸ್ಥಿತಿ ಕಾಣ್ತಾ ಇಲ್ಲ. ಮಿತ್ತೂರ್ದಾಗ್ಲೂಲಾರ್ ಮಿತ್ತೂರ್ ಬಲೆ ಕಂಬಲ್ ಬಿಟ್ಟು ಸೌಹಾರ್ದ ಫ್ರೆಂಡ್ಸ್. ಹದಿನೇಳು 16 ಕಬಕ. ಕೊನೆಯ 3 ನಿಮಿಷ. 17-16 1 ಅಂಕದ ಅಂತರದಲ್ಲಿ ಸ್ಪರ್ಧೆ. ಪ್ರಸ್ತುತ ಮತ್ತೆ ಡಿಫೆನ್ಸ್ 17ರ ಸಮಸ್ಥಿತಿಯಲ್ಲಿ ಪಂದ್ಯ. 17-17 ಸಮಬಲ. ಅಂತಿಮ 3 ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆಯಾಗಿದೆ. 17ರ ಸ್ಥಿತಿ ಮುಂದುವರಿದ ವೇಳೆಯಲ್ಲಿ ಮತ್ತೆ ಹ್ಯಾಂಡ್ ಟಚ್ ಮಾಡುವ ಪ್ರಯೋಗಗಳನ್ನು ಮುಂದುವರೆಸಿರುವ ಆಟಗಾರರು. ಸರಾಗ ಹೋರಾಟಗಳನ್ನು ಮುಂದುವರೆಸಿರುವ ಆಟಗಾರರುಗಳ ಮಧ್ಯೆ ಪರಿಸ್ಥಿತಿಯನ್ನ ಬಹಳಷ್ಟು ಅದ್ಭುತವಾಗಿ ನಿಭಾಯಿಸಿಕೊಳ್ಳುವ ಪ್ರಯತ್ನ. ಕೊಡೆಪಾಡಿಯ ಅದ್ಭುತ ಡಿಫೆನ್ಸ್ ವಿಭಾಗ. ಥರ್ಡ್ ರೇಡ್ ಇದುರು ಆಳೈನಲ್ಲಿ ದಾಳಿ. ಲಾಸ್ಟ್ 2 minutes ಫುಲ್ ಟೈಮ್. ಕೊನೆಯ 2 ನಿಮಿಷಗಳ ಅವಧಿ ಪಂದ್ಯದ ಸಂಪನ್ನಕ್ಕೆ. ಬೇಟೆಯಾಡುವ ಆಟಗಾರ. ಹೋರಾಟ ಆಲ್ ಔಟ್ ಆಗಿದೆ. ಮಹಾದೇವಿ ಕಬಕ ಎಂದ್ರೆ ಚಿರಿಲ ಪಾಪ ಮಾರ. ಇದು ಪಂದ್ಯ ಮತ್ತೆ ಮರಳುವ ಸೂಚನೆಗಳ ಜೊತೆಗೆ 23-17 ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ. ಮತ್ತೆ ಬಂಧಿಸಲ್ಪಟ್ಟ ಆಟಗಾರರ ಮೂಲಕ ವಿಶ್ರಾಂತಿಯ ಕೋರಿಕೆ. 24-17 18 24-18 6 ಅಂಕಗಳ ಅಂತರದಲ್ಲಿ ವಿವೇಕ್ ಫ್ರೆಂಡ್ಸ್ ಕೊಡ್ಡಿಪ್ಪಾಡಿ. ಸ್ಪಷ್ಟತೆಯ ನಿಲುವುಗಳ ಮೂಲಕವಾಗಿ ಅಂತರವನ್ನು ಕಾಯ್ದುಕೊಳ್ಳುವ ನೀತಿ ಮುಂದುವರೆಸಿರುವ ಆಟಗಾರರು. ಇದು 24-19 ಪಂದ್ಯ. ಲಾಸ್ಟ್ ಮಿನಿಟ್. 24-19 5 ಅಂಕಗಳ ಅಂತರ. ಏರೇನು ದೆರ್ತನಂದೆ ಅಂದದಾತ್ಜಿ. ಮಿತ್ರದಾಗ ಬರ್ತಾರ ನೋಡಿ. ಕಮಲ ಬಿಟ್ಟು ತಂಡದ ಆಗಮನ ಆಗಿದೆ. ಮಿತ್ತೂರು ಬಲೆ 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 ಬೇಗ ನಿಖಿಲ್ ಲೇಟ್ ಮಾಡ್ಬೋದು ಬಲೆ. ಹಗ್ಗ ಜಗ್ಗಾಟದ ಫಲಿತಾಂಶ ಈಗಾಗಲೇ ಬಂದಿದೆ.
ಇದರ ಟ್ರೋಫಿಯನ್ನು ಹಾಗೇನೆ ನಗದನ್ನು ನಾವು ನೀಡಿರುತ್ತೇವೆ. ಪ್ರಥಮ ಸೊಂಟದ ಬೆಲ್ಟ್ ಸಂದೀಪ್ ಕುಂಜಾರ್ ಪದ ಸಂದೀಪ್ ಅಲ್ಲಿ ಸಂದೀಪ್ ಸೊಂಟದ ಆಟಗಾರ ಕ್ರೀಡಾಕೂಟದಲ್ಲಿ ಸಂದೀಪ್ ಕುಂಜರ್ಪ ಓಡಿಲ್ನಾಳದ ಸಂದೀಪ ಅಲ್ಲ ಟೀಮ್ ಬಲ್ಲೆ ಸೌಹಾರ್ದ ಫ್ರೆಂಡ್ಸ್ ಕಮಲ್ ಬಿಟ್ಟದ ನಮ್ಮಲ್ಲಿ ಮದ್ವೆ ಪ್ಲಾನ್ಗಳು ಯಾವತ್ತು ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಬಿಡಿ. ಯಾವತ್ತು ಲೇಟ್ ಆಗಿ ಬರೋ ನಿಮ್ ಬೆಸ್ಟ್ ಫ್ರೆಂಡ್. ಸಾರಿ ಸ್ವೀಟ್ ಹಾರ್ಟ್. ನಂಗೊತ್ತು ಇದು ನಿನ್ ಸ್ಪೆಷಲ್ ದಿನ. ನಾನು ಅದನ್ನ ಮಿಸ್ ಮಾಡ್ತೀನಾ? ಅದೆಷ್ಟೇ ತಪ್ಪುಗಳು ನಡೀತಿದೆ ಅನ್ಕೊಂಡ್ರು ಎಲ್ರು ನಿನ್ನ ನೋಡಿದ ತಕ್ಷಣ ಎಲ್ಲಾನು ಪರ್ಫೆಕ್ಟ್ ಆಗತ್ತೆ. ಪರಿಪೂರ್ಣ ಕ್ಷಣ. ಪ್ರತಿ ಮದುವೆಯು ಪರಿಪೂರ್ಣ ಸಂಭ್ರಮವಾಗಲಿ. ಶುಭ ಮಾಂಗಲ್ಯಂ. ವೆಡ್ಡಿಂಗ್ ಜ್ಯುವೆಲರಿ ಬೈ ಜೋಸ್ ಆಲುಕಾಸ್.
ಮತ್ತೆ ಅದೇ ರೀತಿಯಲ್ಲಿ ಕ್ರೀಡಾಕೂಟದ ಚತುರ್ಥ ಬಹುಮಾನ ಕುಂಜರ್ಪ ಫ್ರೆಂಡ್ಸ್ ಉಜಿರೆ. ಬಲ್ಲುದಪ್ಪಗ ಬಲ್ತಿನ ಜವನೇ ಇತ್ತ ರೈಡ್ ಮರ ಶಾಕೀರ್ ಇತ್ತ ಕೋರ್ಟದುಲ್ಲ ಇವತ್ತಿನ ಬಲ್ಲುದಪ್ಪಗ ಬಲ್ತಿನ್. ಕ್ರೀಡಾಕೂಟದ ತೃತೀಯ ಬಹುಮಾನ ವಿಷ್ಣು ಬಳಗ ಅಡ್ಕ ಪುತ್ತೂರು. ಅಡ್ಕದ ಕುಲಬಲೆ ಅದೇ ರೀತಿಯಲ್ಲಿ ಕ್ರೀಡಾಕೂಟದ ದ್ವಿತೀಯ ಬಹುಮಾನ ಮತ್ತೆ ವೇದಿಕೆ ಮೇಲೆ ಬರ್ತಾ ಇದೆ. ಕುಂಜರ್ಪ ಫ್ರೆಂಡ್ಸ್ ಉಜಿರೆ 7,000 ನಗದು ಜೊತೆಗೆ ಟ್ರೋಫಿಯನ್ನು ಗೆದ್ದುಕೊಳ್ತಾ ಇದೆ. ಕುಂಜರ್ಪ ಫ್ರೆಂಡ್ಸ್ ಉಜಿರೆ ನಗದು ಕೊಡುಗೆ ಶಿವಪ್ರಕಾಶ್ ಕೆವಿ ಕುಬೆತ್ತಿಲ, ಟ್ರೋಫಿ ಕೊಡುಗೆ ಗುರುಪ್ರಸಾದ್ ಆಲದಗುಂಡಿ. ನೆಕ್ಸ್ಟ್ ಮ್ಯಾಚ್ ಆಗಲಿ ಕಬಡ್ಡಿದಾಗಲು 5ನೇ ಮ್ಯಾಚ್ ಆಗಲು ಶ್ರೀರಾಮ ಫ್ರೆಂಡ್ಸ್ ಶಂಭೂರು ಫ್ರೆಂಡ್ಸ್ ಪುತ್ತೂರು ರೆಡ್ ಟೀಮ್ ರೆಡಿ ಆಲೆ. ಶ್ರೀರಾಮ ಫ್ರೆಂಡ್ಸ್ ಶಂಭೂರು ಬಕ ಫ್ರೆಂಡ್ಸ್ ಪುತ್ತೂರು ದಾಗಲು ಇಜಿ ಮೆಡಲ್ ಹಾಕ್ಲಿಕ್ಕೆ ಹೊಡೆದು ಬಿಡ್ಲಿ ಓಪನ್ ಆಯ್ಚಿಂದಂಡ. ನೋಡಿ, ಕ್ರೀಡಾಕೂಟದ ಬಡವರ ಅಶಕ್ತರ ಸಹಾಯ ಹಸ್ತವಾಗಿ ಲಕ್ಕಿ ಡೀಪ್ ಅನ್ನ ಮಾಡಲಾಗಿದೆ. ಹಾಗಾಗಿ ಒಂದೊಂದು ಪುಸ್ತಕವನ್ನ ವಿಜೇತ ತಂಡಗಳಿಗೆ ನೀಡಲಾಗಿದೆ. ದಯವಿಟ್ಟು ಅದನ್ನ ಸ್ವೀಕರಿಸಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆ. ಮಾತ ವಿಜ್ಞಾನ ಟೀಮ್ದಾಗಲೇ ಒಂದು ಲಕ್ಕಿ ಡೀಪ್ದ ಕೂಪನ್ ಕೊಡ್ತೀರಿ 10 ಈಗಲೇ ವಿಜ್ಞಾನದ 10,000 ಕಾರಣ ಕೂಡ ತಿಕ್ಕೊಂಡು ಕ್ರೀಡಾಕೂಟದ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಿರುವಂತಹ ತಂಡ ಪ್ರಥಮ ನಗದು ಪುರಸ್ಕಾರ 10,000 ನಗದು ಕೊಡುಗೆ MD ಕನ್ಸ್ಟ್ರಕ್ಷನ್ ಬೆಂಗಳೂರು, ಟ್ರೋಫಿ ಕೊಡುಗೆ ಉಮೇಶ್ ಗೌಡ ದರ್ಬೆ ಮಿತ್ತೂರು. ಇವರ ಸಹಾಯಾರ್ಥದ ಈ ಟ್ರೋಫಿ ಹಾಗೂ ಬಹುಮಾನದ ಕೊಡುಗೆ ಜೊತೆಗೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಂತಹ ತಂಡ ಜಗದೀಶ್ ಅವರ ಪ್ರಾಯೋಜಿತ ಫ್ರೆಂಡ್ಸ್ ಕುಬೆತ್ತಿಲ. ಬಲೆ ಚೈತ್ರೇಶ ದಾಳಿಯಲ್ಲಿರುವ ವೇಳೆಯಲ್ಲಿ ಅಂತರ ಒಳಭಾಗದಲ್ಲಿ ಪಂದ್ಯವನ್ನ ಮುಂದುವರಿಸಿಕೊಂಡ ವೇಳೆ ಸೂಪರ್ ಟ್ಯಾಕಲ್ ದಾಖಲಾಗಿದೆ. 2 ಪಾಯಿಂಟ್ಸ್. ಸ್ಕೋರ್
ಎಷ್ಟು ಸ್ಕೋರ್ ಎಷ್ಟು? 2 ಪಾಯಿಂಟ್. ಸೂಪರ್ ಟ್ಯಾಕಲ್. ಸ್ಕೋರ್ ಎಷ್ಟು ಹಾಕಿದ್ಯಾ? 9 8-9 ಇನ್ ಫೇವರ್ ಆಫ್ ಮಿತ್ತೂರು. 8-9. 9-8 ಆದಿಶಕ್ತಿ ಮಿತ್ತೂರು. 9-8 ಇನ್ ಫೇವರ್ ಆಫ್ ಆದಿಶಕ್ತಿ ಮಿತ್ತೂರು. ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಜಶಲ್ ಅಡ್ಡ ಇತ್ತ ಮತ್ತೆ ಇದು ಕಾರ್ನರ್ನ ಬದ್ಧತೆಯ ಬಿಂಬಗಳ ಮೂಲಕ ಈಚ್ ಪಾಯಿಂಟ್. 10-9. 10-9 ಸ್ಪರ್ಧೆ ಮುಂದುವರಿದಿರುವ ವೇಳೆಯಲ್ಲಿ ಆಟ ಮುಂದುವರಿತಾ ಇದೆ. ನೋಡಿ ತಂಡದ ಆಟಗಾರರೇ ಬನ್ನಿ ಮುಂದಿನ ಸ್ಪರ್ಧೆಗೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕ್ರೀಡಾಕೂಟವನ್ನ ಅದ್ಭುತವಾಗಿ ನಿರ್ವಹಿಸಿಕೊಟ್ಟಂತಹ ತೀರ್ಪುಗಾರರ ಶ್ರೀಯುತ ಜಯರಾಜ್ ಬಿಸಿ ರೋಡ್, ಅದೇ ರೀತಿಯಲ್ಲಿ ನಾಗೇಶ್ ಪನ್ನೋಡಿ ಅವರಿಗೆ ಗೌರವದ ಸೂಚಕವಾಗಿ ಸ್ಮರಣಿಕೆಯನ್ನ ನೀಡಿ ಅವರನ್ನ ಬೀಳ್ಕೊಡುವಂತೆ ತಮ್ಮಲ್ಲಿ ಭಿನ್ನಹ ಶ್ರೀಯುತ ಜಯರಾಜ್ ವಿಸಿ ರೋಡ್ ಜೊತೆಗೆ ನಾಗೇಶ್ ಪನ್ನೋಡಿ ಟೈಮರ್ ಆಗಿ ನಮ್ಮ ಜೊತೆ ಕಾರ್ಯವನ್ನು ನಿರ್ವಹಿಸಿದಂತವರು ತೀರ್ಪುಗಾರರು. ಮತ್ತೆ ಹಗ್ಗ ಜಗ್ಗಾಟದ ವೀರ ಶಾಕೀರ. ಹಗ್ಗ ಜಗ್ಗಾಟದಲ್ಲಿ ಹಗ್ಗ ಎಳಿಲಿಲ್ಲ, ಮಿತ್ತೂರು ಆತನನ್ನು ಎಳೆದಿದೆ. ಟ್ಯಾಕಲ್ ಆಗಿದೆ. ಸ್ಪ್ರೇ ಕೊರ್ಲಿ ಶಾಕಿರ್ಗೆ. ಹನ್ನೊಂದು 9 ಸ್ಪರ್ಧೆ. ನೆಕ್ಸ್ಟ್ ಮ್ಯಾಚ್ ಆಗಲು ಬಲೆ ಶ್ರೀರಾಮ ಫ್ರೆಂಡ್ಸ್ ಅಬ್ಬೂರ್ದಗಳು ಅಂಜನೆ ನೆಕ್ಸ್ಟ್ ಮ್ಯಾಚ್ ಮೋಸ್ಟ್ಲಿ ವಾಕೋರ್ ಆಪುಡು ಆಜಿನ ಮ್ಯಾಚ್ ಆಗಲು ರೆಡಿಯಾಲೆ ಜಾಗ್ವಾರ್ ಬಜ್ಪೆ ದಗಲು ಜಾಗ್ವಾರ್ ಬಜ್ಪೆ ಟೀಮ್ ಇದೆಯಾ ಅನ್ನ ರೆಡಿಯಾಲೆ ನೆಕ್ಸ್ಟ್ ವಾಕೋರ್ ಆಪುಡು ರೆಡಿಯಾ ಬಲೆ ಶ್ರೀದೇವಿ ಪೆರ್ಲಂಪಾಡಿ ದಗಲು ರೆಡಿಯಾಲೆ ಟೀಮ್ ಉಂಡು ಬಂತಾರೆ ಕಡು. ಸ್ಪರ್ಧೆಯ ಅಂತಿಮ 5 ನಿಮಿಷಗಳ ಆಟ ಬಾಕಿ ಉಳಿದಿರುವ ವೇಳೆಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಚೇತನ್ ದಾಳಿಯ ಮೂಲಕ ಒಳಭಾಗದಲ್ಲಿ 11-9 ಸ್ಪರ್ಧೆ. ಒಂದು ಟ್ಯಾಕಲ್ ಆದರೆ ಮತ್ತೆ ಸಮಸ್ಥಿತಿಗೆ ಬರುವ ಸೂಚನೆಗಳಲ್ಲಿದೆ. ಪರಿಣಾಮಕಾರಿಯಾಗಿರುವ ಆಟದ ಮೂಲಕ ಥರ್ಡ್ ರೈಟ್ 11-9 ಮತ್ತೆ 2 ಅಂಕಗಳ ಅಂತರದಲ್ಲಿರುವ ಸ್ಪರ್ಧೆ. Third right. Do or die. ಚೇತನ್ ದಾಳಿಯಲ್ಲಿರುವ ಆಟಗಾರ ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆ ಟ್ಯಾಕಲ್ ಮಾಡುವ ಪ್ರಯತ್ನಗಳು. ಲೈನ್ ಅಂಪೈರ್ ಕೂಲ್. ಸಿಂಗಲ್ ಪಾಯಿಂಟ್. 12-9 ಮತ್ತೆ ಸ್ಪರ್ಧೆ ಮಿತ್ತೂರಿನ ಪರವಾಗಿದೆ. 12-9 3 ಅಂಕಗಳ ಅಂತರದಲ್ಲಿ ಮಿತ್ತೂರು ಮುನ್ನಡೆಯಲ್ಲಿದೆ. ಚೈತ್ರೇಶನ ಪ್ರಯತ್ನ ವ್ಯರ್ಥ. 12-10 ಮತ್ತೆ ಕಂಬಲ ಬಿಟ್ಟು ಮತ್ತೆ ಮರಳುವ ಸೂಚನೆಗಳ ಜೊತೆಗೆ ಚೇತನನ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿದೆ. 3 ಡಿಫೆಂಡರ್ಗಳ ಮಧ್ಯೆ ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆಯಲ್ಲಿ ಇದು ಪಂದ್ಯಾವಳಿಯ 4ನೆಯ ಸ್ಪರ್ಧೆ. ಮನಮೋಹಕತೆಯ ಟ್ಯಾಕಲ್ ಮೂಲಕ 12 ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ.
ಪಂದ್ಯಗೊಳಿಸಿಕೊಳ್ಳುವ ಚಿತ್ರಗಳನ್ನ ಕಾಣುವಂತೆ ಸೌಹಾರ್ದ ಕಂಬಲಬೆಟ್ಟು ವಿರುದ್ಧ ಆದಿಶಕ್ತಿ ಮಿತ್ತೂರು. ಸ್ಪಷ್ಟ ನಿಲುವುಗಳ ಮೂಲಕ ನಾಲ್ವರು ಡಿಪೆಂಡರ್ಗಳ ಮಧ್ಯೆ ಜವಾಬ್ದಾರಿಗಳ ಜೊತೆಗೆ ಆಡಬೇಕಾದ ಅನಿವಾರ್ಯತೆ. 13-12 ಕಂಬಲಬೆಟ್ಟು. ಒಂದು ಅಂಕದ ಅಂತರವನ್ನು ಕಾಯ್ದುಕೊಂಡಿರುವ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಇದು ಕಂಬಲಬೆಟ್ಟುವಿನ ಮುನ್ನಡೆ. ವಿಸ್ತೃತಗೊಂಡ ಅವಧಿಯ ವೇಳೆಯಲ್ಲಿ ಕೊನೆ 2 ನಿಮಿಷ. 13-12 ಅಂತರ 1 ಅಂಕದಲ್ಲಿದೆ. ನೋಡಿ, 5 ಮತ್ತು 6ನೆಯ ಸ್ಪರ್ಧೆಯ ತಂಡಗಳೇ ಸಿದ್ಧತೆಯಲ್ಲಿರಿ. ಮುಂದಿನ ಸ್ಪರ್ಧೆಗಳು ವಾಕವರಾದಾಗ ನಿಮ್ಮ ತಂಡಗಳು ಪ್ರವೇಶ ದ್ವಾರದ ಮೂಲಕ ಒಳಾಂಗಣವನ್ನು ಪ್ರವೇಶ ಮಾಡಬೇಕು. ಎಲ್ಲ ತಂಡಗಳಿಗೆ ಸೂಚನೆ. ಹದಿಮೂರು 12 ಮತ್ತೆ ಸ್ಪರ್ಧೆ ಆರಂಭಗೊಂಡ ವೇಳೆಯಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಿರುವ ಕಂಬಲಬೆಟ್ಟುವಿನ ನಿರೀಕ್ಷಿತ ಆಟದ ಮೂಲಕ ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆ ಟೋ ಮೂಲಕ ಆಟದ ವೈಖರಿ ಟೈ ಆದ್ರೆ ಗೋಲ್ಡನ್ ರೈಡ್ ಮೂಲಕ ಲಾಸ್ಟ್ ಮಿನಿಟ್ 13-12 ಅಂತಿಮ ನಿಮಿಷ ಮುನ್ನಡೆಯಲ್ಲಿ ಸೌಹಾರ್ದ ಫ್ರೆಂಡ್ಸ್ ಕಂಬಲಬೆಟ್ಟು. ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಆಯೋಜನೆಗೊಳಿಸಿರುವ 2023 ಮುಕ್ತ ವಿಭಾಗದ ಮ್ಯಾಟ್ ಅಂಕಣದ ಕಬಡ್ಡಿಯ 4ನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಪ್ರಸ್ತುತ ಅಂತರವನ್ನು ಕಾಯ್ದುಕೊಳ್ಳುವ ನೀತಿ ಮುಂದುವರಿಸಿರುವ ವಿಶ್ರಾಂತಿಯ ಕೋರಿಕೆ ಅಂತಿಮ ನಿಮಿಷದಲ್ಲಿ. ಥರ್ಡ್ ರೈಡ್. Third right. Do or die. 13-12 ಅಂಕ ತರಬೇಕಾದ ಒತ್ತಡ ಮಿತ್ತೂರಿನ ಪಾಲಯದಲ್ಲಿ. ಪರಿಸ್ಥಿತಿಯನ್ನ ಪೂರ್ಣವಾಗಿ ಅವಲೋಕನ ಮಾಡಿರುವ ಆಟಗಾರರುಗಳ ಮಧ್ಯೆ ಥರ್ಡ್ ರೈಟ್. ಬ್ಯಾಕ್ ಟು ಬ್ಯಾಕ್ ಡ್ಯೂ ಆರ್ ಡೈ. 14-13 ಥರ್ಡ್ ರೈಟ್ ಡ್ಯೂ ಜಶಲ್ ದಾಳಿಯಲ್ಲಿ 14-10 ಇದು ಸುನಾಮಿ. ಸೌಹಾರ್ದದ ಆಟದ ಕಂಬಲಬೆಟ್ಟು ಮುನ್ನಡೆಯಲ್ಲಿದೆ. ಆಲ್ ಔಟ್ ಆಗಿದೆ ಮಿತ್ತೂರು. ಚೈತ್ರೇಶ ಅಂಕದ ಜೊತೆ ಮರಳುವಾಗ ಕಂಬಳಬೆಟ್ಟು ಹಗ್ಗ ಜಗ್ಗಾಟ ವೀರನ ತಂಡ ಗೆಲುವಿನ ಮುನ್ಸೂಚನೆಯ ಜೊತೆಗೆ ಬಲೆ 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 ಶ್ರೀರಾಮ್ ಬೆಂಡ್ ಶಂಭರ್ನಿಗೆ ಬಲೆ ಬಾಕೋರ್ನಿಗೆ ಬಲೆ. ಬಲೆ ಬಲೆ ಶ್ರೀರಾಮ ಶಿವನ್ ಶಂಭರ್ ಬಲೆ. ಎಸ್, ಮೊದಲ ತಂಡ ಆಗಮನ. ಫ್ರೆಂಡ್ ಶ್ರೀರಾಮ ಫ್ರೆಂಡ್ ಶಂಭರು. ಫ್ರೆಂಡ್ಸ್ ಮುತ್ತೂರು 10 9 8 7 6 5 4 3 2 yes ವಾಕರ್. ನೆಕ್ಸ್ಟ್ ಬನ್ನಿ 6ನೇ ಮ್ಯಾಚ್ ಜಾಗುವಾರ್ ಮಜ್ಬೆ ಬನ್ನಿ ಮಜ್ಬೆ.
ನೆಕ್ಸ್ಟ್ ಬ್ಯಾಕ್. ಜಾಗ್ವಾರ್ ಬಜ್ಬೆ ಬನ್ನಿ. ಬಜ್ಬೆ ಪೆರ್ಲಂಪಾಡಿ ಶ್ರೀದೇವಿ ಬನ್ನಿ ಬನ್ನಿ ಬೇಗ. ಆ ಬಳಿಕ 7ನೇ ಸ್ಪರ್ಧೆಗೆ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ, ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಬಿ ತಂಡಗಳು ಸಿದ್ಧತೆಯಲ್ಲಿರಿ. ಜಾಗ್ವಾರ್ ಬಲೆ. ಎಸ್, ಮೊದಲ ತಂಡ ಬರುತ್ತಾ ಇದೆ. ಕಳೆದ ವಾರವಷ್ಟೇ ಬಜ್ಪೆಯಲ್ಲಿ ಅತ್ಯಂತ ಅದ್ದೂರಿಯ ಕಬಡ್ಡಿಯ ಆಯೋಜಿಸಿದ ತಂಡ ಒಳಾಂಗಣಕ್ಕೆ ಬರುತ್ತಾ ಇದೆ. ಟೀಮ್ ಜಾಗ್ವಾರ್ ಬಜ್ಪೆ. ಎಸ್, ತಂಡ ಎದುರಾಳಿ ಆಗಮನ. ಶ್ರೀದೇವಿ ಪೆರ್ಲಂಪಾಡಿ. ಪಾಡಿ 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 ಪೆರ್ಲಂಪಾಡಿ ಪೆರ್ಲಂಪಾಡಿ. ಜಾಗ್ವಾರ್ ಬಜ್ಪೆ ಬಜ್ಪೆ. ಜಾಗ್ವಾರ್ ಟೈಮ್ ಬರ್ತಂದು ಗೊಬ್ಬಾಲೆ. ದಯಾನಂದ ಪ್ರಸ್ತುತ ದಾಳಿಯ ಮೂಲಕವಾಗಿ ಆರಂಭದ ಕ್ಷಣದಲ್ಲಿರುವ ಆಟಗಾರ. ಬಂಧಿಸಲ್ಪಡುವುದು ಅಷ್ಟು ಸುಲಭದ ಮಾತಲ್ಲ. ಇದು ದಯಾನಂದ. ಶ್ರೀದೇವಿ ಪೆರ್ಲಂಪಾಡಿಯ ಪ್ರಸ್ತುತ ದಾಳಿಗಾರರನ್ನು ಕಾಣಬಹುದಾಗಿದೆ ಒಳಾಂಗಣದಲ್ಲಿ. ಜಾಗ್ವಾರ್ ಬಜ್ಪೆ ಅಂಕಣದಲ್ಲಿ. ಪ್ರಬಲತೆಯ ಮೂಲಕವಾಗಿ ಸ್ಪರ್ಧೆಯಲ್ಲಿ SDM ತಾರೆ ಉತ್ತರ ಕನ್ನಡದ ಸುಶೀಲ್ ದಾಳಿಯಲ್ಲಿ ಪ್ರಬಲತೆಯನ್ನ ಕಾಯ್ದುಕೊಳ್ಳುವ ಮೂಲಕ ಜೂನಿಯರ್ ವಿಭಾಗದ ಅತ್ಯಂತ ಪ್ರಬಲ ಆಟಗಾರ ಪರಿಸ್ಥಿತಿಯನ್ನ ಪೂರ್ಣವಾಗಿ ಅವಲೋಕಿಸಿಕೊಳ್ಳುವ ಮೂಲಕ ಗಳಿಕೆಯನ್ನ ಹೆಚ್ಚಿಸಿಕೊಳ್ಳುವ ಪ್ರಮೇಯಗಳಲ್ಲಿ ಶ್ರೇಷ್ಠತೆ ಕಬಡ್ಡಿಯ ರಣಾಂಗಣದಲ್ಲಿ ಮುಂದುವರಿದಿರುವ ವೇಳೆ ಅಂಕದ ಗಳಿಕೆ ಮೋಹನ್ ಬೇಟೆಯಾಡುವ ಮೂಲಕ ದಯಾನಂದ ಮತ್ತೆ ದಾಳಿಯಲ್ಲಿರುವ ಆಟಗಾರ. ಅತ್ಯಂತ ಸಣ್ಣ ಪ್ರಾಯದಲ್ಲಿ ದೊಡ್ಡ ಸಾಧನೆ ಮಾಡಿದ. ಮುಟ್ಟಿದ್ದು ಒಬ್ಬನನ್ನು, ಬಿದ್ದದ್ದು ಇಬ್ಬರು. ಪರಿಸ್ಥಿತಿ ಸಿಂಗಲ್ ಪಾಯಿಂಟ್. ಪ್ರಬಲತೆಯ ಆಟದ ಮೂಲಕ ಪಂದ್ಯದ ಮುಂದುವರಿದ ಭಾಗದಲ್ಲಿದ್ದಾವೆ. ಮುಂದಿನ 7ನೆಯ ಸ್ಪರ್ಧೆ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ, ಫ್ರೆಂಡ್ಸ್ ಕ್ಲಬ್ ಮೆತ್ತೂರು. 8ನೆಯ ಸ್ಪರ್ಧೆ ತಂಡಗಳು ಸಿದ್ಧತೆಯಲ್ಲಿ ಫ್ರೆಂಡ್ಸ್ ಕ್ಲಬ್ ಮೆತ್ತೂರು ಎ, ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಎ. ಆ ಬಳಿಕ 9ನೆಯ ಸ್ಪರ್ಧೆಗೆ ಅಡ್ಯನಡುಕ ಬಿ ವಿರುದ್ಧ
ದುರ್ಗಾ ಫ್ರೆಂಡ್ಸ್ ಅನಾರ್ ಪಟ್ರಮೆ ಸಿದ್ಧತೆಗೊಂಡಿರಿ. ಇದು ಮುಂದಿನ 3 ಸ್ಪರ್ಧೆಗಳಿಗೆ ಕರೆ ರವಾನೆ ಮಾಡಲಾಗಿದೆ. ತಂಡಗಳು ಸಿದ್ಧತೆಯಲ್ಲಿರಿ. ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಇರುವ ಜಾಗ್ವಾರ್ ಬಜಪ ನೀರು ಬರಲ್ಲ ಪುರುಸೋತಿ ದಯಾನಂದ ದಾಳಿಯ ಮೂಲಕ ಮತ್ತೆ ಮುಂದುವರೆದ ವೇಳೆಯಲ್ಲಿ ಅವಳಿ ಅಂಕಗಳನ್ನ ಬೇಟೆಯಾಡುವ ತವಕವಿತ್ತು. 1 ಅಂಕದ ಜೊತೆಗೆ ಪ್ರಸ್ತುತ ಮರಳಿ ಬಂದ ಆಟಗಾರ ಪರಿಪೂರ್ಣತೆಯಲ್ಲಿ ಕಬಡ್ಡಿಯನ್ನ ಕಾಣಬಹುದಾಗಿದೆ. ನಾಳೆಯ ದಿನ ಮಂಗಳೂರಿನಲ್ಲಿ ತೀರ್ಪುಗಾರರ ಮಹಾಮಂಡಳಿಯ ಸಭೆ ಇರುವ ಕಾರಣ ತೀರ್ಪುಗಾರರು ಬೆಳಗಿನ ಜಾವ ಮತ್ತೆ ಮಂಗಳೂರಿಗೆ ತೆರಳಬೇಕಾಗಿದೆ. ಆ ನಿಲುವಲ್ಲಿ ನಿದ್ದೆಗೆಟ್ಟು ಅವರೆಲ್ಲರ ಒಕ್ಕರಳು ಅಲ್ಲಿ ಮಂಗಳೂರಲ್ಲಿ ಸೇರಲಿದೆ. ಇಲ್ಲಿ ಮತ್ತೆ ದಯಾನಂದ ದಾಳಿ ಇರುವ ವೇಳೆಯಲ್ಲಿ ರೈಟ್ ಕಾರ್ನರ್ ನಲ್ಲಿ ಕಿಕ್ ಮಾಡುವ ಪ್ರಯತ್ನ. ಹದಿಮೂರು 2ರಲ್ಲಿ ಜಾಗ್ವಾರ್ ವಜ್ಪೆ ಮುನ್ನಡೆಯಲ್ಲಿದೆ. 13-2 ಡಿಫೆನ್ಸ್ ಅನ್ನ ಕಾಯ್ದುಕೊಳ್ಳುವ ವೇಳೆಯಲ್ಲಿ ನೋಡಿ ಮೂರು ಲೋಕ ಕಂಡ ಅನುಭವ ದಾಳಿಗಾರನಿಗೆ ಪ್ರಸ್ತುತ ದಯಾನಂದ ಮೇಲೆ ಬಿದ್ದಾಗ ಪರಿಸ್ಥಿತಿ ಬಿಗಡಾಯಿಸಿತ್ತು. ಸುಶೀಲನ ದಾಳಿಯ ಮೂಲಕ 4 ಡಿಫೆಂಡರ್ಗಳ ಮಧ್ಯೆ ಸುಶೀಲ್ ಅದ್ಭುತ ದಾಳಿ. ಆದರೆ ತೀರ್ಪುಗಾರರ ತೀರ್ಪು ಮಾತ್ರ ಹೊರಾಂಗಣದ ದಾರಿ. ಮಧ್ಯಂತರ ವಿರಾಮದ ಕೋರಿಕೆಯಾಗಿದೆ. ವಿರಾಮದ ವೇಳೆಯಲ್ಲಿ 14-3ರಲ್ಲಿ ಜಾಗ್ವಾರ್ ಬಜ್ಪೆ ಮುನ್ನಡೆಯಲ್ಲಿದೆ. ನೆಕ್ಸ್ಟ್ ಮೇಲೆ 7 ಮ್ಯಾಚ್ಗಳು ಪಟ್ಲ ಫ್ರೆಂಡ್ಸ್ ಕಲ್ಲೆಗ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಬಿ ಉಂಡಾ అన్న కల్లేగా దగ్గరున్నారా పట్ల ఫ్రెండ్స్ కల్లేగా టీం ఉండా ఓకే ఫైన్ నీకు వాకోరా జస్ట్ బతుపోలే బ్రప్ప అన్న 8 మ్యాచ్ రెడీ ఫ్రెండ్స్ క్లబ్ మిత్తూరు ఏ వివేక్ ఫ్రెండ్స్ కొడిపాడి ఏ ఉండా ಅಣ್ಣ ತುಲೆ ಲಕ್ಕಡಿ ಬೈಯರ್ ಈಶ್ವರಣ್ಣ ಲಕ್ಕಡಿ ಬೈಜಿಗೆ ತುಲೆ ಲಕ್ಕಡಿ ಬೋಡಿಗೆ ಅಲ್ಲ ಅಲ್ಪ ಕೊರ್ಲೆ ಆಗ್ಲಿ. ದಯಾನಂದ ದಾಳಿ ಇರುವ ವೇಳೆಯಲ್ಲಿ ತುಲೆ 100 ರೂಪಾಯಿದ ಲಕ್ಕಡಿ ಮಲ್ದೇರು ಕಾಂಡೆ 3 ಜನಕ್ಕೆ 10,000 ಲೆಕ್ಕ 30,000 ದಿಕ್ಕೊಂಡು ಸ್ವಂಜರ್ದಾರ ಗೆತ್ತೊಲ್ನೆ ಲಕ್ಕೆತ್ತಂದ 10,000 ಪದಂ ಬೋಲಿ ಕಾಂಡೆ ಇಲ್ಲ ಪೋನಾಗ ಈತೆ ಕೊರ್ರ ಅಬುಜಿ ಈತೆ ಟಿಕೆಟ್ ಕೊರ್ಪೇರು ತುಲೆ ಟಿಕೆಟ್ ತಗಲು ಬರ್ಪೇರು ಗೆತ್ತೊಲ್ನೆ
ಕಾಸು 10,000 ರೂಪಾಯಿ ಗಂಡ. ಎಸ್, ಈ ಮೂಲಕ ಎದುರಾಳಿ ಆಟಗಾರನನ್ನ ಸುಲಭದಲ್ಲಿ ಬೇಟೆಯಾಡಿದ ಡಿಪೆಂಡರ್ಗಳು 8ನೇ ಸ್ಪರ್ಧೆಯ ತಂಡಗಳು. ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಭಟ್ರೆ, ಕೊಡಿಪಾಡಿ ಉಂಡ, ಕೊಡಿಪಾಡಿ ಉಂಡ, ವಿವೇಕ್ ಕೊಡಿಪಾಡಿ ಉಂಡ ಉಂಡ ನಿಗುಲು ಜಪ್ಪರ ಕೂಡ ಪ್ಯಾಂಟೆಡ್ ಜಪ್ಪರ ಅಜ್ಜಿ. ಸಮಯದ ನಿಲುವುಗಳ ಮೂಲಕವಾಗಿ ಸ್ಪರ್ಧೆಯ ಕೋಟೆಯಲ್ಲಿರುವ ಆಟಗಾರರುಗಳ ಮಧ್ಯೆ ಎದುರಾಳಿ ಅಂಕಣದಲ್ಲಿ ಬಂದಿಯಾಗುವ ವೇಳೆಯಲ್ಲಿ ಬಜ್ಜಿಪೇಟದ ಕೆಲವು ಇದ್ದಾರೆ ಅಂದ್ಮರೆ ಗಡಿ ಗಡಿ ಚೇಂಜ್ ಆದ್ಮೇಲೆ ಮ್ಯಾಚ್ ಆದ ಬಾರಿ ಉಲ್ಲಾಸ ಡೊಲ್ಲಿರು ಕರಿವಾರ ಬಾರಿ ಪೂರ್ಣದ ಮ್ಯಾಚ್ ಮಾಡ್ತದ್ದು. ಕುಶಲೋಪರಿ ಪಂದ್ಯ ಇದು ಮಧ್ಯಂತರ ವಿರಾಮದ ಬಳಿಕ ಲಾಸ್ಟ್ 3 minutes ಫಾರ್ ದ ಫುಲ್ ಟೈಮ್. ಮುಂದುವರಿದ ವೇಳೆಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯನ್ನ ಬಹಳಷ್ಟು ಅದ್ಭುತವಾಗಿ ಕಾಯ್ದುಕೊಳ್ಳುವ ಮೂಲಕ ಸುಶೀಲಾ ಕಾರ್ನರ್ ವಿಭಾಗದಲ್ಲಿ ನಿಖರತೆಯ ಆಟದ ಮೂಲಕವಾಗಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಇಪ್ಪತ್ತ 3ರಲ್ಲಿ 22-3ರಲ್ಲಿ ಸ್ಪರ್ಧೆ 20-3 ಬಹಳಷ್ಟು ಏಕಮುಖವಾಗತೊಡಗಿದೆ. ಮತ್ತೆ ದಯಾನಂದ ಲಾಸ್ಟ್ 2 minutes, ಕೊನೆಯ 2 ನಿಮಿಷಗಳಲ್ಲಿ ಸ್ಪರ್ಧೆ. ಅನ್ನ ಕೊಡಿಪಡಿ ಉಂಡ ದಾದಾ ನಿಖಲ ಲೆಕ್ಕಾಚಾರ ಮುಗಿದಿಜ. ಸ್ಪರ್ಧೆ ನಿಲುವುಗಳ ಮೂಲಕ ಗಳಿಕೆಯನ್ನು ಹೆಚ್ಚಿಸಿಕೊಂಡಂತ ಆಟಗಾರರು ಪ್ರಬಲತೆಯ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿರುವ ಹೋರಾಟಗಳನ್ನು ಕಾಣಬಹುದಾಗಿದೆ. ನಿರೀಕ್ಷಿತ ಯಶಸ್ಸಿನ ಪ್ರತಿಭಾನ್ವಿತ ಆಟಗಾರರ ಬಂಧನದ ಜೊತೆಗೆ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುತ್ತಾ ಇದೆ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದಲ್ಲಿ ಪ್ರಸ್ತುತ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಐವರು ಡಿಪೆಂಡರ್ಗಳ ಮಧ್ಯೆ ಅಂಕಣದಲ್ಲಿರುವ ಆ ಎಲ್ಲ ಶರೀರಗಳನ್ನು ಒಟ್ಟುಗೂಡಿಸಿದರೆ ಅದು ದಯಾನಂದನ ಶರೀರ. 5ರ ಮೂಲೆ ಮತ್ತೆ ಮುಂದುವರಿದ ಬೇಟೆ, ಸ್ಪರ್ಧೆಯ ಕಾತರತೆ, ರೋಚಕತೆಯನ್ನ ರಂಗು ತುಂಬಿಸಿಕೊಂಡಿರುವ ಆಟಗಾರರುಗಳ ಮಧ್ಯೆ ಹೋರಾಟಗಳಿದೆ, ಪ್ರಬಲತೆ ಇದೆ. ಪ್ರಸ್ತುತ ಈ ಪಂದ್ಯಾವಳಿಯಲ್ಲಿ ಪಂದ್ಯ ಸಂಪನ್ನ ಜಾಗ್ವಾರ್ ಪಜಿಪ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ನೋಡಿ, ಮುಂದಿನ ಸ್ಪರ್ಧೆಯ ತಂಡಗಳೇ ಬನ್ನಿ. ಅನ್ನ ಕೊಡಿಪ್ಪಾಡಿ ಡಿಚನ್ ಬನ್ನಿ. ನೆಕ್ಸ್ಟ್ ಅಕ್ಲೆ ವಾಕೋರ್ ಆಪಣಿತೆ ಈಗ ಬನ್ನಿ ಅನ್ನ ಒರಮನೆ ಮ್ಯಾಚ್ ನಡೆಯಲ್ಲ. ಅಡ್ಡಿಯ ನಡಕ ದುರ್ಗಾ ಫ್ರೆಂಡ್ಸ್ ಅನಾರ ಪಟ್ರಮೆ ಅಡ್ಡಿಯ ನಡಕ ಟೀಮ್ ಉಂಡ ಅಡ್ಡಿಯ ನಡಕ దగ్గర ఉల్లారా ఒరియన కై మిత్వరపును బాకి దగ్గర ఉల్లేరు అంద నికులు ఉల్లారు టీమ్ వాళ్ళు ఉండు బల్తోతుల్లేరా. ఓ రైల్వే ట్రాక్ భలే 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 ఓలర్ పట్ల దగ్గర పట్ల బ్యాట్స్ భలే ಬೇಗ 8ನೇ ಮ್ಯಾಚ್ ಓಲರ್ ಎಸ್ ಮುಂದಿನ ಸ್ಪರ್ಧೆಯ ಮೊದಲ ತಂಡ ಆಗಮನವಾಗುತ್ತಾ ಇದೆ. ಪಟ್ಲ ಫ್ರೆಂಡ್ಸ್
ಮಲ್ಲೆಗ. ಸಾಯಿ ಗುಜರಾತಿನ ಆಟಗಾರ ಮೂರ್ತಿ ಆಗಮನ. ಅಣ್ಣ ಬಲೆ ಬಲೆ ಮ್ಯಾಚ್ ತಗಲು ಹೊರಮನೆ ಹೆಣ್ಮನೆ ಮ್ಯಾಚ್ ತಗಲು ಮಿತ್ತೂರು ಬಲೆ. ಮಿತ್ತೂರು ಬಲೆ ಮೋಸ್ಟ್ಲಿ ನಿಖಲ ಟೀಮು ವಾಕವರ್ ಆಗಿ ಪುಡದ ನಿಜ. ಅಕ್ಕಳ ಲೆಕ್ಕಾಚಾರ ಮುಗಿದಿದ್ದೀನಲ್ಲ. ಓಕೆ ಡಿಸಿಷನ್ ತೆಗೆದು ನಿಖಲಿ ವಾಕವರ್ ಬಲೆ ವಾಕವರ್ ಬಲೆ ಅನ್ನ ಪತ್ರೆ ಮ್ಯಾಚ್ ನಡೆಯಲೆ. ಮಹಾದೇವಿ ಕಬಕ ಸೌಹಾರ್ದ ಫ್ರೆಂಡ್ಸ್ ಕಮ್ಮಲಬೆಟ್ಟು ರೆಡಿ ಆದ ಪ್ಲೇ. ಐದು ಪಕ್ಕದ ಮ್ಯಾಚ್ ಹೊರಮನೆ ಮ್ಯಾಚ್ ಆಗಲು ಬಲೆ. ದುರ್ಗಾ ಫ್ರೆಂಡ್ಸ್ ಅನಾರ್ ಅಡ್ಡ ನಡಕದಗಲು. ಎಸ್ ಸ್ಥಳೀಯ ತಂಡ ಮೊದಲ ಆಗಮನವಾಗುತ್ತಾ ಇದೆ. ತಂಡ ಆದಿಶಕ್ತಿ ಮೆತ್ತೂರು ಬಲೆ ಬಲೆ ಗಾಯ್ಸ್ ಬಲೆ 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 ಗಾಯ್ಸ್. ಬಲೆ ಹೊರಮನೆ ದುರ್ಗಾ ಫ್ರೆಂಡ್ಸ್ ಅನಾರ್ ಪ್ರಜಾಕ್ಷ ಬಲೆ ಬೇಗ ನಿಗ್ಲಿಗೆ ವಾಕೋರಾಬುಡು ಡಕ್ಕ ಅನ್ನ ಅಡ್ಡ ನಡಕ ಟೀಮ್ ಉಂಡ ಅಡ್ಡ ನಡಕ ಟೀಮ್ ಅಡ್ಡ ನಡಕ ಟೀಮ್ ಇದೆಯಾ? ಅಡ್ಡನಡಕದಗಳು ಪ್ರಜಾಕ್ಷ ಬಲೆ ಬಲೆ ಬೇಗ ಮೋಸ್ಟ್ಲಿ ವಾಕವರ್ ಆಗ್ಲಿ ಟೀಮೇಜ್ ಬಲೆ ಬಲೆ ನಿಜರ ಅನ್ನ ಬತ್ತನೇ ಮ್ಯಾಚ್ ಆಗಲು ನಡೆಯಲೆ. ಮಹಾದೇವಿ ಕಬಕದಗಳು ನಡೆಯಲೆ. ಸೌಹಾರ್ದ ಫ್ರೆಂಡ್ಸ್ ಕಮ್ಮಲಬೆಟ್ಟು ನಿಗಲ ನಡೆಯಲೆ. ಕಮ್ಮಲಬೆಟ್ಟು ಕಬಕದಗಳು ನಡೆಯಲೆ. ಎಸ್ ಬಲೆ ಎಸ್ ಮೊದಲ ದಂಡ ಆಗಮನ ದುರ್ಗಾ ಫ್ರೆಂಡ್ಸ್ ಅನಾರ್ ಪಟ್ರಮೆ. ಅಡ್ಡ ನಡಕ ಬನ್ನಿ. 10 9 8 7 6 5 4 3 2 ಅಡ್ಡ ನಡಕ ನಿಗಲೇನಾ ಹೋಲಿತ್ತಾರೆ ಮಾರ ನಿಗಲೇ ಬಲ್ಪ್ಗೆ ಮ್ಯಾಚ್ ನೆನ್ಯಾರ ಅನ್ನತ ಬಲೆ ಬೇಗ ಬಾಕಿದ ಊರಿದ ನಗಲು ಊರು ಚೈನ್. ಓಕೆ ಟೀಮ್ ಬರೋಡ್ ನಮ್ಮ ಪುತ್ತೂರಿನ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸತತವಾಗಿ ಈ ಭಾಗದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡು ಬರುವಂತದ್ದು ಡಿಜೆ. ಹಾಗಾಗಿ ಒಟ್ಟು ಈ ಕ್ರೀಡಾಕೂಟದ ಹಿಂದೆ ದುಡಿದಿರುವಂತದ್ದು ಜೊತೆಗೆ
ಆದಿಶಕ್ತಿ ಮಿತ್ತೂರು ತಂಡಕ್ಕಾಗಿ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಸೇವೆಗಳನ್ನು ಮಾಡಿರುವ ಇಬ್ಬರು ಮಹಾನ್ ಆಟಗಾರರಿಗೆ ನಮ್ಮ ಇವತ್ತಿನ ಈ ಅಂಕಣದಲ್ಲಿ ಸನ್ಮಾನವನ್ನ ಮಾಡಲಿದ್ದಾರೆ ಆದಿಶಕ್ತಿ ಮಿತ್ತೂರಿನ ಹುಡುಗರೆಲ್ಲ ಸೇರಿಕೊಳ್ತಾ. ಸೊ ಜವನೇರ್ ಆದಿಶಕ್ತಿ ಮಿತ್ತೂರು ಜವನೇರ್ ಮಾತಬಲೆ. ಹಾಗಾಗಿ ಆ ಇಬ್ಬರು ಗೌರವಾನ್ವಿತ ಅತಿಥಿಗಳ ಬಗ್ಗೆ ಹೇಳುವುದಾದ್ರೆ, ಆದಿಶಕ್ತಿ ಮಿತ್ತೂರು ಅನ್ನುವಂತಹ ಒಂದು ಯುವ ತಂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತವಾಗಿ ಬಹಳಷ್ಟು ಹೆಸರನ್ನ ಮಾಡಿಕೊಂಡಿದೆ ಅಂದ್ರೆ ಅದಕ್ಕೆ ಆ ಇಬ್ಬರು ಕೂಡ ಕಾರಣವಾಗಿದ್ದಾರೆ. ಹಾಗಾಗಿ ಅಂತಹ ಮಹಾನ್ ಸಾಧಕರನ್ನ ಈ ಸನ್ಮಾನವನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆದಿಶಕ್ತಿ ಹುಡುಗರ ಹೆಬ್ಬಯಕೆಯಾಗಿದೆ. ಆ ನಿಲುವಲ್ಲಿ ಇವತ್ತಿನ ಈ ವೇದಿಕೆಯಲ್ಲಿ ಗೌರವಾನ್ವಿತ ಜಗದೀಶ್ ಕುವೆತ್ತಿಲ ಜೊತೆಗೆ ಈಶ್ವರಗೌಡ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತಿನ ಅಂಕಣಕ್ಕೆ ಬರಮಾಡಿಕೊಳ್ಳುತ್ತಾ ಅವರನ್ನ ಎಲ್ಲ ಸಹೃದಯಿ ಬಂಧುಗಳ ಪರವಾಗಿ ಆದಿಶಕ್ತಿ ಮಿತ್ತೂರಿನ ಹುಡುಗರು ಸನ್ಮಾನವನ್ನ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಅತಿಥಿ ವರಿಯರಿಬ್ಬರು ಕೂಡ ಅಂಕಣವನ್ನ ಜೊತೆಗೆ ಗೌರವಾನ್ವಿತ ಸನ್ಮಾನವನ್ನ ಸ್ವೀಕರಿಸುವಂತೆ ತಮ್ಮಲ್ಲಿ ಭಿನ್ನಾಹ. ಎಸ್, ಮುಂದಿನ ಸ್ಪರ್ಧೆಯ ಎದುರಾಳಿ ತಂಡ ಆಗಮನ. ಅಡ್ಡ ನಡುಕ ಚೂಟದಲ್ಲ ಮುಲ್ಲುಕಂತದನ್ನ ಬಲೆ ಒಳ್ಳೆ ಚರಣ್ ಚರಣ್ ಮಾತಾ ಮಿತ್ತೂರದ ಜವನೇರ್ ಮಾತಾಡಲ ಬಲೆ ಒಳ್ಳೆ ಮಿತ್ತೂರದ ಮಾತಾ ಪ್ಲೇಯರ್ಸ್ ನಗಲು ಅನ್ನ ಅಡ್ಡ ನಡಕ ನಿಗ್ಲು ಬಲೆ ಮಿತ್ತೂರದಾಗ ಮಾತಾಡಲ ಬಲೆ భలే 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 మ్యాచ్ ఆవుడు నల్ల మస్తు మ్యాచ్ ఆరుండు సంకటకరి ಬೇಗ ಬರೋಡು ಭಲೆ ಭಲೆ ಜವನೇರ್ ಮಾತೆ ಭಲೆ ಮ್ಯಾಚ್ ಆವುಡು ಮಸ್ತು ಈಗ ಲೇಟ್ ಮಾಡ್ಬೋದು ಶುದ್ಧ ಜಗದೀಶ್ ಕುವೆತ್ತಿಲ ದಯದಿದ್ದು ಬರಡು ಒಳ್ಳೆರಾರು ಏ ಭಲೆ ಭಲೆ ಈರ್ ಗಾರ್ಡ್ ಬುದ್ಧಿ ಜೆತ್ತಾರು ಭಲೆ ಶುದ್ಧ ಸುಧೀರಣ್ಣ ಇರ್ಲ ಬತ್ತು ಸೇರಲ್ಲ ಭಲೆ रवि सर भले रवि अंचन भले अभिल सर इरला भले सर भले 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 ಅದೇ ರೀತಿಯಲ್ಲಿ ಒಟ್ಟು ಈ ಕ್ರೀಡಾಕೂಟಕ್ಕಾಗಿ ಜೊತೆಗೆ ಈ ತಂಡ ಇವತ್ತು ಎಲ್ಲ ಭಾಗದಲ್ಲಿ ಸಾಧನೆ ಮಾಡಿದೆ ಅಂದ್ರೆ ಖಂಡಿತವಾಗಲೂ ಕೂಡ ಈ ಇಬ್ಬರು ಸಾಧಕರ ಹಿಂದೆ ಬಹಳಷ್ಟು ಶ್ರಮ ಇದೆ. ಹಾಗಾಗಿ ಗೌರವಾನ್ವಿತ ಸುಧೀರ್ ಅವರ ಅಮೃತ ಹಸ್ತದ ಮೂಲಕ ಶ್ರೀಯುತ ಈಶ್ವರಗೌಡ ಅವರಿಗೆ ಶಾಲು ಹೊದಿಸಿ ಸನ್ಮಾನ. ಸೇರಿರ್ತಕ್ಕಂಥ ಎಲ್ಲ ಬಂಧುಗಳು ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಡುವಂತೆ ತಮ್ಮಲ್ಲಿ ಭಿನ್ನಾಹ. ಮಧ್ಯರಾತ್ರಿಯ ಸಮಯದಲ್ಲಿಯೂ ಕೂಡ ತಮ್ಮ ತಂಡವನ್ನು ಕಟ್ಟಿಕೊಳ್ಳುತ್ತಾ ಕರಾವಳಿಯ ಉದ್ದಗಲಕ್ಕೂ ಕೂಡ ಹೋಗಿ ಇವತ್ತು ಅತ್ಯಂತ ಹೆಸರಾಂತ ಒಂದು ಕ್ಲಬ್ ಆಗಿರುವಂತದ್ದು ಫ್ರೆಂಡ್ಸ್ ಕ್ಲಬ್ ಮಿತ್ತೂರು. ಹಾಗಾಗಿ ಇಬ್ಬರು ಸಾಧಕರಿಗೂ ಕೂಡ ಗೌರವದ ಸನ್ಮಾನವನ್ನ ಮಾಡ್ತಾ ಇದ್ದೇವೆ.
चल कई चल बोल चरण कुल्ले डेगी कुल्ಲು ಜೋರಾದ ಚಪ್ಪಾಳೆಯನ್ನು ನೀಡುವಂತೆ ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ. ಈ ಮಿತ್ತೂರಿನ ಕ್ಲಬ್ಗೆ ಇಷ್ಟೊಂದು ಹೆಸರು ಬರಲು ಕಾರಣವಾಗಿರ್ತಕ್ಕಂಥ ಶ್ರೀಯುತ ಈಶ್ವರಗೌಡ ಜೊತೆಗೆ ಜಗದೀಶ್ ಕುವೆತ್ತಲ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಗೌರವದ ವಂದನೆಯನ್ನ ಸ್ವೀಕರಿಸಿದ ನಮ್ಮ ಸಂಘಟಕ ಮಿತ್ರರಿಗೆ ಅಡ್ಡಿನಡಕ ಬಲೆ ಮುಂದಿನ ಸ್ಪರ್ಧೆಯ ಮೊದಲ ತಂಡದ ಆಗಮನ ಬಳಿಕ ದ್ವಿತೀಯ ತಂಡ ಆಗಮನ. ಟೀಮ್ ಫ್ರೆಂಡ್ಸ್ ಅಡ್ಡೆ ನಡ್ಕ പാലാപ്പള്ളി തിരുപ്പള്ളി പുകളേറും രാക്കുളി നാളാണേ. പാലാപ്പള്ളി തിരുപ്പള്ളി പുകളേറും രാക്കുളി നാളാണേ. പാലാപ്പള്ളി തിരുപ്പള്ളി പുകളേറും രാക്കുളി നാളാണേ. ಸಮಯ ಬೆಳಗಿನ ಜಾವ 3:15 ಅದಾಗಲೇ 10ನೆಯ ಸ್ಪರ್ಧೆಯ ಕೂಡ ತಲುಪಿಲ್ಲ ನಾವು. ಇನ್ನು 9ನೆಯ ಸ್ಪರ್ಧೆಯಲ್ಲಿದ್ದಾವೆ. ಇನ್ನು 12 ಸ್ಪರ್ಧೆಗಳು ಬಾಕಿ ಉಳಿದಿದೆ ಒಟ್ಟು ಕ್ರೀಡಾಕೂಟದಲ್ಲಿ. ಪಂದ್ಯ ಆರಂಭ. ಶ್ರೀ ದುರ್ಗಾ ಫ್ರೆಂಡ್ಸ್ ಅನಾರು ಪಟ್ರಮೆಯ ವಿರುದ್ಧವಾಗಿ ಅಡ್ಯನಡುಕ ಪ್ರಸ್ತುತ ಅಂಕಣದಲ್ಲಿ. ನಿರೀಕ್ಷಿತವಾದ ಆಟದ ಮೂಲಕವಾಗಿ ಅಂತರವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು. ನೋಡಿ ಮುಂದಿನ 10ನೆಯ ಸ್ಪರ್ಧೆಗೆ ಮಹಾದೇವಿ ಕಬಕ ಸೌಹಾರ್ದ ಫ್ರೆಂಡ್ಸ್ ಕಂಬಲಬೆಟ್ಟು ತಂಡಗಳು ಸಿದ್ಧತೆಯಲ್ಲಿರಿ. ಆ ಬಳಿಕ 11ನೆಯ ಸ್ಪರ್ಧೆಗೆ ವಿವೇಕ ಫ್ರೆಂಡ್ಸ್ ಕೊಡಿಪಾಡಿ ಬಿ ವಿರುದ್ಧ ಶ್ರೀರಾಮ ಫ್ರೆಂಡ್ಸ್ ಶಂಬೂರು. 12ನೆಯ ಸ್ಪರ್ಧೆಗೆ ಜಾಗ್ವಾರ್ ಬಜಪಯ್ಯ ವಿರುದ್ಧ ವಿನಾಯಕ ಫ್ರೆಂಡ್ಸ್ ಬಲ್ನಾಡು ತಂಡಗಳ ಮಧ್ಯೆ. ಸಂಘಟಿತವಾದ ಬಲವನ್ನು ಮುಂದುವರಿಸಿಕೊಂಡಿರುವ ಅಡ್ಯನಡುಕ ಅನಾರು ಪಟ್ರಮೆಯ ವಿರುದ್ಧವಾಗಿ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಪಂದ್ಯದ ಆರಂಭದ ಕ್ಷಣದಿಂದಲೇ ರೋಚಕತೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮುಂದುವರಿಸಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಸಮರಾಂಗಣದಲ್ಲಿ ಉಳಿದುಕೊಂಡಿರುವ ತಂಡಗಳು ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಆಯೋಜನೆಗೊಳಿಸಿರುವ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧಾಕಣದಲ್ಲಿ ನಾವಿದ್ದೇವೆ. ಸಮರಾಂಗಣದಲ್ಲಿರುವ ತಂಡಗಳು ಡ್ಯೂ ಆಡೈನಲ್ಲಿ ಅಡ್ಯನಡುಕದ ವಿರುದ್ಧ ಸಂಘಟಿತವಾದ ಬಲ. ಅನಾರು ಪಟ್ರಮೆ ಸ್ಪಷ್ಟತೆಯ ಡಿಫೆನ್ಸ್ ಕಾಯ್ದುಕೊಂಡ ವೇಳೆ ನಿರೀಕ್ಷಿತ ಆಟದ ಮೂಲಕ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳನ್ನು ಕಾಣಬಹುದಾಗಿದೆ. ಸಮಯೋಚಿತವಾದ ಪ್ರದರ್ಶನಗಳ ಮೂಲಕದಲ್ಲಿ ಪಂದ್ಯದ ಆರಂಭದ ವೇಳೆಯಲ್ಲಿಯೇ ಕಾಣಬಹುದು ಈ ಘಟನೆಗಳನ್ನ. ಆ ಮೂಲಕ ಪಂದ್ಯಕ್ಕೆ ರೋಚಕತೆಯ ಸ್ಪರ್ಶಗಳನ್ನು ನೀಡಬೇಕಾಗಿದೆ. ಹಗ್ಗ ಜಗ್ಗಾಟದ 550 kg ವಿಭಾಗದ ಫುಲ್ ಗ್ರಿಪ್ ಮಾದರಿಯ ಸ್ಪರ್ಧೆ ಸಂಪನ್ನಗೊಂಡ ಬಳಿಕ ಫ್ರೆಂಡ್ಸ್ ಕವೆತ್ತಿಲ ಚಾಂಪಿಯನ್ ಪಟ್ಟದ ಜೊತೆಗೆ 10,000 ನಗದು ಪುರಸ್ಕಾರದ ಬಹುಮಾನವನ್ನು ಗೆದ್ದುಕೊಂಡರೆ
ದ್ವಿತೀಯ ಬಹುಮಾನ ಫ್ರೆಂಡ್ಸ್ ಕುಂಜರಪ ಫ್ರೆಂಡ್ಸ್ ಉಜಿರೆಯ ಪರವಾಗಿತ್ತು. ಇದೀಗ ಹಗ್ಗ ಜಗ್ಗಾಟದ ಬಳಿಕ ಕಬಡ್ಡಿ ಆರಂಭಗೊಂಡ ವೇಳೆ 9ನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಅನಾರು ಪಟ್ರಮೆಯ ವಿರುದ್ಧ ಥರ್ಡ್ ರೈಟ್ ಡ್ಯೂ ಆರ್ ಡೈ. ಅಕ್ಷಯ್ ದಾಳಿಯಲ್ಲಿ ಡ್ಯೂ ಆರ್ ಡೈನಲ್ಲಿ ಸತತವಾಗಿ ಎದುರಾಳಿಗಳನ್ನು ಅತ್ಯಂತ ಸ್ಪಷ್ಟತೆಯಲ್ಲಿ ಬಂಧಿಸುತ್ತಿರುವ ಅಡ್ಯನಡುಕ ಜಹೀರ್ ಮತ್ತೆ ದಾಳಿಯಲ್ಲಿ ಇದು ಅವಕಾಶಗಳನ್ನು ಸೃಷ್ಟಿಸಿಕೊಂಡ ಆಟಗಾರರುಗಳ ಮೂಲಕ ಪಂದ್ಯವನ್ನು ಕಾಣಬಹುದಾಗಿದೆ. ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣವನ್ನು ಕಾಣಬಹುದು ಈ ಹಂತದಲ್ಲಿ ನಾವುಗಳು. ಮೆತ್ತೂರಿನ ಇತಿಹಾಸದಲ್ಲಿ ಅತ್ಯಂತ ಅದ್ಧೂರಿಯ ಅನೇಕ ಸ್ಪರ್ಧೆಗಳ ಮೂಲಕ ಈ ಭಾಗಕ್ಕೆ ಕ್ರೀಡೆಯನ್ನು ಪರಿಚಯಿಸಿದ ಫ್ರೆಂಡ್ಸ್ ಕ್ಲಬ್ ಮೆತ್ತೂರು ಈ ಬಾರಿ ಮತ್ತೊಮ್ಮೆ ವಿಶೇಷತೆಗಳೊಂದಿಗೆ ಈ ಭಾಗದಲ್ಲಿ ಮತ್ತೊಂದು ಅದ್ಧೂರಿಯ ಕ್ರೀಡಾ ವೈಭವದ ಇತಿಹಾಸಗಳ ಪುಟಗಳನ್ನು ತೆರೆದಿಟ್ಟುಕೊಳ್ಳುವ ಮೂಲಕ ಮತ್ತೊಂದು ಅಧ್ಯಾಯವನ್ನು ಬರೆದಿದೆ 2023ರ ಕ್ರೀಡಾ ರಂಗದಲ್ಲಿ. ಇದು ಪ್ರಜಾಕ್ಷ ಮತ್ತೆ ದಾಳಿಯಲ್ಲಿರುವ ಆಟಗಾರ. ಶ್ರೇಷ್ಠ ಪ್ರದರ್ಶನಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ನಾಳೆಯ ಬೆಳಗಿನ ಜಾವ 10 ಗಂಟೆಯಿಂದ ಮಂಗಳೂರಿನ ಬ್ಯಾಂಗ್ರೆಯಲ್ಲಿ 50,000 ನಗದು ಪುರಸ್ಕಾರದ ಕಬಡ್ಡಿಯ ಸ್ಪರ್ಧೆ ಆರಂಭಗೊಳ್ಳಲಿದೆ. ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಮೂಲಕ ಸ್ಪರ್ಧೆಯ ಕಣದಲ್ಲಿ ಪಂದ್ಯದಲ್ಲಿ ದಿಟ್ಟ ಪ್ರತಿರೋಧಗಳನ್ನು ಕಾಣಬಹುದು ಈ ಹಂತದಲ್ಲಿ ನಾವುಗಳು. ನೋಡಿ, ಪ್ರತಿಯೊಂದು ತಂಡಕ್ಕೂ ಕೂಡ ಸೂಚನೆಗಳನ್ನು ರವಾನಿಸಲಾಗಿದೆ. ಸಮಯಕ್ಕೆ ಸರಿಯಾಗಿ ತಂಡಗಳು ನಮ್ಮ ಜೊತೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಸತತವಾಗಿ ದಾಳಿಯಲ್ಲಿ ಪ್ರಜಾಕ್ಷ ಹಲೋ ಪ್ರಸ್ತುತ ಸುದ್ದಿ ಬಿಡುಗಡೆ ಲೈವ್ ಚಾನೆಲ್ ಮೂಲಕ ಸುದ್ದಿ ಲೈವ್ ಮೂಲಕ ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನು ದೇಶ ವಿದೇಶಗಳಿಂದ ಥರ್ಡ್ ರೈಟ್ ಆಸ್ವಾದಿಸುತ್ತಿರುವ ಎಲ್ಲ ವೀಕ್ಷಕ ಮಿತ್ರರಿಗೆ ಅತ್ಯಂತ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಪಂದ್ಯಾವಳಿಯಲ್ಲಿ ಅದಾಗಲೇ 4-1 ಪಂದ್ಯ ಅಡ್ಯನಡುಕದ ಪರವಾಗಿದೆ. 3 ಅಂಕಗಳ ಅಂತರ ಅಡ್ಯನಡುಕದ ಖಾತೆಯಲ್ಲಿ ಮತ್ತೆ ಅಂಕಗಳ ಗಳಿಕೆ. ಈ ಬಾರಿ ಮಾತ್ರ ಅಂಕ ಎದುರಾಳಿ ಅನಾರು ತಂಡಕ್ಕೆ 4-2 ಸ್ಪರ್ಧೆ 4-2. ಎರಡು ಅಂಕಗಳ ಅಂತರ ಸ್ಪರ್ಧೆಯ ಕಣದಲ್ಲಿ ಕಾರ್ನರ್ ವಿಭಾಗದ ಅದ್ಭುತ ಪಾದ ಚಲನೆ. 3ನೇ ಅಂಕದ ಜೋಡಣೆ 4-3 ಸ್ಪರ್ಧೆ ಅಡ್ಯನಡುಕ 1 ಅಂಕದ ಮುನ್ನಡೆಯಲ್ಲಿ 4-3 ಇನ್ ಫೇವರ್ ಆಫ್ ಅಡ್ಯನಡುಕ. ಸಮರಾಂಗಣದ ಮುಂದುವರಿದ ಭಾಗದಲ್ಲಿ ಹೋರಾಟಗಳನ್ನು ಕಾಣಬಹುದಾಗಿದೆ. 5-3 ಸ್ಪರ್ಧೆ 5-3 ಮಧ್ಯಂತರ ವಿರಾಮ. ಆಫ್ ಟೈಮ್ ಇಸ್ ಓವರ್. 5-3 ಇನ್ ಫೇವರ್ ಆಫ್ ಅಡ್ಯನಡುಕ. ಜಹೀರ್ ಮತ್ತೆ ದಾಳಿಯಲ್ಲಿರುವ ವೇಳೆಯಲ್ಲಿ ಸ್ಪರ್ಧೆಯ ಕಣವನ್ನು ಕಾಣಬಹುದು. ಈ ಹಂತದಲ್ಲಿ ಅಂತರ 5-3 2 ಅಂಕಗಳಲ್ಲಿದೆ. ನೋಡಿ, ಮುಂದಿನ 10ನೆಯ ಸ್ಪರ್ಧೆಯ ತಂಡಗಳು ಮಹಾದೇವಿ ಕಬಕ, ಸೌಹಾರ್ದ ಫ್ರೆಂಡ್ಸ್ ಕಮ್ಮಲಬೆಟ್ಟು ತಂಡಗಳು
ಅಂಕಣದ ಒಳಭಾಗಕ್ಕೆ ಬರಲು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಪಂದ್ಯದ ತರುವಾಯ ತಮ್ಮ ತಂಡಗಳು ಸಿದ್ಧತೆಯನ್ನು ಮಾಡುವಂತೆ ತಮ್ಮಲ್ಲಿ ವಿನಃವನ್ನು ಇಟ್ಕೊಳ್ತಾ ಪ್ರಬಲತೆ ಡಿಫೆನ್ಸ್ ಅನ್ನ ಕಾಯ್ದುಕೊಂಡ ವೇಳೆ ಅಡ್ಡನಡುಕದ ಮುನ್ನಡೆ 6-3ರಲ್ಲಿ 3 ಅಂಕಗಳ ಅಂತರ. 4 ಡಿಫೆಂಡರ್ಗಳ ಮಧ್ಯೆ ಮತ್ತೆ ಮುಂದುವರಿತಾ ಇದೆ ಸ್ಪರ್ಧೆಯಲ್ಲಿ. ಸುಹಾಯ್ದಾಬಾದ್ ದಾಳಿಯಲ್ಲಿರುವ ವೇಳೆ ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲಾ ತಂಡಗಳು ಕೂಡ ಸಮಯಕ್ಕೆ ಸರಿಯಾಗಿ ಬರುವಂತೆ ತಮ್ಮಲ್ಲಿ ಅದಾಗಲೇ ಕೋರಿಕೆಯನ್ನು ಮಾಡಲಾಗಿದೆ. 11ನೆಯ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸುವಂತಹ ತಂಡಗಳು ಸಿದ್ಧತೆಯಲ್ಲಿ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಬಿ, ಶ್ರೀರಾಮ ಫ್ರೆಂಡ್ಸ್ ಶಂಭೂರು. ಆರು 3 ಅಂಕಗಳ ಅಂತರದ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಮುನ್ನಡೆಯಲ್ಲಿ ಅಂತರ ಉಳಿಸಿಕೊಂಡಿರುವ ವೇಳೆ ಪಂದ್ಯಕ್ಕೆ ರೋಚಕತೆಯನ್ನು ಕೊಡುವಂತಹ ನಿಲುವುಗಳಲ್ಲಿದೆ. ಮಿಡ್ಲೈನ್ ಸನಿಹದಲ್ಲಿ ಮಧ್ಯ ಅಂಕಣದಲ್ಲಿ ಬಂಧಿಸಲ್ಪಟ್ಟ ಆಟಗಾರ. 7-3 ಅಂತರ 4-5 ನಿಮಿಷಗಳ ಅವಧಿ ಬಾಕಿ ಇದೆ. ಥರ್ಡ್ ರೈಟ್ ಲಾಸ್ಟ್ 5 ಮಿನಿಟ್ಸ್ ಫಾರ್ ದಿ ಫುಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿ ಬಾಕಿ ಇರುವ ವೇಳೆಯಲ್ಲಿ 7. ಇದು ಅದ್ಭುತವಾದ ಹಿಡಿತವಾಗಿತ್ತು. ಅಕ್ಷಯ್ನ ಅದ್ಭುತವಾದ ಟ್ಯಾಕಲ್, ಸಂಘಟಿತ ಬಲ, ಸೂಪರ್ ಟ್ಯಾಕಲ್. 7-5 ಅಂಕ 2ಕ್ಕಿಳಿದಿದೆ. 7-5 ಅಕ್ಷಯ್. ಎರಡು ಅಂಕಗಳ ಅಂತರದಲ್ಲಿರುವ ಹೋರಾಟಗಳನ್ನು ಕಾಣಬಹುದಾಗಿದೆ. ಈ ಮೂಲಕವಾಗಿ ಸ್ಪರ್ಧಾಕಣದಲ್ಲಿ ಸ್ಪಷ್ಟತೆಯ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿರುವ ಆಟಗಾರರು. ಏಳು 5 ಅನ್ನುವ ಅಂಕಗಳಿಗೆ ಏಳು 5ರಲ್ಲಿದೆ. 2 ಅಂಕಗಳ ಅಂತರ. 7-5 ಇನ್ ಫೇವರ್ ಆಫ್ ಅಡ್ಡೆನಡುಕ. ವಿಶ್ರಾಂತಿಯ ಕೋರಿಕೆ, ಸಮಯದ ಕೋರಿಕೆಯ ಮೂಲಕ ಸ್ಪರ್ಧೆಯಲ್ಲಿರುವ ಆಟಗಾರರು ಕ್ರೀಡಾಕೂಟದಲ್ಲಿ ಅಶಕ್ತರಿಗೆ ಸಹಾಯ ಮಾಡುವ ನೆಲೆಯಲ್ಲಿ 100 ರೂಪಾಯಿಗಳ ಲಕ್ಕಿ ಡೀಪ್ ಅನ್ನು ಮಾಡಲಾಗಿದೆ ಸಂಘಟಕರು. ಇದರ ಪ್ರಥಮ ಬಹುಮಾನ ಮೂವರಿಗೆ 10,000ಗಳ ನಗದು ಪುರಸ್ಕಾರ. ಬೆಳಗಿನ ಜಾವದಲ್ಲಿ ಲಕ್ಕಿ ಡೀಪಿನ ಅದೃಷ್ಟವಿದ್ದರೆ 10,000ಗಳನ್ನು ಮನೆಗೆ ಕೊಂಡೊಯ್ಯಬಹುದಾಗಿದೆ. ಪ್ರೊಜೆಕ್ಷನ್ ಆಟ ಮುಂದುವರಿತಾ ಇದೆ. 2 ಅಂಕಗಳ ಅಂತರವಿದೆ. ಲಾಸ್ಟ್ 3 ಮಿನಿಟ್ಸ್ ಫುಲ್ ಟೈಮ್. ಕೊನೆಯ 3 ನಿಮಿಷಗಳ ಅವಧಿ. 7-5ರಲ್ಲಿ ಸ್ಪರ್ಧೆ. ಅಂತರ 2 ಅಂಕಗಳು. ಶ್ರೇಷ್ಠತೆಯ ಚಿಂತನೆಗಳ ಮೂಲಕ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಥರ್ಡ್ ರೈಟ್. ಥರ್ಡ್ ರೈಟ್. ಸುಹೈಬ್ ಮರಳುವ ವೇಳೆ ಮತ್ತೆ ಈ ಭಾಗದಿಂದ ಅಕ್ಷಯ್ ಎದುರಾಳಿ ಅಂಕಣದಲ್ಲಿ. ಪ್ರತಿ ಹೋರಾಟ ಅಕ್ಷಯನ ಮೂಲಕ ಇದು ಸ್ಪರ್ಧೆಯ ರೋಚಕತೆಯನ್ನು ಕೊಡಬಲ್ಲುದೆ. ಸಿಂಗಲ್ ಪಾಯಿಂಟ್. 7-6. ಲಾಸ್ಟ್ 2 ಮಿನಿಟ್. ಥರ್ಡ್ ರೈಟ್. 7-6ರಲ್ಲಿ ಅಡ್ಡೆನಡುಕ. 7-6 ಇನ್ ಫೇವರ್ ಆಫ್ ಅಡ್ಡೆನಡುಕ. ಡ್ಯೂ ಆರ್ ಡೈ ದಾಳಿಯಲ್ಲಿ ಆಟಗಾರ. ಅಡ್ಡಡ್ಡ ಇದು ಅಕ್ಷಯನ ಬೇಟೆ. 7 ಈಚ್.
7-7 ಪಂದ್ಯ. ವೀಕ್ಷಕರೇ, ಮಧ್ಯರಾತ್ರಿಯ ಸಮಯದ ವೇಳೆಯಲ್ಲಿ ಪಂದ್ಯ ಕಾತರ, ರೋಚಕ, ರೋಮಾಂಚಕ, ಕುತೂಹಲ. ಇದು ಪಂದ್ಯ 7-7 ಸಮಸ್ಥಿತಿ. ಪ್ರಬಲತೆಯನ್ನು ಕಾಯ್ದುಕೊಳ್ಳುವ ವೇಳೆಯಲ್ಲಿ ಆಟದ ವೈಖರಿ ಮತ್ತೆ ಜಾಹೀರ್ ಒಂದಷ್ಟು ಬೇಗ, ಅಕ್ಷಯ್ ನಿರಂತರ ದಾಳಿಗಳಲ್ಲಿ ಟೈ ಆದರೆ ಗೋಲ್ಡನ್ ರೈಟ್ ಮೂಲಕ ವಿಜಯಿ ತಂಡದ ಆಯ್ಕೆ ನಡೆಯಲಿದೆ. ಮಹಾದೇವಿ ಕಬಕ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಅಂತಿಮ ನಿಮಿಷ ಸ್ಪರ್ಧಾ ಕಣದಲ್ಲಿ 8-7 1 ಅಂಕದ ಮುನ್ನಡೆಯಲ್ಲಿ ಅಡ್ಡ ನಡುಕ 8-7. ಮುಂದಿನ ಸ್ಪರ್ಧೆಯ ತಂಡಗಳ ಸಿದ್ಧತೆಯಲ್ಲಿರಿ. ಕಂಬಲಬೆಟ್ಟು, ಕಬಕ. ಆ ಬಳಿಕದ 11ನೆಯ ಸ್ಪರ್ಧೆಯ ತಂಡಗಳಿಗೂ ಕೂಡ ಅದಾಗಲೇ ಕರೆಯನ್ನು ರವಾನೆ ಮಾಡಲಾಗಿದೆ, ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅಂತಿಮ ನಿಮಿಷದ ಕ್ಷಣಗಳ ಓಟಗಳ ಮೂಲಕ 8-7. ಟೈಮ್ ಔಟ್. ಎಂಟು 7 ಪಂದ್ಯ 1 ಅಂಕದ ಅಂತರವನ್ನು ಬಳಸಿಕೊಂಡಿರುವ ವೇಳೆಯಲ್ಲಿ ಆಟದ ವೈಖರಿ ಮುಂದುವರಿತಾ ಇದೆ. ಥರ್ಡ್ ರೈಟ್, ಡು ಆರ್ ಡೈ, ಡಿಸೈಡೆಡ್ ರೈಟ್. ಟ್ಯಾಕಲ್ ಆದರೆ ಸಮಬಲ. ಪಂದ್ಯವನ್ನು ಗೆದ್ದುಕೊಳ್ಳುವ ಹುಮ್ಮಸ್ಸಿದಡ್ಡ, ಅಡ್ಡಡ್ಡ ಪಿಡಿಚಡ, ಅಡ್ಡಡ್ಡ ಮಗುಚಲಾಗಿದೆ ಆಟಗಾರನನ್ನ. ವಿಶ್ರಾಂತಿಯ ಕೋರಿಕೆ. ಏಟೀಚ್. ಎಂಟು 8 ಪಂದ್ಯ ಸಮಬಲದಲ್ಲಿದೆ. ಗೆಲುವನ್ನು ದಾಖಲಿಸಿಕೊಳ್ಳುವ ನಿಲುವು ಬೇಕಾಗಿದೆ. ಹೋರಾಟದ ಕಾವಿನ ಮೂಲಕ. ಅಂಡ್ ಫೈನಲಿ ಗೋಲ್ಡನ್ ಡ್ರಾಗ್ ಡಿಸೈಡ್ ಮಾಡಲಿದೆ ವಿಜಯಿ ತಂಡದ ಆಯ್ಕೆ. Golden right. Yes, it is wide and Sri Durga Anar ಪಂದ್ಯವನ್ನು ಗೆದ್ದುಕೊಳ್ಳುತ್ತಾರೆ. ಅಡ್ಡ ನಡುಕದ ವಿರುದ್ಧ ನಡುಮನೆ ಕಬಕ ಬಲೆ ಕಂಬಲ ಬೆಟ್ಟು ಬಲೆ.
ಸೌಹಾರ್ದ ಕಬಕ ಬಲೆ ಕಬಕ ಬಲೆ ಸ್ಪರ್ಧೆಯ ಮೊದಲ ತಂಡ ಮುಂದಿನ ಹನಾಹನಿಗೆ ಆಗಮನ. ಟೀಮ್ ಮಹಾದೇವಿ ಕಬಕ 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 ಮಹಾ 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 ಮಹಾದೇವಿ ಕಬಕ ಕಂಬಲ ಬಿಟ್ಟು ಬಲೆ ಬಲೆ ನಡಿಯಲೆ ಬಲ್ತಲ್ಲ ಸಾಕಿರ ಶಾಕೇರ್ ಓಡಿದ ಅಗ್ಗದಲ್ಲಿ ಬಂದ ಕಬಡ್ಡಿಯಲ್ಲಿ ಕಬಡ್ಡಿ 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 ಬಲೆ ಬಲೆ ಉಲೈ ಬಂದು ಕಟ್ಟಲೆ ದೋಸ ಟೈಮ್ ಉಂಟು ಬಲೆ ಎದುರಾಳಿ ತಂಡ ಆಗಮನ. ತಂಡ ಮೊದಲ ಪಂದ್ಯವನ್ನು ಗೆದ್ದುಕೊಂಡ ಉಲ್ಲಾಸದ ಜೊತೆಗೆ ಶಾಕಿರ್ ಇರುವ ತಂಡ ಟೀಮ್ ಸೌಹಾರ್ದ ಕಂಬಲ ಬೆಟ್ಟು ಬಲೆ 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 ಬಲೆಗಾಯ್ಸ್. ಆರಂಭವಾಗಿದೆ ಕೂಟದ ದ್ವಿತೀಯ ಸುತ್ತಿನ ಹನಾಹನೆಗಳ ಪಂದ್ಯ. ಮೊದಲ ದಾಳಿಯ ಮೂಲಕವಾಗಿ ಅಂಕವನ್ನು ಗಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿರುವ ಆಟಗಾರರುಗಳನ್ನು ಕಾಣಬಹುದು. ಜಂಪ್ 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 ಮಾಡಲಾಗಿದೆ. ಬಂಧಿಸಲ್ಪಟ್ಟ ಆಟಗಾರ ಸರ್ವಾಂಗೀನ ಪ್ರದರ್ಶನದ ಮೂಲಕ ಪೂರ್ಣೇಶ ದಾಳಿಯಲ್ಲಿ ಶಾಕೀರ್ ನಿರೀಕ್ಷೆಗಳನ್ನು ಹುಟ್ಟು ಹಾಕಿರುವ ಆಟಗಾರ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸರಿಸುಮಾರು 25 ವರ್ಷಗಳ ಕಬಡ್ಡಿಯ ಅದ್ಭುತ ಚಾರಿತ್ರ್ಯದ ಆಟಗಾರ ದಾಮೋದರ್ ಡಾನಿ. ವಿಟ್ಲದ ಭಾಗದಲ್ಲಿ ಆರಕ್ಷಕ ಸಿಬ್ಬಂದಿಯಾಗಿ ಕಬಡ್ಡಿಯಲ್ಲಿ ಬಹಳಷ್ಟು ಸಾಧನೆಗಳ ಮೇರು ಶಿಖರ ಡ್ಯಾನಿ.
ಕಾರ್ನರ್ನಲ್ಲಿ ಜಗದೀಶ್. ಇಬ್ಬರು ಅದ್ಭುತ ಆಟಗಾರರು. ಪೂರ್ಣೇಶ ಭರಪೂರತೆಯ ಪರಿಣಾಮಕಾರಿ ಆಟಗಳ ಮೂಲಕ ಜಗದೀಶ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅನುಭವಿ ಆಟಗಾರ ಜಗ್ಗದಾಳಿಯಲ್ಲಿರುವ ವೇಳೆಯಲ್ಲಿ ಶಾಕೀರ್ ಪ್ರಯತ್ನ ಗರಿಷ್ಠ ಮಿತಿಯಲ್ಲಿತ್ತು. ಆರು ಶೂನ್ಯದಲ್ಲಿ ಪಂದ್ಯ 6-0. ಅಂತಿಮ ಆಟಗಾರ ಕಣದಲ್ಲಿರುವ ವೇಳೆಯಲ್ಲಿ ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುತ್ತದೆ. 9-0 ಸ್ಪರ್ಧೆ. ಒಂಬತ್ತು ಶೂನ್ಯ ಮುನ್ನಡೆಯಲ್ಲಿ ಮಹಾದೇವಿ ಕಬಕ. ಮುಂದಿನ 11ನೆಯ ಸ್ಪರ್ಧೆ ವಿವೇಕ್ ಫ್ರೆಂಡ್ಸ್ ಕೊಡಿಪ್ಪಾಡಿ, ಶ್ರೀರಾಮ ಫ್ರೆಂಡ್ಸ್ ಶಂಭೂರು ತಂಡಗಳು ಸಿದ್ಧತೆಯಲ್ಲಿ. ಪರಿಣಾಮಕಾರಿಯಾಗಿರುವ ಬದ್ಧತೆಗಳ ಮೂಲಕ ಸಿರಾಜ್ ದಾಳಿಯಲ್ಲಿ ಸತತವಾಗಿ ಸಿರಾಜನನ್ನು ಬಂಧಿಸುವ ಪ್ರಯತ್ನಗಳು ಯಶಸ್ಸಿನ ಮೂಲಕ ಮುಂದುವರಿತಾ ಇದೆ. ಅಂಕಣದಲ್ಲಿ 12-0 ಡ್ಯಾನಿ. ಉಳಿದಿರುವ ಏಕಾಂಗಿ ಆಶಾ ಕಿರಣ, ಆಪದ್ಬಾಂಧವ ಶಾಕೀರ್ ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳುವ ವಿಶ್ವಾಸವಿದೆ. ಎದುರಾಳಿಯನ್ನ ಪೂಡಿಗೆಗಟ್ಟಿಸುವ ಮೂಲಕ ಬಂಧಿಸಲಾಗಿದೆ. ಪ್ರಸ್ತುತ ಪಂದ್ಯದಲ್ಲಿ ಮುನ್ನಡೆ ಮಹಾದೇವಿ ಕಬಕ. ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಆಯೋಜನೆಗೊಳಿಸಿರುವ ಕ್ರೀಡಾಂಗಣದಲ್ಲಿ ಫ್ರೆಂಡ್ಸ್ ಟ್ರೋಫಿ 2023 ಕಂಬಲಬೆಟ್ಟು. ಇದು ಬಹಳಷ್ಟು ಚುರುಕಿನ ಆಟ. ಮಿಡ್ ಲೈನ್ ಸಮೀಪದಲ್ಲಿ ಬಿಡಲಾರೆ, ಚಡ್ಡಿ ಜಾರಿದರು ಬಿಡಲಾರೆ. ಶ್ರೇಷ್ಠತೆಯ ನಿಲುವುಗಳ ಮೂಲಕ ಸ್ಪರ್ಧೆಯಲ್ಲಿರುವ ಆಟಗಾರರು. ಮರಳಲಿದೆ ಕಂಬಲಬೆಟ್ಟು. 2ನೇ ಅಂಕದ ಜೋಡಣೆಯನ್ನ 3ನೇ ಅಂಕದ ಜೋಡಣೆಯ ಜೊತೆಗೆ ಡ್ಯಾನಿ ದಾಳಿಯಲ್ಲಿ ಒಂದು ಸೂಪರ್ ಟ್ಯಾಕಲ್ ಮೂಲಕ ಸ್ಪರ್ಧೆ. ಅಡ್ಡ 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 ಎದುರಾಳಿ ಬಂಧಿಸುವ ಪ್ರಯತ್ನಗಳು ವ್ಯರ್ಥವಾಗಿದೆ. ಅನುಭವಿ ಜಯ. ಪ್ರಸ್ತುತ ದಾಳಿಯನ್ನ ಮಾಡಬಲ್ಲ ಶ್ರೇಷ್ಠತೆಯ ಆಟಗಾರರುಗಳ ಮಧ್ಯೆ ಅನುಭವವಿದೆ. ಅಂಕದ ಆಟವನ್ನ ನೋಡಬೇಕಿದೆ. ಸೂಚನಾ ದಾಳಿಯ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರುವ ಆಟಗಾರಗಳನ್ನು ಕಾಣಬಹುದಾಗಿದೆ. ಆಲ್ ಔಟ್ ಆಗಿದೆ ಕಂಬಲಬೆಟ್ಟು. 2+2. ಮುಂದಿನ 11ನೆಯ ಸ್ಪರ್ಧೆ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಸಿದ್ಧವಾಗಿರಿ. ಶ್ರೀರಾಮ ಫ್ರೆಂಡ್ಸ್ ಶಂಭೂರು. ಶಂಭೂರದ ಕಳಡಿಯಾಲೆ ಸಿರಾಜ್ ನೀಲಕಾಯದ ಆಟಗಾರ ಅಂಕದ ಜೊತೆ ಮರಳುವ ವೇಳೆ ಮಧ್ಯಂತರ ವಿರಾಮದ ಘೋಷಣೆ. ಆಫ್ ಟೈಮ್ ಈಸ್ ಓವರ್. 24-16 ಅಂಕಗಳ ಅಂತರ.
ಮಧ್ಯಂತರ ವಿರಾಮದ ಬಳಿಕ ಮತ್ತೆ ಡ್ಯಾನಿ ಮುಂದುವರೆದಿರುವ ವೇಳೆಯಲ್ಲಿ ಇದು ಸ್ಪರ್ಧೆಯ ನಿಲುವುಗಳ ಮೂಲಕ ಅತ್ಯಂತ ರೋಚಕತೆಯ ಹೋರಾಟಗಳನ್ನು ಸೃಷ್ಟಿಸಿಕೊಳ್ಳಬಲ್ಲ ದಾಳಿಗಾರರನ್ನು ಕಾಣಬಹುದಾಗಿದೆ. ಮುಕ್ತ ವಿಭಾಗದ ಕಬಡ್ಡಿಯ ಮಾಟಂಕಣದ ಬಹಳಷ್ಟು ಶ್ರಮವಿತ್ತು. ಶಾಕೀರ್ 23-4 ಶಾಕೀರ್ಗೆ ಅಭಿಮಾನಿಗಳಿದ್ದಾರೆ. ನಿಮ್ಮ ಚೀರಾಟಕ್ಕೆ ಸೆಲ್ಪೋಟ್ ಆಗುವ ಚಾನ್ಸಸ್ಗಳಿದೆ. ಶಾಕೀರ್ನ ತೂಕ ಪರೀಕ್ಷೆ ಮಾಡಲಾಗಿದೆ. 70 kg. ಭಿನ್ನವಾಗಿರುವ ಭಾಗಗಳಲ್ಲಿ ಅದ್ಭುತ ಆಟಗಳ ಮೂಲಕ, ಸ್ಪಷ್ಟತೆಯ ನಿಲುವುಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಕಂಬಲಬೆಟ್ಟು ಸೌಹಾರ್ದ ಫ್ರೆಂಡ್ಸ್ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಈ ಸ್ಪರ್ಧೆ ಸಿರಾಜ್ ದಾಳಿಯಲ್ಲಿರುವ ಆಟಗಾರ, ನೀಲಕಾಯದ ಯುವ ಪ್ರತಿಭಾನ್ವಿತ, ಸತತವಾಗಿ ದಾಳಿಗಳಲ್ಲಿ ಅಂಕಗಳನ್ನು ಕಸಿದುಕೊಳ್ಳಬಲ್ಲ ಜಾಣ್ಮೆಯುಳ್ಳ ಆಟಗಾರ, ಕೌಶಲ್ಯತೆ ಇದೆ. ಸಣ್ಣ ಪ್ರಾಯ ಆದರೆ ಎದುರಾಳಿ ಅನುಭವಿಗಳ ಮುಂದೆ ಆಟದ ವೈಖರಿ ಅದ್ಭುತವಾಗಿದೆ. ಡ್ಯಾನಿ ದಾಳಿಯಲ್ಲಿ ಒಂದೆಡೆ ಅನನುಭವಿಗಳು, ಇನ್ನೊಂದೆ ಅನುಭವಿಗಳ ದಂಡಿದೆ. ದಕ್ಷಿಣ ಕನ್ನಡ ಕಬಡ್ಡಿ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ನಾಮಧೇಯ ಅದು ಡ್ಯಾನಿ. ಸಮಯದಲ್ಲಿ ಬಹಳಷ್ಟು ಮುನ್ನಡೆಯನ್ನು ಉಳಿಸಿಕೊಂಡಿರುವ ಆಟಗಾರರು ಏಕಮುಖ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಸುದ್ದಿವಾಹಿನಿಯ ಮೂಲಕ ದೇಶ ವಿದೇಶಗಳಿಗೆ ಲೈವ್. ನುಸುಳಿದ ಮೀನು ಇದು, ಕಂಬಳ ಬೆಟ್ಟಿನ ಮೀನು. 24-8 ಸ್ಪರ್ಧೆ ಆಟ. ಪ್ರಯತ್ನ ಗರಿಷ್ಠ ಮಿತಿಯಲ್ಲಿತ್ತು ಕಾರ್ನರ್ನಲ್ಲಿ, ಆದರೆ ಸಂಘಟಿತ ಬಲ ಬರದೆ ಮತ್ತದೇ ಶೈಲಿಯನ್ನು ಸೊಳ್ಳುವಿಕೆಗೆ ಪ್ರಯತ್ನ. ಸತತ ಡ್ಯಾನಿ ಮುಂದುವರಿದಿರುವ ಅವಕಾಶಗಳ ಮೂಲಕ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನ. ಲಾಸ್ಟ್ 3 minutes ಡಬಲ್ ಟೈಮ್. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪಷ್ಟ ಮುನ್ನಡೆಯಲ್ಲಿದೆ ಕಂಬಲಬೆಟ್ಟುವಿನ ವಿರುದ್ಧವಾಗಿ ಮಹಾದೇವಿ ಕಬಕ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮತ್ತೆ ನಗಮಗದ ಆಟಗಾರ, ಬಂಧಿಯಾದ ಮೂಲಕ ಮುನ್ನಡೆ ದಾಮೋದರ್. ಕಬಕದ ಅನುಭವಿ ದಾಳಿಗಾರನಾಗಿ ದಾಮೋದರ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆ ಕೊನೆಯ 2 ನಿಮಿಷ ಪಂದ್ಯದಲ್ಲಿ ಸಾಕಷ್ಟು ಮುನ್ನಡೆಯನ್ನು ಬಳಸಿಕೊಂಡಿದೆ. ವಿಶ್ರಾಂತಿಯ ಕೋರಿಕೆ ವೇಳೆಯಲ್ಲಿ 28-8 ಪಂದ್ಯ. 28-8. ಬನ್ನಿ 11ನೇ ಸ್ಪರ್ಧೆಗೆ ಕುಡಿಪಾಡಿ ಶಂಭೂರು. ಸತತ ಅಂಕಗಳನ್ನು ಬೇಟೆಯಾಡುವ ಮೂಲಕವಾಗಿ ಪಂದ್ಯದಲ್ಲಿ ಹಿಡಿತವನ್ನು ಬಗೆಗೊಳಿಸಿಕೊಳ್ಳುತ್ತಾ ಇದೆ ಮಹಾದೇವಿ ಕಬಕ. ಮಹಾದೇವಿ ಯುವಕ ಮಂಡಲ ಕಬಕ ಪ್ರಸ್ತುತ ಮುನ್ನಡೆಯಲ್ಲಿರುವ ತಂಡವಾಗಿದೆ.
ಹೇಳಿದ್ದಕ್ಕೆ ಹಿಡಿದಾಯಿತು, ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ. ಕೊನೆಯ ನಿಮಿಷದ ವೇಳೆಯಲ್ಲಿ ಸ್ಪರ್ಧೆ. ಸಿರಾಜ್ ನುಸುಳಿ ಪಾರಾದ ಆಟಗಾರ, ಸೂಪರ್ ರೈಡ್. 29-12, 29-12 ಪಂದ್ಯ. ಕಬಕದ ಮುನ್ನಡೆ ಮತ್ತೆ ಅಂಕಗಳ ಖಾತೆಯಲ್ಲಿ ಸಿಂಗಲ್ ಪಾಯಿಂಟ್. 30-12. ಬಂಧಿಸುವ ಪ್ರಯತ್ನಗಳನ್ನು ಮುಂದುವರಿಸಬೇಕಿದೆ. ಶ್ರೇಷ್ಠತೆಯ ಕಬಡ್ಡಿ. ಇದರೊಂದಿಗೆ ಸ್ಪರ್ಧೆ ಸಂಪನ್ನ, ಪ್ರೇಕ್ಷಕರಿಗೆ ಅದ್ಭುತ ಮನರಂಜನೆ ನೀಡಿದ ಸೌಹಾರ್ದ ಫ್ರೆಂಡ್ಸ್. ಕಂಬಲ ಬೆಟ್ಟಕ್ಕೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿಯಲ್ಲಿ ಮುಂದಿನ ಸ್ಪರ್ಧೆ 11ನೇ ಸ್ಪರ್ಧೆಯ ತಂಡಗಳು ಬನ್ನಿ. ಬನ್ನಿ ಬೇಗ. 11ನೇ ಮ್ಯಾಚ್ ಮೊದಲ ತಂಡ ಆಗಮನ. ಶ್ರೀರಾಮ ಫ್ರೆಂಡ್ಸ್ ಶಂಭೂರು ಆಗಮನವಾಗಿದೆ. ಶ್ರೀರಾಮ ಫ್ರೆಂಡ್ಸ್ ಶಂಭೂರು ಆಶ್ರಯದಲ್ಲಿ ಮುಂದಿನ ಮಾರ್ಚ್ 4ನೇ ತಾರೀಕಿನಂದು 65 kg ವಿಭಾಗದ ಕಬಡ್ಡಿಯ ಸ್ಪರ್ಧೆ ನಡೆಯಲಿಕ್ಕಿದೆ. ನೋಡಿ ಬನ್ನಿ, ಕೊಡಿಪಾಡಿ. शायर मित्र ಆಶ್ರಿತ್ ಮಿತ್ರರು ಎಲ್ಲೆದರು ಸ್ಟೇಜ್ಗೆ. ಆಶ್ರಿತ್ ಮಿತ್ರರು ಸ್ಪರ್ಧೆ ಮುಂದುವರಿತಾ ಇದೆ. ಮೊದಲ ಅವಧಿಯ ಆಟದಲ್ಲಿ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು
ಆಟದ ಮೂಲೆ ಭರತ ವಾಪಸ್ಸಾಗುವ ವೇಳೆಯಲ್ಲಿ ಸ್ಪರ್ಧೆಯಲ್ಲಿರುವ ಆಟಗಾರರು ಗಣೇಶ್ ಶಂಭೂರವರ ಪ್ರಾಯೋಜಿತ ತಂಡ ಶ್ರೀರಾಮ್ ಫ್ರೆಂಡ್ಸ್ ಶಂಭೂರು ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಏಕಾಂಗಿ ಟ್ಯಾಕಲ್ ಮಾಡುವ ಪ್ರಯತ್ನಗಳನ್ನು ಮುಂದುವರಿಸಿದ ವೇಳೆಯಲ್ಲಿ ನಿರೀಕ್ಷಿತವಾದ ಪ್ರದರ್ಶನಗಳನ್ನು ಕಾಯ್ದುಕೊಂಡಿರುವ ಆಟಗಾರರುಗಳ ಮಧ್ಯೆ ಎರಡು ಒಂದರಲ್ಲಿ ಸ್ಪರ್ಧೆ 2-1 ಕೊಡಿಪಾಡಿಯ ಪರವಾಗಿ ಶಂಭೂರಿನ ಪರವಾಗಿ ಸ್ಪರ್ಧೆ 2-1 ಮುನ್ನಡೆಯಲಿದೆ. ಒಂದು ಅಂಕದ ಅಂತರ ಮತ್ತೆ ವಂದಿಸುವ ಪ್ರಯತ್ನ ಮನೀಶ್ ಅದ್ಭುತವಾದ ದಾಳಿಯ ಮೂಲಕ 3 ಕೊಡಿಪಾಡಿ. ಸರ್ವಾಂಗೀಣ ಪ್ರದರ್ಶನಗಳನ್ನು ಮುಂದುವರೆಸಿರುವ ಕೊಡಿಪಾಡಿ ಪ್ರಸ್ತುತ ಅವಧಿಯಲ್ಲಿ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ನೀತಿಗಳಲ್ಲಿದೆ. ಮುಂದಿನ 12ನೆಯ ಸ್ಪರ್ಧೆಗೆ ಕರೆಯ ರವಾನೆ ಮಾಡ್ತಾ ಇದ್ದಾವೆ. ಜಾಗ್ವಾರ್ ಬಜ್ಜಿಪೈಯ ವಿರುದ್ಧ ವಿನಾಯಕ ಫ್ರೆಂಡ್ಸ್ ಬಲ್ನಾಡು. ಬಲ್ನಾಡ್ದಾಗ್ಲೂ ಇಲ್ಲರ ಬಲ್ನಾಡ್ ಟೀಮ್ ಉಂಡಾ? ಬಲ್ನಾಡ್ ಉಂಡಾ? ತಲೆ ಬಲ್ನಾಡ್ದಾಗ್ಲಿ ಇತ್ತಂದ ಬಲ್ನೆ ಮುಲು ಜಿನ ಜಾಗ್ವಾರ್ದಾಗ್ಲಿ ವಾಕೋ ರಾಬುಲ್ ಆಗ್ಲಿ ವಿನ್ನಾ ಪೇರ್ ನೆಕ್ಸ್ಟ್ ರೌಂಡ್ ಉಂಡಾ? ಓಕೆ ಫೈನ್. 13ನೆಯ ಸ್ಪರ್ಧೆ ಕಟ್ಟೆ ಫ್ರೆಂಡ್ಸ್ ಮಲ್ಯ ತತ್ವಮಸಿ ಬಗಂಬಿಲ ಸಿದ್ಧತೆಯಲ್ಲಿ ಕಟ್ಟೆ ಫ್ರೆಂಡ್ಸ್ ಮಲ್ಯ ತತ್ವಮಸಿ ಬಗಂಬಿಲ ತಂಡಗಳಿಗೆ 15,000 ನಗದು ಪುರಸ್ಕಾರದ ಕ್ರೀಡಾಕೂಟ. 15,000 ನಗದು ಪುರಸ್ಕಾರವನ್ನು ಕೊಟ್ಟಿರುವವರು ಮುತಾಲಿಬ್ ಕಾರ್ಯಾಡಿ ಕುಲ. ಟ್ರೋಫಿಯ ಕೊಡುಗೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು. 10,000 ನಗದು ಕೊಡುಗೆ MD ಕನ್ಸ್ಟ್ರಕ್ಷನ್ ಬ್ಯಾಂಗ್ಳೂರ್. ಟ್ರೋಫಿ ಕೊಡುಗೆ ಅಶೋಕ್ ಮಿತ್ತೂರು. ತೃತೀಯ ನಗದು ಕೊಡುಗೆ ಶ್ರೀರಂಗ ಭಟ್ ಮಿತ್ತೂರು. ಟ್ರೋಫಿಯ ಕೊಡುಗೆ ಸೈಂಟ್ ಆಂಟನಿ ವುಡನ್ ಫರ್ನಿಚರ್ಸ್ ಅಂಡ್ ಹಾರ್ಡ್ವೇರ್ ಮಾಲಕರು ಮೆಲ್ವಿನ್ ಮಸ್ಕರೇನೆಸ್ ಸೇಡಿಯಾಪು. ಥರ್ಡ್ ರೈಟ್. ಚತುರ್ಥ 4,000 ನಗದು ಕೊಡುಗೆ ಕಜೆ ಮೌನಪ ಮೂಲ್ಯ ಮಾಲಕರು ಸಾಯಿ ದತ್ತ ಲಾಜಿಸ್ಟಿಕ್ಸ್. ಫ್ರೆಂಡ್ಸ್ ಟ್ರೋಫಿ ಕೊಡುಗೆ ಕುಶಾಲಪ್ಪ ಗೌಡ ಮಿತ್ತೂರು. ಮತ್ತೆ ಡು ಆರ್ಡೈನಲ್ಲಿ ರೀಚಿಂಗ್ ಫ್ರಮ್ ದ ಔಟ್ಸೈಡ್ ಅಂಡ್ ಡು ಆರ್ಡೈ ಬ್ಯಾಕ್ ಟು ಬ್ಯಾಕ್ ಡು ಆರ್ಡೈ. ಥರ್ಡ್ ರೈಟ್. 4-2 ಕೊಡಿಪಾಡಿ. ಇದು ಡು ಆರ್ಡೈನಲ್ಲಿ ದಾಳಿ ಇರುವ ಆಟಗಾರ. 4 ಡಿಫೆಂಡರ್ಗಳ ಮಧ್ಯೆ ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನಗಳ ಮೂಲಕ 5-2 ಸ್ಪರ್ಧೆ 5-2. ಸತತವಾದ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಳ್ಳುವ ವೇಳೆಯಲ್ಲಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಮನೀಶ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆ ರೈಟ್ ಕಾರ್ನರ್ ವಿಭಾಗದಲ್ಲಿ ಕಿಕ್ ಮಾಡುವ ಮೂಲಕ ಅಂಕವನ್ನು ಗಳಿಸಿಕೊಳ್ಳುವಂತ ಜಾಣ್ಮೆಗಳನ್ನು ಕಾಣಬಹುದಾಗಿದೆ. ನಿರೀಕ್ಷಿತ ಯಶಸ್ಸಿನ ಮೂಲಕ ವಿಶ್ರಾಂತಿಯ ಕೋರಿಕೆಯಲ್ಲಿ ಕೊಡಿಪಾಡಿ 7-2 ಕೊಡಿಪಾಡಿ ಮುನ್ನಡೆಯಲ್ಲಿದೆ. ಮುಂದಿನ 13ನೇ ಹಾಗೂ 12ನೇ ಹಾಗೂ 13ನೇ ಸ್ಪರ್ಧೆಗಳಿಗೆ ಕರೆ ರವಾನೆ ಮಾಡಿದ್ದೇವೆ. ನೋಡಿ 4 ಗಂಟೆಯ ಸಮೀಪದಲ್ಲಿ ನಾವಿದ್ದೇವೆ. 11ನೇ ಸ್ಪರ್ಧೆಯಾಗುತ್ತಾ ಇದೆ. ಇನ್ನು 10 ಸ್ಪರ್ಧೆಗಳು ಬಾಕಿ ಇದೆ. ಸರಿಸುಮಾರು 8 ಗಂಟೆಯ ತನಕ ಸಾಗಬಹುದೇನೋ ಕ್ರೀಡಾಕೂಟ ಅನ್ನುವ ನಿರೀಕ್ಷೆಗಳ ಮೂಲಕ
ಸಮ ಅಂಕಗಳನ್ನು ಎರಡೂ ತಂಡಗಳಿಗೆ ನೀಡಲಾಗಿದೆ. 8-3 ಪಂದ್ಯ. ಹನ್ನೊಂದು 3 ಮಧ್ಯಂತರ ವಿರಾಮದ ಘೋಷಣೆ. ಕೊಡಿಪಾಡಿ ಮುನ್ನಡೆಯಲ್ಲಿದೆ 11-3. ಹನ್ನೊಂದು 3 ಮತ್ತೆ ಸ್ಪರ್ಧೆ ಮುಂದುವರಿದ ವೇಳೆಯಲ್ಲಿ ನಿರೀಕ್ಷೆಗಳು ಬಹಳಷ್ಟು ಅದ್ಭುತವಾದ ಪ್ರಯತ್ನಗಳ ಮೂಲಕವಾಗಿ ಮುಂದುವರೆದಿರುವಂತಹ ಕ್ಷಣಗಳಲ್ಲಿ ಮನೀಷಾ ದಾಳಿಯಲ್ಲಿ 11-3 ರೋಲಿಂಗ್ ಎಸ್ಕೇಪ್. 12-3 ಅಂಕಗಳ ಗಳಿಕೆಯಲ್ಲಿದೆ. 9 ಅಂಕಗಳ ಅಂತರವನ್ನು ಉಳಿಸಿಕೊಂಡಿರುವ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಪ್ರಸ್ತುತ ಬಹಳಷ್ಟು ಶ್ರೇಷ್ಠತೆಯ ಕಬಡ್ಡಿಯನ್ನು ಕಾಣಬಹುದು ನಾವುಗಳು. ಹನ್ನೆರಡು 4 12-5 ಸ್ಪರ್ಧೆ. 12-5 ಮಧ್ಯಂತರ ವಿರಾಮದ ಬಳಿಕ 12-5 ಸ್ಪರ್ಧೆಯಲ್ಲಿ ಪಂದ್ಯ ಬಹಳಷ್ಟು ರೋಚಕತೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಸರಿಸುಮಾರು ಶ್ರೇಷ್ಠತೆಯ ಆಟದ ಮೂಲಕ ತನ್ನ ವೈಖರಿಯನ್ನು ಮುಂದುವರಿಸಿಕೊಂಡಿರುವ ಪ್ರತಿಭೆಗಳನ್ನು ಕಾಣಬಹುದು. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಈ ಸ್ಪರ್ಧೆ ಮತ್ತೆ ಕಾರ್ನರ್ ವಿಭಾಗದ ಆಟದ ಮೂಲಕ ವೈಖರಿಯನ್ನು ಮುಂದುವರಿಸಿಕೊಂಡ ಆಟಗಾರರು 13-5 ಪಂದ್ಯ. 13-5 ಸಮಾನತೆಯ ನಿಲುವುಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಥರ್ಡ್ ರೈಟ್ ಡ್ಯೂ ಆರ್ ಡೈ. ಶ್ರೇಷ್ಠತೆಯ ಪ್ರದರ್ಶನಗಳ ಮೂಲಕ ಡಿಫೆನ್ಸ್ ಅನ್ನು ಕಾಯ್ದುಕೊಂಡ ಆಟಗಾರರು ಶ್ರೀರಾಮ ಶಂಭೂರು. ಮತ್ತೊಂದು ಅಂಕದ ಜೋಡಣೆಯ ಜೊತೆಗೆ ಅಂತರವನ್ನ ತಗ್ಗಿಸಿಕೊಳ್ಳುವ ಪ್ರಯತ್ನಗಳಲ್ಲಿರುವ ಆಟಗಾರರುಗಳನ್ನು ಕಾಣಬಹುದು. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಬಲ್ನಾಡು ಸಿದ್ಧತೆಯಲ್ಲಿದ್ದಾರೆ. ಜಾಗ್ವಾರ್ ಬಜಪ ಬನ್ನಿ ಬೇಗ. ಜೊತೆಗೆ 13-7 ಪಂದ್ಯ. ಬಳಿಕ 13ನೇಯ ಸ್ಪರ್ಧೆಗೆ ಕಟ್ಟೆ ಫ್ರೆಂಡ್ಸ್ ಮಲ್ಯ ತತ್ವಮಸಿ ಬಗಂಬಿಲ ತಂಡಗಳು. ಕಟ್ಟೆ ಫ್ರೆಂಡ್ಸ್ ಮಲ್ಯ ತಂಡ ಇದೆಯಾ? ಕಟ್ಟೆ ಫ್ರೆಂಡ್ಸ್ ಮಲ್ಯ ನೋಡಿ, ತಂಡ ಇದ್ರೆ ಬಂದು ತಿಳಿಸಿ, ಇಲ್ಲದ್ರೆ ವಾಕೋರ್ ಕೊಡ್ತೇವೆ ನಾವು. ಟೀಮ್ ಇದೆಯಾ? ಹಾ,
14-7 ಕೊಡಿಪ್ಪಾಡಿ ಮುನ್ನಡೆಯಲ್ಲಿದೆ 7 ಅಂಕಗಳ ಅಂತರದಲ್ಲಿ. ಮತ್ತೆ ಅಂಕಗಳ ಬೇಟೆಯಾಡುವ ಮೂಲಕ 8ನೇ ಅಂಕದ ಜೋಡಣೆಯನ್ನ ಮಾಡಿಕೊಂಡಿದೆ ಶ್ರೀರಾಮ ಶಂಭೂರು. 14-8 ಸ್ಪರ್ಧೆ ಅಂತರ 6ಕ್ಕಿಳಿದಿದೆ. ಅದ್ಭುತವಾದ ನುಸುಳುವ ಮೂಲಕ ತನ್ನ ಕೌಶಲ್ಯದ ಆಟ. ಲಾಸ್ಟ್ 2 ಮಿನಿಟ್ಸ್. 9-14 ಮನೀಶ್ ದಾಳಿಯಲ್ಲಿ 9-14 ಮೂಲಕ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿ ಪ್ರತಿರೋಧಗಳ ಮೂಲಕವಾಗಿ ಪಂದ್ಯವನ್ನು ಬಳಸಿಕೊಳ್ಳುವ ಕಾಯಕಗಳಲ್ಲಿರುವ ಆಟಗಾರರುಗಳನ್ನು ಕಾಣಬಹುದು. ಮತ್ತೆ ಅಂಕದ ಗಳಿಕೆ 14-10 ಪಂದ್ಯ. 14-10 4 ಅಂಕಗಳ ಅಂತರದಲ್ಲಿದೆ. ಟೈಮರಿಗೆ ನಿದ್ದೆ ಬಂದಿದೆ ಚಾಕೋಡಿ. 14-10 4 ಅಂಕಗಳ ಅಂತರದಲ್ಲಿದೆ. ಲಾಸ್ಟ್ ಮಿನಿಟ್. 15-10 ಅಂತಿಮ ನಿಮಿಷ ಟ್ಯಾಕಲ್ ಮಾಡುವ ಪ್ರಯತ್ನಗಳು. ಒನ್ ಮ್ಯಾನ್ ಶೋ. ಅಂತಿಮವಾಗಿ ಸಂಘಟಿತ ಬಲ. ಇದು ವಿವೇಕ್ ಫ್ರೆಂಡ್ಸ್ ಕೊಡ್ಡಿಪ್ಪಾಡಿ. ಸೂಪರ್ ಟ್ಯಾಕಲ್. 17-10 ಬನ್ನಿ ಜಾಗ್ವಾರ್, ಬನ್ನಿ ವಿನಾಯಕ ಬಲ್ನಾಡ್. ಹಲೋ, ಬನ್ನಿ ಬನ್ನಿ ಬನ್ನಿ. ಬನ್ನಿ ಬೇಗ. ಬಲೆ ಟೀಮ್ ಬರಡೆ ಟೀಮ್. ಎಸ್, ಮೊದಲ ತಂಡ ಆಗಮನ ಜಾಗ್ವಾರ್. ಎದುರಾಳಿ ತಂಡದ ಆಗಮನ. ಜಾಗ್ವಾರ್ ಬಜಪೆಯನ್ನ ಪ್ರತಿರೋಧದಲ್ಲಿ ಹಿಮ್ಮೆಟ್ಟುವ ತಂಡ ಕೂಟದ ಮೊದಲ ಪಂದ್ಯಕ್ಕೆ ಬರಿತಾ ಇದೆ. ವಿನಾಯಕ ಫ್ರೆಂಡ್ಸ್ ಬಲ್ನಾಡ್ 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 ವಿನಾಯಕ ಬಲ್ನಾಡ್ ವಿನಾಯಕ ಬಲ್ನಾಡ್.
ಸ್ಪರ್ಧೆಯಲ್ಲಿ ಮತ್ತೆ ಮುಂದುವರಿದ ಅಂಕಣ ಒಳಭಾಗದಲ್ಲಿರುವ ಆಟಗಾರರುಗಳ ಮಧ್ಯೆ ಇದು ಜಾಗ್ವಾರ್ ಬಜ್ಪೆಯ ವಿರುದ್ಧವಾಗಿ ವಿನಾಯಕ ಫ್ರೆಂಡ್ಸ್ ಬಲ್ನಾಡು ದಯಾನಂದ. ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಆಯೋಜನೆಗೊಳಿಸಿರುವ ಕ್ರೀಡಾಕೂಟದ ನಾಕೌಟ್ ಹಂತದ ಸ್ಪರ್ಧೆಗಳಲ್ಲಿ ನಾವಿದ್ದೇವೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತತ್ವಮಸಿ ಬಗಂಬಿಲ ಕಟ್ಟೆ ಫ್ರೆಂಡ್ಸ್ ವಲಯ ತಂಡಗಳಿಗೆ ಇದು ಅಂತಿಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ತಂಡದ ಆಟಗಾರರೇ ಸಿದ್ಧತೆಯನ್ನೇ ಬೋನಸ್ನೊಂದಿಗೆ ದಯಾನಂದ ವಾಪಸ್. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತಹ ವಿಧಾನಗಳನ್ನು ಮುಂದುವರೆಸಿರುವ ಆಟಗಾರರು. ಎಸ್ ಏಕಾಂಗಿ ಪ್ರಯತ್ನಗಳ ಮೂಲಕ ಅದ್ಭುತ ಆಟವನ್ನು ಕಾಣಬಹುದಾಗಿದೆ. ಸುಶೀಲ್ ದಾಳಿಯಲ್ಲಿ ಜಾಗ್ವಾರ್ ವಾಜಪೇಯ ಪ್ರತಿಭಾನ್ವಿತ ಮೂಲತಃ ಉತ್ತರ ಕನ್ನಡದ ಆಟಗಾರ. ರೈಟ್ ಕಾರ್ನರ್ ವಿಭಾಗದಲ್ಲಿ ಪರಿಪೂರ್ಣತೆಯ ಆಟದ ಮೂಲಕ ಅಂಕದ ಗಳಿಕೆ. ಮತ್ತೆ ಮುಂದುವರಿತಾ ಇದೆ ಒಳಭಾಗದಲ್ಲಿ ಪ್ರತಿಷ್ಠೆಯ ಪಂದ್ಯಾವಳಿಯ ಚಾಂಪಿಯನ್ ಪಟ್ಟದ ಕಡೆಗಿನ ಹೆಜ್ಜೆಗಳು. 15,000ಗಳ ನಗದು ಪುರಸ್ಕಾರದ ಹೋರಾಟಗಳಲ್ಲಿ ಇದು ನಾಕೌಟ್ ಹಂತದ ಸ್ಪರ್ಧೆ. ಗೆಲುವಿನ ಕಡೆಗೆ ಮುಂದುವರಿಯಬೇಕಿರುವ ಹನಾಹನಿಗಳನ್ನು ಕಾಣಬಹುದಾಗಿದೆ. ಸೊ ನಾಳೆಯ ದಿನ ಬಪ್ಪನಾಡಿನಲ್ಲೂ ಕೂಡ ಬೆಳಗಿನ ಜಾವ 10 ಗಂಟೆಗೆ ಸರಿಯಾಗಿ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಆಯೋಜನೆಗೊಂಡಿದೆ. ಐದು ಎರಡರಲ್ಲಿ ಸ್ಪರ್ಧೆ. ಕಾರ್ತಿಕ್ ಶ್ರೇಷ್ಠತೆಯ ಡಿಫೆನ್ಸ್ ವಿಭಾಗ. ಇದು SDM ನ ಆಟಗಾರ ಜಾಗ್ವಾರ್ ಬಜ್ಪೆಯ ಪರವಾಗಿ. ಮತ್ತೆ ದಯಾನಂದ ಈ ಬಾರಿ 4 ಡಿಫೆಂಡರ್ಗಳ ಮಧ್ಯೆ ಶ್ರೇಷ್ಠತೆಯ ಕಿಕ್ ಮೂಲಕ ಬಂಧಿಸಲ್ಪಟ್ಟ ಆಟಗಾರ. ದೊಡ್ಡ ಶರೀರ, ಅಜಾನುಬಾಹುವಿನ ಬಂಧನ. ಇದು ಬಲ್ನಾಡಿನ ಕೋಟೆಯಲ್ಲಿ ಬಂದಿಯಾದ ಆಟಗಾರ. 6-3 6-3ರಲ್ಲಿ ಸ್ಪರ್ಧೆ. ಫಸ್ಟ್ ಏಡ್ ಬಾಕ್ಸ್ ಸ್ಪ್ರೇ ಉಂಟಾಯ್ತು. ಮೆಲ್ಲ ಮೆಲ್ಲ. ಮತ್ತೆ ಮುಂದುವರಿತಾ ಇದೆ ಸ್ಪರ್ಧೆಯ ಕಣದಲ್ಲಿ ಹೋರಾಟಗಳಲ್ಲಿ. ಬಲಬರದ ಆಟದ ಮೂಲಕ ಗಳಿಕೆ, ಸಿಂಗಲ್ ಪಾಯಿಂಟ್. ಮಾರ್ಚ್ 12ನೇ ತಾರೀಕಿನಂದು ಪನಂಬೂರಿನಲ್ಲಿ 50,000ಗಳ ನಗದು ಪುರಸ್ಕಾರದ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಆಯೋಜನೆಗೊಂಡಿದೆ. ಸಮರಾಂಗಣದ ಮೂಲಕ ಸಮಚಿತ್ತದ ಹೋರಾಟಗಳಲ್ಲಿರುವ ಆಟಗಾರರು ಪ್ರತಿರೋಧಗಳನ್ನು ಬಿಂಬಿಸಿಕೊಳ್ಳುವ ಮೂಲಕ ನಿರೀಕ್ಷಿತ ಆಟದ ಮೂಲಕ ವೈಖರಿ ಮುಂದುವರಿತಾ ಇದೆ. ಶ್ರೇಷ್ಠತೆಯ ನಿಲುವುಗಳನ್ನು ರೈಟ್ ಕಾರ್ನರ್ ನಲ್ಲಿ ಮತ್ತೆ ಅದ್ಭುತವಾದ ದಾಳಿ. ವಿನಾಯಕ ಬಲ್ನಾಡ್ ಮೂಲಕ ದಾಳಿಗಾರ ತನ್ನ ಖಾತೆಯಲ್ಲಿ ಮತ್ತೆ ಅಂಕಗಳನ್ನು ಜೋಡಿಸಿಕೊಳ್ಳುವ ಮೂಲಕ 6 ಈಚ್ 6-6ರ ಸಮಬಲದಲ್ಲಿ ಪಂದ್ಯ. ಸುಶೀಲ್ ದಾಳಿಯಲ್ಲಿ ರೈಟ್ ಕಾರ್ನರ್ ನಲ್ಲಿ ದಾಳಿಯನ್ನು ಮುಂದುವರಿಸಬಲ್ಲ ಆಟಗಾರ.
ಬೋನಸ್ +2 3 ಪಾಯಿಂಟ್ಸ್. ಸುಂದರತೆಯ ದಾಳಿಗಳ ಮೂಲಕವಾಗಿ ಎದುರಾಳಿಗಳನ್ನು ಕಂಗಡಿಸಿದ ಆಟಗಾರ ಸುಶೀಲ. 9-6 ಪಂದ್ಯ. ಮುಂದುವರಿದ ಭಾಗಗಳ ಮೂಲಕವಾಗಿ ಪಂದ್ಯದ ಅವಧಿ ನಿರೀಕ್ಷಿತವಾದ ಅವಕಾಶಗಳನ್ನು ಪಡೆದುಕೊಂಡಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ದಯಾನಂದ 5 ಡಿಫೆಂಡರ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಪ್ರತಿದಾಳಿಗಳಲ್ಲಿ ಗಳಿಕೆ. ಅದ್ಭುತವಾದ ದಾಳಿ. ಸಮಯೋಚಿತವಾದ ಆಟದ ಮೂಲಕ ಪಂದ್ಯದಲ್ಲಿ ತನ್ನ ಹಿಡಿತವನ್ನು ಬಿಗಿಗೊಳಿಸಿಕೊಂಡಿರುವ ಆಟಗಾರರುಗಳು. ಮಧ್ಯಂತರ ವಿರಾಮದ ವೇಳೆಯಲ್ಲಿ 10-6 ಪಂದ್ಯ. ಸತೀಶ್ ಮಿತ್ತೂರ್ ಮಲಗಲಿಕ್ಕಿಲ್ಲ ಅಲ್ಲಿ. ಸತೀಶ್ ಮಿತ್ತೂರ್ ಮಲಗಲಿಕ್ಕಿಲ್ಲ ಅಲ್ಲಿ. ಸುರುಕು ಜತ್ತಿನವಿನಿ. ಸ್ಪರ್ಧೆ ಮುಂದುವರಿದ ವೇಳೆಯಲ್ಲಿ ಸುಶೀಲ್ ದಾಳಿಯಲ್ಲಿ 10-6 4 ಅಂಕಗಳ ಅಂತರದಲ್ಲಿ ಜಾಗ್ವಾರ್. ಸಮರಾಂಗಣದಲ್ಲಿರುವ ಆಟಗಾರರುಗಳ ಮಧ್ಯೆ ತನ್ನ ಅದ್ಭುತವಾದ ಪಾದಚಲನೆಯಲ್ಲಿ ಗುರುತಿಸಿಕೊಂಡ ಅತ್ಯಂತ ಶ್ರೇಷ್ಠ ಪ್ರತಿಭೆಗಳ ಅನಾವರಣ. ಅದು ಉತ್ತರ ಕನ್ನಡದ ಭಾಗಗಳಲ್ಲಿ ಅನೇಕ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಸ್ಪಷ್ಟ ಮುನ್ನಡೆಗಳ ಮೂಲಕ ಜಾಗ್ವಾರ್ ನೋಡಿ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ 13ನೆಯ ಸ್ಪರ್ಧೆಯ ತಂಡಗಳು ಬಗಂಬಿಲ, ಕಟ್ಟೆ ಫ್ರೆಂಡ್ಸ್ ಮಲ್ಯ ಸಿದ್ಧರಾಗಿರಿ. ಬಗಂಬಿಲ ತಂಡದ ಉಪಸ್ಥಿತಿ ಕಾಣ್ತಾ ಇಲ್ಲ. ಸಮರಾಂಗಣದಲ್ಲಿರುವ ಕಾರ್ತಿಕ್ ಚುಂಬಕ ಶಕ್ತಿ, ಅಯಸ್ಕಾಂತದ ಪವರ್ ಹಸ್ತಗಳಲ್ಲಿ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಈ ಸ್ಪರ್ಧೆ ಮುನ್ನಡೆಯಲ್ಲಿ ಜಾಗ್ವಾರ್ ಬಜ್ಪಾ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆಯಲ್ಲಿ ಅದ್ಭುತ ದಾಳಿಗಳ ಮೂಲಕ ಅವಳಿ ಅಂಕಗಳ ಬೇಟೆಯಾಡಿದ ಆಟಗಾರ ಸುಶೀಲ. 13-6 ಸ್ಪರ್ಧೆ 13-6. ಇದು ವಿನಾಯಕ
ಬಲ್ನಾಡಿನ ವಿರುದ್ಧವಾಗಿ ಜಾಗ್ವಾರ ಬಜಪ 14-6. ಹದಿನಾರು 6 ಚಾಬೋಡ ಕೊಲಿ ಬಜೋಡ ಹದಿನಾರು 6ರಲ್ಲಿ ಮತ್ತೆ ಸುಶೀಲ್ ದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಇದೆ. 7ರ ಡಿಫೆನ್ಸ್ ಅನ್ನು ಬಳಸಿಕೊಂಡಿರುವ ವಿನಾಯಕ ಬಲ್ನಾಡ್ ಪ್ರಸ್ತುತ ಮತ್ತೆ ಅಂಕಣದಲ್ಲಿ ಅವಕಾಶಗಳನ್ನು ಸೃಷ್ಟಿಸಿಕೊಂಡ ಆಟಗಾರ ತನ್ನ ಪರಿಪೂರ್ಣತೆಯ ದಾಳಿಗಳ ಮೂಲಕ. ಮಹೇಶ ದಾಳಿಯಲ್ಲಿರುವ ಆಟಗಾರ ಬಲ್ನಾಡಿನ ಪರವಾಗಿ. ಸ್ಥಳೀಯ ಆಟಗಾರ ಪ್ರಸ್ತುತ ಬಲ್ನಾಡಿನ ಪರವಾಗಿದ್ದಾರೆ. ಮಿತ್ತೂರಿನಲ್ಲಿ ಬಂಧಿಯಾದ ಬಲ್ನಾಡಿನ ಆಟಗಾರ. ದಯಾನಂದ ಲಾಸ್ಟ್ 3 minutes, ಕೊನೆಯ 3 ನಿಮಿಷ. ಸೂಪರ್ ರೈಡ್ ಮೂಲಕ ಅಂತಿಮ 3 ನಿಮಿಷಗಳ ಸಮಯದಲ್ಲಿ ಪಂದ್ಯ. ಆ ಬಳಿಕ 14ನೆಯ ಸ್ಪರ್ಧೆಯಲ್ಲಿರುವ ತಂಡಗಳು ಕೂಡ ಸಿದ್ಧತೆಯಲ್ಲಿರಿ. ಕೃಷ್ಣಗಿರಿ ಫ್ರೆಂಡ್ಸ್ ಪುನಚ, ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ. 21-7, 21-7ರಲ್ಲಿ ಪಂದ್ಯ. ನಿರೀಕ್ಷಿತ ಯಶಸ್ಸಿನಗಳ ಮೂಲಕವಾಗಿ ಪಂದ್ಯಾವಳಿಯಲ್ಲಿ ಅತ್ಯಂತ ರೋಚಕತೆಯ ಹೋರಾಟಗಳನ್ನು ಕಾಣಬಹುದಾಗಿದೆ. ಪ್ರಸ್ತುತ ಈ ಪಂದ್ಯದಲ್ಲಿ ಸ್ಪಷ್ಟ ಮುನ್ನಡೆಯನ್ನು ಬಳಸಿಕೊಂಡಿರುವ ಜಾಗ್ವಾರ್ ಬಜಪ ಅಂತಿಮ ಅವಧಿಗಳಲ್ಲಿ ಪಂದ್ಯ ಕೆಲವೊಂದು ನಿಮಿಷಗಳ ಆಟ ಮಾತ್ರ ಬಾಕಿ ಉಳಿದುಕೊಂಡಿರುವ ವೇಳೆಯಲ್ಲಿದೆ. ಲಾಸ್ಟ್ 2 minutes, ಅಂತಿಮ 2 ನಿಮಿಷಗಳ ಅವಧಿ ಬಾಕಿ. ರನ್ನಿಂಗ್ ಕಿಕ್ ಮಾಡುವಂತಹ ಪ್ರಯತ್ನಗಳನ್ನ ಮುಂದುವರೆಸಿರುವ ಆಟಗಾರರುಗಳನ್ನ ಕಾಣಬಹುದಾಗಿದೆ. ಸಾಕಷ್ಟು ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಬಜ್ಪಾ ಅಂತಿಮ ಅವಧಿಗಳಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದೆ ವಿನಾಯಕ ಬಲ್ನಾಡ್ ಅಂತಿಮ ಕ್ಷಣದಲ್ಲಿ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಇದು ವಿನಾಯಕ ಬಲ್ನಾಡಿನ ಹೊಸ ದಾಳಿಗಾರ, ಪ್ರತಿಭಾನ್ವಿತ ಪ್ರತಿಭೆ. ಸೂಪರ್ ಟ್ಯಾಕಲ್ ಮತ್ತೆ ಆನ್ ಆಗಿದೆ. ಡಿಫೆನ್ಸ್ ಕಾಯ್ದುಕೊಳ್ಳುವ ವೇಳೆಯಲ್ಲಿ ಅಂತಿಮ ನಿಮಿಷದ ಔಪಚಾರಿಕ ಸೆಕೆಂಡುಗಳ ಅಂತರದ ಬಾಕಿ ಉಳಿದಿರುವ ವೇಳೆ ಶ್ರೇಷ್ಠತೆಯ ಅವಕಾಶಗಳನ್ನು ಪಡೆದುಕೊಂಡಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಮ್ಯಾಚ್ ಓವರ್. ಬನ್ನಿ ಬಗಂಬಿಲ, ಬನ್ನಿ ಮಲ್ಯ. ಚರಣ್ ಚರಣ್ ದ್ಯಾಪ
ಬಲೆ ಬಲೆ ಬನ್ನಿ ಮಲ್ಯ ಬಗಂಬಿಲ ಬಲೆ 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 ಗೈಸ್ ಎಸ್ ಮುಂದಿನ ಸ್ಪರ್ಧೆಯ ಮೊದಲ ತಂಡ ಆಗಮನ ತಂಡ ಕಟ್ಟೆ ಫ್ರೆಂಡ್ಸ್ ಮಲ್ಯ 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 ಬಲ್ಯ Early, ping, 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 ಎದುರಾಳಿ ತಂಡದ ಆಗಮನವಾಗುತ್ತಾ ಇದೆ. ಜಿಲ್ಲೆ ಕಂಡ ಖ್ಯಾತ ಆಟಗಾರರ ಸಂಗಮ ಅದು ತತ್ವವರ್ಸಿ ಬಗಂಬಿಲ ಸಮರಾಂಗಣದಲ್ಲಿ ಉಳಿದುಕೊಂಡಿರುವ ಆಟಗಾರರುಗಳ ಮಧ್ಯೆ ಪ್ರಸ್ತುತ ಸ್ಪರ್ಧೆಯಲ್ಲಿರುವ ತಂಡ ತತ್ವಮಸಿ ಬಗಂಬಿಲ ರೋಹಿತ್ ದಾಳಿಯಲ್ಲಿರುವ ಆಟಗಾರ. ನಿರೀಕ್ಷೆಗಳನ್ನ ಉಳಿಸಿಕೊಂಡಿರುವ ಸ್ಪರ್ಧೆಯ ಕಣದಲ್ಲಿ
ಅದ್ಭುತವಾದ ಪ್ರತಿಮನ ಮೂಲಕ ಬೋನಸ್ ಪ್ಲಸ್ ಪಾಯಿಂಟ್ ನೊಂದಿಗೆ ಮರಳುವ ವೇಳೆಯಲ್ಲಿ ನೋಡಿ ಮುಂದಿನ ಸ್ಪರ್ಧೆಯಲ್ಲಿ 13ನೇ ಆರು ಎರಡರಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಬಗಂಬಿಲ ಸನ್ನದ್ದಾಳಿಯಲ್ಲಿ ಸ್ಪಷ್ಟತೆಯಲ್ಲಿ ಮುಂದುವರೆದಿರುವ ವೇಳೆ ಆಟಗಾರರನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿ ಸಮರಾಂಗಣದಲ್ಲಿ ಉಳಿದುಕೊಂಡಿರುವ ಆಟಗಾರರುಗಳ ಮಧ್ಯೆ ಶ್ರೇಷ್ಠತೆಯ ಸ್ಪರ್ಧೆಗಳನ್ನು ಕಾಣಬಹುದು. ಈ ಹಂತದಲ್ಲಿ ಮುಂದಿನ 14ನೆಯ ಸ್ಪರ್ಧೆಗಾಗಿ ಕೂಡ ತಂಡಗಳು ಸಿದ್ಧತೆಯಲ್ಲಿರಿ. ಕೃಷ್ಣಗಿರಿ ಫ್ರೆಂಡ್ಸ್ ಪುನಚ, ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ನೋಡಿ ಎರಡೂ ತಂಡಗಳ ಆಟಗಾರರೇ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಮುಂದಿನ ಸ್ಪರ್ಧೆಗಾಗಿ ಕರೆಂಕಿ ಸಿದ್ಧತೆಯಲ್ಲಿದೆ. ಕೃಷ್ಣಗಿರಿ ಫ್ರೆಂಡ್ಸ್ ಪುನಚ ಇದ್ದೀರಾ? ಪುನಚ ದಾಖಲುಲ್ಲಾರಾ? ಪುನಚ ನಿಖಲುಲ್ಲಾರ ಟೀಮು ಉಂಟು. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಕೂಡ ಸಿದ್ಧತೆಯಲ್ಲಿದೆ. ಆ ಬಳಿಕ 15ನೆಯ ಸ್ಪರ್ಧೆಗೆ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ, ದುರ್ಗಾ ಫ್ರೆಂಡ್ಸ್ ಅನಾರ್ ಪಟ್ರಮೆ. 16ನೆಯ ಸ್ಪರ್ಧೆಗೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು, ಮಹಾದೇವಿ ಕಬಕ ತಂಡಗಳು ಸಿದ್ಧತೆಯಲ್ಲಿರಿ. 3-8ರಲ್ಲಿ ಬಗಂಬಿಲ, ನಿರೀಕ್ಷಿತ ಆಟಗಳ ಮೂಲಕವಾಗಿ ಬಗಂಬಿಲದ ಅದ್ಭುತವಾದ ಮುನ್ನಡೆ ಮುಂದುವರಿತಾ ಇದೆ. ಏಕಮುಖ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಮುಂದಿನ ಮಾರ್ಚ್ 4ನೇ ತಾರೀಕಿನಂದು ತೊಕ್ಕೊಟ್ಟಿನ ಮಡ್ಯಾರಿನಲ್ಲಿ ರೋಷನ್ ಬಗಂಬಿಲ ಸಾರಥ್ಯದಲ್ಲಿ 30,000 ನಗದು ಪುರಸ್ಕಾರದ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಆಯೋಜನೆಗೊಂಡಿದೆ. ಹಾಗೆ ಮಾರ್ಚ್ 12ನೇ ತಾರೀಕಿನಂದು ಪನಂಬೂರಿನಲ್ಲಿ 50,000 ನಗದು ಪುರಸ್ಕಾರದ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ. ರಲ್ಲಿ ಬಗಂಬಿಲ ಸುಲಭದ ಬೇಟೆ, ದಾಳಿಗಾರನ ಬಂಧನ. 13ರಲ್ಲಿ ಸನತ್ ಆಲ್ಔಟಿನ ಪೂರ್ಣಾಂಕವನ್ನು ಗಳಿಸಿಕೊಂಡ ವೇಳೆಯಲ್ಲಿ 13-3ರಲ್ಲಿ ಸ್ಪರ್ಧೆ. 13-3 ರೋಹಿತ್.
ಶ್ರೇಷ್ಠ ನಿಲುವುಗಳ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿ ಉಳಿದುಕೊಂಡಿರುವಂತಹ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಪ್ರಣಮನ ದಾಳಿ ಅಂಕಣದ ಒಳಭಾಗದಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತಹ ಪ್ರಕಾರಗಳನ್ನು ಮುಂದುವರೆಸಿದಾಗ ಬೋನಸ್ ಪ್ಲಸ್ ಪಾಯಿಂಟ್. ಹದಿನಾರು 3 ಸ್ಪರ್ಧೆ. ಸೌರಭ್ ಬೇಟೆ 4ನೇ ಅಂಕದ ಜೋಡಣೆಯ ಜೊತೆಗೆ ಪ್ರಣಮ್ ಸತತವಾಗಿ ದಾಳಿಗಳನ್ನು ಮುಂದುವರೆಸಿರುವ ವೇಳೆ 15,000 ನಗದು ಪುರಸ್ಕಾರದ ಫ್ರೆಂಡ್ಸ್ ಕ್ಲಬ್ ಟ್ರೋಫಿಯನ್ನು ಪಡೆದುಕೊಳ್ಳುವಂತಹ ಚಾಂಪಿಯನ್ ತಂಡ ಯಾವುದು? ಇದು ಮುಕ್ತ ವಿಭಾಗದಲ್ಲಿ ಆಯೋಜನೆಗೊಂಡಿರುವ ಕಬಡ್ಡಿಯಾಗಿದೆ. ಕೊನೆಯ 3 ನಿಮಿಷಗಳ ಅವಧಿ. ಬಗಂಬಿಲ ಮುನ್ನಡೆಯಲ್ಲಿದೆ. ತಡೆಗೋಡೆಯಾಗಿ ನಿಂತ ವೇಳೆಯಲ್ಲಿ ಈಚ್ ಪಾಯಿಂಟ್. ಬೋನಸ್ ಪ್ಲಸ್ ಪಾಯಿಂಟ್ ದಾಳಿಗಾರನಿಗೆ, ಟ್ಯಾಕಲ್ ಪಾಯಿಂಟ್ ಬಗಂಬಿಲಕ್ಕೆ. ಇಪ್ಪತ್ತ 5. ರೋಹಿತ್ ದಾಳಿಯಲ್ಲಿರುವ ವೇಳೆ ಏಕಮುಖ ಪಂದ್ಯ ನೋಡಿ. ಮುಂದಿನ 2 ತಂಡಗಳು ಬನ್ನಿ. ಕೃಷ್ಣಗಿರಿ ಫ್ರೆಂಡ್ಸ್ ಪುನಚ, ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ತಂಡಗಳು. ಈ ಸ್ಪರ್ಧೆ ಮುಗಿಯುವ ವೇಳೆಯಲ್ಲಿ ತಂಡಗಳು ಪ್ರವೇಶ ದ್ವಾರದ ಬಳಿಯಲ್ಲಿರುವಂತೆ ಪಂದ್ಯದ ಅಂತಿಮ ಅವಧಿಗಳಲ್ಲಿರುವ ವೇಳೆಯಲ್ಲಿ ಮುಂಚೆ ಬಂದಿದೆ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಸುಪಟಾಕಲ್ ಮಾಡುವ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರರು ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುವ ಮೂಲಕ ಸ್ಪರ್ಧೆಯಲ್ಲಿ ಮತ್ತೆ ಮುಂದುವರಿತಾ ಇದೆ ಹೋರಾಟಗಳು. ಲಾಸ್ಟ್ ಮಿನಿಟ್. ಬನ್ನಿ ಬೇಗ. ಬಲೆ ಬಲೆ ಬೇಗ. ಕೃಷ್ಣಗಿರಿ ಫ್ರೆಂಡ್ಸ್ ಪುನಚ
ಪುನಃ ಬಲೆ ಬಲೆ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಕರಂಕಿದಾಗಲು ಬಲೆ ಈ ಸ್ಪರ್ಧೆ ಮುಗಿದ ಬಳಿಕ ಮುಂದಿನದು ಎಲ್ಲವೂ ಕೂಡ ಕ್ವಾರ್ಟರ್ ಆಗಿರ್ತದೆ. ಬೆಳಗಿನ ಜಾವದಲ್ಲಿ ಮತ್ತೆ ಕ್ವಾರ್ಟರ್ ಹಿಡಿಯಬೇಕಾಗ್ತದೆ ಕೈಗಳಲ್ಲಿ. ಸೊ ಹಾಗಾಗಿ ಅಣ್ಣ ಬಲೆ ಬೇಗ ಕೃಷ್ಣಗಿರಿ ಫ್ರೆಂಡ್ಸ್ ಪುನಚ ಕರಂಕಿ ಮೊದಲ ತಂಡದ ಆಗಮನ ಕೃಷ್ಣಗಿರಿ ಫ್ರೆಂಡ್ಸ್ ಪುನಚ. ಎದುರಾಳಿ ತಂಡದ ಆಗಮನ. ತಂಡ ಬರುತ್ತಾ ಇದೆ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ.
16-5 in favor of Karenki. ಮುಂದಿನ ಪಂದ್ಯಾಟಕ್ಕಾಗಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ, ದುರ್ಗಾ ಫ್ರೆಂಡ್ಸ್ ಅನರ್ ಪಟ್ರಮೆ ಈ ತಂಡಗಳು ಆದಷ್ಟು ಬೇಗ ಅಂಕಣದತ್ತ ಧಾವಿಸಬೇಕಾಗಿ ಕೇಳಿಕೊಳ್ತವೆ. ಹದಿನೆಂಟು 8 in favor of Karenki. ಕೊನೆಯ 3 ನಿಮಿಷದ ಘೋಷಣೆ. ಹನ್ನೊಂದು 18 in favor of Karenki.
ಮುಂದಿನ ಪಂದ್ಯಾಟಕ್ಕಾಗಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ, ದುರ್ಗಾ ಫ್ರೆಂಡ್ಸ್ ಅನರ್ ಪಟ್ರಮೆ ಎರಡು ತಂಡಗಳು ಅಂಕಣದತ್ತ ಧಾವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. अना दुर्गा फ्रेंड्स अनार प्रत्यक्ष भले भले पटला फ्रेंड्स कल्लेगा कल्लेगा भले बेगा भले अनार पटरा में देख लो भले भले कल के भले नेक्स्ट मैच रेडी है 15 मैच फ्रेंड्स क्लब मित्तूरू महादेवी कबक भले भले अनार भले ए भले निकुल दादा अल्पुन अक्षय की चलिए यार ना भले मारे बे अल पटला तक बात तेरा बक्का इस ಮೊದಲ ತಂಡದ ಆಗಮನ ಪಟ್ಲ ಫ್ರೆಂಡ್ಸ್ ಕಲ್ಲೆಗ 15ನೆಯ ಸ್ಪರ್ಧೆಯ ಮೊದಲ ತಂಡದ ಆಗಮನ ಆಗಿದೆ. ಒಂಜಿ ಬಿಲಿನ ತುಂಬೊಂದು ಹತ್ತಿರ ಬಲ್ಪನಾಗ ಪ್ರಸ್ತುತ ಎದುರಾಳಿ ಒಂದು ಹತ್ತ ಅಂಚಿ ಹೋಯ್ನ ನೆಕ್ಕು ಬರ್ತೀರ ನೀವಾರ ಕಬಡ್ಡಿಯ ಅತ್ಯಂತ ಶ್ರೇಷ್ಠ ದಾಳಿಗಾರ ಮುಜೀಬ್ ತಾಜ್ ಮಹಲ್ ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗೆ. ನಾಸೀರ್ ದಾಳಿಯಲ್ಲಿ ಮೂಲಕ ಪಟ್ಲ ಫ್ರೆಂಡ್ಸ್ ಕಲ್ಲೆಗ ಪ್ರಸ್ತುತ ಸ್ಪರ್ಧೆ ಆರಂಭವಾದ ವೇಳೆಯಲ್ಲಿದೆ. ಇದು ಪಂದ್ಯಾವಳಿಯ ದ್ವಿತೀಯ ಸುತ್ತಿನ ಪಂದ್ಯಗಳ ಬಳಿಕ ಕ್ವಾರ್ಟರ್ ಫೈನಲ್ ಹಂತದ ಮೊದಲ ಸ್ಪರ್ಧೆ ಬೋನಸ್ ಪ್ಲಸ್ ಪಾಯಿಂಟ್ ನಾಸೀರಿಗೆ 2 ಈಚ್ 2-2 ಸಮಸ್ಥಿತಿ. ಅಕ್ಷಯ್ ದಾಳಿಯಲ್ಲಿ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿರುವ ಆಟಗಾರ. ಅತ್ಯಂತ ಶ್ರೇಷ್ಠ ಡಿಪೆಂಡರ್ಗಳು ದಾಳಿಗಾರರ ಸಂಗಮ ಅದು ಪಟ್ಲ ಫ್ರೆಂಡ್ಸ್ ಕಲ್ಲೇಗ. ಯಶವಂತ ಎಸ್ಡಿಎಂನ ಆಟಗಾರ, ಮೂಲತಃ ತುಮಕೂರಿನ ಪ್ರತಿಭೆ.
ಪರಿಪೂರ್ಣತೆಗಳಲ್ಲಿ ಪ್ರಜಾಕ್ಷ ಬದ್ಧತೆಯ ಮೂಲಕ ಸ್ಪರ್ಧೆ ಉಳಿಸಿಕೊಳ್ಳುವ ತವಕಗಳಲ್ಲಿ ನಿಖರ ನಿಲುವುಗಳ ಮೂಲಕ ಪ್ರಜ್ವಲ್ ಮತ್ತೋರ್ವ ಶ್ರೇಷ್ಠ ಕಬಡ್ಡಿ ಆಟಗಾರ SDMನ ಪ್ರತಿಭೆ ಶಿವಮೊಗ್ಗ ಮೂಲದ ಆಟಗಾರ ಮತ್ತೆ ಅಂಕದ ಗಳಿಕೆಯ ಜೊತೆಗೆ ಬರಳುವ ವೇಳೆಯಲ್ಲಿ ರ್ಯಾಲಿ ದಾಳಿಗಳಲ್ಲಿ ಫೈಟು 5-2ರಲ್ಲಿ ಪಟ್ಲ ಪ್ರಜಾಕ್ಷಣ ದಾಳಿ ಪ್ರಸಾದನನ್ನು ವಂಚಿಸುವ ಮೂಲಕ ಮತ್ತೆ ಅಂಕದ ಗಳಿಕೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳು 5-3ರಲ್ಲಿ ಸ್ಪರ್ಧೆಯನ್ನು ಮುಂದುವರಿಸಿದ ವೇಳೆ ಯಶವಂತ ಯಶಸ್ಸಿನ ಶಿಖರವೇರಿದ ಆಟಗಾರ ದಿಟ್ಟತೆಯ ಪ್ರತಿಭೆಗಳ ಮೂಲಕ ಪಂದ್ಯದಲ್ಲಿ ಮೊದಲ ಅವಧಿಯಲ್ಲಿರುವ ಆಟಗಾರರು ಇದು ಪ್ರಜಾಕ್ಷ ಸುಸ್ತಾಗಿದೆ ಪ್ರಜಾಕ್ಷನಿಗೆ ನಾಸೈರ್ 16ನೆಯ ಸ್ಪರ್ಧೆಗೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಮಹಾದೇವಿ ಕಬಕ ತಂಡಗಳು ಸಿದ್ಧತೆಯಲ್ಲಿರಿ. ಈ ಸ್ಪರ್ಧೆಯ ತರುವಾಯ ನಿಮ್ಮ ಸ್ಪರ್ಧೆ ಇರುತ್ತದೆ. ಸಮಯೋಚಿತ ಆಟದ ಮೂಲಕ ವಿಶ್ರಾಂತಿಯ ಕೋರಿಕೆ. ಡಿಫೆನ್ಸ್ ಕಾಯ್ದುಕೊಳ್ಳುವ ವೇಳೆಯಲ್ಲಿ ಮತ್ತೆ ಅಕ್ಷಯನ ದಾಳಿ, ಒತ್ತುಗುಂಡಿಯಲ್ಲಿ ಬದಲಾವಣೆ. ಸಮಯೋಚಿತವಾದ ಪ್ರತಿಸ್ಪರ್ಧೆಗಳ ಮೂಲಕ ಸ್ಪರ್ಧಾಕಣದಲ್ಲಿ ಅತ್ಯಂತ ರೋಚಕತೆಯ ಹೋರಾಟಗಳನ್ನು ಕಾಣಬಹುದಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆಯಲ್ಲಿ ಪ್ರಸಾದ್ ದಾಳಿಯಲ್ಲಿ ಇದು ಪಂದ್ಯದ ಪ್ರತಿಚಿತ್ರಣಗಳನ್ನು ಕಾಣುಕೊಳ್ಳುವಂತಹ ತವಕದಲ್ಲಿ ಆಟಗಾರರು 8-4 ಅಕ್ಷಯ ಕೂಡ ಯಾನೇ ಪೋವಡ ಅನ್ನುವ ಸ್ಥಿತಿಯಲ್ಲಿ ಪಾರಾಗುವ ಪ್ರಯತ್ನವಿತ್ತು. ರಿತಿಕ್ನ ಅದ್ಭುತವಾದ ಸಮಯೋಚಿತ ಆಟ ಮಧ್ಯಗೆರೆಯ ಸಮೀಪದಲ್ಲಿ ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಂಡಾಗ 12-4ರಲ್ಲಿ ಪಟ್ರಮೆಯ ಸ್ಪೀಡ್ ಎಕ್ಸ್ಪ್ರೆಸ್ ಬ್ರೇಕ್ ಇಲ್ಲದ ಆಟಗಾರ, ಅತ್ಯಂತ ವೇಗದಲ್ಲಿ ಮ್ಯಾಟ್ ಅಂಕಣದಲ್ಲಿ ಓಡುವ ಆಟಗಾರ. ಕೇಳುವುದು ಧರ್ಮ, ಕೊಡುವುದು ತೀರ್ಪುಗಾರರು. ಸ್ಪಷ್ಟತೆ ಕಾರ್ನರ್ ವಿಭಾಗಗಳಲ್ಲಿ ಹಳಿ ತಪ್ಪಿದ ಎಕ್ಸ್ಪ್ರೆಸ್ ಹೊರಾಂಗಣಕ್ಕೆ. ಪ್ರಜಾಕ್ಷ, ಪಟ್ರಮಯ್ಯ ಪ್ರಜಾಕ್ಷ ಕ್ರೀಡೆಯ ಜೊತೆಗೆ ಗುರುತಿಸಿಕೊಳ್ಳುವ ಆಟಗಾರ. ಮಧ್ಯಂತರ ವಿರಾಮ 16-6 16-4ರಲ್ಲಿ ಸ್ಪರ್ಧೆ. ಬೋಲ್ಲೆ ನಿನ್ನದಾದ ಬಾಡಿ ಪ್ರದರ್ಶನನ ರಪ್ಪ ಬಾಡಿ. ಹದಿನೈದನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಎನ್ನುಳ್ಳದಿರುವಂತದ್ದು ಕೇವಲ 6 ಸ್ಪರ್ಧೆಗಳು ಕ್ರೀಡಾಕೂಟದಲ್ಲಿ. ಸಮಯ ಆದಾಗಲೇ 5 ಗಂಟೆ ಕಳೆದಿದೆ. 6 ಸ್ಪರ್ಧೆಗಳ ಕ್ರೀಡಾಕೂಟದ ಅವಧಿ
ಬಾಕಿ ಉಳಿದಿರುವ ವೇಳೆಯಲ್ಲಿ ನೋಡಿ ತಂಡಗಳು ಸೂಕ್ತ ಸಮಯದಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳುವಂತೆ. ನಾಸೀರ್ ಬಂಗೇರ ಕಟ್ಟೆ ದಾಳಿಯಲ್ಲಿರುವ ವೇಳೆ ರೋಲಿಂಗ್ ಎಸ್ಕೇಪಿನ ಮೂಲಕ ಗಳಿಕೆ. ಸತತವಾದ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರರ ಮಧ್ಯೆ ದಯಾನಂದ. ಅದ್ಭುತ ದಾಳಿ. 2 ಪಾಯಿಂಟ್ಸ್. 17-6. ನಡುಟೊಂತನೇ ಒಂದು ಚಾರ್ ಬಾರ್ದು ಬರಲಿ. ಪರಿಸ್ಥಿತಿಯ ಭಿನ್ನವಾಗಿರುವ ಸ್ಥಿತಿಗಳಲ್ಲಿರುವ ಆಟಗಾರರು ಅಕ್ಷಯ ದಾಳಿಯಲ್ಲಿರುವ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಪಟ್ರಮೆಯ ಸರ್ವಾಂಗೀಣ ಆಟಗಾರ, ಆಡಿದ 2 ಸ್ಪರ್ಧೆಗಳಲ್ಲಿ ಶ್ರೇಷ್ಠ ದಾಳಿಗಳ ಮೂಲಕ ಅಂಕಗಳನ್ನು ಪಡೆಕೊಂಡ ಆಟಗಾರ. ಆದರೆ ಈ ಸ್ಪರ್ಧೆಯಲ್ಲಿ ಮತ್ತದೇ ಶೈಲಿಯ ಪ್ರದರ್ಶನ. ಪ್ರಜ್ವಲ್ 18-7 ಸ್ಪರ್ಧೆ ಇದೆ. ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಮುನ್ನಡೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನಗಳು. 16ನೇ ಸ್ಪರ್ಧೆಗೆ ಮಿತ್ತೂರು ಸಿದ್ಧವಾಗಿದ್ದಾರೆ. ಲಾಸ್ಟ್ 3 ಮಿನಿಟ್ಸ್. ಕಬಕ ಬನ್ನಿ. ಬಳಿಕ 17ನೆಯ ಸ್ಪರ್ಧೆಯಲ್ಲಿ ವಿವೇಕ್ ಫ್ರೆಂಡ್ಸ್ ಕುಡಿಪಾಡಿವಿ ತತ್ವಮಸಿ ಬಗಂಬಿಲ ತಂಡಗಳಿಗೆ ಕರೆ. ಕಳೆದ ದಾಳಿಯಲ್ಲಿ ಅವಳಿ ಅಂಕಗಳು. ಈ ದಾಳಿಯಲ್ಲಿ ಮತ್ತೆ ಶೋಧನೆ ಆರಂಭವಾಗಿದೆ ಎದುರಾಳಿ ಅಂಕಣದಲ್ಲಿ. ಸುಸ್ತಾಗದ ಆಟಗಾರ, ಸೋಲಿಲ್ಲದ ಸರದಾರ ಅಕ್ಷಯ್. ಸತತ ದಾಳಿಗಳಲ್ಲಿ ಋತಿಕ್ ಮಾಡಿದ ಪ್ರಯತ್ನಕ್ಕೆ ಸಂಘಟಿತ ಬಲ. ಪ್ರಸಾದ್ ಕಿರಣ್ ಮುಖೇನ ಪಂದ್ಯ ಸಂಪನ್ನ. ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ ಮತ್ತೆ ಜಯದ ಹಾದಿಯಲ್ಲಿ ಮುಂದುವರಿದ ಸೆಮಿಫೈನಲ್ ಪ್ರವೇಶವನ್ನ ಪಡೆಕೊಂಡಿದೆ. ಪಟ್ಲಾ ಫ್ರೆಂಡ್ಸ್ ಕಲ್ಲಗ ಅಭಿನಂದನ ಕೂಟದ ಮೊದಲ ಸೆಮಿಫೈನಲ್ಸ್ ತಂಡವಾಗಿದೆ. ಬನ್ನಿ ವಿವೇಕ್ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಬನ್ನಿ. ಮಹಾದೇವಿ ಕವಕ ಬನ್ನಿ. ಕಬಕ ಬಲೆ ಮಿತ್ತೂರು ಬತ್ತೇರಿ ಕಬಕದ ಬಲೆ. ಮುಂದಿನ ಸ್ಪರ್ಧೆಯ 16ನೇ ಸ್ಪರ್ಧೆಯ ಮೊದಲ ತಂಡ ಆತಿಥೇಯ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು. ಮಿತ್ತೂರು ಮಿತ್ತೂರು ಬತ್ತೇರಿ. ಕಬಕ ಬಲೆ
ಎಲ್ಲ ವೈಟ್ ಬೆಂಗ್ರೇಡ ಯಂಗ್ ಅಂಡ್ ಎನರ್ಜೆಟಿಕ್ ತೀರ್ಪುಗಾರರು ಮಧ್ಯಾಂಕಣದಲ್ಲಿ ಸಿದ್ದಿಕ್ ಕಾಜ, ಹ್ಯಾರಿಸ್ ಕಲ್ಪನೆ, ದೀಪಕ್ ಪೈರಾಜ. ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಯುವ ತೀರ್ಪುಗಾರರಿರುವಂತಹ ತಾಲೂಕು ಅದು ಬಂಟ್ವಾಳ. ದಾಳಿಯಲ್ಲಿರುವ ವೇಳೆ ಸ್ಪರ್ಧೆ ಆರಂಭ. ಮಹಾದೇವಿ ಕಬಕದ ವಿರುದ್ಧವಾಗಿ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಪೂರ್ಣೇಶ ಸುಲಭದ ಬೇಟೆಯಾಡುವ ಮೂಲಕ ಅಂಕದ ಖಾತೆ ಆರಂಭ. ಲೇಖನಿ ಚಲಾವಣೆ. ಸರ್ವಾಂಗೀಣತೆಯ ಪ್ರದರ್ಶನಗಳ ಮೂಲಕ ಪುನೀತ ಪ್ರತಿದಾಳಿಯಲ್ಲಿ ಯಶಸ್ಸಿನ ಮೂಲಕದ ಆಟದ ಗಳಿಕೆ. ಒಂದರ ಸಮಸ್ಥಿತಿಯಲ್ಲಿ ಪಂದ್ಯ. ನವೀನ ಪುನೀತ ಕಾರ್ನರ್ ವಿಭಾಗಗಳನ್ನು ನಿಭಾಯಿಸಿಕೊಳ್ಳುವ ಆಟಗಾರರು. ಇದು ಸ್ಥಳೀಯ ಪ್ರತಿಭೆಗಳ ದಂಡು. ಆದಿಶಕ್ತಿ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಪ್ರಸ್ತುತ ಅಂಕಣದಲ್ಲಿ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ಸಿದ್ಧತೆಯಲ್ಲಿರಿ. ಈ ಸ್ಪರ್ಧೆಯ ಮುಗಿದ ತಕ್ಷಣ ತಾವುಗಳು ಸಿದ್ಧವಾಗುವಂತೆ 17ನೆಯ ಸ್ಪರ್ಧೆ ವಿವೇಕ್ ಫ್ರೆಂಡ್ಸ್ ಕೊಡಿಪ್ಪಾಡಿ ತತ್ವಮಸಿ ಬಗಂಬಿಲ. ಈ ಸ್ಪರ್ಧೆಯ ತರುವಾಯ ಮುಂದಿನ ಸ್ಪರ್ಧೆಗಾಗಿ ಕರೆಯನ್ನು ರವಾನೆ ಮಾಡಲಾಗಿದೆ. ಥರ್ಡ್ ರೈಟ್ ಡ್ಯೂ ಆರ್ ಡೈನಲ್ಲಿ ಅನುಭವಿ ಡ್ಯಾನಿ. ಡ್ಯೂ ಆರ್ ಡೈನಲ್ಲಿರುವ ದಾಳಿಯಲ್ಲಿ ಅಪಾಯದ ತೂಗುಗತ್ತಿ ನೆತ್ತಿಯ ಮೇಲಿದೆ. ಪ್ರಮುಖ ಆಟಗಾರನ ಬಂಧನ. ಬೋನಸ್ ಸಿಕ್ಕಿದೆ ದಾಳಿಗಾರನಿಗೆ. ಥರ್ಡ್ ರೈಟ್ ಡ್ಯೂ ಆರ್ ಡೈ. ಸೆಕೆಂಡ್ ರೈಟ್. ಸೆಕೆಂಡ್. ಥರ್ಡ್ ರೈಟ್ ಡ್ಯೂ ಆರ್ ಡೈ ಧನುಷ್. ಕ್ಷಿಪ್ರಗತಿಯಲ್ಲಿ ಪಾದಚಲನೆಯ ಮೂಲಕ ಎದುರಾಳಿ ಅಂಕಣದಲ್ಲಿ ದಾಳಿಯ ಮೂಲಕ ಅಂಕಗಳನ್ನು ಕಲೆ ಹಾಕಿದ ಆಟಗಾರ ಅದು ಧನುಷ್ ವಾಣಿ. ಪೂರ್ಣೇಶ ಅತ್ಯಂತ ಪ್ರತಿಭಾನ್ವಿತ. 1-2 ವರ್ಷಗಳಿಂದ ಮಹಾದೇವಿ ಕಬಕದ ಪರವಾಗಿ ಆಡುವ ಪರಿಪೂರ್ಣತೆಯ ಸರ್ವಾಂಗೀಣ ಆಟಗಾರ. ಪುನೀತ ಸಿಕ್ಕ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಂಡ ಆಟಗಾರ. ಬೋನಸ್ ದಾಳಿಗಾರನಿಗೆ ಟ್ಯಾಕಲ್ ಪಾಯಿಂಟ್.
5-3 ಮತ್ತೆ ಅಂಕದ ಗಳಿಕೆ. ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ತನ್ನ ಅವಧಿಯಲ್ಲಿ ಅದ್ಭುತ ಆಟಗಳ ಮೂಲಕ ಕಂಗೊಳಿಸಲಾರಂಭಿಸಿದೆ. ಮತ್ತೊಂದು ಅಂಕದ ಜೋಡಣೆ. ಸತತವಾದ ಪ್ರಯತ್ನಗಳಲ್ಲಿರುವ ವೇಳೆಯಲ್ಲಿ ದ್ವಿತೀಯ ಕ್ವಾರ್ಟರ್ ಫೈನಲ್ ಹನಾಹನಿಯನ್ನ ಧನುಷ್ ನಿರಂತರವಾಗಿ ದಾಳಿಯಲ್ಲಿರುವ ವೇಳೆಯಲ್ಲಿ ಧನುಷನನ್ನ ಬಂಧಿಸುವ ಪ್ರಯತ್ನಗಳು ಮುಂದುವರಿತಾ ಇದೆ. ಅಂಕಣದ ಒಳಭಾಗದಲ್ಲಿ ಮತ್ತತ್ತ ಶ್ರೇಷ್ಠತೆಯ ಪ್ರದರ್ಶನ. ಇದು ಸೂಪರ್ ಟ್ಯಾಕಲ್. ಅವಳಿ ಅಂಕಗಳ ಜೋಡಣೆಯಾಗಿದೆ. 6-6 ಸಮಬಲದಲ್ಲಿ ಪಂದ್ಯ. ಸಿಕ್ಸ್ ಈಚ್. 6-6 ಪಂದ್ಯ. ಮುಂದಿನ ಸ್ಪರ್ಧೆಗಾಗಿ ತಂಡ ಸಿದ್ಧತೆಯಲ್ಲಿ ರಿಡಾನಿ ದಾಳಿಯಲ್ಲಿ. ಸತತ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರರುಗಳ ಮಧ್ಯೆ ಅತ್ಯಂತ ಪ್ರಮುಖ ಘಟ್ಟದಲ್ಲಿ ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸಫಲತೆಯ ದಾಳಿಗಳ ಮೂಲಕವಾಗಿ ಸಣ್ಣ ಶರೀರ ಆದರೆ ಬಹಳಷ್ಟು ಯೋಜನೆಗಳ ಮೂಲಕ ಸೂಪರ್ ಟ್ಯಾಕಲ್ ದಾಖಲಾಗಿದೆ. 8-6 ಮತ್ತೆ ಕಬಕ ಮುನ್ನಡೆಯಲ್ಲಿ. ಮುಂದುವರಿದುಕೊಳ್ಳುತ್ತಾ ಇದೆ ಅಂಕಣದಲ್ಲಿ. ಮೊದಲ ಅವಧಿಯ ಆಟದ ಮೂಲಕವಾಗಿ ಮತ್ತೆ ಪುನೀತ್. ಥರ್ಡ್ ರ್ಯಾಕ್ ಡೂ ಆರ್ ಡೈ. ಇದು ಡೂ ಆರ್ ಡೈನಲ್ಲಿ ದಾಳಿಗಾರ ಅಂಕವನ್ನ ತರಬೇಕಾಗಿರುವ ಒತ್ತಡವನ್ನ ಕಾಯ್ದಿರಿಸಿಕೊಂಡಿರುವ ವೇಳೆಯಲ್ಲಿ ಪುನೀತನನ್ನ ವಂಚಿಸಿದ ಆಟಗಾರ ಗಳಿಕೆಯ ಜೊತೆಗೆ ವಾಪಸ್ಸಾಗುವ ವೇಳೆಯಲ್ಲಿ 9-6 ಋತಿಕ್ ದಾಳಿಯಲ್ಲಿ ಶ್ರೇಷ್ಠತೆಯ ಪ್ರದರ್ಶನಗಳ ಮೂಲಕವಾಗಿ ಪಂದ್ಯವನ್ನು ಕಾಣಬಹುದಾಗಿದೆ. ಸ್ಪಷ್ಟ ನಿಲುವುಗಳ ಮೂಲಕವಾಗಿ ಪಂದ್ಯದ ಅವಧಿಯನ್ನು ಕಾಣಬಹುದು. ಈ ಹಂತದಲ್ಲಿ ನಿರೀಕ್ಷಿತ ಆಟ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಸ್ಪರ್ಧೆ. ಒಂಬತ್ತು 6 3 ಅಂಕಗಳ ಅಂತರದಲ್ಲಿ ಮುನ್ನಡೆ ಕಬಕ.
9-6ರಲ್ಲಿ ಮತ್ತೆ ಪಂದ್ಯ ಆರಂಭ. ಮಧ್ಯಂತರ ವಿರಾಮದ ಬಳಿಕ ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆಯಲ್ಲಿ ಸ್ಪಷ್ಟ ನಿಲುವುಗಳ ಮೂಲಕ ಅಂತರ ಅಡ್ಡಡ್ಡ. ಓಹೋ, ದೊಡ್ಡ ಬೇಟೆಯಾಡುವ ತಬಕದಲ್ಲಿ ಯಶಸ್ಸಿನ ಶಿಖರವೇರಿದ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಡ್ಯಾನಿ ಬಂದರ. ಸೂಪರ್ ಟ್ಯಾಕಲ್ ದಾಖಲಾಗುವ ವೇಳೆಯಲ್ಲಿ 8-9ರಲ್ಲಿ ಪಂದ್ಯ 1 ಅಂಕದ ಅಂತರದಲ್ಲಿ ನವನವೀನ 1 ಅಂಕದ ಅಂತರದಲ್ಲಿದೆ ಸ್ಪರ್ಧೆ. ಹೋರಾಟಗಳ ನಿಲುವುಗಳನ್ನು ಪ್ರಕಟಗೊಳಿಸುವಂತಹ ವೇಳೆಯಲ್ಲಿರುವ ಆಟಗಾರರು ಬದ್ಧತೆಯ ಪ್ರತಿರೋಧಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿರುವ ಶ್ರೇಷ್ಠತೆಯ ಪರಿಣಾಮಗಳು ಒತ್ತಡಗಳನ್ನು ನಿಭಾಯಿಸುವ ಪರಿಪೂರ್ಣತೆಯಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ನಿರೀಕ್ಷಿತ ಆಟದ ಮೂಲಕ ಅಂಕದ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳು ಕೂಡ ಸಾಗಬಹುದಾಗಿದೆ. ಮತ್ತೆ ಸ್ಪಷ್ಟತೆ, ತನ್ನ ಪರಿಣಾಮಕಾರಿ ಆಟಗಳ ಮೂಲಕವಾಗಿ ದಾಳಿಯನ್ನು ಮುಂದುವರಿಸುತ್ತಿರುವ ಋತಿಕನ ಹೋರಾಟಗಳಲ್ಲಿ ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತತ್ವಮಸಿ ಬಗಂಬಿಲ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಸಿದ್ಧತೆಯಲ್ಲಿರಿ. ಈ ಸ್ಪರ್ಧೆಯ ತರುವಾಯ ತಮ್ಮ ಸ್ಪರ್ಧೆ ಇರ್ತದೆ. ಹಾಗಾಗಿ ಎರಡೂ ತಂಡಗಳು ಕೂಡ ಸೂಕ್ತ ಸಮಯದಲ್ಲಿ ಸಿದ್ಧತೆಯಲ್ಲಿರಿ. ಜಗದೀಶ್ ಇದು ಪಂದ್ಯವನ್ನ ತಮ್ಮ ತೆಕ್ಕೆಗೆ ಎಳೆದುಕೊಳ್ಳುವ ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್, ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಥರ್ಡ್ ರೈಟ್ ಡ್ಯೂ ಆರ್ ಡೈ ನಲ್ಲಿ ಋತಿಕ್ ದಾಳಿಯನ್ನು ಮಾಡಬಲ್ಲ ಆಟಗಾರ. ನಿತಿನ್ ಪ್ರಸ್ತುತ ಒಳಾಂಗಣದಲ್ಲಿ ಶ್ರೇಷ್ಠತೆಯ ನಿಲುವುಗಳ ಮೂಲಕ ಬದ್ಧತೆಯ ಆಟದ ಅವಶ್ಯ ಸಂದರ್ಭಗಳನ್ನು ಮುಂದುವರಿಸಿಕೊಳ್ಳಬೇಕಿರುವ ಸ್ಪಷ್ಟತೆ. ಜಗದೀಶ್ ಅದ್ಭುತವಾದ ಯಶಸ್ಸಿನ ಟ್ಯಾಕಲ್. 10-8ರಲ್ಲಿ ಸ್ಪರ್ಧೆ. ಮುನ್ನಡೆಯಲ್ಲಿ ಕಬಕ. ಥರ್ಡ್ ರೈಟ್ ಡ್ಯೂ ಆರ್ ಡೈ. ಇದು ಡ್ಯೂ ಆರ್ ಡೈನಲ್ಲಿ ಯಶಸ್ಸಿನ ಚರಣ. ಇದು ಚರಣನ ಅದ್ಭುತ ಟ್ಯಾಕಲ್. ವಾಟ್ ಎ ಟ್ಯಾಕಲ್ ಮ್ಯಾನ್ ಚರಣ. ಇದು 10-10ರ ಸಮಸ್ಥಿತಿಯಲ್ಲಿ ಪಂದ್ಯಕ್ಕೆ ರೋಚಕತೆಯ ಸ್ಪರ್ಶಗಳನ್ನು ನೀಡಿದಾಗ 10-10ರ ಸಮಬಲದಲ್ಲಿದೆ. ಟೆನ್ 10-10ರಲ್ಲಿ ಧನುಷ್ ಅವಕಾಶಗಳನ್ನು ಪಡೆದುಕೊಳ್ಳುವ ದಾಳಿಗಾರನಾಗಿ ಪ್ರಸ್ತುತ ಒಳಾಂಗಣದಲ್ಲಿ ಶ್ರೇಷ್ಠತೆಯ ಪ್ರತಿಭಾನ್ವಿತ ಆಟಗಾರರ ದಂಡು ಅಂಕಣದಲ್ಲಿ ಕಾಣಬಹುದಾಗಿದೆ. ತನ್ನ ನಿಲುವುಗಳಿಗೆ ಬದ್ಧತೆಯ ಹೋರಾಟಗಳ ಮೂಲಕವಾಗಿ ಪಂದ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಬೇಕಾಗಿರುವ ಸ್ಪಷ್ಟ ನಿರ್ಧಾರಗಳು ಪ್ರಕಟಗೊಳ್ಳುವಂತಹ ಹೊತ್ತಿನಲ್ಲಿ ಸಂಘಟಿತ ಸರ್ವಾಂಗೀಣ ಶಕ್ತಿಗಳ ಜೊತೆಗೆ ಆಟದ ವೈಖರಿ. ಕಳೆದ ದಾಳಿಯ 1 ಟ್ಯಾಕಲ್ ಅನ್ನುವಂಥದ್ದು ಪಂದ್ಯದ ಚಿತ್ರಣ ಬದಲಿಸಿತ್ತು. ಇದೀಗ ಮತ್ತೆ ಹೋರಾಟ. ಕೊನೆಯ 3 ನಿಮಿಷಗಳ ಅವಧಿ. 10-10ರಲ್ಲಿ ಸ್ಪರ್ಧೆ.
ಇದು ಋತಿಕ್ನಿಗೆ ಜವಾಬ್ದಾರಿಗಳನ್ನು ತಂದುಕೊಳ್ಳಬಲ್ಲ ದಾಳಿಯಾಗಿದೆ. ಪ್ರತಿ ಅಂಕವೂ ಕೂಡ ಅತ್ಯಂತ ಅನಿವಾರ್ಯತೆಯ ಜವಾಬ್ದಾರಿಗಳಲ್ಲಿ. ಒಂದು ವೇಳೆ ಪಂದ್ಯ ಸಮಬಲಗೊಂಡಲ್ಲಿ 5 ದಾಳಿಗಳ ಮೂಲಕ ವಿಜಯಿ ತಂಡದ ಆಯ್ಕೆ ನಡೆಯಲಿದೆ. ಥರ್ಡ್ ರೈಟ್ ಡ್ಯೂ 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 ಧನುಷ್ 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 ಬಾಲಿ ಟಿವಾನ್ಸ್ 12-10 12-10 ಇನ್ ಫೇವರ್ ಆಫ್ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು. Third right, do or die. 12-10 ಪಂದ್ಯ. ಏನಾಗಲಿದೆ ಹೋರಾಟ? ಪ್ರತಿ ಹೋರಾಟಗಳನ್ನು ನಡೆಸಬೇಕಾದ ಅನಿವಾರ್ಯತೆಗಳ ಮೂಲಕ ಕಬಕದ ವಿರುದ್ಧವಾಗಿ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು. ಲಾಸ್ಟ್ 2 minutes ಇಲ್ಲಿ ಟ್ಯಾಕಲ್ ಪುನೀತ. ಪ್ರಬಲತೆಯ ಆಟಗಾರ. 13-10 ಪಂದ್ಯ. ಹದಿನಾರು-10 16-10 6 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ಪೂರ್ಣೇಶ ಅಂತಿಮ 2 ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆ ಅದಾಗಲೇ ಆಗಿದೆ. ಸ್ಪರ್ಧೆಯಲ್ಲಿ 16-10 ವೇಳೆಯಲ್ಲಿ ಬೋನಸ್ 16-11. ಸಮಯ ಕಳೆಯುವ ಚಿಂತನೆಗಳ ಮೂಲಕವಾಗಿ ಸ್ಪರ್ಧೆಯ ಪಂತಜರ್ ಕೊನೆಯ ನಿಮಿಷದ ಘೋಷಣೆಯಾಗಿದೆ. 16-11 5 ಅಂಕಗಳ ಅಂತರ. ಉಪಾಂತ್ಯಕ್ಕೆ ತಲುಪಬರಾರು. 5 ಅಂಕಗಳ ಅಂತರದಲ್ಲಿದೆ. ಸಮಯ ಕಳೆಯುವ ಚಿಂತನೆಯಲ್ಲಿ ಧನುಷ್. ಸಾಕಷ್ಟು ಒತ್ತಡ 2 ತಂಡಗಳಲ್ಲಿ. ಡ್ಯಾನಿ ದಮ್ದಾರ್ ಪರ್ಫಾರ್ಮೆನ್ಸ್ ನೀಡಬಲ್ಲ ಆಟಗಾರನಾಗಿ ಅಂತರ 4 ಅಂಕಗಳಲ್ಲಿ. ಬನ್ನಿ ಮುಂದಿನ ಕ್ವಾರ್ಟರ್ ಫೈನಲ್ ಹನಾಹನಿಯ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ತತ್ವಮಸಿ ಬಗಂಭಿಲ ಸಿದ್ಧತೆಯನ್ನ ಮಾಡಿಕೊಂಡು ಮರಳುವಂತೆ. ಇದರೊಂದಿಗೆ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಸೆಮಿಫೈನಲ್ ಪ್ರವೇಶವನ್ನ ಮಾಡಿಕೊಳ್ಳುತ್ತಾ ಇದೆ. ಅಭಿವಂದನೆಗಳು ಕಬಕ ತಂಡಕ್ಕೆ. ಬನ್ನಿ ಬಗಂಬಿಲ, ಬನ್ನಿ ಕೊಡಿಪಾಡಿ. ಬಲೆ ಬಲೆ ಕೊಡಿ ಪಡಿದಾಗಲು ಬಲೆ ಮನೀಶ್ ಬಲೆ ನನ್ನ ಬಗ ಮೇಲಾಗಲು ಬಲೆ. ಬಗಂಬೇಲದಾಗಲು ಬರ್ತೀರಿ, ಕುಡಿಪಾಡಿದಾಗಲು ಬಲೆ ಬೇಗ.
चेतन बರ್ತದ ಗುಡರಿ ಬರಲಿ ಚೈತ್ರೇಶ್ ಬಲ ಲೈನ್ ಅಂಪೇರ್ ಉಲ್ಲೇರ್ ದಾಳಿಯಲ್ಲಿ ಅಜಯ್ ಸಮರಾಂಗಣದಲ್ಲಿ ಮುಂದುವರಿತಾ ಇದೆ ಪರಿಣಾಮನ ದಾಳಿ. ಸರ್ವಾಂಗೀಣ ಪ್ರದರ್ಶನಗಳ ಮೂಲಕವಾಗಿ ಸ್ಪರ್ಧೆಯಲ್ಲಿ ಉಳಿಸಿಕೊಂಡಿರುವ ಆಟಗಾರರುಗಳ ಮಧ್ಯೆ ಈ ಮಧ್ಯೆ ಮತ್ತೆ ಟ್ಯಾಕಲ್ ಮಾಡುವ ಪ್ರಯತ್ನಗಳು ಯಶಸ್ಸಿನ ಮೂಲಕ ಮನೀಶ್ ಬಂಧನವಾಗಿದೆ. ತತ್ವಮಸಿ ಬಗೆಂಬೆಲದ ಅಂಕಣದಲ್ಲಿ ಬಂದಿಯಾದ ಕೊಡಿಪಾಡಿಯ ಆಟಗಾರ. ಇದು ತೃತೀಯ ಕ್ವಾರ್ಟರ್ ಫೈನಲ್ ಹನಾಹನಿಯಲ್ಲಿ ಸ್ಪರ್ಧೆ. ಮುಂದಿನ
18ನೆಯ ಸ್ಪರ್ಧೆ ಅಂತಿಮ ಕ್ವಾರ್ಟರ್ ಫೈನಲ್ ಹನಾಹನಿಗೆ ಜಾಗ್ವಾರ್ ಬಜಪೆಯ ವಿರುದ್ಧ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಸ್ಪರ್ಧೆಯ ತರುವಾಯ ಎರಡೂ ತಂಡಗಳು ಕೂಡ ಸಿದ್ಧತೆಯಲ್ಲಿರುವಂತೆ ತಮ್ಮಲ್ಲಿ ಭಿನ್ನಾಹವನ್ನು ಮಾಡಿಕೊಳ್ಳುತ್ತೆ. ಇದು ಮುಕ್ತ ವಿಭಾಗದ ಉಳಿದಿರುವ 4 ಸ್ಪರ್ಧೆಗಳಲ್ಲಿ ಅವಳಿ ಅಂಕಗಳ ಜೊತೆಗೆ ಸ್ಪರ್ಧೆಯಲ್ಲಿ ಮತ್ತೆ ಮುಂದುವರಿತಾ ಇದೆ ಆಟಗಾರರ ಉತ್ಸಾಹಗಳಲ್ಲಿ. ಸ್ಪರ್ಧೆಯಲ್ಲಿ ಅತ್ಯಂತ ಪ್ರಬಲ 2 ತಂಡಗಳ ಮಧ್ಯೆ ಹೋರಾಟದಲ್ಲಿದೆ. ಸನತ್ ದಾಳಿಯಲ್ಲಿ ಮತ್ತೆ ಸನತ್ ಅದ್ಭುತವಾದ ದಾಳಿಯ ಮೂಲಕ ನಿರೀಕ್ಷಿತ ಯಶಸ್ಸನ್ನು ದಾಖಲಿಸಿಕೊಂಡ ಆಟಗಾರ. 3 ಪಾಯಿಂಟ್ಸ್. 6-3 ಬಗಂಬಿಲ. ಮನೀಶ್ ರೋಲಿಂಗ್ ಎಸ್ಕೇಪ್ 2 ಪಾಯಿಂಟ್ಸ್. ಅಜಯ್ ಪ್ರಣಮ್ ಹೊರಾಂಕಣಕ್ಕೆ. ಕಳೆದ ದಾಳಿಯಲ್ಲಿ ಸೂಪರ್ ರೈಡ್ ಆಗಿತ್ತು ಸನತ್ ಮೂಲಕ. ಈ ಬಾರಿ ಮತ್ತೆ ಸನತ ಕೊಡಿಪಾಡಿಯ ಪೂರ್ಣ ಪ್ರಮಾಣದ ಅಂಕಣವನ್ನು ಬಳಸಿಕೊಳ್ಳುವಂತ ಜಾಣ್ಮೆಯುಳ್ಳ ಆಟಗಾರ. ಬೋನಸ್ ಆನ್ ಆಗಿರುವ ವೇಳೆಯಲ್ಲಿ ಆರು 6ರಲ್ಲಿ ಸಮಬಲದಲ್ಲಿರುವ ಪಂದ್ಯ. ಏಳು 6 ಮನೀಶ್ ಮತ್ತೆ ದಾಳಿಯಲ್ಲಿ. ಎದು ಸಂಖ್ಯೆ 4ರಲ್ಲಿರುವ ಆಟಗಾರ ಪ್ರಸ್ತುತ ಒಳಾಂಗಣದಲ್ಲಿ. ನೋಡಿ, ಅಂತಿಮ ಕ್ವಾರ್ಟರ್ ಫೈನಲ್ಗೆ ಜಾಗ್ವಾರ್ ಬಜಪ ಎದುರಾಳಿ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ತಂಡಗಳು. ಬನ್ನಿ, ಈ ಸ್ಪರ್ಧೆಯ ತರುವಾಯ ನಿಮ್ಮ ಸ್ಪರ್ಧೆಗಾಗಿರುತ್ತದೆ. ಹಾಗಾಗಿ ಎರಡೂ ತಂಡಗಳು ಸಮಯಕ್ಕೆ ಸರಿಯಾಗಿ ಬರುವಂತೆ ಕೋರಿಕೆಯನ್ನು ಮಾಡ್ತಾ ಇದ್ದಾವೆ. ಸರ್ವಾಂಗೀಣ ಪ್ರದರ್ಶನದ ಮೂಲಕ ಸ್ಪರ್ಧೆಯ ಕಣದಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯ ಶ್ರೇಷ್ಠ ತಂಡಗಳನ್ನು ಕಾಣಬಹುದಾಗಿದೆ. ಮತ್ತೆ ಕಾರ್ನರ್ ವಿಭಾಗದ ಅದ್ಭುತವಾದ ಆಂಕಲ್ ಹೋಲ್ಡ್ ಮೂಲಕ ಬಂದೆಯಾದ ದಾಳಿಗಾರ ಸನತ್. 7-7ರಲ್ಲಿ ಆಶಿಕ್ ದಾಳಿಯಲ್ಲಿ. ಮಧ್ಯಗೆರೆಯ ಸಮೀಪದಲ್ಲಿ ಸತತವಾಗಿ ದಾಳಿಗಳನ್ನು ಮುಂದುವರಿಸಿಕೊಂಡ ಪ್ರೀತಮನ ಮೂಲಕ ಅತ್ಯಂತ ಪರಿಣಾಮಕಾರಿ ಮತ್ತೊಂದು ಸೂಪರ್ ರೈಡ್ ದಾಖಲಾಗ್ತಾ ಇದೆ ಬಗಂಬಿಲದ ಪರವಾಗಿ.
ಥರ್ಡ್ ರೈಟ್ ಡು ಆರ್ ಡೈ. ಆಶಿಕ್ ದಾಳಿಯಲ್ಲಿ ಡು ಆರ್ ಡೈನಲ್ಲಿರುವ ಆಟಗಾರ ಪ್ರಸ್ತುತ ಸ್ಪರ್ಧೆಯಲ್ಲಿ ತನ್ನ ಅದ್ಭುತವಾದ ಆಟದ ಮೂಲಕ ಅಂಕಗಳನ್ನು ಗಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಅಜಯ್. ಪ್ರಯತ್ನಕ್ಕೆ ಸಂಘಟಿತವಾದ ಬಲದಲ್ಲಿ ಮುನ್ನಡೆಯನ್ನ ವಿಸ್ತರಿಸಿಕೊಳ್ಳುವ ನೀತಿಗಳಲ್ಲಿರುವ ಆಟಗಾರರು. ಇದು ತತ್ವಮಸಿ ಬಗಂಬಿಲದ ವಿರುದ್ಧವಾಗಿ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಲ್ಲಿ ನಾವಿದ್ದಾವೆ. ಸೆಲ್ಫ್ ಔಟ್ ಆಗಿದ್ದಾರೆ. ಮನೀಶ್ ಏಕಾಂಗಿಯಾಗಿ ಉಳಿದುಕೊಂಡ ವೇಳೆಯಲ್ಲಿ ಮತ್ತೆ ಬಗಂಬಿಲದ ಮುನ್ನಡೆ ವಿಸ್ತಾರಗೊಳ್ಳುತ್ತಾ ಇದೆ. ಅಂತಿಮ ಆಟಗಾರನಾಗಿ ಕಣದಲ್ಲಿ ಮನೀಶ್. ತನ್ನ ನಿಲುವುಗಳ ಮೂಲಕ ಮತ್ತೆ ರೋಲಿಂಗ್ ಎಸ್ಕೇಪ್ ಮನೀಶ್ ಮೂಲಕ ಸಮಾನತೆಯ ಹೋರಾಟಗಳಲ್ಲಿರುವ ಆಟಗಾರರು. ಮಧ್ಯಂತರ ವಿರಾಮದ ಘೋಷಣೆ. 13-8 ಪಂದ್ಯ. 13-8 ಬಗಂಬಿಲ ಮುನ್ನಡೆಯಲ್ಲಿ. ಹದಿಮೂರು 8 ಮತ್ತೆ ಮನೀಶ್. ಇದು ವಿವೇಕ್ ಕೊಡಿಪಾಡಿಯ ಪರವಾಗಿ 5 ಅಂಕಗಳ ಅಂತರದಲ್ಲಿರುವ ಸ್ಪರ್ಧೆಯ ವೇಳೆಯಲ್ಲಿ ನಾವಿದ್ದೇವೆ. ತನ್ನ ಅದ್ಭುತವಾದ ಹೋರಾಟಗಳ ಮೂಲಕವಾಗಿ ಪಂದ್ಯಕ್ಕೆ ರೋಚಕತೆಯ ಸ್ಪರ್ಶವನ್ನು ನೀಡಿರುವ ಮನೀಶ್. ನಿರೀಕ್ಷಿತವಾದ ಆಟ ಮುಂದುವರಿದಿರುವ ವೇಳೆ ಪ್ರೀತಮ್ ಮತ್ತೆ ದಾಳಿಯಲ್ಲಿರುವ ವೇಳೆ ಇದರಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಳ್ಳಬಲ್ಲ ಜಾಣ್ಮೆ ಆಟಗಾರರಲ್ಲಿ ಅಡ್ಡಾಟ. ಮನೀಶ್ ಮನಮೋಹಕತೆಯ ಪ್ರದರ್ಶನಗಳ ಮೂಲಕ ಡಿಫೆನ್ಸ್ ಅನ್ನ ಕಾಯ್ದುಕೊಂಡಿರುವ ಆಟಗಾರರು. ಸರ್ವತೋಮುಖ ಪ್ರದರ್ಶನಗಳಲ್ಲಿ ಟ್ಯಾಕಲ್ ಮಾಡುವ ಮೂಲಕ ಸೂಪರ್ ಟ್ಯಾಕಲ್. 10-13 ಪಂದ್ಯ. ಹದಿಮೂರು 10 ಪಂದ್ಯದ ವೇಳೆಯಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಸತತ ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಆಟಗಾರರುಗಳ ಮಧ್ಯೆ ಪಂದ್ಯವನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿ ನಿರೀಕ್ಷಿತ ಯಶಸ್ಸನ್ನ ಕಾಯ್ದುಕೊಂಡಿರುವ ಆಟಗಾರ. ಥರ್ಡ್ ರೈಟ್. ಮತ್ತೆ ಅದ್ಭುತವಾದ ದಾಳಿಗಳನ್ನು ಮಾಡಬಲ್ಲ ಆಟಗಾರ ಸೌರಭನ ಅದ್ಭುತ ಪ್ರಯತ್ನ. ಕಾರ್ನರ್ ವಿಭಾಗದ ಮೂಲಕ ಡಿಫೆನ್ಸ್ ಅನ್ನು ಕಾಯ್ದುಕೊಂಡ ಆಟಗಾರರು. ದಾಳಿಯಲ್ಲಿ ಅಂತಿಮ 5 ನಿಮಿಷಗಳ ಸಮಯದಲ್ಲಿ ಪಂದ್ಯ.
ಮತ್ತೆ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವಂತ ನೀತಿಗಳಲ್ಲಿರುವ ಆಟಗಾರರು. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿರುವ ತಂಡಗಳು ಬನ್ನಿ. ಜಾಗ್ವಾರ್ ಬಜಪೆ, ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ. ಇದು ಅಂತಿಮ ಕ್ವಾರ್ಟರ್ ಫೈನಲ್ ಹನಾಹನಿ. ಆಲ್ ಔಟ್ ಆಗಿದೆ. ಗುಡಿಪಾಡಿ ಬೋನಸ್ ಸಿಕ್ಕಿದ ದಾಳಿಗಾರನಿಗೆ. 18-11 ಪಂದ್ಯ. ಹದಿನೆಂಟು 11 7 ಅಂಕಗಳ ಅಂತರವನ್ನು ಬಳಸಿಕೊಂಡಿರುವ ಸ್ಪರ್ಧೆಯ ಕಣದಲ್ಲಿರುವ ಆಟಗಾರರು 3 ಪಾಯಿಂಟ್ಸ್. 4 ಅಂಕಗಳಿಗೆ ಇಳಿದಿದೆ ಅಂತರ. ಮತ್ತೆ ಸನತ ದಾಳಿಯಲ್ಲಿ ಶ್ರೇಷ್ಠವಾದ ಪ್ರತಿರೋಧಗಳ ಮಧ್ಯೆ ಪರಿಪೂರ್ಣತೆ ಕೊಡಿಪಾಡಿಯ ಪರವಾಗಿದೆ. ಬ್ಯಾಕ್ ಹೋಲ್ಡ್ ಮಾಡುವ ಟ್ರಂಕ್ ಹೋಲ್ಡ್ ನಲ್ಲಿ ಅದ್ಭುತ ಪ್ರಯತ್ನ. ಇದು ಅಂತರ 3ಕ್ಕೆ ಇಳಿದಿದೆ. ಹದಿನಾಲ್ಕು 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ಸ್ಪರ್ಧೆಯಲ್ಲಿರುವ ನಿಲುವಲ್ಲಿ ಪಂದ್ಯ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕೊನೆಯ 3 ನಿಮಿಷ. ಸ್ಪರ್ಧೆಯ ಕಣದಲ್ಲಿರುವ ಆಟಗಾರರು ಪಂದ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಬೇಕಿದೆ. ಮನೀಶನೆಂಬ ಅದ್ಭುತ ಆಟಗಾರ ಪ್ರತಿತಂತ್ರಗಳನ್ನು ಹೆಣೆದುಕೊಳ್ಳುವ ಮೂಲಕ ಅಜಯ್ ದಾಳಿಯಲ್ಲಿ ಅಂತರ 3ಕ್ಕೆ ಇಳಿದಿದೆ. ಸರ್ವಾಂಗೀಣ ಪ್ರದರ್ಶನಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿರುವ ಆಟಗಾರರು. ಅಜಯ್ ತನ್ನ ನಿಲುವುಗಳಿಗೆ ಬದ್ಧತೆಯೆಲ್ಲ ಉಳಿಸಿಕೊಂಡ ಆಟಗಾರನಾಗಿ ಪಂದ್ಯಕ್ಕೆ ಮತ್ತೊಂದು ಸ್ಪರ್ಶ. ತ್ರೀ ಪಾಯಿಂಟ್ಸ್. 6ಕ್ಕೇರಿದ ಮುನ್ನಡೆ. ಮತ್ತೆ ಮುಂದುವರಿದಿದೆ 6 ಅಂಕಗಳ ಅಂತರದಲ್ಲಿರುವ ಸ್ಪರ್ಧೆಯ ಕಣ. ಸತತವಾಗಿ ಮನೀಶನ ದಾಳಿ, ಅದ್ಭುತವಾದ ಹೋರಾಟಗಳ ಮೂಲಕ ಏಕಾಂಗಿಯಾಗಿ ಪಂದ್ಯ ಲಾಸ್ಟ್ 2 ಮಿನಿಟ್ಸ್. ಮರಳುವ ಸೂಚನೆಗಳಿತ್ತು. ಬಹಳಷ್ಟು ಸಮೀಪಕ್ಕೆ ಬಂದ ಆಟಗಾರ ಮಧ್ಯಗೆರೆಯ ಸಮೀಪದವರೆಗೆ ಬಂದು ಟ್ಯಾಕಲ್ ಆದ ಆಟಗಾರ ಅಂತರ 7ಕ್ಕೇರಿದೆ. ಟಿಬಾನ್ಸ್ 9ಕ್ಕೇರಿದ ಅಂತರ. ಅಂತಿಮ ಆಟಗಾರನಾಗಿ ಆಶಿಕ್ 9 ಅಂಕಗಳ ಮುನ್ನಡೆಯಲ್ಲಿ ಪ್ರಸ್ತುತ ಈ ಪಂದ್ಯದಲ್ಲಿ ಬಗಂಬಿಲವಿದೆ. ಕರಂಕಿ ಜಾಗ್ವಾರ್ ಬನ್ನಿ.
ಬೋನಸ್. ಕೊನೆಯ ನಿಮಿಷ. ಅಂತಿಮ ಕ್ಷಣದಲ್ಲಿ ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಿರುವ ವಿವೇಕ್ ಪ್ರಿನ್ಸ್ ಕೊಡಿಪಾಡಿ. ಇಪ್ಪತ್ತ 17. ಇದರೊಂದಿಗೆ ಸ್ಪರ್ಧೆಯಲ್ಲಿ ಮಗಂಬಿಲ್ಲದ ಗೆಲುವು. ಪಂದ್ಯದಲ್ಲಿ ಏಕಾಂಗಿಯಾಗಿ ಹೋರಾಡಿದ ಮನೀಶನಿಗೊಂದು ಜೋರಾದ ಚಪ್ಪಾಳೆ ಬರಲಿ. ವಿವೇಕ್ ಪ್ರಿನ್ಸ್ ಕೊಡಿಪಾಡಿಯ ಅದ್ಭುತ ಆಟಗಾರ, ಏಕಾಂಗಿ ಹೋರಾಟ ಮಾಡಿದ ಆಟಗಾರ. बने करेंगे बने जागवार मंच पे बने. ಸ್ಪರ್ಧೆ ಆರಂಭ ದಯಾನಂದನ ಮೂಲಕ. ಇದು ಅಂತಿಮ ಕ್ವಾರ್ಟರ್ ಫೈನಲ್ ಹನಾಹನಿ. ಮುಂದಿನ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ತತ್ವಮಸಿ ಬಗಂಬಿಲದ ವಿರುದ್ಧ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ. ನೋಡಿ, ಎರಡು ತಂಡಗಳು ಕೂಡ ಮುಂದಿನ ಮೊದಲ ಉಪಾಂತ್ಯದ ಸಮರಕ್ಕಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಈ ಸ್ಪರ್ಧೆಯ ತರುವಾಯ ಪ್ರಥಮ ಉಪಾಂತ್ಯದ ಸ್ಪರ್ಧೆ ನಡೆಯಲಿದೆ. ತಂಡಗಳು ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ. ಇನ್ನೊಂದು ಉಪಾಂತ್ಯದ ಸ್ಪರ್ಧೆಗಾಗಿ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಕಾಯ್ತಾ ಇದೆ. ಈ ಸ್ಪರ್ಧೆಯ ವಿಜೇತರಿಗಾಗಿ ಸುಶೀಲ್ ಶ್ರೇಷ್ಠತೆಯ ಪ್ರದರ್ಶನಗಳನ್ನು ಮುಂದುವರಿಸಿಕೊಳ್ಳುವ ಆಟಗಾರರುಗಳ ಮಧ್ಯೆ
ಶಾಶ್ವತನ ದಾಳಿ ಪ್ರಸ್ತುತ ಕರೆಂಕಿಯ ಪ್ರಮುಖ ಆಟಗಾರನ ರೂಪದಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ತನ್ನ ಪರಿಪೂರ್ಣತೆಯ ಪಾದಚಲನೆ ಮುಂದುವರಿತಾ ಇದೆ. ಅಂಕಣದ ಒಳಭಾಗದಲ್ಲಿ ನಿರೀಕ್ಷಿತ ಆಟದಲ್ಲಿ ಅದ್ಭುತ ವೈಖರಿಯನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿರುವ ಆಟಗಾರರುಗಳ ಮಧ್ಯ ದಯಾನಂದ ದಮ್ದಾರ ಆಟ. ನಾಲ್ಕು ಅಂಕಗಳ ಜೋಡಣೆಯಾಗಿದೆ. ಖಾತೆಯಲ್ಲಿ ಮತ್ತೆ ಲೇಖನಿ ಚಲಾವಣೆಗೊಂಡ ವೇಳೆ ವಿಶ್ರಾಂತಿಯ ಕೋರಿಕೆ. ಮತ್ತೆ ನಿರೀಕ್ಷಿತವಾಗಿರುವ ಆಟದ ಮೂಲಕ ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದುಕೊಂಡಿರುವ ಆಟಗಾರರನ್ನು ಕೂಡ ಕಾಣಬಹುದಾಗಿದೆ. ಈ ಹಂತದಲ್ಲಿ ಪ್ರೀತಮ ಸಮಾನ ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವ ಅವಧಿಗಳಲ್ಲಿ ಪ್ರತಿದಾಳಿಗಳನ್ನು ಸಂಘಟಿಸಬೇಕಾದ ಅನಿವಾರ್ಯತೆಗಳಲ್ಲಿರುವ ಆಟಗಾರರು. ಶಶಿಲ್ ಅವಳಿಯಾಗಿರುವ ಆಟಗಾರರುಗಳ ಮಧ್ಯೆ ಅದ್ಭುತವಾದ ಪ್ರದರ್ಶನದಲ್ಲಿದ್ದ ಆಟಗಾರ ಸೂಪರ್ ಟ್ಯಾಕಲ್ ಆಗುವ ಮೂಲಕ 5-3 ಪಂದ್ಯ ಜಾಗ್ವಾರ್ ಪರವಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆಯಲ್ಲಿ ದಯಾನಂದ ಕರಂಕಿಯ ಅಂಕಣದಲ್ಲಿ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಸ್ಪಷ್ಟತೆಯ ಕಿಕ್ ಮೂಲಕ ಗಳಿಕೆ ಹೆಚ್ಚಿಸಿಕೊಂಡ ಆಟಗಾರ ಮತ್ತೆ ಪ್ರೀತಮ್. 6-4 ಸ್ಪರ್ಧೆ. ಸ್ಪಷ್ಟತೆಯ ಪಾದಚಲನೆ. ಮೋಹನ್ ಬೇಟೆಯಾಡುವ ಮೂಲಕ 6-5 ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಸತತವಾದ ಪ್ರಯತ್ನವನ್ನು ಮುಂದುವರೆಸಿರುವ ಆಟಗಾರ ಮತ್ತೆ ಮಂಜುವಿನ ಬೇಟೆಯಾಡುವ ಮೂಲಕ ಸತತ ಪ್ರಯತ್ನಗಳನ್ನು ಮಾಡಿರುವ ಆಟಗಾರರುಗಳ ಮಧ್ಯೆ ಶ್ರೇಷ್ಠತೆಯ ಹೋರಾಟ. ಪ್ರೀತಮನ ಬಂಧಿಸಲ್ಪಟ್ಟಾಗ ಅಂತ್ಯವಾಗಿದೆ ಆಟದ ವೇಳೆಯಲ್ಲಿ
ಪ್ರತಿ ಹೋರಾಟಗಳು. ಜಾಗ್ವಾರ್ ಬಜ್ಪೆ ಸತತವಾಗಿ ಮುನ್ನಡೆಯನ್ನು ವಿಸ್ತರಿಸಿಕೊಳ್ತಾ ಇದೆ. 12-6 6 ಅಂಕಗಳ ಅಂತರದಲ್ಲಿರುವ ಸ್ಪರ್ಧೆಯ ವೇಳೆಯಲ್ಲಿ ಕರಂಕಿಯ ಪ್ರಮುಖ ಆಟಗಾರ ಧನುಷ್ ಅನುಪಸ್ಥಿತಿ ಅಲ್ಪ ಮಟ್ಟಿಗೆ ಕಾಡುತ್ತಾ ಇರುವ ವೇಳೆಯಲ್ಲಿ ಸಾಕ್ಷಾತ್ನ ದಾಳಿಗಳ ಮೂಲಕ ಅಂಕವನ್ನು ಗಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿರುವ ಆಟಗಾರ. ಸ್ಪಷ್ಟತೆಯ ಆಟಗಳ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿ ಹೋರಾಟಗಳನ್ನ ಕಂಡಿರುವ ಆಟಗಾರ ಮತ್ತೆ ದಯಾನಂದ ಈ ಬಾರಿ ಮಾತ್ರ ಬಂಧಿಸಲ್ಪಟ್ಟ ಆಟಗಾರನಾಗಿ $13-9.
ಹತ್ತು ಹದಿನ ಶ್ರೀಯುತ ರಾಕೇಶ್ ಓಜಾಲ ದಯವಿಟ್ಟು ವೇದಿಕೆ ಬಳಿಗೆ ಬರುವಂತೆ ತಮ್ಮಲ್ಲಿ ಭಿನ್ನಹ. ರಾಕೇಶ್ ಓಜಾಲ ವೇದಿಕೆ ದಾಟಿ ಬರೋದು ಏನಾಯ್ತು ಬೇಗ. ರಾಕೇಶ್ ಓಜಾಲ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಜಾಗ್ವಾರ್ ಬನ್ಸ್ಪೆ ತಂಡಗಳ ಮಧ್ಯ ಈ ದಿನ ಬೆಳಗಿನ ಜಾವದಿಂದ ಬಪ್ಪನಾಡಿನಲ್ಲಿ ಮತ್ತೆ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಆರಂಭಗೊಳ್ಳುವ ವೇಳೆಯಲ್ಲಿ ದೂರದ ಮಂಗಳೂರಿನ ಬೆಂಗ್ರೆಯಲ್ಲಿ ಲೀಗ್ ಹಂತದ 50,000 ನಗದು ಪುರಸ್ಕಾರದ ಕಬಡ್ಡಿ ಅತ್ಯಂತ ಸೂಕ್ಷ್ಮ ಜೀವಿ ನಿತಿನ್, ಆದರೆ ಎಡವಿದ್ದು ಹಲವು ಬಾರಿ. ನಿದ್ದೆಯಲ್ಲಿ ನಿತಿನ ಹತ್ತು 14 ಪಂದ್ಯ. ಹತ್ತು 14 ವೇಳೆಯಲ್ಲಿ ಮತ್ತೆ 4 ಅಂಕಗಳ ಅಂತರವನ್ನು ಕಾಯ್ದುಕೊಂಡಿರುವ ಜಾಗ್ವಾರ್ ಬಜ್ಪೆ ಮುನ್ನಡೆಯಲ್ಲಿ 4 ಅಂಕಗಳ ಅಂತರದಲ್ಲಿರುವ ಸ್ಪರ್ಧೆಯನ್ನು ಕಾಣಬಹುದು. ದಯಾನಂದ 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 ದಮ್ದಾರ್ ದಯಾನಂದ ದಡ್ಕನೆ ದಿಲ್ ದಡ್ಕನೆ ದಯಾನಂದನದು. ಥರ್ಡ್ ರೈಡ್ 4 ಅಂತರ 8ಕ್ಕೇರಿದೆ. 18-10 ಜಾಗ್ವಾರ್ ಬಜ್ಪೆ ಮುನ್ನಡೆಯಲ್ಲಿ. ಥರ್ಡ್ ರೈಡ್ ಬಗಂಬಿಲ ಬನ್ನಿ ಕಲ್ಲೆಗ ಬನ್ನಿ. ಸೆಮಿಫೈನಲ್ ಮೊದಲ ಹನಾಹನಿಗೆ ತಂಡಗಳು ಬರುವಂತೆ ಮಿತ್ತೂರು ಕಾಯುತ್ತಾ ಇದೆ. ಥರ್ಡ್ ರೈಟ್ ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಸ್ಪಷ್ಟ ನಿಲುವುಗಳ ಮೂಲಕ ಅಂಕ ಗಳಿಕೆಯ ವಿಶ್ವಾಸ ವಿಶ್ವಾಸ ದೊಡ್ಡ ಬೇಟೆಯ ಜೊತೆಗೆ ಮರಳುವ ಹತ್ತರದಲ್ಲಿ ಅವಿರತವಾದ ಶ್ರಮವನ್ನು ಮುಂದುವರಿಸಿಕೊಂಡಿರುವ ಆಟಗಾರರು ದಯಾನಂದನ ಮೂಲಕ. ಪ್ರಸ್ತುತ ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನು ಸುದ್ದಿವಾಹಿನಿಯ ಮೂಲಕ ದೇಶ ವಿದೇಶಗಳಿಗೆ ಪಸರಿಸುವ ಕೆಲಸವನ್ನು ಅತ್ಯಂತ ಶ್ರೇಷ್ಠತೆಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ ಸಿಬ್ಬಂದಿಗಳು. ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆ ದಯಾನಂದನ ದಾಳಿಗಳು ಮುಂದುವರಿತಾ ಇದೆ. ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದುಕೊಳ್ಳುವ ವೇಳೆಯಲ್ಲಿರುವ ಆಟಗಾರ ಪ್ರೀತಮ್ ಬೋನಸ್ +2
ಬೋನಸ್ +2 3 ಪಾಯಿಂಟ್ಸ್. ಬೋನಸ್ +2 14-18. 18-14. ಮತ್ತೆ 4 ಅಂಕಗಳ ಅಂತರದಲ್ಲಿ ಉಳಿದುಕೊಂಡಿದೆ ಸ್ಪರ್ಧೆ. ಇಲ್ಲಿ ಏನಾಗಲೂಬಹುದು ಅನ್ನುವ ಚಿಂತನೆಯಲ್ಲಿರುವ ವೇಳೆಯಲ್ಲಿ ಪಂದ್ಯಕ್ಕೆ ರೋಚಕತೆ ಮತ್ತೆ ಮತ್ತೆ ಬರಬಹುದೇನೋ. 4 ಅಂಕಗಳ ಮಂಜು ಅನವಶ್ಯಕ ಟ್ಯಾಕಲ್ಗೆ ಪ್ರಯತ್ನ. 5 ಅಂಕಗಳ ಅಂತರವನ್ನು ದಾಖಲಿಸಿಕೊಳ್ಳುತ್ತದೆ ಪ್ರೀತಮ್. ಬುಸುಗುಡುತ್ತಿರುವ ಪ್ರೀತಮ್. ಆಹಾ, ಪ್ರೀತಮ್ 3 ಪಾಯಿಂಟ್ಸ್. 3 ಅಂಕಗಳು 3 ಪಾಯಿಂಟ್ಸ್. ಸ್ವಚ್ಛತೆಯ ಕಾರ್ಯದಲ್ಲಿ ಕೈಂಕರ್ಯದಲ್ಲಿ ನಮ್ಮ ಋತಿಕ್. ಹಲೋ ಆ ಮ್ಯಾಟ್ ಕಂಟಿನ್ಯೂ ಮಾಡಿ. Third right. ಅಫಿಷಿಯಲ್ಸ್ ಮ್ಯಾಚ್ ಕಂಟಿನ್ಯೂ ಮಾಡಿ. ಮೂಜು ಪಾಯಿಂಟ್ ಅತ್ತ ಮೂಜು ಪಾಯಿಂಟ್ 17-19 19-17 ಇನ್ ಫೇವರ್ ಆಫ್ ಜಾಗ್ವಾರ್. 17-19 ಪಂದ್ಯ.
17-19 ಪಂದ್ಯ 2 ಅಂಕಗಳ ಅಂತರದಲ್ಲಿದೆ. ಲಾಸ್ಟ್ 3 ಮಿನಿಟ್ಸ್ ಆಫ್ ಫುಲ್ ಟೈಮ್. ಕೊನೆಯ 3 ನಿಮಿಷಗಳ ಸಮಯದಲ್ಲಿ ಪಂದ್ಯ ದಯಾನಂದ ಬಂಧನ ಬೋನಸ್ 20-18 ಪಂದ್ಯ 20-18ರಲ್ಲಿ ಆಲ್ ಔಟ್ ಅನ್ನ ಪಡೆಕೊಂಡಾಗ ಸ್ಪರ್ಧೆ 21-20ರಲ್ಲಿ ಕರಂಕಿ ಅದ ಕರೆಕ್ಟ್ ಅದ 21-20 ಕರಂಕಿ ಲೀಡ್. ಒಂದು ಅಂಕದ ಮುನ್ನಡೆಯಲ್ಲಿ ಕರಂಗಿ. 21-20ರಲ್ಲಿ ಸೆಮಿಫೈನಲ್ ಕಡೆಗೆ ಹೋರಾಡುವ ತಂಡ ಟೈ ಆದ್ರೆ ಫೈರ್ ರೈಡ್ಸ್. ಇದು ದಯಾನಂದನ ಬೇಟೆ. ಇದು ಸ್ಪರ್ಧೆಯ ರೋಚಕತೆಯಲ್ಲಿರುವ ಹೋರಾಟಗಳ ಮಧ್ಯೆ ಟೈಮ್ ಔಟ್ಗೆ ಏನಿರ್ಬೋದು. ಇಪ್ಪತ್ನಾಲ್ಕು 21 24-21 ಜಾಗ್ವಾರ್. ಇಪ್ಪತ್ನಾಲ್ಕು 21ರಲ್ಲಿ ಸ್ಪರ್ಧೆ ಜಾಗ್ವಾರ್. ಇದು 3 ಅಂಕಗಳ ಅಂತರದಲ್ಲಿರುವ ಸ್ಪರ್ಧೆ. ಇಪ್ಪತ್ನಾಲ್ಕು 21ರಲ್ಲಿ ಸ್ಪರ್ಧೆ 3 ಅಂಕಗಳ ಅಂತರದಲ್ಲಿದೆ. ಈಗ ಜಾಗ್ವಾರ್ ಬಜ್ಪೆ ಪ್ರೀತಮ್ ಈ ಭಾಗದಲ್ಲಿ, ಪ್ರೀತಮ್ ಆ ಭಾಗದಲ್ಲಿ ದಯಾನಂದ. ಲಾಸ್ಟ್ 2 ಮಿನಿಟ್ಸ್ 2 ಅಂಕಗಳ ಅಂತರ. 4 ಡಿಪೆಂಡರ್ಗಳ ಮಧ್ಯೆ ಇದು ಸುಶೀಲ್ ದಾಳಿಯಲ್ಲಿರುವ ಆಟಗಾರ. ಡಬಲ್ ಟೈ ಹೋಲ್ ಮೂಲಕ ಬಂಧಿಸಲ್ಪಟ್ಟಾಗ 24-23ರಲ್ಲಿ ಸ್ಪರ್ಧೆ 24-23. ವಾಟ್ ಎ ಮ್ಯಾಚ್. ಪ್ರೀತಮ್ ತನ್ನ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವ ಆಟಗಾರ. ಓಹೋ, ಪ್ರೀತಮ್ 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 ರಣರೋಚಕತೆಯ ಹೋರಾಟದಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಹಣಾಹಣಿ ಇದೆ. ಇದು ಪ್ರೀತಮನ ಅದ್ಭುತ ಆಟ. 3 ಪಾಯಿಂಟ್ಸ್. ಸೂಪರ್. ಟೈಮ್ ಔಟ್ ಓವರ್. ಆಲ್ರೆಡಿ ಟೈಮ್ ಔಟ್ ಓವರ್.
26-24 ಕರಂಕಿ. ಎರಡು ತಂಡಗಳ ಗಮನಕ್ಕೆ ನಿಮ್ಮ ಟೈಮ್ ಔಟ್ ಓವರ್ ಆಗಿದೆ. 24-26 in favor of Karenki. ಮ್ಯಾಚ್ ಕಂಟಿನ್ಯೂ ಮಾಡಿ. ಬೋತ್ ಟೀಮ್ ಕ್ಯಾಪ್ಟನ್ ನೋಟ್ ಟೈಮ್ ಔಟ್ ಓವರ್. 26-24. 5 ಜನ ಎತ್ತೇರು ಅಪ್ಪಗ ರೈಡ್ 3 ಪಾಯಿಂಟ್ ಬರ್ತೀನಿ. ಸರಿ ಉಂಟು. 5 ರೈಡ್ ಡಿಪೆಂಡ್ ಎತ್ತಿರ್ಬೋದು. ದಯಾನಂದ 24-26 ಕರಂಕಿಯ ಮುನ್ನಡೆ. ಸೆಮಿಫೈನಲ್ ಧಾವಂತದ ಕಡೆಯಲ್ಲಿರುವ ಹೆಜ್ಜೆಗಳಲ್ಲಿ ಆಟ. ಓಹೋ ಮಂಜು ಮತ್ತೆ ತಪ್ಪು ಮಾಡುವ ಮಂಜು. ಬೋನಸ್ ಪ್ಲಸ್ ಅಂಕ 26 ಈಚ್. ಲಾಸ್ಟ್ ಮಿನಿಟ್ 26-26 ಪ್ರೀತಮ. ಇದು ಪ್ರೀತಂ ಬಂಧನ. ಆಹಾ ಕಾರ್ತಿಕ್ SDM ನ ಕಾರ್ತಿಕನ ಬಹುಮುಖ್ಯ ಡಿಫೆನ್ಸ್ ಇದು. 28-26 ಸ್ಪರ್ಧೆ. ಓಹೋ ದಯಾನಂದ ತನ್ನ ಸ್ಪರ್ಧೆಯ ರೋಚಕತೆಗಳಲ್ಲಿ ಮುಂದುವರೆಸಿದ ಆಟಗಾರನಾಗಿ ಪಂದ್ಯ ಮತ್ತೆ ಜಾಗ್ವಾರ್ ಪರವಾಗಿ. ಕುಳಿತಿದ್ದ ಪ್ರೇಕ್ಷಕರು ಎದ್ದು ನೋಡುವ ಪಂದ್ಯ. ಮತ್ತೆ ದಯಾನಂದ ಜಾಗ್ವಾರ್ ಬಜಪ 6 ಪಾಯಿಂಟ್. ಓ ಮೈ ಗುಡ್ನೆಸ್ 6 ಪಾಯಿಂಟ್. ಎದುರಾಳಿಯಾಗಿ ಅಂಕಣವನ್ನು ಗುಣಿಸಿ ಗುಂಡಾಂತರ ಮಾಡಿದ ದಯಾನಂದ. പാലാപ്പള്ളി തിരുപ്പള്ളി പുകളേറും രാക്കുളി നാളാണേ. പാലാപ്പള്ളി തിരുപ്പള്ളി പുകളേറും രാക്കുളി നാളാണേ. പാലാപ്പള്ളി തിരുപ്പള്ളി പുകളേറും രാക്കുളി നാളാണേ. ഒന്നാം കുന്ന് നടന്നോണ്ട് നടന്നാരോ കുന്നിതിറങ്ങുന്നേ. 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 ആവോ താമാരോ നാടാട് കൂടണല്ലോ. ആവോ താമാരോ നാടാകി ചുറ്റണല്ലോ. ആവോ
ഓലച്ചുട്ടുമെരിയുന്നേ നടന്നോരത്താരോ മറയുന്നേ ഓരം ചേർന്ന് നടന്നോരും പല പാണ്ടിക്കുന്നു കയറുന്നേ ഓലച്ചുട്ടുമെരിയുന്നേ നടന്നോരത്താരോ മറയുന്നേ ഓരം ചേർന്ന് നടന്നോരും പല പാണ്ടിക്കുന്നു കയറുന്നേ ഓരം ചേർന്ന് നടന്നോരും പല പാണ്ടിക്കുന്നു കടന്നോരും പിന്നത്താകെ നിരക്കുന്നേ നിറമാനം മെല്ലെ ഇരുത്തുന്നേ ഓരം ചേർന്ന് നടന്നോരും പല പാണ്ടിക്കുന്നു കടന്നോരും പിന്നത്താകെ നിരക്കുന്നേ നിറമാനം മെല്ലെ ഇരുത്തുന്നേ ആർക്കുമുയരടല്ലോ നെറ്റിൽ സഞ്ചമൊരുങ്ങുന്നേ വറഞ്ചാക്കുന്ന കയറുന്നേ പള്ളിക്കുന്നിലെ മുറ്റത്ത് പടപുഴിക്കങ്കമൊരുങ്ങുന്നേ നെറ്റിൽ സഞ്ചമൊരുങ്ങുന്നേ വറഞ്ചാക്കുന്ന കയറുന്നേ പള്ളിക്കുന്നിലെ മുറ്റത്ത് പടപുഴിക്കങ്കമൊരുങ്ങുന്നേ കൊമ്പൻ തുമ്പി തുഴറ്റുന്നേ കടുവാ കണ്ണ് കലങ്ങുന്നേ പമ്പൻ മറവർ രണ്ടാളും നിര ಕೂಕಡೆ
Third ride. Do or die. ಇದು ಮೊದಲ ಉಪಾಂತ್ಯದ ಸಮರದಲ್ಲಿ ತತ್ವಮಸಿ ಮಾಡುವ ಪ್ರಯತ್ನ, ಆದರೆ ಎಂತಹ ಮನಮೋಹಕತೆಯ ಸ್ಪರ್ಶದಲ್ಲಿ ಆರಂಭದ ಗಳಿಗೆಯಲ್ಲಿ ಸನತ್ ಬಂಧಿಸಲ್ಪಟ್ಟ ಆಟಗಾರ ಪ್ರಜ್ವಲ್. ಪರಿಪೂರ್ಣತೆಯ ಆಟದ ಮೂಲಕ ಪ್ರಜ್ವಲ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯನ್ನು ಮಾಡಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ. ಇದು ಮೊದಲ ಉಪಾಂತ್ಯದ ಸಮರಾಂಗಣದಲ್ಲಿ ನಾವಿದ್ದೇವೆ. 10 ನಿಮಿಷಗಳ 2 ಅವಧಿಯ ಆಟದ ಮೂಲಕ ಚಾಂಪಿಯನ್ ಪಟ್ಟದ ಕಡೆಗಿನ ಹೋರಾಟಗಳು ಮುಂದುವರಿತಾ ಇದೆ. ಅಚ್ಚು ದಾಳಿಯಲ್ಲಿ ಡಿಫೆನ್ಸ್ ಕಾಯ್ದುಕೊಳ್ಳುವ ಮೂಲಕ ಸ್ಪರ್ಧೆಯ ಕಣದಲ್ಲಿ ಹೋರಾಟಗಳನ್ನು ಕಂಡಿರುವ ಆಟಗಾರರು ಶ್ರೇಷ್ಠ ನಿಲುವುಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿರುವ ಆಟದ ವೈಖರಿಗಳನ್ನು ಕಾಣಬಹುದಾಗಿದೆ. ಉಪಾಂತ್ಯ ಸಮರದಲ್ಲಿ ಗೆದ್ದು ಫೈನಲ್ ಕಡೆಗೆ ಅಚ್ಚು ಸಿಂಗಲ್ ಪಾಯಿಂಟ್ ಯಶವಂತ. ಅದ್ಭುತ ನಿಲುವಲ್ಲಿರುವ ಆಟಗಾರ ಯಶವಂತ ದಾಳಿಯಲ್ಲಿ ತತ್ವಮಸಿ ಬಗಂಬಿಲದ ಪರಿಪೂರ್ಣತೆಯ ದಾಳಿಗಾರರನ್ನು ಬಂಧಿಸುವ ಮೂಲಕ ಸ್ಪರ್ಧೆಯಲ್ಲಿ ಕಾರ್ನರ್ ವಿಭಾಗದಲ್ಲಿ ರಿತಿಕ್ ಪ್ರಸಾದ್, 2 ಪ್ರಬಲ ಡಿಫೆಂಡರ್ಗಳು ಕಾರ್ನರ್ ವಿಭಾಗಗಳಲ್ಲಿ ಸರ್ವಾಂಗೀಣ ಆಟಗಾರರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಒಳಾಂಗಣದಲ್ಲಿ ಉಳಿಸಿಕೊಂಡಿರತಕ್ಕಂತಹ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ. ಇದು ನಾಸೀರ್ ಬಂಗೇರಕಟ್ಟ. ಗೆಲುವುಳಿಸಿಕೊಳ್ಳುವ ಪ್ರಯತ್ನಗಳು ಸರಾಗವಾಗಿ ಅಂಕಣದಲ್ಲಿ ಮುಂದುವರಿತಾ ಇದೆ. ತನ್ನ ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದಿರಿಸಿಕೊಂಡ ಆಟಗಾರರುಗಳ ಮಧ್ಯೆ ನಿರೀಕ್ಷಿತ ಆಟದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಪಂದ್ಯದ ಆರಂಭದ ಕ್ಷಣದಿಂದಲೇ ಹೋರಾಟಗಳು ಮುಂದುವರಿತಾ ಇದೆ. ಈ ಹಂತದಲ್ಲಿ ಮತ್ತೆ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯನ್ನು ಮುಂದುವರಿಸಿದ ಆಟಗಾರ ಪ್ರಣಮ. ಬೋನಸ್ ವಿಶ್ರಾಂತಿಯ ಕೋರಿಕೆ 4-3 ಬಗಂಬಿಲದ ಮುನ್ನಡೆ. 1 ಅಂಕದ ಮುನ್ನಡೆಯಲ್ಲಿ ತತ್ವಮಸಿ ಬಗಂಬಿಲ. ಫ್ರೆಂಡ್ಸ್ ಕ್ಲಬ್ ಬೆತ್ತೂರು ಜಾಗ್ವಾರ್ ಬಜ್ಪೆ 4-3 ಮುನ್ನಡೆಯಲ್ಲಿ ಬಗಂಬಿಲ. ಒಂದು ಅಂಕದ ಅಂತರದಲ್ಲಿರುವ ಮೊದಲ ಉಪಾಂತ್ಯದ ಪ್ರಥಮ ಅವಧಿ. ತನ್ನ ಹೋರಾಟಗಳ ಮೂಲಕವಾಗಿ ಪಂದ್ಯಕ್ಕೆ ಅತ್ಯಂತ ಶ್ರೇಷ್ಠತ ಸ್ಪರ್ಶವನ್ನು ನೀಡಿರುವ ಆಟಗಾರರುಗಳಲ್ಲಿ ಬಗಂಬಿಲದ ಆಟಗಾರನನ್ನ ವಂಚಿಸಿದ ನಾಸೀರ್. 4-4 ಸಮಸ್ಥಿತಿಯಲ್ಲಿ ಪಂದ್ಯ. ಅಶಕ್ತರಿಗಾಗಿ ನೋವಿಗಾಗಿ ಸ್ಪಂದಿಸುವ ವೇಳೆ ಇವತ್ತಿನ ಕಾರ್ಯಕ್ರಮದ ಸಂಘಟಕರು ಲಕ್ಕಿ ಡಿಪ್ಪಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. 100 ರೂಪಾಯಿಗಳ ಲಕ್ಕಿ ಡಿಪ್. ಅದು ಗೆಲ್ಲುವ ಅದೃಷ್ಟಶಾಲಿ 3 ವೀಕ್ಷಕರಿಗೆ ಅಥವಾ ಆಟಗಾರರಿಗೆ ತಲಾ 10,000ಗಳ 3 ನಗದು ಪುರಸ್ಕಾರವಿರುತ್ತದೆ. ಸೊ ಎಲ್ಲ ವೀಕ್ಷಕ ಮಿತ್ರರು ಲಕ್ಕಿ ಡಿಪ್ಪನ್ನು ಖರೀದಿಸುವ ಮೂಲಕ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳುವಂತೆ
ಬೋನಸ್. ಸ್ಪಷ್ಟವಾದ ಚಲನೆಯಲ್ಲಿ ಮತ್ತೆ ಪಟ್ಲಾ ಫ್ರೆಂಡ್ಸ್ ಕಲ್ಲಿಗ ನಿರೀಕ್ಷಿತ ನಿಲುವುಗಳ ಮೂಲಕವಾಗಿ ಸ್ಪರ್ಧೆಯನ್ನ ತನ್ನ ತೆಕ್ಕೆಯಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನಗಳು ಸಾಗಿ ಬರುತ್ತಾ ಇದೆ ಅಂಕಣದಲ್ಲಿ. ಕಿರಣ್ ಸತತವಾದ ತಪ್ಪುಗಳ ಮೂಲಕವಾಗಿ ಪುನರಾವರ್ತನೆಗೊಳ್ಳುವ ವೇಳೆಯಲ್ಲಿ ಅಂಕದ ಗಳಿಕೆಯನ್ನು ಹೆಚ್ಚಿಸಿಕೊಂಡಂತ ಆಟಗಾರರು ಯಶವಂತ ಪೂರ್ಣ ಪ್ರಮಾಣದ ದಾಳಿಗಾರನಾಗಿ ಮತ್ತೆ ಅಂಕದ ಗಳಿಕೆಯನ್ನು ಹೆಚ್ಚಿಸಿಕೊಂಡಾಗ 6-6 ಸಮಬಲದಲ್ಲಿ ಪಂದ್ಯ. ಆರರ ಸಮಸ್ಥಿತಿಯಲ್ಲಿ ಪಂದ್ಯವಿದೆ. ಹೋರಾಟದ ಕಾವು ಮತ್ತೆ ಏರಿಕೆಯನ್ನು ಪಡೆಕೊಂಡ ವೇಳೆ ಅಚ್ಚು ಟ್ಯೂಬಾನ್ಸ್ ಅವಳಿ ಅಂಕಗಳಲ್ಲಿ ಮತ್ತೆ ಮುಂದುವರಿದಿದೆ ತತ್ವಮಸಿಯ ಮುನ್ನಡೆಯ ಹಾದಿ. ಸರಾಗವಾಗಿ ತಪ್ಪುಗಳನ್ನು ಪುನರಾವರ್ತನೆ ಮಾಡುತ್ತಿರುವ ಆಟಗಾರರು ವಿಶ್ರಾಂತಿಯ ಕೋರಿಕೆ ವೇಳೆಯಲ್ಲಿ ಎಂಟು 7ರಲ್ಲಿ ಬಗಮಿಲ ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಂಡಿರುವ ವೇಳೆಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಬೆಳಗಿನ ಜಾವದಲ್ಲಿ ಮೊದಲ ಉಪಾಂತ್ಯದ ಸಮರದಲ್ಲಿ ನಾವಿದ್ದೇವೆ. ಹೋರಾಟದ ಸ್ಪಷ್ಟ ನಿರ್ಧಾರಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಅತ್ಯಂತ ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದುಕೊಂಡಿರುವ ಆಟಗಾರರನ್ನು ಕಾಣಬಹುದು. ಪ್ರಜ್ವಲ್ ಸರಾಗವಾಗಿ ಅದ್ಭುತ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡ ಆಟಗಾರರ ವೇಳೆ ಬೋನಸ್. ನಿರೀಕ್ಷಿತ ಯಶಸ್ಸಿದೆ. ಸ್ಪರ್ಧೆಯ ಹೊರಾಂಗಣದಲ್ಲಿ ಅಚ್ಚುತನ ಪರಾಕ್ರಮವನ್ನು ಮುಂದುವರಿಸಿಕೊಂಡಿರುವ ವೇಳೆ ಬಗಂಬಿಲದ ವಿರುದ್ಧವಾಗಿ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ 8-8 ಸಮಸ್ಥಿತಿಯಲ್ಲಿ ಪಂದ್ಯ. ಎಂಟರ ಸಮಾನ ನಿಲುವುಗಳ ಮೂಲಕವಾಗಿ ಪಂದ್ಯ ಮುಂದುವರಿದ ವೇಳೆಯಲ್ಲಿ ಎಂಟರ ಸಮಸ್ಥಿತಿಯಲ್ಲಿದೆ ಹೋರಾಟ. ಲಟ್ಕಾನ್ನಲ್ಲಿ 9 ಥರ್ಡ್ ರೈಟ್. Do or die ನಲ್ಲಿ ಮತ್ತೆ ಸಿಂಗಲ್ 9-8. 9-9ರಲ್ಲಿ ಸಮಬಲದಲ್ಲಿದೆ ಪಂದ್ಯ. ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ.
ಹಾ ಒಂಬತ್ತು ಒಂಬತ್ತರಲ್ಲಿ ಮತ್ತೆ ಮಧ್ಯಂತರ ವಿರಾಮದ ಬಳಿಕ ಆರಂಭಗೊಂಡಿರುವ ವೇಳೆಯಲ್ಲಿ തന്നെ 100 രൂപയുടെ ലക്കടി ടിക്കറ്റ് ഉണ്ട് ಗೆತೊನ್ನಕ್ಲಿ ಗೆತೊನ್ನೆ 10,000 ಬಹುಮಾನ ಉಂಡು ಫೈನಲ್ಗೆ ನಮ್ಮ ಡ್ರಾ ಮಲ್ಪುವ ಫೈನಲ್ ದ ಪುರತು ಡ್ರಾ ಮಲ್ಪುವ ನಮ್ಮ ಸೊ 100 ರೂಪಾಯಿ ಕೊಡ್ತು ಟಿಕೆಟ್ ಗೆತೊನ್ನ 10,000 ಮೂಜಿನಾಮ್ ಉಂಡು ಸ್ಪರ್ಧಾ ಕಣದಲ್ಲಿರುವ ಆಟಗಾರರುಗಳ ಮಧ್ಯೆ ಶ್ರೇಷ್ಠತೆಯ ಹೋರಾಟಗಳನ್ನು ಕೂಡ ಕಾಣಿರುವ ಆಟಗಾರರು ಪರಿಪೂರ್ಣತೆಯ ಸ್ಪರ್ಧೆಯ ಕಣದಲ್ಲಿ ನಾವುಗಳು ಕಾಣಬಹುದಾಗಿದೆ. ನಿರೀಕ್ಷಿತ ಯಶಸ್ಸಿನ ಮೂಲಕವಾಗಿ ಸ್ಪರ್ಧೆಯ ಹೋರಾಟದಲ್ಲಿ ಬದ್ಧತೆಯ ಪ್ರತಿರೋಧಗಳನ್ನು ಕಂಡಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿ ತನ್ನ ಶ್ರೇಷ್ಠತೆಯ ಲಯವನ್ನು ಮುಂದುವರಿಸಿಕೊಂಡ ಆಟಗಾರರು ಪರಿಪೂರ್ಣತೆಯ ನಿಲುವುಗಳ ಮೂಲಕ ಕಾರ್ನರ್ ವಿಭಾಗದಲ್ಲಿ ಮೂರ್ತಿ ಸ್ಪಷ್ಟತೆಯ ಡಿಫೆನ್ಸ್ ಅಲ್ಲಿ ಸಂಘಟಿತವಾದ ಬಲದ ಜೊತೆಗೆ ಆಟವನ್ನು ಮುಂದುವರಿಸಿದ ವೇಳೆ ಸತತವಾದ ಪ್ರಯತ್ನವನ್ನು ಮುಂದುವರಿಸಿಕೊಂಡ ಆಟಗಾರರು ಹೋರಾಟದ ಮನೋಭಾವಗಳೊಂದಿಗೆ ಸ್ಪರ್ಧೆಯ ಕಣದಲ್ಲಿ ತನ್ನ ಪ್ರತಿಸ್ಪರ್ಧಿಯನ್ನು ಮುಂದುವರಿಸಿಕೊಂಡ ಅವಕಾಶಗಳನ್ನು ಮುಕ್ತವಾಗಿರಿಸಿಕೊಂಡ ವೇಳೆ ಪಂದ್ಯ ಅತ್ಯಂತ ಶ್ರೇಷ್ಠತೆಯಲ್ಲಿ ಮೂಡಿಬರುವ ವೇಳೆಯಲ್ಲಿ ಅಜಯ್ ಸಮರಾಂಗಣದಲ್ಲಿ ತನ್ನ ಅದ್ಭುತ ಲಯವನ್ನು ಮುಂದುವರಿಸಿಕೊಂಡಿರುವ ಆಟಗಾರರುಗಳ ಮಧ್ಯೆ ಪ್ರಸಾದ್ ಪ್ರಯತ್ನ ವ್ಯರ್ಥ. ಗಳಿಕೆ ಹೆಚ್ಚಿಸಿಕೊಂಡ ವೇಳೆಯಲ್ಲಿ ಮತ್ತೆ ಅಂತರವನ್ನು ಕಾಯ್ದುಕೊಳ್ಳುವ ನೀತಿಯಲ್ಲಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮತ್ತೆ ಅದ್ಭುತ ದಾಳಿ ಬಾಲಕ ಅವಳಿ ಅಂಕಗಳನ್ನು ಜೋಡಿಸಿಕೊಂಡಾಗ ಸ್ಪರ್ಧೆಯಲ್ಲಿ ಅಂಕಗಳ ಗಳಿಕೆ 12-11 ಬಗಂಬಿಲ. ಬಗಂಬಿಲ ಥರ್ಡ್ ರೈಡ್ 12-11 ಬಗಂಬಿಲದ ಮುನ್ನಡೆ 1 ಅಂಕಗಳ ಅಂತರದಲ್ಲಿದೆ. ಡೂ ಆರ್ ಡೈ ಥರ್ಡ್ ರೈಟ್ ಡೂ ಆರ್ ಡೈ 12-11 ಸ್ಪರ್ಧೆ
ಯಶವಂತನ ದಾಳಿಯ ಮೂಲಕ ಬಂಧಿಸಲ್ಪಟ್ಟಾಗ 13-11 13-11 ಅಂಕಗಳಿಗೆ ಆಧಾರದಲ್ಲಿರುವ ವೇಳೆಯಲ್ಲಿ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಋತಿಕ್ ಪ್ರಯತ್ನ ಮತ್ತೆ ವ್ಯರ್ಥವಾಗಿದೆ. ಸತತ ಪ್ರಯತ್ನಗಳ ಮೂಲಕವಾಗಿ ಅಂಕಗಳ ಗಳಿಕೆಯನ್ನ ಹೆಚ್ಚಿಸಿಕೊಂಡ ಆಟಗಾರರು ಪ್ರಜ್ವಲ್. 14-11 ಮತ್ತೆ ಪಂದ್ಯ. 3 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೀಗ ತತ್ವಮಸಿ ಬಗಂಬಿಲ. ಮುಂದಿನ ಉಪಾಂತ್ಯದ ಸ್ಪರ್ಧೆಗಾಗಿ ಜಾಗ್ವಾರ್, ಬಜ್ಪೆ, ಫ್ರೆಂಡ್ಸ್ ಕ್ಲಬ್, ಮಿತ್ತೂರು ತಂಡಗಳು ಬನ್ನಿ. ಬೋನಸ್ 14-12. ಸೂಪರ್ ಟ್ಯಾಕಲ್ ಅಚ್ಚುವಿನ ಏಕಾಂಗಿ ಆಟಗಳ ಮೂಲಕ 15ನೇ ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್. 15-12 ಪಂದ್ಯ. ಪ್ರಜ್ವಲ್ 3 ಅಂಕಗಳ ಅಂತರದಲ್ಲಿ ಬಗಂಬಿಲ ಮುನ್ನಡೆಯಲ್ಲಿ. ಇಲ್ಲಿ ಸ್ಪರ್ಧೆಯಲ್ಲಿರುವ ಆಟಗಾರರುಗಳ ಮಧ್ಯೆ ಬಹಳಷ್ಟು ಅದ್ಭುತ ಹೊಂದಾಣಿಕೆಯ ಜೊತೆಗೆ 3 ಅಂಕಗಳ ಅಂತರವನ್ನು ಕಾಯ್ದುಕೊಂಡಿರುವ ವೇಳೆ ಪ್ರಜ್ವಲ್ ಮರಳಿ ಪ್ರಯತ್ನಗಳ ಗರಿಷ್ಠ ಮಿತಿಯಲ್ಲಿ. ಈ ಮೂಲಕ ಬೋನಸ್ 13-18 ಪಂದ್ಯ. 18-13 ಬಗಂಬಿಲದ ಪರವಾಗಿ. ಹದಿಮೂರು 18 13-18 18-13 ಸ್ಪರ್ಧೆ. 18-13 ಸ್ಪರ್ಧೆ. ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಅಚ್ಚುವಿನ ದಾಳಿ ಮುಂದುವರಿದ ವೇಳೆಯಲ್ಲಿ ಅತ್ಯಂತ ಪ್ರಬಲ ಆಟಗಾರರುಗಳ ಮಧ್ಯೆ ನಿರೀಕ್ಷಿತವಾದ ಪ್ರದರ್ಶನ. ಅಚ್ಚಚ್ಚು ಆಟದ ವೈಖರಿ. ಟಿವಾನ್ಸ್ ಗಳಿಕೆಯ ಹೆಚ್ಚಳ 20ರ ಸನಿಹವನ್ನು ತಲುಪಿಕೊಳ್ಳುತ್ತಾ ಇದೆ. ಬಂಗೇರಕಟ್ಟೆಗೆದು ಪ್ರತಿಷ್ಠಿತ ಪಂದ್ಯವಾಗಿದೆ. ಬೋನಸ್ ಗಳಿಕೆ 14ನೇ ಅಂಕ. 20-14 20-14 ಮತ್ತೆ ಪಂದ್ಯ ಮುಂದುವರಿದ ವೇಳೆ 6 ಅಂಕಗಳ ಅಂತರದಲ್ಲಿದೆ. ಅಚ್ಚು ತನ್ನ ಅದ್ಭುತ ದಾಳಿಗಳ ಮೂಲಕ ಕಂಗೊಳಿಸಿದ ಆಟಗಾರ. ಪರಿಪೂರ್ಣತೆಯ ಹೆಜ್ಜೆಗಳ ಮೂಲಕ ಪಂದ್ಯದ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಜಾನ್ಮೆ. ಲಾಸ್ಟ್ 3 ಮಿನಿಟ್ಸ್ 6 ಅಂಕಗಳ ಅಂತರ. ಕೊನೆಯ 3 ನಿಮಿಷ ಅಂತರ 6ರಲ್ಲಿದೆ. ವಿಶ್ರಾಂತಿಯ ಕೋರಿಕೆ. ಆರು ಅಂಕಗಳ ನಂತರ ನಾಸೀರ್ ಬಂಗೇರಕಟ್ಟೆ ಪ್ರಸ್ತುತ ದಾಳಿಯಲ್ಲಿರುವ ಆಟಗಾರ ಸರ್ವಾಂಗೀಣ ಜಿಲ್ಲೆಯ ಖ್ಯಾತ ಆಟಗಾರನಾಗಿ ಹಲವು ಟ್ರೋಫಿಗಳಿಗೆ ಮುತ್ತಿಕ್ಕಿದ ಪ್ರತಿಭೆ ಬಂದಿನ. ಇದು ಅಜಯನ ಬೇಟೆ. ಬೋನಸ್ ಬಂಗೇರಕಟ್ಟೆಗೆ, ಟ್ಯಾಕಲ್ ಬಗಂಬಿಲಕ್ಕೆ. ಅಂತರ 6ರಲ್ಲಿಯೇ ಮತ್ತೆ ಉಳಿದುಕೊಂಡಿದೆ. 21-15
21-15 ಸರಿ ಅದಾ? 21-30. ಕೊಡ್ತುಂಡು ಪೂರ ಬೋನಸ್ ಎಲ್ಲ ಕೊಡ್ತುಂಡು. ಇಪ್ಪತ್ತೊಂದು 15 ಪಂದ್ಯ ಮತ್ತೆ ಮುಂದುವರಿತಾ ಇದೆ 6 ಅಂಕಗಳ ಅಂತರದಲ್ಲಿರುವ ವೇಳೆಯಲ್ಲಿ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಪಂದ್ಯ ಮುಂದುವರೆದಿರುವ ವೇಳೆಯಲ್ಲಿ ಅತ್ಯಂತ ಪ್ರಬಲ ಹೋರಾಟಗಾರರು ಆಟಗಾರರ ಮಧ್ಯೆ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷ 6 ಅಂಕಗಳ ಅಂತರ. ಪ್ರಜ್ವಲ್ ಶಿವಮೊಗ್ಗದ ಮಲೆನಾಡಿನ ಆಟಗಾರ ಪ್ರಸ್ತುತ ದಾಳಿಯಲ್ಲಿ 6 ಅಂಕಗಳ ಅಂತರವಿದೆ. ಮತ್ತೆ ಅಜಯನ ಬೇಟೆ ಮುಂದುವರಿತಾ ಇದೆ ಕಾರ್ನರ್ ನಲ್ಲಿ. ಅಂಕ ತಡ್ರೆ ಸುಪಟಾಕಲ್ ಆನ್ ಆಗಿದೆ. ಅಚ್ಚು ಅಂಕವನ್ನು ತರಲೇಬೇಕಾದ ಒತ್ತಡವಿದೆ. ಟ್ಯಾಕಲ್ ಆದರೆ ಅವಳಿ ಅಂಕ. ಮೂರ್ತಿ 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 ಬಿಡಲಾರ. ಅಚ್ಚು ಸರ್ವಾಂಗೀಣ ಪ್ರತಿಭೆ ಇವತ್ತು ಅಚ್ಚು ಮುಟ್ಟಿದ್ದೆಲ್ಲ ಚಿನ್ನ ಉಪಾಂತ್ಯದ ಸ್ಪರ್ಧೆಯಲ್ಲಿ. ಗಡಿ ಕಡತ್ತದೆ ನೇರ ದಿಟ್ಟ ನಿರಂತರ ಪಾಯಿಂಟ್. ಚೈತ್ರಸ್ 26-15 ಮ್ಯಾಚ್ ಇಸ್ ಓವರ್. ತತ್ವಮಸಿ ಬಗಂಬಿಲ ಫೈನಲ್ಗೆ ಲಗ್ಗೆ ಇಟ್ಟ ಮೊದಲ ತಂಡವಾಗಿದೆ. 10,000ಗಳ ನಗದು ಖಚಿತ. ಬನ್ನಿ ಫ್ರೆಂಡ್ಸ್ ಕ್ಲಬ್ ಬೆತ್ತೂರು ಬೆತ್ತೂರು ಬೆತ್ತೂರು. ಬನ್ನಿ 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 ಜಾಗ್ವಾರ್. ಬನ್ನಿ ಜಾಗ್ವಾರ್. ಬನ್ನಿ ಈ ಭಾಗದ ಅತ್ಯಂತ ಪ್ರಮುಖ ಆಟಗಾರ ಸದಾಶಿವ ಕೋಲ್ಪೆ ವಿಶ್ರಾಂತಿಯ ವೇಳೆಯಲ್ಲಿ
ಚರಣ್ ಬಂಗೇರಗೋಡಿ. ಸುಧೀರ್. ಮಿತ್ತೂರು ತಂಡದ ಕೋಚ್ ಆಗಿ ಚರಣ್ ಬಂಗೇರಕೋಡಿ ಅವರು. ಸುಧೀರ್ ಸೂರ್ಯ. ಕೋಚ್ ರಮೇಶ್ ಅಣ್ಣ. ಸಂಕೇತ್ ರವರು ನಿದ್ದೆಯಲ್ಲಿದ್ದಾರೆ. ಪ್ರಥಮ ಉಪಾಂತ್ಯದ ಬಳಿಕ ಇದೀಗ ದ್ವಿತೀಯ ಉಪಾಂತ್ಯದ ಸಮರ ಆರಂಭ. ದಯಾ ಬೋನಸ್ನೊಂದಿಗೆ ಖಾತೆಯಲ್ಲಿ ಲೇಖನಿ ಚಲಾವಣೆ. ಸಮರಾಂಗಣದಲ್ಲಿ ಮತ್ತೆ ಋತಿಕ್. ಫ್ರೆಂಡ್ಸ್ ಕ್ಲಬ್ ಮೆತ್ತೂರಿನ ಆಟಗಾರರು. ಇದು ಉಪಾಂತ್ಯದ ಸಮರ. ಎರಡೂ ತಂಡಗಳಿಗೆ ಫೈನಲ್ ಕಡೆಗೆ ಲಗ್ಗೆ ಇಡುವುದಾಗಲೇ 10,000 ನಗದು ಪುರಸ್ಕಾರದ ಒಂದು ಬಹುಮಾನವನ್ನು ಖಾತ್ರಿಪಡಿಸಿಕೊಂಡಿರುವ ಬಗಂಬಿಲ ಫೈನಲ್ನಲ್ಲಿ ಸುಶೀಲ್, ಉತ್ತರ ಕನ್ನಡದ ಸುಶೀಲ್. ತೇಜಸ್ ಸೆಮಿಫೈನಲ್ ಕದನದ ಹೋರಾಟಗಳ ಮೂಲಕ ಪ್ರತಿ ಹೋರಾಟಗಳನ್ನು ಸಂಘಟಿಸಿದ ಆಟಗಾರ ತೇಜಸ್. ಗಳಿಕೆ ಆರಂಭ ಮಿತ್ತೂರಿನ ಪರವಾಗಿ. ಅದು ಕಂಟಿನ್ಯೂ ಬೀಳ್ತಾ ಇದೆ ಅಲ್ಲಿ. ಇಲ್ಲ, ಅದು ತೆಗೆದಷ್ಟು ಬರ್ತಾ ಉಂಟು. ఆ గోనీని పాడొచ్చాను. ఒక ఐదు చండి ఉండు, కూడా చండి ఆపు. ದಯಾ ಸತತವಾಗಿ ದಾಳಿಗಳಲ್ಲಿ ಉತ್ತರ ಕನ್ನಡದ ದಯಾ ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಂಡಂತಹ ವಿಶ್ವಾಸಗಳಲ್ಲಿರುವ ವೇಳೆಯಲ್ಲಿ ಚರಣನನ್ನ ಬೇಟೆಯಾಡುವ ಮೂಲಕ ಧನುಷ್ ಕಳೆದ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯದಲ್ಲಿ ಏಕಾಂಗಿಯಾಗಿ ಅದ್ಭುತ ದಾಳಿಗಳ ಮೂಲಕ ಎದುರಾಳಿಗಳನ್ನು ಕಂಗಡಿಸಿದ ಆಟಗಾರ. ಜಾಗ್ವಾರ್ ವಜ್ಪೆ ಪ್ರಸ್ತುತ ಪಂದ್ಯವನ್ನ ತಮ್ಮ ತೆಕ್ಕೆಗೆಳೆದುಕೊಳ್ಳುವ ಪ್ರಯತ್ನಗಳ ಜೊತೆಗೆ ಮಿತ್ತೂರಿಗೆ ಪ್ರತಿ ಹೋರಾಟಗಳ ಸಡ್ಡು ಹೊಡೆಯುತ್ತಿರುವ ತಂಡವಾಗಿದೆ. ಸುಶೀಲ್ ಪರಿಪೂರ್ಣ ಪ್ರದರ್ಶನಗಳನ್ನು ಮುಂದುವರೆಸಿಕೊಂಡ ವೇಳೆ
ನಿಖರತೆಯ ಆಟವನ್ನು ಕಾಣಬಹುದು ಈ ಹಂತದಲ್ಲಿ. ಬೋನಸ್, ಸ್ಪಷ್ಟವಾದ ಚಲನೆಯ ಬೋನಸ್. ತೇಜಸ್ ಮೂಲಕ ಈ ಬಾರಿ ಮತ್ತೆ ದಾಳಿ ಆರಂಭ. ಮಿತ್ತೂರಿನ ಪರವಾಗಿ 6 ಡಿಫೆನ್ಸ್ ಉಳಿಸಿಕೊಂಡಿರುವ ಜಾಗ್ವಾರ್ ಬಜ್ಪೆ ಈ ದಿನ ಮತ್ತೆ ಬಪ್ಪನಾಡಿನಲ್ಲಿ ಮುಕ್ತ ವಿಭಾಗದ ಕಬಡ್ಡಿಯಲ್ಲಿ ಆಡುವ ತವಕಗಳ ಜೊತೆಗೆ ಪ್ರಸ್ತುತ ಈ ಭಾಗದಲ್ಲಿ ಮತ್ತೆ ಕಾರ್ತಿಕನ ಬೇಟೆಯಾಡಿದ ತೇಜಸ್. ದಯಾ ಕ್ವಾರ್ಟರ್ ಫೈನಲ್ ನಲ್ಲಿ ತನ್ನ ಅದ್ಭುತವಾದ ರಣವಿಕ್ರಮ ಹೋರಾಟಗಳ ಮೂಲಕ ಸೆಮಿಫೈನಲ್ ಎನ್ಕೌಂಟರ್. ದಯಾ ಎದುರಾಳಿ ಅಂಕಣದಲ್ಲಿ ಅರ್ಧ ಕೋಟೆ ಖಾಲಿ ಮಾಡಿದ ಜೂನಿಯರ್ ವಿಶ್ವರಾಜ. 4 ಪಾಯಿಂಟ್ಸ್, 4 ಅಂಕಗಳ ಜೊತೆಗೆ ಬಜ್ಪೆ ಮುನ್ನಡೆ. ಜಾಗ್ವಾರ್ ಚಿರತೆಯ ವೇಗದಲ್ಲಿ. ಆಹಾ, ಕಾರ್ತಿಕ, ಕಮಾಲ್ ಕಾರ್ತಿಕ್. ಧನುಷನಿಗೆ ಅವಕಾಶಗಳನ್ನು ನೀಡದೆ ಬಂಧಿಸಿದ ಆಟಗಾರ ಋತಿಕ್. ನಿತಿನ್ ಒಳಾಂಗಣದಲ್ಲಿ ಶರೀರಗಳ ತುಲನೆಯಲ್ಲಿ ಅತ್ಯಂತ ಸಣ್ಣ ದೇಹಗಳು ಮಿತ್ತೂರಿನಲ್ಲಿ. ಬಲಾಢ್ಯ ಆಟಗಾರ ದಯಾ 17ರ ಹರೆಯದ ಸಣ್ಣ ಪ್ರಾಯದ ಹುಡುಗ. ನಿತಿನ್ ದಾಳಿಯ ಮೂಲಕ ಎದುರಾಳಿ ಅಂಕಣದಲ್ಲಿ ರಾತ್ರಿ ಇಡೀ ಒತ್ತುಗುಂಡಿಯಾಗಿ ಸಹಕರಿಸಿ ನಿದ್ದೆಗೆಟ್ಟು ಎಲ್ಲವನ್ನ ಕಾರ್ಯನಿರ್ವಹಿಸಿದ ನಿತಿನ್ ಬಂಧಿಸುವ ಮೂಲಕ ಬೋನಸ್ ಸಿಕ್ಕಿದೆ ನಿತಿನನಿಗೆ. ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಂಡಿದೆ ಖಾತೆಯಲ್ಲಿ ಜಾಗ್ವಾರ್. ಪ್ರಶಸ್ತಿ ಸುತ್ತಿಗೆ ಅದಾಗಲೇ ತಂಡಗಳು ಬಂದಾಗಿದೆ. ಮತ್ತೆ ಅಂತರ ಅವಕಾಶಗಳ ಮೂಲಕದಲ್ಲಿ ಚರಣ್ ಬೇಟೆ. ಕಳೆದ ದಾಳಿಯಲ್ಲಿ ಕಾರ್ತಿಕ್ನ ಬೇಟೆ. ಧನುಷ್ ಹೊರಾಂಗಣಕ್ಕೆ ಈ ಬಾರಿ ಮತ್ತೆ ತನ್ನ ಜಾನ್ಮೆಯ ಕೌಶಲ್ಯತೆ ಮುಂದುವರಿತಾ ಇದೆ. ಹದಿಮೂರು 5ರಲ್ಲಿ ಬಜ್ಪೆ 13-5. ದಯಾ ತನ್ನ ಶ್ರೇಷ್ಠತೆಯ ಆಟದ ಮೂಲಕ ಹಿಡಿದಿಡುವ ಪ್ರಯತ್ನಗಳು ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ. ಕಣ್ಣು ಮಿಟುಕಿಸುವುದರೊಳಗಾಗಿ ಎದುರಾಳಿ ಅಂಕಣವನ್ನು ಬರಿದು ಮಾಡುತ್ತಿರುವ ಆಟಗಾರ. 3 ಪಾಯಿಂಟ್ಸ್, 16-5. 11 ಅಂಕಗಳ ಮುನ್ನಡೆಯಲ್ಲಿ ಜಾಗ್ವಾರ್. ಧನುಷ್ ಸತತ ಚಿಂತನೆಗಳ ಮೂಲಕವಾಗಿ ಪಂದ್ಯ ಉಳಿಸಿಕೊಳ್ಳುವ ಪ್ರಯತ್ನಗಳು. ಹೋರಾಟಗಳ ಛಾಯೆ ಮುಂದುವರಿತಾ ಇದೆ. ಸ್ಪಷ್ಟ ನಿರ್ಧಾರಗಳ ಮೂಲಕವಾಗಿ ಪಂದ್ಯದ ಅವಧಿ ಮುಂದುವರಿಸುವ ಅವಕಾಶಗಳ ವೇಳೆ ಸುಶೀಲ್ ದಾಳಿಯಲ್ಲಿರುವ ಆಟಗಾರ. ಸ್ಪಷ್ಟತೆ ಪಂದ್ಯದ ಅವಧಿಯಲ್ಲಿದೆ. ಎದುರಾಳಿಗಳನ್ನು ಕಂಗಡಿಸುವ ಪ್ರಯತ್ನಗಳನ್ನು ಸರಾಗವಾಗಿ ಮುಂದುವರಿಸಿಕೊಂಡ ಆಟಗಾರರು ಪ್ರಥಮ ಅವಧಿಯಲ್ಲಿ. ಅದಾಗಲೇ ಸ್ಪಷ್ಟ ಮುನ್ನಡೆ. ಈ ಬಾರಿ ಮತ್ತೆ ಜಾಗ್ವಾರ್ ಬಜ್ಪೆಯ ಹೋರಾಟ ಸತತ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪುನೀತ್, ತೇಜಸ್, ಚರಣ್
ಟಿವಾನ್ಸ್ ಅತ್ಯಂತ ಶ್ರೇಷ್ಠ ಪ್ರದರ್ಶನಗಳ ಮೂಲಕ ಏಕಾಂಗಿಯಾಗಿ ಮತ್ತೆ ಒಳಕೊಂಡ ತೇಜಸ್. ಅದಾಗಲೇ ಪೂರ್ಣ ಪ್ರಮಾಣದಲ್ಲಿ ಪಂದ್ಯ ಮೊದಲ ಅವಧಿಯ ಆಟದಲ್ಲಿ ಜಾಗ್ವಾರ್ ಪರವಾಗಿದೆ. ದ್ವಿತೀಯ ಅವಧಿ ಇನ್ನೂ ಇದೆ ಪಂದ್ಯದಲ್ಲಿ. ಕಾರ್ತಿಕ್ ನಿರಂತರ ಪ್ರಯತ್ನಗಳ ವೇಳೆಯಲ್ಲಿ ಮತ್ತೆ ಅದೇ ಪ್ರಯತ್ನ ಇದೀಗ. ದಯಾ ಮಾರಣಾಂತಿಕವಾಗಿರತಕ್ಕಂಥ ಕಿಕ್ ಮೂಲಕ ಗಳಿಕೆ ಅಂಕ. ಅದು ನಿತಿನ್ ಬೇಟೆಯ ಮೂಲಕ. ಸತತ ಎರಡನೆಯ ಬಾರಿಗೆ ಮತ್ತೆ ಆಲ್ ಔಟಿನ ಪೂರ್ಣಾಂಕವನ್ನ ದಾಖಲಿಸಿಕೊಳ್ಳುತ್ತಾ ಇದೆ ಜಾಗ್ವಾರ್. 23-7. ಇಪ್ಪತ್ತ 4-7. ಇಪ್ಪತ್ತ 4-7 ಮತ್ತೆ ಪಂದ್ಯ ಆರಂಭಗೊಂಡ ವೇಳೆಯಲ್ಲಿ ಮತ್ತೆ ಧನುಷ್ ದಾಳಿಯಲ್ಲಿರುವ ಆಟಗಾರ. ಪ್ರತಿತಂತ್ರಗಳಲ್ಲಿ ದಯಾನನ್ನ ಬೇಟೆಯಾಡುವ ವೇಳೆ 24-8 ಮಧ್ಯಂತರ ವಿರಾಮದ ಘೋಷಣೆ. 24-8. ಎಸಿ ಮೂಲಕ ಸ್ಪರ್ಧೆಯಲ್ಲಿರುವ ವೇಳೆ ಪ್ರಮುಖತೆಯ ಹೋರಾಟಗಳಲ್ಲಿ ಆಟಗಾರರು. ಸುಶೀಲ್ ಮತ್ತೆ ದಾಳಿಯಲ್ಲಿ ದಿಟ್ಟತೆಯ ಪ್ರಯತ್ನಗಳ ಮೂಲಕ ಅಂಕಣದ ಒಳಭಾಗದಲ್ಲಿರುವ ಆಟಗಾರರು. ಸುಶೀಲ್ ರೈಟ್ ಕಾರ್ನರ್ನಲ್ಲಿ ಪುನೀತನನ್ನ ಬೇಟೆಯಾಡುವ ಪ್ರಯತ್ನಗಳನ್ನು ಮುಂದುವರೆಸಿರುವಂತಹ ಅವಕಾಶಗಳಲ್ಲಿ ದ್ವಿತೀಯ ಸಂಘಟಿತವಾದ ಬಲದಲ್ಲಿ ಪ್ರಸ್ತುತ ರೀಚಿಂಗ್ ಫ್ರಮ್ ದ ಔಟ್ಸೈಡ್. ನಡಿಗೊಂಜಿ ಬೇತೆ ಹೊಸ ಕುಂಟಡೊಂಜಿ ಒಚ್ಚಲೆ ಆ ಒಚ್ಚರೆ 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 ಯಾಕೆ ಬೇತೆ ಕುಂಟಿಜ ಶಾಮೆ ಹೋಯ್ತಾನ ಬೇತೆ ಅವು ಕುಂಟಿತನಲ್ಲ ಬರೋಂದೇ ಉಂಡತ ದಾದಾಲ್ಪಂ ದಾಳಮನ್ ಪರಾಪಿಜಿ ಮ್ಯಾಚ್ ಮುಗಿಪುನ ಆತೆ ಅಂದ 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 ಮುಗವು ಲೋಪಿಡಿ ಉಂಟು. ಸ್ಪರ್ಧೆಯಲ್ಲಿ ಅವಕಾಶಗಳನ್ನು ಪಡೆದುಕೊಂಡಿರುವ ಆಟಗಾರರುಗಳ ಮಧ್ಯೆ ಸುಬಡಾಕಲ್ ಆನ್ ಆಗಿದೆ. ಧನುಷಾ ಆಹಾ ಹಿಡಿಯಲು ಬಂದು ಬಿದ್ದ ಆಟಗಾರ ಪ್ರಸ್ತುತ ಜಾಗ್ವಾರಿನ ವಿರುದ್ಧವಾಗಿ ಮತ್ತೆ ಅಂಕಗಳನ್ನು ಬೇಟೆಯಾಡುವ
ಉತ್ಸಾಹದಲ್ಲಿ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು. ನಿರೀಕ್ಷಿತವಾದ ಪಯಣದಲ್ಲಿ ಸ್ಪರ್ಧೆಯ ಹೆಚ್ಚುವರಿ ಆಟಗಾರರುಗಳ ಮೂಲಕವಾಗಿ ಅತ್ಯಂತ ಹುರುಪಿನ ಉತ್ಸಾಹಗಳನ್ನು ತುಂಬಿಕೊಂಡಿರುವ ಜಾಗ್ವಾರ್ ಬಜ್ಪೆಯ ವಲಯ ಮಟ್ಟದ ಅತ್ಯಂತ ಪ್ರಬುದ್ಧ ಪ್ರತಿಭಾನ್ವಿತ ತಂಡಗಳ ಆಟಗಾರರು ಧನುಷ್ T+2 4 ಅಂಕಗಳ ಜೋಡಣೆಯ ಜೊತೆಗೆ ಪಂದ್ಯ 25-16 25-16. ಇಪ್ಪತ್ತೈದು 16ರಲ್ಲಿ ಮತ್ತೆ ಪಂದ್ಯ ಅಂತರ 9ಕ್ಕಿಳಿದಿದೆ. ಇಲ್ಲಿ ಸುಶೀಲ್ ದ್ವಿತೀಯ ಅವಧಿಯ ಆಟದಲ್ಲಿ ಬಗಂಬಿಲ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಸುಶೀಲ್ ತನ್ನ ಪ್ರತಿಭಾನ್ವಿತವಾದ ಪಾದಚಲನೆಗಳ ಮೂಲಕ ಅಂಕಗಳನ್ನ ಅತ್ಯಂತ ಸುಲಲಿತವಾಗಿ ಎದುರಾಳಿ ಅಂಕಣದಿಂದ ಪಡೆದುಕೊಳ್ಳಬಲ್ಲ ಆಟಗಾರ. ಬೋನಸ್ ಮರಳಿ ಮರಳಿ ಪ್ರಯತ್ನಗಳ ಮಿತಿ ಮೀರಿದ ಆಟಗಾರರುಗಳ ಮಧ್ಯೆ ದಯಾ ಮತ್ತೆ ದಾಳಿಯನ್ನ ಮಾಡುವ ತಬಕದಲ್ಲಿ ದಯಾ. ಈ ಒಟ್ಟು ಪಂದ್ಯಾವಳಿಯಲ್ಲಿ ದಯಾ ತನ್ನ ಶ್ರೇಷ್ಠ ಲಯದ ಮೂಲಕ ಎದುರಾಳಿಗಳನ್ನು ಕಂಗಡಿಸಿದ ಆಟಗಾರ. ಅಂಕಗಳ ಗಳಿಕೆಯ ಜೊತೆಗೆ ಮುಂದುವರೆದಿರುವ ವೇಳೆ ಡಿಫೆನ್ಸ್ ಸ್ಪಷ್ಟತೆಯ ನಿಲುವುಗಳ ಮೂಲಕ ಅಂಕಣದಲ್ಲಿ ಹೋರಾಟಗಳನ್ನು ಕಾಣಬಹುದಾಗಿದೆ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಸ್ಪಷ್ಟತೆಯ ಮುನ್ನಡೆಯಲ್ಲಿ ಜಾಗ್ವಾರ್ ಬಜ್ಪೆ 10,000ಗಳ ಬಹುಮಾನದ ಖಚಿತಪಡಿಸಿಕೊಂಡ ವೇಳೆ ತತ್ವಮಸಿ ಬಗಂಬಿಲ 15,000ಗಳ ಬಹುಮಾನಕ್ಕಾಗಿ ಹೋರಾಡಬೇಕಾದರೆ ಇಲ್ಲಿರುವ ವಿಜೇತ ತಂಡವನ್ನು ಎದುರಿಸಬೇಕಾಗಿದೆ ಫೈನಲ್ನಲ್ಲಿ. ಪ್ರತಿ ಹೋರಾಟಗಳ ಮೂಲಕ ಧನುಷ ಮಿಡ್ ಲೈನ್ ಸಮೀಪ ಇಂಚುಗಳ ಅಂತರವಿರುವ ವೇಳೆ ಬಂಧಿಸಲಾಗಿದೆ. ಅಂತಿಮ 4 ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಬಳಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವ ಆಟಗಾರರು ವಯಾನಂದ ಪ್ರಸ್ತುತ ಅತ್ಯಂತ ಶ್ರೇಷ್ಠತೆಯಲ್ಲಿ ಪಾದಚಲನೆಯನ್ನು ಮುಂದುವರಿಸಿಕೊಂಡ ವೇಳೆ ಅಂಕಗಳ ಗಳಿಕೆ ಹೆಚ್ಚಿಸಿಕೊಳ್ಳುತ್ತಾ ಇದೆ. ಬಜ್ಪೆ ಏಕಮುಖ ಸ್ಪರ್ಧೆಯ ಕನ ಹೋರಾಟಗಳ ರೋಚಕತೆಯ ಭಾವವೆಂದಿಲ್ಲ. ಜಾಗ್ವಾರ್ ತನ್ನ ಪ್ರತಿಷ್ಠೆಯ ಆಟದ ಜೊತೆಗೆ ಮುಂದುವರಿತಾ ಇದೆ. ಫೈನಲ್ ಕದನದ ಕಡೆಗೆ ದಿಟ್ಟ ಹೆಜ್ಜೆ ಇಡುವ ಪ್ರಯತ್ನಗಳು ಮುಂದುವರಿಯಬೇಕಿದೆ. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿರುವ ವೇಳೆ ಅತ್ಯಂತ ಪ್ರಮುಖ ಘಟ್ಟದ ಪಂದ್ಯದಲ್ಲಿ ಉಪಾಂತ್ಯದ ಸಮರದಲ್ಲಿ ಮುನ್ನಡೆ ವಿಶ್ರಾಂತಿಯ ಕೋರಿಕೆಯ ವೇಳೆ $30-17 13 ಅಂಕ.
13 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಸತತವಾಗಿ ಅಪಾಯಕಾರಿ ಕಿಕ್ಗಳನ್ನ ಎದುರಾಳಿಗೆ ಉಣಬಡಿಸುತ್ತಿರುವ ದಯ. ಈ ಮೊದಲ ಕಿಕ್ ನಿತಿನ್ಗೆ, ಅಂತಿಮ ಕಿಕ್ ಪುನೀತನಿಗೆ. ಈ ಮೂಲಕ ಜಾಗ್ವಾರ್ ವಜ್ಪೆ ಫೈನಲ್ಗೆ ಪ್ರವೇಶವನ್ನ ಮಾಡಿದೆ. ಅಭಿನಂದನೆಗಳು. ಸ್ಥಳೀಯ ತಂಡದ ವಿರುದ್ಧವಾಗಿ ಗೆದ್ದು ಫೈನಲ್ಗೆ ಪ್ರವೇಶ ಮಾಡುವ ಮೂಲಕ 5 ನಿಮಿಷಗಳ ವಿಶ್ರಾಂತಿ ಜಾಗ್ವಾರ್ ವಜ್ಪೆ. ತತ್ವಮಸಿ ಬಗಂಬಿಲ ಬನ್ನಿ. ಮದ್ವೆ ಪ್ಲಾನ್ಗಳು ಯಾವತ್ತು ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಬಿಡಿ. ಯಾವತ್ತು ಲೇಟ್ ಆಗಿ ಬರೋ ನಿಮ್ ಬೆಸ್ಟ್ ಫ್ರೆಂಡ್. ಸಾರಿ ಸ್ವೀಟ್ ಹಾರ್ಟ್. ನಂಗೊತ್ತು ಇದು ನಿನ್ ಸ್ಪೆಷಲ್ ದಿನ. ನಾನು ಅದನ್ನ ಮಿಸ್ ಮಾಡ್ತೀನಾ? ಅದೆಷ್ಟೇ ತಪ್ಪುಗಳು ನಡೀತಿದೆ ಅನ್ಕೊಂಡ್ರು ಎಲ್ರು ನಿನ್ನ ನೋಡಿದ ತಕ್ಷಣ ಎಲ್ಲಾನು ಪರ್ಫೆಕ್ಟ್ ಆಗತ್ತೆ. ಪರಿಪೂರ್ಣ ಕ್ಷಣ. ಪ್ರತಿ ಮದುವೆಯು ಪರಿಪೂರ್ಣ ಸಂಭ್ರಮವಾಗಲಿ. ಶುಭ ಮಾಂಗಲ್ಯಂ. ವೆಡ್ಡಿಂಗ್ ಜ್ಯುವೆಲರಿ ಬೈ ಜೋಸ್ ಆಲುಕಾಸ್. ನಮ್ಮಲ್ಲಿ ಮದ್ವೆ ಪ್ಲಾನ್ಗಳು ಯಾವತ್ತು ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಬಿಡಿ. ಯಾವತ್ತು ಲೇಟ್ ಆಗಿ ಬರೋ ನಿಮ್ ಬೆಸ್ಟ್ ಫ್ರೆಂಡ್. ಸಾರಿ ಸ್ವೀಟ್ ಹಾರ್ಟ್. ನಂಗೊತ್ತು ಇದು ನಿನ್ ಸ್ಪೆಷಲ್ ದಿನ. ನಾನು ಅದನ್ನ ಮಿಸ್ ಮಾಡ್ತೀನಾ? ಅದೆಷ್ಟೇ ತಪ್ಪುಗಳು ನಡೀತಿದೆ ಅನ್ಕೊಂಡ್ರು ಎಲ್ರು ನಿನ್ನ ನೋಡಿದ ತಕ್ಷಣ ಎಲ್ಲಾನು ಪರ್ಫೆಕ್ಟ್ ಆಗತ್ತೆ. ಪರಿಪೂರ್ಣ ಕ್ಷಣ. ಪ್ರತಿ ಮದುವೆಯು ಪರಿಪೂರ್ಣ ಸಂಭ್ರಮವಾಗಲಿ. ಶುಭ ಮಾಂಗಲ್ಯಂ. ವೆಡ್ಡಿಂಗ್ ಜ್ಯುವೆಲರಿ ಬೈ ಜೋಸ್ ಆಲುಕಾಸ್.
ಗೊಂಬೆ ಗೊಂಬೆದಲ್ಲಿ ಕೊಡು ಫೈನಲ್ ಗಾಂಡಿ ಗೊಂಬೆದಲ್ಲಿ ಕೊಡು ನಮ್ಮ ಊರಿನ ಮಾಮು ತಂಡದ ಅಧ್ಯಕ್ಷರು ಒಳಭಾಗದಲ್ಲಿ ಬರುತ್ತಾರೆ. ಹಲೋ, ತಂಡಗಳು ರೆಡಿಯಾಗಿ ನಿಮ್ಮ ಅವಧಿ ಮುಗಿತಾ ಬಂತು. 5 ನಿಮಿಷ. ಬಗಂಬಿಲ ತಂಡ ಆಗಮಿಸ್ತಾ ಇದೆ. ಅಣ್ಣ 5 ನಿಮಿಷ ಕರೀಂಡು ಜಾಗ್ವಾರ್ತಾಗ್ಲು ಬರೋಂದುಲ್ಲೇರೆ ನೀಕ್ ಲೈಕ್ ತುಂಬು ಪೋತಾರೆ ಬರೋಡು ಅವೇ ಜಾಗ್ವಾರ್ತಾಗ್ಲು ಬತ್ತೇರೆ. ಯಂಗ್ ಚಾಲೆಂಜರ್ಸ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಗಣೇಶ ನಗರ ಇವರು ಸಾದರಪಡಿಸುವ YCG ದಸ ಸಂಭ್ರಮದ 65 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಪ್ರೊ ಮಾದರಿಯ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೇ 11/3/2023 ಶನಿವಾರ ರೈಲ್ವೆ ನಿಲ್ದಾಣದ ಬಳಿ ನೇತಾಜಿ ನಗರ ನೇರಳಕಟ್ಟೆ ಇಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಈ ಪಂದ್ಯಾಟದ ಪ್ರಥಮ ಬಹುಮಾನ 15,000 ಹಾಗೂ YCG ಟ್ರೋಫಿ, ದ್ವಿತೀಯ ಬಹುಮಾನ 10,000 ಮತ್ತು YCG ಟ್ರೋಫಿ ಆದರೆ ತೃತೀಯ ಬಹುಮಾನ 3,000 ಮತ್ತು YCG ಟ್ರೋಫಿ, ಚತುರ್ಥ ಬಹುಮಾನ 3,000 ಹಾಗೂ YCG ಟ್ರೋಫಿ, ಉತ್ತಮ ರೈಡರ್, ಡಿಫೆಂಡರ್ ಇನ್ನು ಹಲವು ಪ್ರಶಸ್ತಿಗಳು ಈ ಪಂದ್ಯಾಟದಲ್ಲಿ ಮೂಡಿಬರಲಿಕ್ಕಿದೆ. ಕಬಡ್ಡಿ ಅಭಿಮಾನಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಮತ್ತೊಂದು ಸಂತಸದ ಸುದ್ದಿ. ಶಿವಂ ಕಡೆ ಶಿವಾಲಯ ಇವರ ಆಶ್ರಯದಲ್ಲಿ
ಇದೇ ಬರುವ 4-3-2023ಕ್ಕೆ 60 ಕೆಜಿ ಹಾಗೂ 55 ಕೆಜಿ ವಿಭಾಗದ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ. ಎಲ್ಲರೂ ಹೋಗಿ ಅದಾರ ಸಾ ಹಾಗೆ ಫೈನಲ್ನ 2 ತಂಡಗಳಿಗಿದವು. ದ್ವಿತೀಯ ಕರ ತತ್ವಮಸಿ ಬಗಂಬಿಲ ಜಾಗ್ವಾರ್ ಬಜ್ಬ ಬನ್ನಿ. ನೋಡಿ ಫೈನಲ್ನ ಜಾಗ್ವಾರ್ ಬಜ್ಪೆ ತತ್ವಮಸಿ ಬಗಬಿಲ ತಂಡಗಳು ಬನ್ನಿ. ಇದು ಅಂತಿಮ ಕರೆಯಾಗಿದೆ 2 ತಂಡಗಳಿಗೆ. ನೋಡಿ ಇನ್ನೊಂದು ಸ್ಪರ್ಧೆಗಳಿದೆ. ಕೆಲವಾರು ಆಟಗಾರರಿಗೆ ಬೇಂಗ್ರೆಯಲ್ಲಿ ಲೀಗ್ ಹಂತದ ಸ್ಪರ್ಧೆಯಲ್ಲಿ ಆಡಬೇಕಿದೆ. ಸೌರಭಲ್ಲಿ ಆಡಬೇಕು, ಲಿಖಿತ ಆಡಬೇಕು. ಬಲೆ ಬೇಗ ಪೋರಜ್ಜನೆ ಪ್ರಸಾದ್ ಗೊಬ್ಬಡಲ್ಲಿ ಬಲೆ ಬೇಗ ಮುಗ್ಲು ಜಾಗ್ವಾರ್ದಕ್ಲೆ ಪಪ್ಪನಾಡ್ ಮ್ಯಾಚ್ ಉಂಟು. ಅಂದ್ ಹೆಂಗ್ ಅದು ಯಾನ್ ಪೋಣ ಅಕ್ಲ ಪೋಡತಡಿ ಎಸ್ ಬಂಧುಗಳೇ, ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಆಯೋಜನೆಗೊಳಿಸಿರುವ ಈ ವರ್ಷದ ಅತ್ಯಂತ ಅದ್ದೂರಿಯ ಕಬಡ್ಡಿಯ ಫೈನಲ್ ರಣಾಂಗಣದಲ್ಲಿ ಭಾಗವಹಿಸುವಂತಹ ಅತಿರಥ ಮಹಾರದ ತಂಡಗಳ ಆಗಮನಕ್ಕೆ ಇದೀಗ ವೇದಿಕೆ ಸಿದ್ಧಗೊಂಡಿರುವ ವೇಳೆಯಲ್ಲಿ ಕರಾವಳಿ ಕಬಡ್ಡಿ ರಂಗದಲ್ಲಿ ಬಜ್ಪೆ ವಲಯದಲ್ಲಿ ಕಬಡ್ಡಿಯಲ್ಲಿ ಅತಿರಥವಾಗಿ ಗುರುತಿಸಿಕೊಂಡು ಅನೇಕ ಪ್ರಶಸ್ತಿಗಳನ್ನು ಮುಂದಿಟ್ಟು ವಲಯ ಮಟ್ಟದ ಕಬಡ್ಡಿಯಲ್ಲಿ ಅನೇಕ ಪ್ರಶಸ್ತಿಗಳ ಜೊತೆಗೆ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿ ಇತ್ತೀಚೆಗೆ ಅದ್ಧೂರಿಯ ಕಬಡ್ಡಿಯನ್ನು ನಡೆಸುವ ಮೂಲಕ ಬಜ್ಪೆಯ ಭಾಗದಲ್ಲಿ ಶ್ರೇಷ್ಠ ತಾರೆಗಳ ಸಂಗಮವನ್ನು ಉಣಬಡಿಸಿದ ತಂಡ ಜಾಗ್ವಾರ್ ಬಜ್ಪೆ. ಫೈನಲ್ ರಣಾಂಗಣದಲ್ಲಿರುವ ತಂಡಗಳ ಮಧ್ಯೆ ಹೋರಾಟದ ಪ್ರತಿ ಹೋರಾಟಗಳಲ್ಲಿರುವ ಇದೆ. ಇದೀಗ ಆರಂಭದ ಮೊದಲ ತಂಡ ಆಗಮನವಾಗಿದೆ. ಕರಾವಳಿ ಕಬಡ್ಡಿ ರಂಗದಲ್ಲಿ ಶ್ರೇಷ್ಠ ತಾರೆಗಳ ಸಮ್ಮಿಳಿತಗೊಂಡಿರುವ ವೇಳೆಯಲ್ಲಿ ಅತ್ಯಂತ ಅವಿರತವಾಗಿ ಕಬಡ್ಡಿಯಲ್ಲಿ ದುಡಿಸಿಕೊಂಡ ಅನುಪಮ ನಕ್ಷತ್ರಗಳ ಆಗಮನದ ಬಳಿಕ ಇದೀಗ ತತ್ವಮಸಿ ಬಗಂಬಿಲದ ಆಗಮನ. ತಂಡ ಸ್ವಾಗತಿಸಿ. ಫ್ರೆಂಡ್ಸ್ ಕ್ಲಬ್ ಮಿತ್ತೂರದ ಮಾತಾ ಜವನೇರ್ ಬಲೆ, ಮಿತ್ತೂರದ ಮಾತಾ ಜವನೇರ್ ಎದಿದ್ದು ಬಲೆ ಬೇಗ. ರಮೇಶ್ ಪೂಜಾರಿ
ಪಂಚಾಯತ್ ಸದಸ್ಯರು ಅಂಚನೆ ಸಂಜೀವ್ ಪೂಜಾರಿ ಫ್ರೆಂಡ್ಸ್ ಕ್ಲಬ್ದ ಮಾತಾ ಸದಸ್ಯರು ಅಂಚನೆ ಅಭಿಮಾನಿಗಳು ತೇಜಸ್ ಮಿತ್ತೂರು ಈ ಒಂಜಿ ಕಬಡ್ಡಿ ಪಂದ್ಯಾಟದ ಫೈನಲ್ ಪಂದ್ಯಾಟಗೂ ರೆಡ್ ತಂಡಗೂ ಶುಭ ಆರೈಕೆಯನ್ನು ಅನ್ಪರೆ ನಮ್ಮೊಟ್ಟಿಗೆ ಭಾಗವಹಿಸೋಡು ಮಾತೇರಲ್ಲ ಅಂಚನೆ ಫ್ರೆಂಡ್ಸ್ ಆದಿಶಕ್ತಿ ಫ್ರೆಂಡ್ಸ್ ಮಿತ್ತೂರು ತಂಡದ ಕಬಡ್ಡಿ ತಂಡದ ಆಟಗಾರರು ಗುರುಪ್ರಸಾದ್ ಆಗಲಗೊಂಡಿ ಬಲೆ ಬರೋಡು ಬಲೆ ಸದಾನಂದ ಕೋಲ್ಪೆ ಸದ್ದು ಯಾನೆ ಸದಾನಂದ ಸದನ ಸದ್ದು ಬಲೆನ ನಿತಿನ್ ಸೂರ್ಯ ಪುನೀತ್ ಬಲ್ಲೆ ಬರ್ಡ್ ಧನುಷ್ ಬಲೆ ಮಾಡಿ ಧನುಷ್ ಥರ್ಡ್ ರೈಟ್ ಬಲೆ ಪುರ ಶೇಖರಣ್ಣ ಬಲೆ ಗೌತಮ್ ರವರು ಒಳಗೆ ಬರಬೇಕಂತ ಕೇಳಿಕೊಳ್ತಿದ್ದೇನೆ. ಗೌತಮ್ ಪ್ಲೇಯರ್ಸ್ ಲೈನ್ ಅಪ್ ಲಿಖಿತ್ ಲೈನ್ ಅಪ್ ಬೇಗ. ಕೋಚ್ ಆಗಿ ರಮೇಶ್ ಸೂರ್ಯ. ಎಸ್ ಬಂಧುಗಳೇ, ಅಣ್ಣ ಮೈಕ್ ಸೌಂಡ್ಸು. ಹಲೋ ಚೆಕ್. ಹಲೋ ಚೆಕ್. ಹಲೋ ಅಫಿಷಿಯಲ್ ಲೈನ್ ಅಪ್. ಹಲೋ ಎಸ್ ಬಂಧುಗಳೇ, ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಈ ಭಾಗದಲ್ಲಿ ಆಯೋಜನೆಗೊಳಿಸಿರತಕ್ಕಂತಹ 5ನೇ ವರ್ಷದ ಈ ಕ್ರೀಡಾಕೂಟ ಸತತ 4 ವರ್ಷಗಳಲ್ಲಿ ಕ್ರೀಡಾಕೂಟದಲ್ಲಿ ಭಾಗಿಯಾಗುವಂತಹ ಅದೃಷ್ಟವನ್ನ ಕಲ್ಪಿಸಿಕೊಟ್ಟಿರತಕ್ಕಂಥ ಈ ಭಾಗದ ಎಲ್ಲ ಸಂಘಟಕ ಮಿತ್ರರಿಗೆ ತಮಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ, ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಅಂದಾಕ್ಷಣ ಈ ಭಾಗಕ್ಕೆ ಕ್ರೀಡೆಯ ಜೊತೆಗೆ ಅತ್ಯಂತ ವರ್ಣರಂಜಿತವಾಗಿರತಕ್ಕಂಥ ಅಧ್ಯಾಯವನ್ನು ಬರೆದಿರುವಂತದ್ದು. ನಮ್ಮೆಲ್ಲ ಸಂಘಟಕ ಮಿತ್ರರು ಈ ಭಾಗಕ್ಕೆ ಅದೆಷ್ಟೋ ಕ್ರೀಡೆಗಳನ್ನ ಪರಿಚಯಿಸುವ ಮೂಲಕ ಇವತ್ತು ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ಅನ್ನುವಂತಹ ಒಂದು ತಂಡ ಕರಾವಳಿಯಲ್ಲಿ ಕೆಜಿ ವಿಭಾಗದಲ್ಲಿ ಮುಕ್ತ ವಿಭಾಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತದ್ದು ನಿಜಕ್ಕೂ ಶ್ಲಾಘನೀಯ. ಅದಕ್ಕೋಸ್ಕರವಾಗಿ ಆ ತಂಡದ ಎಲ್ಲ ಆಟಗಾರರಿಗೆ ಜೋರು ಚಪ್ಪಾಳೆ ಬರಬೇಕು. ಇಂತಹ ಕ್ರೀಡಾಕೂಟದ ಆಯೋಜನೆಯನ್ನ ಅತ್ಯಂತ ಅದ್ಧೂರಿಯಾಗಿ ಮಾಡಿ ವಿಶೇಷತೆಗಳಲ್ಲಿ ನಮ್ಮ ಜೊತೆ ಕಾಣಿಸಿಕೊಂಡಿರುವಂತದ್ದು. ಅದರ ಜೊತೆಗೆ ನಮ್ಮ ಸುಧೀರನಾಗಿರ್ಬೋದು, ನಮ್ಮ ಜಗನ್ ಆಗಿರ್ಬೋದು, ಅದೇ ನಮ್ಮ ಈಶ್ವರನ ಒಟ್ಟು ಈ ಕ್ರೀಡಾಕೂಟಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅದು ತಂಡಕ್ಕೆ ದೊಡ್ಡ ಹೊಡೆತ ಅಂದ್ರೆ ಬಹಳಷ್ಟು ಅದ್ಭುತವಾದ ಫಾರ್ಮ್ ನಲ್ಲಿರುವ ವೇಳೆಯಲ್ಲೇ ಧನುಷ್ ಗಾಯಗೊಂಡದ್ದು. ಹಾಗಾಗಿ ಒಂದಷ್ಟು ಹೊಡೆತ ಬಿದ್ದಿತ್ತು ಆ ತಂಡಕ್ಕೆ. ಆ ಬಳಿಕ ಇದೀಗ ಚೇತರಿಸಿಕೊಂಡು ತಂಡ ಇವತ್ತು ಕರಾವಳಿಯಲ್ಲಿ ಕೆಜಿ ವಿಭಾಗದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿದ್ದು ಆ ತಂಡದ ಸಾಧನೆಯ ಹಿಂದಿರತಕ್ಕಂಥ ಆ ಟ್ರೋಫಿಗಳೇ ಅದಕ್ಕೆ ಸಾಕ್ಷಿ. ನಿಜಕ್ಕೂ ಕೂಡ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು, ಆದಿಶಕ್ತಿ ಮಿತ್ತೂರಿನ ಹೆಸರಲ್ಲಿ ಆಡುವಂತ ಈ ತಂಡ ಇವತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವಂತದ್ದು. ಜೊತೆಗೆ ಇವತ್ತಿನ ಕ್ರೀಡಾಕೂಟದಲ್ಲಿ ಒಟ್ಟು ಬಹಳಷ್ಟು ತಂಡಗಳು ನಮ್ಮ ಜೊತೆಗೆ ಬಂದು ಭಾಗವಹಿಸಿರುವಂತದ್ದು. 22 ತಂಡಗಳು ಬಂದು ಭಾಗವಹಿಸಿತ್ತು. ಈ 22 ತಂಡದ ಎಲ್ಲ ವ್ಯವಸ್ಥಾಪಕರಿಗೆ, ಆಟಗಾರರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತೇವೆ. ಜೊತೆಗೆ ಇಡೀ ರಾತ್ರಿ ನಮ್ಮ ಕ್ರೀಡಾಕೂಟವನ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಆಸ್ವಾದಕ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳು, ವಂದನೆಗಳನ್ನ ಸಲ್ಲಿಸಿಕೊಳ್ತಾ
ಬಂಧುಗಳೇ, ಈ ಕ್ರೀಡಾಕೂಟದ ಯಶಸ್ಸಿನ ಹಿಂದೆ ಅನೇಕ ಕೈಗಳು ನಮ್ಮ ಜೊತೆ ದುಡಿಕೊಂಡಿರುವಂತದ್ದು. ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲಿ ಕ್ರೀಡಾಕೂಟಕ್ಕಾಗಿ ಅವಿರತವಾಗಿ ದುಡಿದಿರತಕ್ಕಂಥ ಎಲ್ಲ ಹೃದಯಗಳಿಗೂ ಕೂಡ ಅಭಿವಂದನೆ. ಅದರ ಜೊತೆಗೆ ನಮ್ಮ ಸೌಂಡ್ ಸಿಸ್ಟಮ್ ನ MDS ಸೌಂಡ್ ನ ಎಲ್ಲ ಸಿಬ್ಬಂದಿಗಳಿಗೆ, ಈ ಕ್ಲಬ್ ನ ಸದಸ್ಯರು ಕೂಡ, ಅವರಿಗೆ ಕೂಡ ಒಮ್ಮೆ ಜೋರು ಚಪ್ಪಾಳೆ ಬರಲಿ. ಬಹಳ ಅದ್ಭುತವಾದಂತಹ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನ ವ್ಯವಸ್ಥೆ ನಮ್ಮ MDS ಸೌಂಡ್ಸ್ ನವರು ಮಾಡಿದ್ದಾರೆ. ಜೊತೆಗೆ ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಸುದ್ದಿ ಬಿಡುಗಡೆ ವಾಹಿನಿಯ ಮೂಲಕ ದೇಶ ವಿದೇಶಗಳಿಗೆ ಪಸರಿಸಿದ ಕಿರಿದಿ. ಹಾಗಾಗಿ ಆ ವಾಹಿನಿಯ ಎಲ್ಲ ಸಿಬ್ಬಂದಿಗಳಿಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮೆಲ್ಲ 2 ಗೊಂಬೆಗಳು ಚೂರು ಎದುರು ಬಲೆ ಎದುರು ಅಪೋಯ್ ಬೆಂಗ್ರೆ ಇಂಗ್ಲ ಬಾರಂಡು ಟೊಪ್ಪಿ ದೆಬ್ಲೆ ಸೊ ಇಡೀ ರಾತ್ರಿ ಈ ಜೋಕುಲರ್ ಜನಕ್ಕೆ ಮಸ್ತ್ ತೆಲಿಪಾದರೆ ಅದ. ಸೊ ದಯದಿದ್ದಾಗ್ಲಿಗೆ ಒಂಜಿ 2 ಕ್ಲಾಪ್ ಕೊರ್ಲೆ ಮಸ್ತ್ ಬೇಗಾರದು. ಓಕೆ ಪುದರ್ ನಿಕ್ಲ ರಡ್ಡು ಜೋಕುಲ ಥ್ಯಾಂಕ್ ಯು ಸೋ ಮಚ್ ಮಾ ಅಂಡ್ ಕ್ಯಾಮರಾಮನ್ ನಕ್ಲಿಗೆ ಧನ್ಯವಾದ. ಸೊ ಆಯ್ತಾ ಒಟ್ಟಿಗೂ ನಮ್ಮ ಇಡೀ ಕ್ರೀಡಾಕೂಟಕ್ಕೆ ಇನಿ ಪೊರ್ಲದ ಬಂಡ 100 ರೂಪಾಯಿ ಲಗಡಿ ಬಲ್ದೇರು. ಈ 100 ರೂಪಾಯಿ ಲಗಡಿ ಗೆತ್ತಂದಂಡ 10,000 ನಾವು 3 ಜನಕ್ಕೆ 10,000. ಸೊ ಇತ್ತೆ ಅವು ಲಕ್ಕಿ ಡಿಬು ಡ್ರಾ ಹಾಪುಂಡು ನಿಗಲ ಟಿಕೆಟ್ ನ ಕೈಟು ಪತ್ತೊನ್ಲೆ ನಂಬರ್ ಎಂಗುಲು ಪನ್ಪ ಏರೆಗ್ ಆ ಪ್ರೈಸ್ ಬೈದನ್ ತೂಕ ಸುಧೀರಣ್ಣ ಬಲೆ ಅತ್ತು ಬಕ್ಕ ಮಲ್ಬುಗ ಫಸ್ಟ್ ಡ್ರಾ ನೋಡಿ ಅವೇ ಅಲ್ಲ ಯಾರು ಇಂಜಿಯರ ಬತ್ತೇರು ಗೆಸ್ಟ್ ಅವೇಜಿನ ಜೋಕುಲು ಬಡ್ಚು ಮಲ್ಲಕ್ಲೆ ದೆಪ್ಪಾಡು ಜೋಕುಲು ಬಂಡ ಮೇಲ್ಡ್ ದೆಪ್ಪೇರಕುಲು ಇಡೀ ಕ್ರೀಡಾಕೂಟದ ಡಿಜೆದ ವ್ಯವಸ್ಥೆ ಮಲ್ದಿನಾರು ಚಿಂತನ್ ಕಾವೆ ಥ್ಯಾಂಕ್ ಯು ಸೋ ಮಚ್ ಚಿಂತನ್ ಅರೆಗ್ಲೊಂದು ತಾಟಿ ಕೊರ್ಲಿ ಮಾತಿರ್ಲ. ಸೊ ಐತೆ ಅಲ್ಲ ಒಂದು ನಿಮಿಷ ರೀಸೊಂಡ ಮೂಲೆತಿಲ್ಲ ಎಲ್ಲ ಎಪ್ಪು ಹಾಕ್ಲೇನು ನಿಗ್ಲು ಗೆಸ್ಟ್ ಹಾಕ್ಲಿ ಬೇರೆ ಬಲ್ಲ ಜಾಯ್ದು ಓಕೆ. ಸೊ ಐಟ್ ಮಸ್ತ್ ಎಲ್ಲಿ ಬಂಡ ಪನ್ನು ಬಲ ಈ ಒಂಜಿ ದೆಪ್ಪು ಸ್ವರೂಪ ಇತ್ತು ಅದ ಆಯ್ತು ಯಾರು ಎಲ್ಲಿ ಅತ್ತ ಅಡಿ ಕೈ ಬರ್ದೆಪ್ಪು. ಓಕೆ ಸೊ ಟಿಕೆಟ್ ಇದುಲೆ ಟಿಕೆಟ್ ದೆಪ್ಪಲೆ ಕೈಟ್ ಬದಲೇ ಪದನರಾ 8 ಉಂಡಾ 5 1 851 ದಯಬಲ ದೆಪ್ಪು ಏ ಬೇಡ ಬರ್ಲ ಉಲ ಒಟ್ಟಿಗೆ ವಾರ ದೆಪ್ಪು ಒಂಜಿ ದೆಪ್ಪು ಒಂದಗಿ ಓಕೆ. ಸೊ ದಯಾದೆತ್ತಿನ ಸೆಕೆಂಡ್ ನಂಬರ್ ತುಲೆ 1 4 9 4 1494 ಸೊ ಸೆಕೆಂಡ್ 10,000 ಅಂದ ಸತ್ಯನಾ ಒಕ್ಕಡೆ ನಾನು ಮರೆ. ಓಕೆ ಅಬೀಬ್ ಸರ್ ಬಲೆ ಆರು ಇವ್ರಿ ಬಲೆ ಇರ್ ಬಲೆ ರವಿ ಸರ್ ಬಲೆ ದೆಪ್ಪಲೆ ದೆಪ್ಪುಗ ಓಕೆ. ಸೊ ಒಂದು ಕಡೆಯತ ಅದೃಷ್ಟಶಾಲಿ 714 714. ಸೊ ಥ್ಯಾಂಕ್ ಯು ಲಕ್ಕಿ ಟಿವಿದ 10,000 ನಮ್ಮ ಸುಧೀರ್ ಟಿಕೆಟ್ ಕೊರ್ಲೆ ಗೆದ್ದೊಂದು ಬೋಲೆ. ಸೊ ಐದು ಪಕ್ಕ ಸುದ್ದಿ ಬಿಡುಗಡೆ ವೈಟ್ ಪಾಡುವಾರ ಪೇಪರ್ ಮಾಡುವಾರ ಸುದ್ದಿ ಬಿಡುಗಡೆ ಪೇಪರ್ ಆಯ್ತು ಪ್ರಚಾರ ಹಾಕೊಂಡು ಸೊ ಗೆದ್ದೊಂದು ಬೋಲೆ ಏನ್ ಅರಿಚ ಬಗ್ಗೆ ಮಾತಾಡೋದು ಅವರಿಗೆ. ಓಕೆ ಸೊ ಅಂಚ ಈ ಕ್ರೀಡಾಕೂಟಕ್ಕೆ ಮಸ್ತ್ ನಮಕ್ ಸಹಕಾರ ಕೊಡ್ತಿನಕಲು ನಮ್ಮ ಅಫಿಷಿಯಲ್ ನಗಲು. ಸೊ ಇಡೀ ರಾತ್ರಿ ನಿದ್ರೆ ಕಜೇರಿದ ನಮಕ್ ಮಸ್ತ್ ಎಡ್ಡ ಅಫಿಷಿಯೇಟಿಂಗ್ ಮಲ್ದೇರು. ಸೊ ಅಕ್ಲೇ ಜೋರ್ ತಾಟಿ ಕೊರ್ಲೆ ಮಾತ್ರ ಅಫಿಷಿಯೇಟ್ ಆಗ್ಲಿಲ್ಲ ನಮ್ಮ ಬಂಟ್ವಾಳ ತಾಲೂಕುದ ರೆಫ್ರಿ ಬೋರ್ಡ್ ದಗ್ಲು. ಸೊ ಅಂಚನೆ ಅಕ್ಲೇದ ಮೀಟಿಂಗ್ ಉಂಟು ಬಂಟ್ವಾಳ ಅದಕ್ಕೋಸ್ಕರ ಅಕ್ಲೇಲ ಪೋಡ ಅರ್ಜೆಂಟ್. ಸೊ ದಯವಿದು 2 ಟೀಮ್ ದಗ್ಲಿಲ್ಲ ವಿಶ್ಮಾಲ್ ಬೋರ್ಡ್ ಕಿಡೋದಿಲ್ಲ. ಸೊ ಎಲ್ಲ 2 ತಂಡಗಳಿಗೆ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ
ಈ ಕ್ರೀಡಾಕೂಟಕ್ಕಾಗಿ ಶ್ರಮಿಸಿರತಕ್ಕಂಥ ಎಲ್ಲ ಬಂಧುಗಳನ್ನು ಕೂಡ ಅತ್ಯಂತ ಪ್ರೀತಿ ಗೌರವಗಳಿಂದ ವಂದಿಸಿಕೊಳ್ತಾ ಬಂಧುಗಳಿದು ಮಿತ್ತೂರಿನ ಇತಿಹಾಸದಲ್ಲಿ ಅತ್ಯಂತ ಸುವರ್ಣ ಪುಟಗಳಲ್ಲಿ ಬರೆದಿರತಕ್ಕಂಥ 5ನೇ ವರ್ಷದ ಕ್ರೀಡಾಕೂಟದಲ್ಲಿ ನಾವಿದ್ದೇವೆ. ಅತ್ಯಂತ ಶ್ರೇಷ್ಠ ಅದ್ಧೂರಿಯ ಸಂಯೋಜನೆ ಜೊತೆಗೆ ಎಲ್ಲ ವಿಭಾಗಗಳಲ್ಲೂ ಕೂಡ ಹಗ್ಗ ಜಗ್ಗಾಟ ಆಗಿರ್ಬೋದು, ಈ ಕಬಡ್ಡಿಯಲ್ಲಾಗಿರ್ಬೋದು ಬಹಳಷ್ಟು ಉತ್ತುಂಗದ ಸಾಧನೆಯನ್ನ ಮಾಡಿರತಕ್ಕಂಥ ಈ ಕ್ರೀಡಾಕೂಟದ ಸಂಘಟಕ ಮಿತ್ರರ ಒಟ್ಟುಗೂಡಿಕೆಯ ಮೂಲಕ ಈ ಪಂದ್ಯಾವಳಿಯ ಅಂತಿಮ ಚರಣಗಳಲ್ಲಿ ನಾವಿದ್ದೇವೆ. ಹಾಗಾಗಿ ಪಂದ್ಯಾವಳಿಗೆ ಸಹಕರಿಸಿದ ಎಲ್ಲ ಬಂಧು ಮಿತ್ರರಿಗೂ ಕೂಡ ವಂದಿಸಿಕೊಳ್ಳುತ್ತಾ ಕ್ರೀಡಾಕೂಟದ ಅತಿಥಿಗಳಾಗಿ ಎಲ್ಲ ಸಂಘಟಕರು ಕೂಡ ಗಳಾಗಿ ಕಾರ್ಯವನ್ನು ನಿರ್ವಹಿಸುವ ಮೆಲ್ಗಿಡಿ ಸೂಜ ಜೊತೆಗೆ ನಮ್ಮ ಚೇತನ್ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಸ್ಕೋರರ್ ಆಗಿ ಸಹಕರಿಸಿದ ಎಲ್ಲ ಮಿತ್ರರಿಗೂ ಕೂಡ ಅಭಿನಂದನೆಗಳು. ಅಂಜನೆ ಇದೇ ರೀತಿಯಲ್ಲಿ ಈ ಫ್ರೆಂಡ್ಸ್ ಕ್ಲಬ್ ಮಿತ್ತೂರಿನ ಒಂದು ವಿಶೇಷತೆ ಇದೆ. ಕಳೆದ ಬಾರಿ ಒಬ್ಬ ಅಶಕ್ತ ರೋಗಿಗೆ ಸಹಾಯ ಹಸ್ತವನ್ನ ನೀಡುವ ಸಲುವಾಗಿ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ವಿಜೇತರಾದಂತ ಮೊತ್ತವನ್ನ ಆ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದು ಇದೇ ಫ್ರೆಂಡ್ಸ್ ಕ್ಲಬ್ ನ ಎಲ್ಲ ಮಿತ್ರರು. ಸೊ ಜೋರು ಚಪ್ಪಾಳೆ ಬರಲಿ. ಈ ಸಮಾಜ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವ ಫ್ರೆಂಡ್ಸ್ ಕ್ಲಬ್ ನ ಹುಡುಗರಿಗೆ ಇದೇ ರೀತಿಯ ಕಾಯಕ ನಿಮ್ಮ ಜೀವನದಲ್ಲಿ ಸದಾಕಾಲ ಹೀಗೆ ಮುಂದುವರಿಯಲಿ ಅನ್ನುವಂಥದ್ದು ಖಂಡಿತ ಅಭಿನಂದನೆಗಳು. ಫ್ರೆಂಡ್ಸ್ ಕ್ಲಬ್ ನ ಎಲ್ಲ ಯುವ ಮಿತ್ರ ಹೃದಯಗಳಿಗೆ ಫೈನಲ್ ಕದನದ ಆರಂಭ ಆಗುವ ವೇಳೆಯಲ್ಲಿದೀಗ ತತ್ವಮಸಿ ಬಗಂಬಿಲ ಒಂದಷ್ಟು ಆಟಗಾರರಿಗೆ ಬೆಂಗ್ರೆಗೆ ಹೋಗಬೇಕಾಗಿದೆ, ಒಂದಷ್ಟು ಆಟಗಾರರಿಗೆ ಬಪ್ಪನಾಡಿಗೆ ಹೋಗಬೇಕಿದೆ. ನಿಕ್ಲಿಕ್ಕೆ ಲೈನ್ ಅಂಪೈರ್ ಆಗಿ ಮಿಲ್ಕಿ ಮಿತ್ತೂರು ಮತ್ತು ತೇಜಸ್ ಕುಯತಿಲ ಇವರು ಸತತ 10 ಮಂದಿ ಇದು ಫೈನಲ್ ಕದನದ ಹೋರಾಟದ ಮೂಲಕವಾಗಿ ಪಂದ್ಯ ಆರಂಭಗೊಂಡ ವೇಳೆಯಲ್ಲಿ ಸ್ಪರ್ಧೆ ದಯಾ
ಟ್ಯಾಕಲ್. ಬಗಂಬಿಲದ ಭದ್ರಕೋಟೆಯಲ್ಲಿ ಬಂಧಿಯಾದ ದಯ ಜೂನಿಯರ್ ಆಟಗಾರನಾಗಿ ಬಹಳಷ್ಟು ವಿಜೃಂಭಿಸುತ್ತಿರುವ ಆಟಗಾರ. ಅಚ್ಚು ಸೆಮಿಫೈನಲ್ ಕದನದಲ್ಲಿ ಅತ್ಯಂತ ಶ್ರೇಷ್ಠವಾದ ಆಟದ ಮೂಲಕ ಹೋರಾಟವನ್ನು ಮುಂದುವರೆಸಿರತಕ್ಕಂತಹ ಪ್ರತಿಭೆ ಪ್ರಸ್ತುತ ಅವಧಿಯಲ್ಲಿ ತನ್ನ ಪರಿಪೂರ್ಣತೆಯ ನಿಲುವುಗಳ ಮೂಲಕವಾಗಿ ಕಬಡ್ಡಿಯಲ್ಲಿ ಗುರುತಿಸಿಕೊಂಡ ಅನೇಕ ಪ್ರತಿಭೆಗಳ ಮಧ್ಯೆ ಬೋನಸ್. ಸಮಯ 7:45 ಕಳೆದಿದೆ. ಹೋರಾಟವನ್ನು ಮುಂದುವರೆಸಿಕೊಳ್ಳುತ್ತಿರುವ ಆಟಗಾರರುಗಳ ಮಧ್ಯೆ ಡಿಫೆನ್ಸ್ ಅನ್ನ ಕಾಯ್ದುಕೊಳ್ಳುವ ಪರಿಪೂರ್ಣತೆಯನ್ನು ಕಾಣಬಹುದು. 15,000 ನಗದು ಪುರಸ್ಕಾರಕ್ಕಾಗಿ ಹೋರಾಟ. 10,000, 15, 5,000 ಅಂತರವಿರುವ ಗೆಲುವಿನ ಮೊತ್ತ. 1 ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ. ಕಳೆದ ರಾತ್ರಿಯಿಂದೀಚೆಗೆ ಆರಂಭಗೊಂಡ ಪಂದ್ಯಾವಳಿಯಲ್ಲಿ ನಿರಂತರ ಯಶಸ್ಸಿನ ಮೂಲಕ ಜಾಗ್ವಾರ್, ತತ್ವಮಸಿ ಬಗಂಬಿಲ ಪ್ರಮುಖ ತಂಡಗಳನ್ನು ಹಿಮ್ಮೆಟ್ಟಿಸುವ ಮೂಲಕವಾಗಿ ಕ್ರೀಡಾಕೂಟದಲ್ಲಿ ಕಾಣಿಸಿಕೊಂಡಂತಹ ತಂಡಗಳನ್ನು ನಾವುಗಳಲ್ಲಿ ನೋಡಬಹುದಾಗಿದೆ. ಮಿಡ್ಲೈನ್ ಸಮೀಪದಲ್ಲಿ ಮತ್ತೆ ಪ್ರಮುಖ ದಾಳಿಗಾರರನ್ನು ಬಂಧಿಸುವ ಮೂಲಕ ತತ್ವಮಸಿ ಬಗಂಬಿಲ ಪ್ರಸ್ತುತ ಮುನ್ನಡೆಯಲ್ಲಿದೆ. ಅಚ್ಚು ಪಂದ್ಯ ಮುಂದುವರಿದ ವೇಳೆಯಲ್ಲಿ ಮೋಹನ್ ದಾಳಿಯಲ್ಲಿರುವ ಆಟಗಾರ ಪ್ರಸ್ತುತ ತತ್ವಮಸಿ ಬಗಂಬಿಲ ಅತ್ಯಂತ ಶ್ರೇಷ್ಠ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಸರಾಗವಾಗಿ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಂಡ ಆಟಗಾರರು. ಅಚ್ಚುವಿನ ದಾಳಿ ಪ್ರತಿದಾಳಿಗಳು ಡಿಫೆನ್ಸ್ನಲ್ಲಿ ಅತ್ಯಂತ ಶ್ರೇಷ್ಠತೆಯ ಲಯ ಮುಂದುವರಿಸಿಕೊಂಡಿರುವ ಆಟಗಾರರು. ಏಕಾಂಗಿಯಾಗಿ ಉಳಿದುಕೊಂಡ ಅಖಿಲ್ ಮೂಲಕ ಅಂಕದ ಗಳಿಕೆಯನ್ನು ಹೆಚ್ಚಿಸಿಕೊಂಡ ಪ್ರಯತ್ನ. ಇಲ್ಲಿ ಆಲ್ ಔಟ್ ಆಗಿದೆ ಜಾಗ್ವಾರ್. 4 ಅಂಕಗಳ ಸೇರ್ಪಡೆಯ ಜೊತೆಗೆ ಮುನ್ನಡೆ. ಹತ್ತು 1 ಪಂದ್ಯವಿದೆ. ಸಮಾನ ನಿಲುವುಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಹೋರಾಟಗಳನ್ನು ಕಂಡಿರುವ ಆಟಗಾರರು. ಪ್ರತಿತಂತ್ರಗಳನ್ನು ಹೆಣೆದುಕೊಳ್ಳುವ ಮೂಲಕ ಪಂದ್ಯಾವಳಿಯಲ್ಲಿರುವಂತೆ ಸ್ಪರ್ಧೆಯ ನಿಲುವುಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಆಟಗಾರರು. ಶ್ರೇಷ್ಠತೆಯಲ್ಲಿ ಸುಶೀಲ್ನ ದಾಳಿ ಮುಂದುವರಿತಾ ಇದೆ.
ಪರಿಣಾಮಕಾರಿಯಾಗಿರುವಂತಹ ಹೋರಾಟಗಳ ಮೂಲಕವಾಗಿ ಪಂದ್ಯವನ್ನು ಕಾಣಬಹುದು. ಈ ಹಂತದಲ್ಲಿ ಸಮಾನತೆಯ ಹೋರಾಟಗಳು ಅಂತರವನ್ನು ಉಳಿಸಿಕೊಂಡ ಸ್ಪರ್ಧೆಯ ಕಣದಲ್ಲಿ ತನ್ನ ಶ್ರೇಷ್ಠವಾದ ಚಿಂತನೆಗಳ ಮೂಲಕ ಸ್ಪರ್ಧೆಯನ್ನ ಮುಂದುವರೆಸಿದ ಆಟಗಾರರಲ್ಲಿರುವ ವೇಳೆ ಮತ್ತೆ ಡಿಫೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದೆ ಜಾಗ್ವಾರ್. 11-5 ಪಂದ್ಯ ದಯಾದಾಳಿಯಲ್ಲಿ 5 ಡಿಫೆಂಡರ್ಗಳ ಮಧ್ಯೆ ಮತ್ತೆ ಸರಾಗವಾಗಿ ಮುಂದುವರೆದಿರುವ ಹೋರಾಟವನ್ನು ಕಾಣಬಹುದು. ಈ ಹಂತದಲ್ಲಿ ಲಿಖಿತ್ ಕುಂಪಲನ ಸುಲಭದ ಬೇಟೆ 12-5 7 ಅಂಕಗಳ ಅಂತರದಲ್ಲಿ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ನಾವಿದ್ದೇವೆ. ತನ್ನ ನಿರೀಕ್ಷಿತವಾದ ಪ್ರದರ್ಶನವನ್ನು ಕಾಯ್ದುಕೊಂಡಿರುವ ಆಟಗಾರರುಗಳ ಮಧ್ಯೆ ಬದ್ಧತೆಯ ಹೋರಾಟವನ್ನು ಕೂಡ ಕಾಣಬಹುದು. ಈ ಹಂತದಲ್ಲಿ ಟಿವಾನ್ಸ್ ಸತತವಾಗಿ ಅಂಕಗಳ ಬೇಟೆಯಾಡುತ್ತಾ ಇದೆ. ಸ್ಪ್ರೇ ಉಂಟಾ? ಸ್ಪ್ರೇ ಕೊರ್ಲೆ ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನಗಳು. ಇದು ಫೈನಲ್ ಕದನದ ಹೋರಾಟದ ವೇಳೆ ನಿಖರತೆಯ ಡಿಫೆನ್ಸ್ ವಿಭಾಗ ಫೈನಲ್ ಕದನದಲ್ಲಿ ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಆಟಗಾರರುಗಳು ತತ್ವಮಸಿ ಬಗಂಬಿಲ. ಸಮರಾಂಗಣದ ಪ್ರಜ್ವಲಿತ ತಾರೆಗಳಲ್ಲಿ 15,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟವನ್ನು ಕಾಣಬಹುದು. ಸತತ ಮುನ್ನಡೆ ವಿಸ್ತಾರಗೊಳ್ಳುವ ವೇಳೆ ಅಂಕಗಳ ಗಳಿಕೆಯ ಆಧಾರದಲ್ಲಿ ತತ್ವಮಸಿ ಬಗಂಬಿಲ ಮುನ್ನಡೆಯಲ್ಲಿದೆ. ಸರ್ವಾಂಗೀಣ ಪ್ರದರ್ಶನವನ್ನು ಕಾಯ್ದುಕೊಂಡ ಆಟಗಾರರುಗಳ ಮಧ್ಯೆ ಒತ್ತಡವನ್ನು ನಿಭಾಯಿಸಿಕೊಳ್ಳಬೇಕಾದ ಅನಿವಾರ್ಯತೆ ಜಾಗ್ವಾರ್ ಬಜ್ಪೆ ತಂಡಕ್ಕಿದೆ. ನಿರೀಕ್ಷಿತ ಯಶಸ್ಸಿನ ಆಟ ಸತತವಾಗಿ ಅಂಕಣದಲ್ಲಿ ಮುಂದುವರಿತಾ ಇದೆ. ಸರ್ವಾಂಗೀಣ ಪ್ರದರ್ಶನದ ಮೂಲಕ ಸ್ಪರ್ಧೆಯ ಕಣದಲ್ಲಿ ಬೋನಸ್ ದಾಳಿಗಾರನಿಗೆ ಟ್ಯಾಕಲ್ ಪಾಯಿಂಟ್ ಜೊತೆಗೆ ಆಲ್ ಔಟಿನ ಪೂರ್ಣಾಂಕ ತತ್ವಮಸಿ ಬಗಂಬಿಲಕ್ಕೆ. ಇಪ್ಪತ್ತು 26 26ರಲ್ಲಿ ಅಜಯನಿಗೆ ವಿಶ್ರಾಂತಿ, ಪ್ರೀತಮನನ್ನ ಒಳಾಂಗಣಕ್ಕೆ ಕರೆಸಲಾಗಿದೆ. ಮುನ್ನಡೆಯಲ್ಲಿ ಬಗಂಬಿಲ. ಲಿಖಿತ್ ಕುಂಪಲ ಟಿವಾನ್ಸ್ 22 22
ಮತ್ತೆ ಮಧ್ಯಂತರ ವಿರಾಮದ ಬಳಿಕ ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಮುಖ ಹೋರಾಟದಲ್ಲಿ ಪಂದ್ಯ ಸ್ಪಷ್ಟತೆಯ ಮುನ್ನಡೆಯಲ್ಲಿದೆ. ಬೋನಸ್ ಸರ್ವಾಂಗೀಣ ಆಟಗಾರರು ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದುಕೊಳ್ಳುವ ವೇಳೆಯಲ್ಲಿ ತನ್ನ ನಿಕೃಷ್ಟವಾದಂತಹ ಪ್ರಯತ್ನಗಳಲ್ಲಿ ಹಿನ್ನಡೆಯನ್ನ ಮುಂದುವರಿಸಿಕೊಂಡಿರುವ ಜಾಗ್ವಾರ್ ಈ ಬಾರಿ ಮತ್ತೆ ಮಧ್ಯಂತರ ವಿರಾಮದ ಬಳಿಕ ಹೋರಾಟವನ್ನು ಮುಂದುವರಿಸಲೇಬೇಕಾದ ಅನಿವಾರ್ಯತೆಗಳಲ್ಲಿದೆ. ಹಲೋ ಹೃದಯ ದಾಳಿಯ ವೇಳೆಯಲ್ಲಿ ಮಧ್ಯಂತರ ಸಮಯದ ಬಳಿಕ ಮತ್ತೆ ಅದ್ಭುತವಾದ ಟ್ಯಾಕಲ್. ಸ್ಪಷ್ಟತೆಯ ಹೋರಾಟಗಳ ಮೂಲಕ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿ ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಬಗಂಬಿಲ. ಪರಿಣಾಮನ ದಾಳಿ ಒಳಾಂಗಣದಲ್ಲಿ 4 ಡಿಫೆಂಡರ್ಗಳಿದ್ದಾರೆ. (23-8) 23-8 ಅಚ್ಚುಗೆ ವಿಶ್ರಾಂತಿ ಸ್ವರೂಪನನ್ನು ಕರೆಸಿಕೊಳ್ಳಲಾಗಿದೆ. ಇದು ಸುಶೀಲ್ 23-8ರಲ್ಲಿ ಏಕಮುಖ ಪಂದ್ಯ. ಅಂತಿಮ ಕೆಲ ನಿಮಿಷಗಳ ಆಟ ಬಾಕಿ ಉಳಿದಿರುವ ವೇಳೆಯಲ್ಲಿ ಲಿಖಿತ್ ಪ್ರಯತ್ನ ಗರಿಷ್ಠ ಮಿತಿಯಲ್ಲಿತ್ತು. ಆದರೆ ಸುಶೀಲ್ ಅಂಕದ ಜೊತೆ ಮರಳುವಾಗ 23-9ರಲ್ಲಿ ಪಂದ್ಯ. ಸತತ ಪ್ರಯತ್ನಗಳಲ್ಲಿ ಹೊಸ ಮುಖದ ದಾಳಿಗಾರ ಸ್ವರೂಪನಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರುವ ಬಗಂಬಿಲ. ಕೊನೆಯ 3 ನಿಮಿಷ 10-23ರಲ್ಲಿ ಸ್ಪರ್ಧೆ. 13 ಅಂಕಗಳ ಅಂತರದಲ್ಲಿದೆ ಹೋರಾಟ. ಸತತವಾದ ಹೋರಾಟಗಳಲ್ಲಿ ಯಶಸ್ಸನ್ನು ಮುಂದುವರಿಸಿಕೊಂಡಿರುವ ಆಟಗಾರರು ಆ ಮೂಲಕವಾಗಿ ಪಂದ್ಯಕ್ಕೆ ಅತ್ಯಂತ ರೋಚಕತೆಯ ಸ್ಪರ್ಶವನ್ನು ನೀಡುತ್ತಾ ಇದೆ. ನಿಖರ ಹೋರಾಟಗಳಲ್ಲಿರುವ ಆಟದ ವೈಖರಿ ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಎರಡು ನಿಮಿಷಗಳ ಅವಧಿಯಲ್ಲಿರುವ ಸ್ಪರ್ಧೆಯ ಕಣದಲ್ಲಿರುವ ಆಟ ವರ್ಣರಂಜಿತ ಕಬಡ್ಡಿಗೆ ಪೂರ್ಣ ವಿರಾಮವನ್ನು ಇಡುವ ಸಮಯದ ವೇಳೆಯಲ್ಲಿ ಹೊಸ ಮುಖಗಳಿಗೆ ಜಾಗ್ವಾರ್ ಅಂಕಣದಲ್ಲೂ ಅವಕಾಶಗಳನ್ನು ಕೊಡ್ತಾ ಇದೆ.
ನಿರಂತರ ಯಶಸ್ಸಿನ ಪಯಣವನ್ನು ಮುಂದುವರಿಸಿಕೊಂಡಿರುವ ಆಟಗಾರರನ್ನು ಕಾಣಬಹುದಾಗಿದೆ. ಇಪ್ಪತ್ತ 12 ವಿಶ್ರಾಂತಿಯ ಕೋರಿಕೆ. ಕೀರ್ತನದಾಳಿಯಲ್ಲಿ ಕೆಜಿಎಫ್ನ ಗರುಡ, ಜಾಗ್ವಾರ್ನ ಗರುಡನನ್ನ ಪತದಿಯಲಾಗಿದೆ. ಗರುಡನ ಬಂಧನ. ಲಿಖಿತ್ ಕುಂಪಲ ಅಂತಿಮ ಕ್ಷಣದಲ್ಲಿ ಹೋರಾಟ ಮುಂದುವರಿದ ವೇಳೆ ಔಪಚಾರಿಕತೆಯ ಕ್ಷಣಗಳಲ್ಲಿ ಪಂದ್ಯ ಮತ್ತೆ ಮುಂದುವರಿಸಿಕೊಳ್ಳುವ ಅವಧಿಗಳಲ್ಲಿರುವ ವೇಳೆ ನಿರಂತರ ಹೋರಾಟಗಳನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿ ಉದ್ದನೆಯ ವಿಸಿಲ್ ಮೊಳಗುವ ವೇಳೆ ಇದರೊಂದಿಗೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತಾ ಇದೆ ತತ್ವಮಸಿ ಗಂಭೀರ. ಅತ್ಯಂತ ಶ್ರೇಷ್ಠ ಸಾಧನೆಯೊಂದಿಗೆ ರನ್ನರ್ ಅಪ್ ಪ್ರಶಸ್ತಿಯಲ್ಲಿ ಜಾಗ್ವಾರ್ ವಾಜಪೇಯಿ ಅಭಿನಂದನೆ. ತೃತೀಯ ಸ್ಥಾನದಲ್ಲಿ ಪಟ್ಟ ಫ್ರೆಂಡ್ಸ್ ಕಲ್ಲಗ, ಚತುರ್ಥ ಸ್ಥಾನ ಫ್ರೆಂಡ್ಸ್ ಕ್ಲಬ್ ಮಿತ್ತೂರು. ಫ್ರೆಂಡ್ಸ್ ಕ್ಲಬ್ ಇದರ ಆಶ್ರಯದಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯಾಟವು ಈಗಾಗಲೇ ಪ್ರಥಮ, ದ್ವಿತೀಯ, ತೃತೀಯ ಹಾಗೆಯೇ ಚತುರ್ಥ ಸ್ಪರ್ಧೆಗಳು ಮುಗಿದಿರುತ್ತದೆ. ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಟದ ಸಮಾರಂಭದಲ್ಲಿ ರಮೇಶ್ ಪೂಜಾರಿ ಸದಸ್ಯರು ಇಡಿಕೆದು ಗ್ರಾಮ ಪಂಚಾಯತ್ ಇವರು ವೇದಿಕೆ ಬರಬೇಕು. ಸಂಜೀವ ಪೂಜಾರಿ ಸದಸ್ಯರು ಇಡಿಕೆದು ಗ್ರಾಮ ಪಂಚಾಯತ್ ಇವರು ವೇದಿಕೆ ಬರಬೇಕು. ದಯವಿಟ್ಟು ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರು ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ ಹಾಗೆಯೇ ಕಾರ್ಯದರ್ಶಿ ವಸಂತ್ ಪೂಜಾರಿ, ಕೋಶಾಧಿಕಾರಿ ಆಗಿರುವಂತಹ
ಉಮೇಶ್ ಸುವರ್ಣ ಇವರು ಕೂಡ ವೇದಿಕೆಗೆ ಬರಬೇಕು. ವೇದಿಕೆಯನ್ನು ಅಲಂಕರಿಸಿ ಇದೀಗ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಸಮಾರೋಪ ಸಮಾರಂಭದ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ಸರೋಜಯಂ ಇವರು ನಮ್ಮೊಂದಿಗಿದ್ದಾರೆ. ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಶಾಲೆಯ STMC ಅಧ್ಯಕ್ಷರಾಗಿರುವಂತಹ ಆದಮ್ MS ಸ್ಮಿತ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಆದಮ್ MS ಸ್ಮಿತ್ ಅವರು ಸರ್ ವೇದಿಕೆಯನ್ನು ವೇದಿಕೆಯನ್ನು ಅಲಂಕರಿಸಿ ಬಲೆ. ಸಮಾರಂಭವನ್ನು ಪ್ರಾರಂಭಿಸಿದ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ನೀಡುತ್ತಾ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ನಿನ್ನೆ ರಾತ್ರಿಯಿಂದ ಈ ತನಕ ಉತ್ತಮವಾದ ವ್ಯವಸ್ಥೆಯಲ್ಲಿ ನಡೆಸಿಕೊಟ್ಟಂತಹ ಕಬಡ್ಡಿ ಪಂದ್ಯಾಟ ತೀರ್ಪುಗಾರರಿಗೆ ಮೊದಲಾಗಿ ಸ್ವಾಗತಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸರೋಜಯಂ ಮುಖ್ಯೋಪಾಧ್ಯಾಯರು ದಾಕಾಜಿಪ ಶಾಲೆ ಇವರಿಗೆ ಸ್ವಾಗತವನ್ನು ನೀಡುತ್ತಾ ಇವರಿಗೆ ಸಾಲು ಹಾಗೆಯೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಫ್ರೆಂಡ್ಸ್ ಕ್ಲಬ್ಬಿನ ಹಾಗೆಯೇ ಇಡಿಕೆದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸುಧೀರ್ ಕುಮಾರ್ ಶೆಟ್ಟಿ ಇವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಇವತ್ತಿನ ಸಮಾರಂಭದ ಇನ್ನೋರ್ವ ಅತಿಥಿ ಹಿಡಿಕೆದು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಸಂಜೀವ ಪೂಜಾರಿ ಇವರಿಗೂ ಕೂಡ ಸಾಲು ಹಾಗೆಯೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಇವರಿಗೂ ಕೂಡ ವಂದನೆಗಳು. ಈ ಕಬಡ್ಡಿ ಪಂದ್ಯಾಟಕ್ಕೆ ತೀರ್ಪುಗಾರರಾಗಿ ಸಹಕರಿಸಿದಂತಹ ಅಬೀಬ್ ಮಾಣಿ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿ. ಅಬೀಬ್ ಮಾಣಿ ಆದವಣ್ಣ ಅಬೀಬ್ ಮಾಣಿ ನಿನ್ನೆ ರಾತ್ರಿಯಿಂದ ಈ ತನಕ ಬಹಳ ಒಂದು ಯಾವುದೇ ಚರ್ಚೆಗೆ ಆಸ್ಪದ ಬರದಂತೆ ಉತ್ತಮ ರೀತಿಯಲ್ಲಿ ಕಬಡ್ಡಿ ಪಂದ್ಯಾಟವನ್ನು ನಡೆಸಿಕೊಟ್ಟಂತಹ ತೀರ್ಪುಗಾರರು ರವಿ ಅಂಚನ್. ಅದೇ ರೀತಿ ರವಿ ಅಂಚನ್ ಬನ್ನಿ. ರವಿ ಅಂಚನ್ ಇವರಿಗೂ ಕೂಡ ವಂದನೆಗಳು. ಪುರುಷೋತ್ತಮ ಕೋಲ್ಪೆ ಇನ್ನೂರು ತೀರ್ಪುಗಾರರು. ಆರಿಸ್ ಕಲ್ಪನೆ ದೀಪಕ್ ಪೆರಜೆ ಬನ್ನಿ. ಮನೋಹರ ಕೆಡಿಲ
ಸಿದ್ದಿಕ್ ಉಕ್ಕಾಜೆ. ಎಲ್ಲ ತೀರ್ಪುಗಾರರಿಗೆ ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸ್ತಾ ನಿನ್ನೆಯಿಂದ ಇವತ್ತಿನವರೆಗೆ ಉತ್ತಮ ರೀತಿಯಲ್ಲಿ ಕಬಡ್ಡಿ ಪಂದ್ಯಾಟವನ್ನು ನಡೆಸಿಕೊಟ್ಟಂತಹ ತೀರ್ಪುಗಾರರಿಗೆ ವಂದನೆಗಳು, ಅಭಿನಂದನೆಗಳು. ಅದೇ ರೀತಿ ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೆ ಹಗ್ಗ ಜಗ್ಗಾಟ ಹಾಗೆಯೇ ಕಬಡ್ಡಿ ಪಂದ್ಯಾಟ ಎರಡು ಪಂದ್ಯಾಟದ ನಿರ್ವಹಣೆಯನ್ನು ಮಾಡಿರುವಂತಹ ವಿಜಯ್ ಅತ್ತಾಜೆ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಬಹಳ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇವರಿಗೆ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಹಾಗೆಯೇ ಸೇರಿರುವಂತಹ ಎಲ್ಲ ಪಟುಗಳ ಪರವಾಗಿ ತುಂಬ ಹೃದಯದ ವಂದನೆಗಳು, ಅಭಿನಂದನೆಗಳು. ಇವತ್ತಿನ ಕಬಡ್ಡಿ ಪಂದ್ಯಾಟದಲ್ಲಿ ಸುಮಾರು 22 ತಂಡಗಳು ಭಾಗವಹಿಸಿದವು. ಈ ತಂಡದ ಉತ್ತಮ ಹಿಡಿತಗಾರರಾಗಿ ಅಣ್ಣು ಬೊಗಂಬಿಲ ಎಸ್ ಉತ್ತಮ ಹಿಡಿತಗಾರನಾಗಿ ಅಣ್ಣು ಬೊಗಂಬಿಲ ಇವರು ತಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಿ ಅಣ್ಣು ಬೊಗಂಬಿಲ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಪಣ್ಣು ಸಾರಿ ಬರೀ ನೀವು ಚೂರಂಚಿ ಅಣ್ಣ ಪಣ್ಣು ಬೊಗಂಬಿಲ ವಂದನೆಗಳು. ಉತ್ತಮ ದಾಳಿಗಾರರಾಗಿ ದಯಾನಂದ್ ಜಾಗ್ವರ್ ಅಣ್ಣ ಇಂಚಿರ್ದು ಕ್ಲಾಪರ್ ಪೂಜಿಯರ್ನಲ್ಲ ನಮಗಲ್ದಾನೆ ದಯಾನಂದ್. ಉತ್ತಮ ಸವ್ಯಸಾಚಿ ಆಟಗಾರರಾಗಿ ಹಚ್ಚು ಸಂಬೂರು ಬೊಗಂಬಿಲ. ವಂದನೆಗಳು. ಮುಂದಿನ ಬಹುಮಾನಗಳನ್ನು ಎಲ್ಲ ಅತಿಥಿಗಳು ಒಟ್ಟಿಗೆ ನೀಡಿ ಸಹಕರಿಸಬೇಕು. ಕಬಡ್ಡಿ ಪಂದ್ಯ 2023ನೇ ಇಸವಿಯ ಕಬಡ್ಡಿ ಪಂದ್ಯಾಟದ ಚತುರ್ಥ ಪ್ರಶಸ್ತಿಯನ್ನು ಆದಿಶಕ್ತಿ ಮಿತ್ತವರು ಇವರು ಪಡೆದುಕೊಂಡಿರ್ತಾರೆ. ಈ ಪ್ರಶಸ್ತಿಯನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನೀಡಿ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇವೆ. ಚತುರ್ಥ ಅದೇ ರೀತಿ ತೃತೀಯ ಪಟ್ಲ ಫ್ರಾನ್ಸ್ ಕಲ್ಲೇಗ ತೃತೀಯ.
ದ್ವಿತೀಯ ಜಾಗ್ವಾರ್ ಬಜ್ಬೆ ಬಲೆ ಪೂರ ಬಲೆ ಪೂರ ಬಲೆ ಐನು ಸೈಡ್ ಇಡ್ಲಿ ಒಡ್ನ ಅಂಜ್ ಫೋಟೋ ವಂದನೆಗಳು. ಈ ವರ್ಷದ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಂತಹ ತಂಡ ತತ್ವಮಸಿ ಬಗಂಬಿಲ ಬಲೆ ವಂದನೆಗಳು. ಸಮರಪ ಸಮಾರಂಭದ ಕೊನೆಯ ಅಂಗ ವಂದನಾರ್ಪಣೆ. ದಾಮೋದರ ಶೆಟ್ಟಿ ಇವತ್ತಿನ ಈ ಒಂದು ಸಮಾರಂಭ ಆಗಿನೇ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂತಹ ಶ್ರೀಮತಿ ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಶ್ರೀಮತಿ ಸರೋಜ ಎ ಮುಖ್ಯೋಪಾಧ್ಯಾಯರು ದಾಕಾಜಿಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತೂರು ಇವರಿಗೆ ಫ್ರೆಂಡ್ಸ್ ಕ್ಲಬ್ ಆಗಿನೇ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಪಟುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಸಮಾರಂಭದ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ನಮ್ಮ ಆತ್ಮೀಯರು ಹಿಡಿಕಿದ್ದು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ರಮೇಶ್ ಪೂಜಾರಿ ಇವರಿಗೂ ಕೂಡ ಫ್ರೆಂಡ್ಸ್ ಕ್ಲಬ್ ಆಗಿನೇ ಇಲ್ಲಿ ಸೇರುವಂತಹ ಎಲ್ಲ ಕ್ರೀಡಾಪಟುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ಇನ್ನೋರ್ವ ಸದಸ್ಯರು ನಮ್ಮ ಆತ್ಮೀಯರು ಹಿಡಿಕಿದ್ದು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಸಂಜೀವ ಪೂಜಾರಿ ದರ್ಬೆ ಮಿತ್ತೂರು ಇವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಈ ಸಮಾರಂಭದ ವೇದಿಕೆಯಲ್ಲಿ ಇರುವಂತಹ ಆದಮ್ ಎಂಎಂಎಸ್ ಅಧ್ಯಕ್ಷರು ದಾಕಾಜಿಪ್ಪ ಶಾಲೆಯ ಅಧ್ಯಕ್ಷರಾಗಿರುವಂತಹ ಆದಮ್ ಎಂಎಂಎಸ್ ಮಿತ್ತೂರು ಇವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವೇದಿಕೆಯಲ್ಲಿ ಇರುವಂತಹ ನಮ್ಮ ಆತ್ಮೀಯರು ಫ್ರೆಂಡ್ಸ್ ಕ್ಲಬ್ಬಿನ ಗೌರವಾನ್ವಿತ ಅಧ್ಯಕ್ಷರು ಹಿಡಿಕಿದ್ದು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಅದೇ ರೀತಿ ಫ್ರೆಂಡ್ಸ್ ಕ್ಲಬ್ಬಿನ ಕ್ರೀಡಾ
ಫ್ರೆಂಡ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಆಗಿರುವಂತಹ ವಸಂತ್ ಪೂಜಾರಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಫ್ರೆಂಡ್ಸ್ ಕ್ಲಬ್ಬಿನ ಕೋಶಾಧಿಕಾರಿ ಆಗಿರುವಂತಹ ಉಮೇಶ್ ಸುವರ್ಣ ಇವರಿಗೂ ಕೂಡ ಅಭಿನಂದನೆಗಳು. ಹಾಗೆಯೇ ಗಂಗಾಧರ್ ಸುವರ್ಣ ಇವರಿಗೂ ಕೂಡ ಅಭಿನಂದನೆಗಳು. ಹಾಗೂ ಹಗ್ಗ ಜಗ್ಗಾಟದ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಜಗದೀಶ್ ಕುವೆತಿಲ ಫ್ರೆಂಡ್ಸ್ ಕ್ಲಬ್ಬಿನ ಸದಸ್ಯರು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ವಿನೋದ್ ಗಾಣದ ಕೊಟ್ಯ ಇವರಿಗೂ ಕೂಡ ಅಭಿನಂದನೆಗಳು. ವಸಂತ್ ಅಮೀನ್ ಇವರಿಗೂ ಕೂಡ ಅಭಿನಂದನೆಗಳು. ಅದೇ ರೀತಿ ನಿನ್ನೆಯಿಂದ ಇಷ್ಟರ ತನಕ ಉತ್ತಮ ರೀತಿಯಲ್ಲಿ ಸುದ್ದಿ ಚಾನೆಲ್ ಬಿಡುಗಡೆಯವರು ಉತ್ತಮ ರೀತಿಯಲ್ಲಿ ಲೈವ್ ಮುಖಾಂತರ ನಮ್ಮ ಈ ಒಂದು ನೇರ ಪ್ರಸಾರವನ್ನು ನಡೆಸಿಕೊಟ್ಟಂತಹ ಸುದ್ದಿ ಬಿಡುಗಡೆ ಚಾನೆಲ್ನವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ಇವರು ವೇದಿಕೆಗೆ ಬಂದು ತಮ್ಮ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ವಂದನೆಗಳು. ಅದೇ ರೀತಿ ಉತ್ತಮವಾದ ಲೈಟಿಂಗ್ ಹಾಗೆಯೇ ಸಾಮ್ಯಾನದ ವ್ಯವಸ್ಥೆಯನ್ನು ಮಾಡಿರುವಂತಹ MDS ಇದರ ಮಾಲಕರಿಲ್ಲ ನೌಕರ ಮೋಹನ್ ಸುವರ್ಣ ಇವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾಟ ಹಾಗೆಯೇ ಹಗ್ಗ ಜಗ್ಗಾಟಕ್ಕೆ ಅದೇ ರೀತಿ ಉತ್ತಮ ರೀತಿಯಲ್ಲಿ ಡಿಜೆ ಸೌಂಡ್ ಅನ್ನು ಒದಗಿಸಿಕೊಟ್ಟಂತಹ ಚಿಂತನ್ ಕಾವ್ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿ. ಚಿಂತನ್ ಕಾವ್ ವಂದನೆಗಳು. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಬಂಧುಗಳಿಗೆ ವಂದಿಸ್ತಾ ಈ ಒಂದು ಕಬಡ್ಡಿ ಪಂದ್ಯಾಟ ಹಾಗೆಯೇ ಹಗ್ಗ ಜಗ್ಗಾಟಕ್ಕೆ ಸಹಕರಿಸಿದಂತಹ ಊರಿನ ಹಾಗೆಯೇ ಪರ ಊರಿನ ಅಭಿಮಾನಿ ಬಂಧುಗಳಿಗೆ ಹಲವು ರೀತಿಯಲ್ಲಿ ಧನ ಸಹಾಯವನ್ನು ನೀಡಿ ಸಹಕರಿಸಿದಂತಹ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಕಬಡ್ಡಿ ಪಂದ್ಯಾಟವನ್ನು ನಡೆಸಿಕೊಡಲು ಸ್ಥಳ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಈ ಶಾಲೆಯ STMC ಅಧ್ಯಕ್ಷರು, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೆಯೇ ಎಲ್ಲ ಬಂಧುಗಳಿಗೆ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ತುಂಬ ಹೃದಯದ ಸ್ವಾಗತ ಹಾಗೆಯೇ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇವೆ. ಉತ್ತಮವಾದ ನೀರಿನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ಸುಧಾಕರ ಗೌಡ ಮಿತ್ತೂರು ಇವರಿಗೂ ಕೂಡ ವಂದನೆಗಳು. ಅದೇ ರೀತಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನಾರ್ಪಣೆ ಸಲ್ಲಿಸಿದ ಈ ಒಂದು ಸಮಾರೋಪ ಸಮಾರಂಭವನ್ನು ಕೊನೆಗೊಳಿಸುತ್ತೇವೆ. ವಂದನೆಗಳು. ಫ್ರೆಂಡ್ಸ್ ಕ್ಲಬ್ ದ ಪೂರ್ವ ಗೊಬ್ಬುಣಗಳು ಮೂಜಿ ಟೀಮ್ದ ಅಣ್ಣ ಪುನೀತಣ್ಣ ಶಾಲೆ ಸ್ವಚ್ಛತೆ ಅವಡು ಮ್ಯಾಟ್ ಎತ್ತದೆ ಕಜವು ಎತ್ತದೆ ಬುಕ್ಕ
ನಮ್ಮಲ್ಲಿ ಮದುವೆ ಪ್ಲಾನ್ಗಳು ಯಾವತ್ತೂ ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಬಿಡಿ. ಯಾವತ್ತೂ ಲೇಟ್ ಆಗಿ ಬರೋ ನಿಮ್ ಬೆಸ್ಟ್ ಫ್ರೆಂಡ್. ಸಾರಿ ಸ್ವೀಟ್ ಹಾರ್ಟ್. ನಂಗೊತ್ತು ಇದು ನಿನ್ ಸ್ಪೆಷಲ್ ದಿನ. ನಾನು ಅದನ್ನ ಮಿಸ್ ಮಾಡ್ತೀನಾ? ಅದೆಷ್ಟೇ ತಪ್ಪುಗಳು ನಡೀತಿದೆ ಅನ್ಕೊಂಡ್ರು ಎಲ್ರು ನಿನ್ನ ನೋಡಿದ ತಕ್ಷಣ ಎಲ್ಲಾನು ಪರ್ಫೆಕ್ಟ್ ಆಗತ್ತೆ. ಪರಿಪೂರ್ಣ ಕ್ಷಣ. ಪ್ರತಿ ಮದುವೆಯು ಪರಿಪೂರ್ಣ ಸಂಭ್ರಮವಾಗಲಿ. ಶುಭ ಮಾಂಗಲ್ಯಂ ವೆಡ್ಡಿಂಗ್ ಜ್ಯುವೆಲರಿ ಬೈ ಜೋಸಾಲುಕಾಸ್.